ಪ್ರಯುಕ್ತ ಜನಜಾಗೃತಿ ಈ ಸಮಾವೇಶ ನನ್ನ ಕೆಲವೇ ಕ್ಷಣ ಪ್ರಾರಂಭ ಆಯಿರುಂಡು. ಬತ್ತಿನಂಚಿನ ಮಾತ ಗುರುವಾಯಿನಕೆರೆ ಬೊಕ್ಕ ಬೆಳ್ತಂಗಡಿ ಈ ಭಾಗದ ಮಾತ ತಾಲೂಕದ ಜನತೆಗೆ, ಮಧ್ಯ ಮುಕ್ತರಿಗೆ, ನವಜೀವನ ಸಮಿತಿ ಸದಸ್ಯರು, ಸೌರ್ಯ ವಿಪತ್ತುದ ಸದಸ್ಯರ ನಕ್ಲು, ಅಂಚನೆ ಜ್ಞಾನ ವಿಕಾಸ ಕಾರ್ಯಕ್ರಮದ ಸದಸ್ಯರ ನಕ್ಲು, ಒಕ್ಕೂಟದ ಪದಾಧಿಕಾರಿ ನಕ್ಲು, ಅಂಚನೆ ಮಾತ ಜನಜಾಗೃತಿ ಕಾರ್ಯಕ್ರಮದ ಪದಾಧಿಕಾರಿ ನಕ್ಲಿಗೆ ಪ್ರಾರಂಭದ ಸ್ವಾಗತ ಕೋರೊಂದು. ಬತ್ತಿನಂಚಿನ ಮಾತೆರೆಗಳ ತೀರ್ಥದ ನಮ್ಮ ಸಭಾಭವನ ಲಘು ಫಲಾರ ಉಂಟು ಐನ ದೆತ್ತೊಂದು ಆಯ್ನತ್ತೆ ಬೇಗ ಈ ಸಭೆತ ಹಾಲ್ಡ್ ಬತ್ತದ ಕುಲದು ಸಹಕಾರಿ ಕಂಡದು ನಿಗಳ ವಿನಂತಿ ಬಂತು. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಬಿಸಿ ಟ್ರಸ್ಟ್ ಬೆಳ್ತಂಗಡಿ ತಾಲೂಕು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ತಾಲೂಕು ಇವರ ಸಂಯುಕ್ತ ಆಶ್ರಯದಲ್ಲಿ ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಕಾರ್ಯಕ್ರಮ ಸಹಯೋಗದೊಂದಿಗೆ ಇವತ್ತು ಗಾಂಧಿ ಸ್ಮೃತಿ ಮತ್ತು ನವಜೀವನ ಸಮಿತಿ ಸದಸ್ಯರ ಸಮಾವೇಶ ನಡೆಯಲಿದೆ. ಈ ಸಮಾವೇಶದಲ್ಲಿ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ಕಾಸಿಂ ಮಲ್ಲಿಗೆ ಮನೆ ಅಧ್ಯಕ್ಷರು, ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿಜಿಸ್ಟರ್ ಬೆಳ್ತಂಗಡಿ ತಾಲೂಕು. ದಿವ್ಯ ಸಂದೇಶವನ್ನು ನಮ್ಮ ಶ್ರೀ ಹರೀಶ್ ಧರ್ಮದರ್ಶಿಗಳು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅರಿಕೋಡಿ, KM ಅಬುಬಕರ್ ಸಿದ್ದಿಕ್ ಮಂಟುಗೋಲಿ ಧರ್ಮ ಗುರುಗಳು ಮತ್ತು ಪ್ರಧಾನ ಸಂಪಾದಕರು ಅಲ್ ಅನ್ಸರ್ ವಾರಪತ್ರಿಕೆ ಮಂಗಳೂರು,
ಇವರು ಹಲೋ 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 ಓಂ ಶ್ರೀ ಮಂಜುನಾಥಾಯ ನಮಃ. ಹಲೋ 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 ನವಜೀವನ ಸಮಿತಿ ಸದಸ್ಯರ ಮಹಾ ಸಮಾವೇಶ. ಇಂದು ಬೆಳ್ತಂಗಡಿ ತಾಲೂಕಿನಲ್ಲಿ ಹುಟ್ಟಿದ ಜನಜಾಗೃತಿ ಕರ್ನಾಟಕ ರಾಜ್ಯಾದ್ಯಂತ ರೆಂಬೆ ಕೊಂಬೆಗಳನ್ನು ಬಿಟ್ಟಿದ್ದರೂ ಕೂಡ ಮೂಲ ಬೇರು ಅದು ಬೆಳ್ತಂಗಡಿ. ಇಂದು ಗಾಂಧಿ ಸ್ಮೃತಿ ಮತ್ತು ನವಜೀವನ ಸಮಿತಿಯ ಸದಸ್ಯರ ಮಹಾ ಸಮಾವೇಶ. ಬಂದಿರುವ ಎಲ್ಲರೂ ಕೂಡ ಒಳಭಾಗದಲ್ಲಿ ಬಂದು ಆಸನವನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಯನ್ನು ಮಾಡುತ್ತಿದ್ದೇನೆ. ಬಂದಂತ ಎಲ್ಲರೂ ಕೂಡ ಒಳಭಾಗಕ್ಕೆ ಬಂದು ತನ್ನ ಆಸನವನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಎಲ್ಲ ಸೇವಾ ಪ್ರತಿನಿಧಿ ಮಿತ್ರರು, ನಿಮ್ಮ ಕಾರ್ಯಕ್ಷೇತ್ರದಿಂದ ಬಂದಂತಹ ಎಲ್ಲ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳು, ನವಜೀವನ ಸಮಿತಿಯ ಸದಸ್ಯರನ್ನು ವೇದಿಕೆಯಲ್ಲಿ ಆಹ್ವಾನಿಸಬೇಕಾಗಿ, ಎದುರು ಭಾಗದ ಸಭಾಭವನದಲ್ಲಿ ಆಸನ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಕಳೆವು ನಮರ್ದನ ಕಲ್ಪಾದ ಎಂಕ್ಲಿಗ ಕೊರ್ಲೆ ಜೈ ಜೈ ಗುರುದೇವ ಜೈ ಜೈ ಗುರುಸ್ವಾಮಿ. ಕತ್ತಲೆ ದಿಂಜಿನ ಬದುಕುಗ ಎಂಕ್ಲಿಗ ಜ್ಞಾನದ ಬುಲ್ಬುಲು ಕೊರ್ಲೆ ಜೈ ಜೈ ಗುರುದೇವ ಜೈ ಜೈ ಗುರುಸ್ವಾಮಿ. ಸತ್ಯ ಧರ್ಮದ ನ್ಯಾಯ ನೀತಿದ ಗೇನೊನು ಎಂಕ್ಲಿಗ ಕೊರ್ಲೆ ತಪ್ಪು ಮಲ್ಪಂದೆ ಒಪ್ಪೊಡು ಬಕ್ಕುನ ಬುದ್ಧಿನ ಎಂಕ್ಲಿಗ ಕೊರ್ಲೆ ದುಂಗುದ ಸಾದಿಗ ಕೈಪತ್ತು ನಡಪಾವು ಗುರುಕುಲು ಇರಾಲೆ ಸ್ವಾಮಿ. ಜೈ ಜೈ ಗುರುದೇವ ಜೈ ಜೈ ಗುರುಸ್ವಾಮಿ.
ಗುರುಸ್ವಾಮಿ ಜೈ ಜೈ ಗುರುದೇವ ಜೈ ಜೈ ಗುರುಸ್ವಾಮಿ ಜೈ ಜೈ ಗುರುದೇವ ಜೈ ಜೈ ಗುರುಸ್ವಾಮಿ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಮಾತ ದೇವರನ್ನು ಭಕ್ತಿಯನ್ನು ಪ್ರಾರ್ಥಿಸುವ ಒಂದು ಬಹುಶಃ ಸುಮಾರು 30 ವರ್ಷದ ದುಂಬು ಪ್ರಾರಂಭ ಮಲ್ತಿನಂಚಿನ ಮದ್ಯ ವ್ಯಸನದ ವಿರುದ್ಧದ ಜಾಗೃತಿದ ವಿಶೇಷ ಒಂಜಿ ಕಾರ್ಯಕ್ರಮದ ಅಭಿಯಾನ ನಿರಂತರ ಅಕ್ಟೋಬರ್ 2ನೇ ತಾರೀಕು ತಾಲೂಕು ಮಟ್ಟದ ಒಂಜಿ ಸಮಾವೇಶ ಮಲ್ಪನಂಚಿನ ಸಂಪ್ರದಾಯ ನಮ್ಮ ಇನಿ ಈ ಕಾರ್ಯಕ್ರಮ ಬಾರಿ ಪೊರ್ಲುಡು ನನಪಂಚಿನ ವ್ಯವಸ್ಥೆಡು ಒಂಜಾತು ತಯಾರಿ ಆತಂದ್ರೆ ಇತ್ತೇನೆ ಬೇತೆ ಬೇತೆ ವಲಯದ ಗ್ರಾಮದ ಮಧ್ಯ ಮುಕ್ತಿರು ನವಜೀವನ ಸಮಿತಿ ಸದಸ್ಯರ ನಕ್ಲ ಅಂಚನೆ ಮಾತ ನಮ್ಮ ಒಕ್ಕೂಟದ ಜನಜಾಗೃತಿದ ಪದಾಧಿಕಾರಿ ನಕ್ಲು ಮಾತ ಬತ್ತಿದ್ದಾರೆ. ತೀರ್ಥ ಹಾಲ್ಡ್ ಲಘು ಉಪಹಾರದ ವ್ಯವಸ್ಥೆ ಉಂಡು. ತಕ್ಷಣ ಮಲ್ತದು ಈ ಹಾಲ್ಗೆ ಬತ್ತು ಸೇರುಡು ಕೆಲವೇ ಪೊರ್ತುಡು ಈ ಸಭಾ ಕಾರ್ಯಕ್ರಮ ಶುರುವಾರೆ ಉಂಡು. ದಯದೀದು ಮಹಾತೆರ್ಲ ಆಯ್ನತ್ತು ಬೇಗ ಫಲಹಾರ ಮಲ್ತದು ಈ ಸಭೆಟ್ ಕುಳ್ಳದು ಈ ಕಾರ್ಯಕ್ರಮ ಯಶಸ್ಸು ಮಲ್ಪುಡು ಬಂಡದು ನಿಖಲ ವಿನಂತಿ ಬಂತಂದಲ್ಲ. ಸ್ಟೇಜಿದ ಎದುರದ ಭಾಗದ ನವಜೀವನ ಸಮಿತಿ ಸದಸ್ಯರು ಬೊಕ್ಕ ಇಲ್ಲದಾಕ್ಲೆ ದಯದೀದು ಮಹಾತೆರ್ಲ ಈ ಕಾರ್ಯಕ್ರಮ ಸುಮಾರು 1 ಗಂಟೆ ಮುಟ್ಟ ನಡಪರೆ ಉಂಡು. ಮಧ್ಯೋಡು ಏರ್ಲ ಪೋಯರೆ ಬಲ್ಲಿ ಈ ಕಾರ್ಯಕ್ರಮದ ಶಿಸ್ತನ ಮಹಾತೆರ್ಲ ತೊಜಿಪೌಡು ಮಧ್ಯೋಡು ಒವೇ ಕಾರಣಕ್ಕೆ ಲಕ್ಕದು ಬೋಪುನ ಫೋನೋಡು ಪಾತೆರ ನಾವು ಮಲ್ಪಂದೆ ಈ ಕಾರ್ಯಕ್ರಮದ ಶಿಸ್ತನ ನಿಖಲ್ ಮಾತ ಸಹಕರಿಸೋಡು ಒಂದು ನಿಖಲ ವಿನಂತಿ ಮಲ್ತೊಂದಿದೆ. ಪತ್ರಿಕಾ ಮಾಧ್ಯಮದವರು ಇದೀಗಾಗಲೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು, ತಾಲೂಕು ವೇದಿಕೆಯ ಮಾಜಿ ಅಧ್ಯಕ್ಷರುಗಳು, ಕಾಪ್ಟ್ ಸಮಿತಿಯ ಸದಸ್ಯರು, ವಲಯ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ತಾಲೂಕಿನ ಎಲ್ಲ ಒಕ್ಕೂಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ನವಜೀವನ ಸಮಿತಿಯ ಎಲ್ಲ ಸದಸ್ಯರುಗಳು, ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ಘಟಕದ ಎಲ್ಲ ಸ್ವಯಂ ಸೇವಕರು, ಸಂಯೋಜಕರು, ಘಟಕ ಪ್ರತಿನಿಧಿಗಳು ಆಗಮಿಸಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಕೇಂದ್ರ ಸಮಿತಿಯ ಅಧ್ಯಕ್ಷರು ನಮ್ಮೊಂದಿಗೆ ಎಲ್ಲ ವ್ಯವಸ್ಥೆಗೆ ಸಹಕಾರ ನೀಡಿದ್ದಾರೆ. ಹಾಗೂ ಜನಜಾಗೃತಿ ವೇದಿಕೆಯ ಕೇಂದ್ರ ಸಮಿತಿಯ ಅಧ್ಯಕ್ಷರು ಕೂಡ ಎಲ್ಲ ಸಹಕಾರವನ್ನು ನೀಡಿದ್ದಾರೆ. ಇವರ ಸಹಕಾರವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಿದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಗಾಂಧಿ ಸ್ಮೃತಿ ಮತ್ತು ನವಜೀವನ ಸಮಿತಿ ಸದಸ್ಯರ ಸಮಾವೇಶ 2024 ಈ ಸಮಾವೇಶ ಕೆಲವೇ ಕ್ಷಣಗಳಲ್ಲಿ ನಡೆಯಲಿಕ್ಕಿದೆ. ಪರಮ ಪೂಜ್ಯ ಧರ್ಮಾಧಿಕಾರಿಗಳ ಕನಸು 10 ಮನಸ್ಸುಗಳು ಏಕತೆಯಿಂದ ದುಡಿದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಸುಲಭ ಸಾಧ್ಯ.
ಕೆಲವೇ ಕ್ಷಣಗಳಲ್ಲಿ ಗಾಂಧಿ ಸ್ಮೃತಿ ಮತ್ತು ನವಜೀವನ ಸಮಿತಿ ಸದಸ್ಯರ ಸಮಾವೇಶ. ಹೌದು, ಒಂದು ಕಾಲದಲ್ಲಿ ಬೆಳ್ತಂಗಡಿಯಲ್ಲಿ ಮದ್ಯ ಎನ್ನುವಂತಹ ರಾಕ್ಷಸ ತಾಂಡವವಾಡುವಾಗ ಇದನ್ನು ನಿಯಂತ್ರಣ ಮಾಡಲೇಬೇಕು ಎನ್ನುವ ಉದ್ದೇಶದಿಂದ ಪರಮಪೂಜ್ಯರ ಚಿಂತನೆ ಮತ್ತು ಮಂಥನೆಯೊಂದಿಗೆ ಹುಟ್ಟಿಕೊಂಡಂತಹ ನವಜೀವನ ಅದು ಹೊಸ ಜೀವನದ ಪರ್ವ. ಅದು ಉದಯಿಸಿದ ಕಾಲ ಪ್ರತಿ ಮನೆಯಲ್ಲಿಯೂ ಕೂಡ ಒಬ್ಬ ದುಡಿದಾಗ ಶರಬು ಎನ್ನುವಂತಹ ವಿಚಾರದಲ್ಲಿ ಮನೆಯೇ ಕರಗಿ ಹೋಗುತ್ತಿರುವಾಗ ಅದನ್ನು ನಿಲ್ಲಿಸಬೇಕು, ಇದಕ್ಕೆ ಏನಾದರೂ ಹೋರಾಟದ ಫಲವನ್ನು ಕಾಣಬೇಕು ಎನ್ನುವಂತಹ ಪೂಜ್ಯರ ಚಿಂತನೆ ಅದು ಅಗಾಧವಾದ ಚಿಂತನೆ. ಆ ಚಿಂತನೆ ಪೂಜ್ಯರಲ್ಲಿ ನೆಲೆಯೂರಿದಂತೆ ಬೆಳ್ತಂಗಡಿ ತಾಲೂಕಿನಲ್ಲಿ ಪೂಜ್ಯರಿಗೆ ಕೈ ಜೋಡಿಸಿದ ಆಗಿನ ನವಜೀವನ ಸಮಿತಿಯ ಒಂದು ಕಟ್ಟಬೇಕು, ಅವರನ್ನು ಮದ್ಯಮುಕ್ತ ಮಾಡಬೇಕು ಎನ್ನುವಂತಹ ಚಿಂತನೆಗೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯು ಹುಟ್ಟಿಕೊಂಡಿತು. ಜನಜಾಗೃತಿ ವೇದಿಕೆಯಲ್ಲಿ ಪ್ರಥಮದಲ್ಲಿ ವಸಂತ ಸಾಲ್ಯನ್ ಇವರು ಕೇಂದ್ರದ ಅಧ್ಯಕ್ಷರಾಗಿ ಸ್ಥಾಪಕ ಅಧ್ಯಕ್ಷರಾದರು. ಇವರ ಅಧ್ಯಕ್ಷತೆಯಲ್ಲಿ ಇಡೀ ಬೆಳ್ತಂಗಡಿ ತಾಲೂಕಿನ ನಾಗರಿಕ ಸಮಾಜವೊಂದಾಗಿ ಜನಜಾಗೃತಿ ಎನ್ನುವ ಮಹಾಪರ್ವವನ್ನೇ ಕಟ್ಟಿಕೊಂಡಿತು. ಇದಕ್ಕೆ ಊರಿನ ಎಲ್ಲರೂ ಕೂಡ ಒಂದಾಗಿ ಸಹಕರಿಸಿದರು. ಅಲ್ಲಿ ಹುಟ್ಟಿಕೊಂಡಂತಹ ಜನಜಾಗೃತಿ ಇಂದು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 2,000ವರೆಗೆ ಶಿಬಿರ. ಒಂದು ಶಿಬಿರದಲ್ಲಿ 50ರಿಂದ 100-150 ಶಿಬಿರಾರ್ಥಿಗಳು, 20-25 ಜನ ಶಿಬಿರಾಧಿಕಾರಿಗಳು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ವಿವೇಕ್ ವಿನ್ಸೆಂಟ್ ಪಾಯಸರ್ ಇವರ ಪ್ರಾದೇಶಿಕ ನಿರ್ದೇಶಕತ್ವದ ವ್ಯವಸ್ಥೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಆಂದೋಲನವೇ ಪ್ರಾರಂಭವಾಯಿತು. ಅದೆಷ್ಟೋ ಮಾಂಗಲ್ಯ ಇಲ್ಲದವರ ಬದುಕನ್ನು ಮಾಂಗಲ್ಯ ಕಟ್ಟುವಂತೆ ಮಾಡಿದ ಒಂದು ಶಕ್ತಿ ಅದು ಜನಜಾಗೃತಿ ವೇದಿಕೆ. ಹೌದು, ಜನಜಾಗೃತಿ ವೇದಿಕೆ ಇದು ಒಂದು ಬ್ರಹ್ಮ ಕಲಶ ಇದ್ದಂತೆ. ಒಂದು ಮನೆಯಲ್ಲಿ ಒಬ್ಬ ಕುಡಿತದಿಂದ ಮುಕ್ತವಾದನೆ ಆ ಗ್ರಾಮದಲ್ಲಿ ಒಂದು ಬ್ರಹ್ಮ ಕಲಶ ಆದಂತೆ ಎನ್ನುವಂತಹ ಮಾತನ್ನು ಪರಮಪೂಜ್ಯ ಕಾವಂದರು ಗೈದರು. ಅಂತಹ ಶಕ್ತಿ ಜನಜಾಗೃತಿ ವೇದಿಕೆ. ಇಂದು ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರತಿ ವರ್ಷ ಗಾಂಧಿ ಸ್ಮೃತಿ ಮತ್ತು ನವ ಜೀವನ ಸದಸ್ಯರ ಬದುಕು ಕಟ್ಟಿಕೊಂಡಂತಹ ರೀತಿಯನ್ನು ಸಮಾವೇಶದ ರೂಪದಲ್ಲಿ ಆಯೋಜಿಸುವ ಪರ್ವವೇ ನವಜೀವನ ಸದಸ್ಯರ ಸಮಾವೇಶ. ಗುರುವಾನ್ಕೆರೆಯ ವಲಯ ಅಧ್ಯಕ್ಷರಾದ ವೇಣೂರಿನ ಮೋಹನ್ ಅಂಡಿಂಜೆ, ಹೊಸಂಗಡಿಯ ಸುಬ್ಬಣ್ಣ ಪೂಜಾರಿ, ಕಣಿಯೂರಿನ ಪ್ರಫುಲ್ಲ ಚಂದ ಅಡ್ಯಂತಾಯ, ತನ್ನೀರು ಪಂಥದ ಪ್ರಭಾಕರ ಪೊಸಂದೋಡಿ, ಮಡಂತ್ಯಾರಿನ ಪದ್ಮನಾಭ ಸಾಲೆನ್, ನಾರಾವಿಯ ನಿತ್ಯಾನಂದ ನಾವರ, ಅಲದಂಗಡಿಯ ನಾರಾಯಣ ಸಾಲೆನ್, ಗರಡಾಡಿಯ ಹರೀಶ್ ಕೋಟ್ಯನ್, ಗುರುವಾನ್ಕೆರೆಯ ನೇಮಿರಾಜ ಸೇಮಿತ ಇವರೆಲ್ಲರೂ ಆಗಮಿಸಿದ್ದಾರೆ. ಇವರೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅರಸಿನಮಕ್ಕಿ ವಲಯದ ಸತೀಶ್ ಶೆಟ್ಟಿ ಗುತ್ತು, ಮುಂಡಾಜ ವಲಯದ ನಾಮದೇವರಾವ್, ಉಜಿರೆ ವಲಯದ ಪುಷ್ಪ ಆರ್ ಶೆಟ್ಟಿ, ಕೊಕ್ಕಡ ವಲಯದ ಮೋಹನಗೌಡ, ಇಂದಬೆಟ್ಟು ವಲಯದ ಚಂದ್ರಶೇಖರ, ನೆರಿಯ ವಲಯದ ರಾಜೇಂದ್ರ ಇಂದ್ರ, ಬೆಳ್ತಂಗಡಿ ವಲಯದ ಪುರುಷೋತ್ತಮ, ಲಾಯ್ಲ ವಲಯದ ವಸಂತ ಸುವರ್ಣ, ಎಲ್ಲ ವಲಯದ ಜನಜಾಗೃತಿ ವೇದಿಕೆಯ ವಲಯ ಅಧ್ಯಕ್ಷರು ಆಗಮಿಸಿದ್ದೀರಿ. ಹಿಂದಿನ ವಲಯ ಅಧ್ಯಕ್ಷರನ್ನು ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ಗುರುತಿಸುತ್ತಾ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ. ಕೆಲವೇ ಕ್ಷಣಗಳ ಸೆಕೆಂಡ್ಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ. ಧರ್ಮಸ್ಥಳ ವಲಯದ ವಲಯಾಧ್ಯಕ್ಷರಾದ
ರಾಜೇಶ್ ಎಂಕೆ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕೂಡ ಎದುರು ಭಾಗದ ಆಸನದಲ್ಲಿ ಕೂರಿಸುವಂತ ವ್ಯವಸ್ಥೆಯನ್ನು ನೀವು ಮಾಡಬೇಕು. ಹಿಂಭಾಗದಲ್ಲಿದ್ದಂತಹ ಎಲ್ಲರನ್ನು ಕೂಡ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಆತ್ಮೀಯರೇ, ಬೆಳ್ತಂಗಡಿ ತಾಲೂಕಿನಲ್ಲಿ ಬಿದಿರು ಬೆಳೆಯುವ ಬಗ್ಗೆ ಒಂದು ಹೊಸ ಚಿಂತನೆಯನ್ನು ಪೂಜ್ಯ ಕಾಬಂದರು ಮಾಡಿದ್ದು, ಕಾರ್ಯಕ್ರಮ ಮುಗಿದ ನಂತರ ಹೊರಭಾಗದಲ್ಲಿ ಬಿದಿರು ಗಿಡಗಳ ಪ್ರದರ್ಶನವಿದೆ. ಅದನ್ನು ಉಚಿತವಾಗಿ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಪರಮಪೂಜ್ಯ ಕಾಬಂದರು ಕೈ ಜೋಡಿಸಿದ್ದಾರೆ. ಯಾರಿಗೆ ಬಿದಿರು ಬೆಳೆಯಲಿಕ್ಕೆ ಆಸಕ್ತಿ ಇದೆಯಾ ಅವರು ಹಿಂಭಾಗದಲ್ಲಿ ಕಾರ್ಯಕ್ರಮ ಆದ ನಂತರ ಈ ಸಭಾಭವನದ ಹೊರಭಾಗದಲ್ಲಿ ಬಂದು ತನ್ನ ಹೆಸರು ಇರುವಂತಹ ಎಕರೆ, ಆಸಕ್ತಿ ಇದ್ದರೆ ಆಸಕ್ತಿ ಒಂದು ಫ್ಲಾಟ್ ಮಾಡಿ ನಾಟಿ ಮಾಡಬಹುದು, ಅಥವಾ ಸುತ್ತದು ಬೇಲಿಯ ಮೂಲಕವಾಗಿ ನೀವು ನಾಟಿ ಮಾಡಲಿಕ್ಕೆ ಅವಕಾಶ ಇದೆ. ಬಿದಿರು ಕೃಷಿಗೆ ಮುಕ್ತ ಅವಕಾಶವಿದೆ. ನೀವು ಕಾರ್ಯಕ್ರಮ ಮುಗಿದ ನಂತರ ಈ ಸಭಾಭವನದ ಹೊರಭಾಗಕ್ಕೆ ಬಂದು ತನ್ನ ಹೆಸರು, ಫೋನ್ ನಂಬರ್, ಜಾಗದ ವಿಸ್ತೀರ್ಣವನ್ನು ಕೊಟ್ಟು ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಮಧುರ ಮೇಡಮ್, ವನಿತಾ ಮೇಡಮ್ ಇಲ್ಲಿ ಬನ್ನಿ. ಪಿರದ ಬಾಕಿಲ್ಡಿ ಇತ್ತು ನಕಲೆ ಮಾತೆರ್ಲ ಎದುರು ಬತ್ತಡ ಕೊಲ್ಲೋಡು ಪಂದ ವಿನಂತಿ ಮಲ್ತೊಂದುಲ್ಲ ಕೆಲವೇ ಕ್ಷಣಟ್ಟೆ 2024ನೇ ಸಾಲದ ಗಾಂಧಿ ಸ್ಮೃತಿ ಬೊಕ್ಕ ನವಜೀವನ ಸಮಿತಿ ಸದಸ್ಯರ ಸಮಾವೇಶದ ಉದ್ಘಾಟನೆದ ಪರ್ವ.
ಸೇರಿದನಂಚಿನ ಮಾತ ರೈತರೇ, ನವಜೀವನ ಸಮಿತಿ ಸದಸ್ಯರೇ, ಬೊಕ್ಕ ವಲಯದ ಒಕ್ಕೂಟದ ಮಾತ ಪದಾಧಿಕಾರಿನಾಗಲೇ ರೈತರಿಗಾದರೆ ಒಂದು ವಿಶೇಷ ಸಿಹಿ ಸುದ್ದಿ. ಜಾಂಬೂ ಸೊಸೈಟಿ ಆಫ್ ಇಂಡಿಯಾ ಮುಕ್ಕಳ ಬೆದುರುಣು ಬೊಲೆಪವನೆತ್ತ ಬಗ್ಗೆ ಒಂಜಿ ಅಭಿಯಾನ ಒಂದುಂಡು. ನೆತ್ತ ಒಂಜಿ ಎಲ್ಲಿಯ ಮಾಹಿತಿನ ನಮ್ಮ ಎದುರುಡು ನಮ್ಮ ವರಾಂಡಡ್ ದೈನ ದೀತೆರೆ ರಬ್ಬರ್ ಸೊಸೈಟಿ ಬೆಳ್ತಂಗಡಿ ಬೊಕ್ಕ ಜಾಂಬೂ ಸೊಸೈಟಿ ಆಫ್ ಇಂಡಿಯಾ ಮುಕ್ಲ ನೇತೃತ್ವಡು ಬೆದುರುಣು ಬೊಲೆಪವನೆತ್ತ ಬಗ್ಗೆ ನಮ್ಮ ತೋಟದ ಬರಿಟ್ ಬೇತೆ ಬೇತೆ ಒಂತೆ ಬೊರ್ಚನ್ನ ಜಾಗಡ್ ಈ ಬೆದುರುಣು ಬೊಲೆಪವನೆಟ್ಲ ಉತ್ಪಾದನೆ ಮಲ್ಪೊಲಿ ಒಂಜಿ ರೀತಿಯ ಆದಾಯನ ಕನವಲಿ ಬಂಡ್ಪಂಚಿನ ದೃಷ್ಟಿಡ್ ಬೆದುರುಣು ಬೊಲೆಪವನಕ್ಕೆ ಬೋಡಾದ ಪ್ರೋತ್ಸಾಹ ಕೊರ್ಪಂಚಿನ ಕೆಲಸ ಒಂದುಂಡು. ಅಂಚೆ ಅದು ಈ ಸಭೆನ ಮುಗಿದು ಪೋನಾಗ ಎದುರದ ಬಾಗಡ್ ನಿಗಲೆಗೆ ಐತ ಪ್ರತಿನಿಧಿಲು ದೈ ಬೊಕ್ಕ ಐತ ಬ್ರೋಷರ್ ಮಾಹಿತಿ ಉಪ್ಪುನಂಚಿನ ಪತ್ರಗಳು ಉಂಡು. ನಿಗಲು ತೆರೆಯೋಣಲಿ ಕನಿಷ್ಠ ನಿಗಲ ಜಾಗಡ್ ಒಂಜಿ 75 ದೈನ ದಂಡ ಒಂಜಾತ ಆದಾಯನ ಕನವಲಿ ಪಂಪಂಚಿನ ಒಂಜಿ ಉದ್ದೇಶ ಅಕಲ ಉಂಡು. ದಯದೀದು ರೈತರನಕ್ಲೆ ಭಾಳ ಬೋರ್ದನ ಒಂತೆ ಜಾಗ ಬಾಕಿತ್ತಂಡ ಖಂಡಿತ ನೆನೆ ಬೊಲೆಪವಲಿ ಅವತ್ತಂಡ ಅಗರ್ಲೆಡ್ ಈ ಕೃಷಿನ ಮಲ್ಪೊಲಿ ಇಂದು ಪಂಡೊಂದು ಅಕ್ಲೆ ವಿನಂತಿ ಮಲ್ತೇರೆ. ಈ ಕಾರ್ಯಕ್ರಮ ಆಯಿ ಬೊಕ್ಕ ವಿದಾಯದ ಬಾಗಡಿತ್ತಿನ ಈ ಒಂಜಿ ದೈತ ಅಲ್ಪ ಪ್ರಾತ್ಯಕ್ಷತೆ ಉಂಡು. ನೆಟ್ಟು ನಿಖಲ್ ಕೇನೊಂದು ಈ ಮಾಹಿತಿ ನಿದೆತ್ತು ನೋಡು ಒಂದು ಪಂಡದು ನಿಖಲ್ಡ ವಿನಂತಿ ಮಲ್ತೋನೆ. ಕಾರ್ಯಕ್ರಮದ ಪ್ರಾರಂಭ. ಆತ್ಮೀಯರೇ, ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಆರಾಧಿಸಿಕೊಂಡು ಅಣ್ಣಪ್ಪ ಸ್ವಾಮಿಗೆ ವಂದಿಸಿಕೊಂಡು ಎಲ್ಲ ಶಕ್ತಿ ಸಾನ್ನಿಧ್ಯಗಳಿಗೆ ತಲೆಬಾಗಿಕೊಂಡು ಧರ್ಮ ದೇವತೆಗಳ ಆಶೀರ್ವಾದವನ್ನು ಬೇಡಿಕೊಂಡು ಕುತ್ಯಾರಿನ ಸೋಮನಾಥನಿಗೆ ನಮಿಸಿಕೊಂಡು ಇಲ್ಲಿಯ ಎಲ್ಲ ಸ್ಥಳ ಸಾನ್ನಿಧ್ಯದ ದೇವರುಗಳನ್ನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಕಟ್ಟುವೆವು ಕಂಕಣವ ನಮ್ಮಭ್ಯುದಯಕ್ಕೆಂದು ತಟ್ಟುವೆವು ಜ್ಞಾನದ ದ್ವಾರಗಳನ್ನು ಸುಟ್ಟು ಬಿಡುವೆವು ಕೀಳು ಕಾಮನೆಗಳೆಲ್ಲವನ್ನು ಒಟ್ಟಾಗಿ ಸೇರಿ ಹೊಸ ಹುಟ್ಟು ಪಡೆಯುವೆವು. ಕಷ್ಟವೆಷ್ಟೇ ಬರಲಿ ಕುಕ್ಕಿ ಕುಸಿಯುವುದಿಲ್ಲ ದೈವ ದಿಟ್ಟಿಯು ದಾರಿ ತೋರಲೆಂದು ಜ್ಞಾನ ವಾಹಿನಿ ಅರಿದು ಮಾನವತೆ ಅರಳಿ ತಂಪೆರೆಯಲಿ ಮತಿಯ ಕೊಳೆ ಕಳೆಯಲಿ ಸಿದ್ಧಿ ಸಾಧನೆ ತಪವು ನಮ್ಮೆಲ್ಲರ ಉಸಿರಾಗಿರಲಿ ಪರಿಪೂರ್ಣತೆಯು ನಮ್ಮ ಗುರಿಯಾಗಲಿ ನಿಮ್ಮೆಲ್ಲರ ಹರಕೆ ಹಾರೈಕೆ ನಮಗಿರಲಿ ಶುಭವಾಗಲಿ ಬಾಳು ಬೆಳಕಾಗಲಿ ಪನ್ಪಿಡೆಚ್ಚುತ್ತ ಅಮ್ಮನ ಪಾತೆರುಣು ಈ ಪೊರ್ತುಡು ನೆನವರಿಕೆ ಮಲ್ತೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬೆಳ್ತಂಗಡಿ ತಾಲೂಕು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ತಾಲೂಕು ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಕಾರ್ಯಕ್ರಮ ನೆತ್ತ ಒಟ್ಟು ಬಲಟ್ಟೆ ಗಾಂಧಿ ಸ್ಮೃತಿ ಬೊಕ್ಕ ನವಜೀವನ ಸಮಿತಿ ಸದಸ್ಯರನ್ನ ಮಹಾ ಸಮಾವೇಶ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಲಾಭವನಡಿ ಈ ಪೊರ್ತುಗಾನಗ ಪುಟ್ಟಿನ ಚಿತ್ತ ಬೇರೆ ಬೆಳ್ತಂಗಡಿ ತಾಲೂಕು ಇನಿ ಅರಳಿನ ಚಿತ್ತ ಊರು ಕರ್ನಾಟಕ ಆದಿತ್ಯ ನಂಡಲ ಮೂಲ ಬೇರೆಡು ನಮ್ಮ ಮಾತೆರ್ಲ ಒಟ್ಟಾಪುರ ಚಿತ್ತ ಪರ್ವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುತ್ತಾರೆ ಕಾಸಿಂ ಮಲ್ಲಿಗೆ ಮನೆ ಅಧ್ಯಕ್ಷರೇ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ತಾಲೂಕು ಮೆರಣ ನಮ್ಮ ಮಾತೆರ ಪರವಾದ ಅತ್ಯಂತ ಪ್ರೀತಿಡು ಸ್ವಾಗತಿಸುವ ಬಂದುಲ್ಲ ವೇದಿಕೆಗೆ ಎದುಕೊಂಡೊಂದುಲ್ಲ. KM ಅಬುಬಕರ್ ಸಿದ್ದಿಕ್ ಮುಂಟುಗೋಳಿ ಧರ್ಮಗುರುಗಳು ಪ್ರಧಾನ ಸಂಪಾದಕರು ಆಲ್ ಔಲ್ ಫಾರ್ ವಾರದ ಪತ್ರಿಕೆ ಕುಡ್ಲ ಮೆರೆಲ್ಲ ಅತ್ಯಂತ ಭಕ್ತಿಡೆ ಚಾವಡಿಗೆ ಎದ್ದುಕೊಂಡೊಂದುಲ್ಲ ಶ್ರೀ ಕೆ ವಸಂತ ಸಾಲೆನ್ರೆ ಸ್ಥಾಪಕ ಗುರುಕಾರ್ರೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ತಾಲೂಕು ಶ್ರೀ ಪದ್ಮನಾಭ ಶೆಟ್ಟಿ ಜಿಲ್ಲಾ ಅಧ್ಯಕ್ಷರೇ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀ ವಸಂತ ಸಾಲೆನ್ರೆ ಪ್ರಾದೇಶಿಕ ನಿರ್ದೇಶಕರೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವಿಮಾ ವಿಭಾಗ ಕೇಂದ್ರ ಕಚೇರಿ ಧರ್ಮಸ್ಥಳ ಶ್ರೀ ಮಹಾಬಲ ಕುಲಾಲ್ರೆ ಜಿಲ್ಲಾ ನಿರ್ದೇಶಕರೇ ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಜಿಲ್ಲಾ ನಿರ್ದೇಶಕರೇ ಸೀತಾರಾಮ್ ಆರ್ ಅಧ್ಯಕ್ಷರೇ ಪ್ರಗತಿ ಬಂಧು ಸ್ವಸಹಾಯ ಸಂಘಲ್ನ ಕೇಂದ್ರ ಒಕ್ಕೂಟ ಬೆಳ್ತಂಗಡಿ ಸದಾನಂದ ಬಂಗೇರ್ರೆ ಅಧ್ಯಕ್ಷರೇ ಪ್ರಗತಿ ಬಂಧು ಸ್ವಸಹಾಯ ಸಂಘಲ್ನ ಕೇಂದ್ರ ಒಕ್ಕೂಟ ಬೆಳ್ತಂಗಡಿ ಮೊಗಲಿನ ಮಾತೆರೆಲ್ಲ ವೇದಿಕೆಗೆ ಅತ್ಯಂತ ಪ್ರೀತಿಡೆ ಬರಮಲ್ ತೊಂದುಲ್ಲ ನೆತ್ತ ಒಟ್ಟಿಗೆ ಜನಜಾಗೃತಿ ವೇದಿಕೆಯನ್ನು ಮೂಲ ಬೇರಾದ ಕಟ್ಟುನೇಟೆ ತನ್ನಡೆ ಆಯ್ನ ಚಿತ್ತ ಸೇವೆಯನ್ನು ಕೊರಲ ಚಿತ್ತ
ಜನಜಾಗೃತಿ ವೇದಿಕೆದ ಮಾಜಿ ಅಧ್ಯಕ್ಷರಾಯಣಿ ಚಿತ್ನ ವೆಂಕಟರಾಯ ಅಡೂರು, ಶಾರದಾ ರೈ, ಡಿ.ಎ. ರೆಹಮಾನ್ ರೇ, ಕಿಶೋರ್ ಹೆಗ್ಡೇರೆ, ಪ್ರತಾಪ್ ಸಿಂಹ ನಾಯಕರೇ, ತಿಮ್ಮಪ್ಪ ಗೌಡ್ರು ಬೆಳಾಲ್ ಮೊದಲಿನ ಮಾತೆರೆಲ್ಲ ಚಾವಡಿಗೆ ಮೋಕೆಡು ಎದುಕೊನೊಂದುಲ್ಲ. ಮಂಜುನಾಥ ನಮೋ ಮಂಜುನಾಥ, ಮಂಜುನಾಥ ಸ್ವಾಮಿ ಮಂಜುನಾಥ, ಮಂಜುನಾಥ ಸ್ವಾಮಿ ಮಂಜುನಾಥ. ಈ ಪೊರ್ತುಗಾನಗ ಧರ್ಮಪಾತೆರುಡು ನುಡಿಕೊರ್ಪುಣ ಚಿತ್ತ ಶ್ರೀ ಹರೀಶ್ ಧರ್ಮದರ್ಶಿಲು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿ ಮೆರೆಣು ಅತ್ಯಂತ ಭಕ್ತಿಡೆ ಕೈ ಮುಗಿದು ಸ್ಮರಣೆ ದೊಟ್ಟುಗು ಚಾಬಡಿಗೆ ಎದುಕೊನೊಂದುಲ್ಲ ಭಕ್ತಿದ ಪೊರ್ತು ಈ ಸಾನ್ನಿಧ್ಯಡ್. ಈ ಪೊರ್ತುಗಾನಗ ವಲಯಾಧ್ಯಕ್ಷರನ್ನ ವೇದಿಕೆಗೆ ಬರಮಲ್ಪುಣ ಚಿಂದ ಪೊರ್ತು ಸತೀಶ್ ಶೆಟ್ಟರ್ ಗುತ್ತು ಅರಸಿನಮಕ್ಕಿ ವಲಯದ ವಲಯಾಧ್ಯಕ್ಷರೇ, ನಾಮದೇವ್ ರಾವ್ ಮುಂಡಾಜ ವಲಯದ ವಲಯಾಧ್ಯಕ್ಷರೇ, ಪುಷ್ಪ ಆರ್ ಶೆಟ್ರೆ ಉಜಿರೆ ವಲಯದ ವಲಯಾಧ್ಯಕ್ಷರೇ, ಮೋಹನ್ ಗೌಡರೇ ಕೊಕ್ಕಡ ವಲಯದ ವಲಯಾಧ್ಯಕ್ಷರೇ, ಚಂದ್ರಶೇಖರ್ ಇಂದಬೆಟ್ಟು ವಲಯದ ವಲಯಾಧ್ಯಕ್ಷರೇ, ರಾಜೇಂದ್ರ ಇಂದ್ರೇರೆ ನೆರಿಯ ವಲಯದ ವಲಯಾಧ್ಯಕ್ಷರೇ, ಪುರುಷೋತ್ತಮರೇ ಬೆಳ್ತಂಗಡಿ ವಲಯದ ವಲಯಾಧ್ಯಕ್ಷರೇ, ವಸಂತ ಸುವರ್ಣರೇ ಲಾಯ್ಲ ವಲಯದ ವಲಯಾಧ್ಯಕ್ಷರೇ, ರಾಜೇಶ್ ಎಂಕೆ ಧರ್ಮಸ್ಥಳ ವಲಯದ ವಲಯಾಧ್ಯಕ್ಷರೇ, ವೇಣೂರು ವಲಯದ ವಲಯಾಧ್ಯಕ್ಷರೇ ಮೋಹನ್ ಅಣ್ಣಿಂಡೆ, ಹೊಸಂಗಡಿ ವಲಯದ ವಲಯಾಧ್ಯಕ್ಷರೇ ಸುಬ್ಬಣ್ಣ ಪೂಜಾರಿ, ಕಣಿಯೂರು ವಲಯದ ವಲಯಾಧ್ಯಕ್ಷರೇ ಪ್ರಫುಲ್ಲ ಚಂದ ಅಡ್ಯಂತಾಯ, ತಣ್ಣೀರು ಪಂತ ವಲಯದ ವಲಯಾಧ್ಯಕ್ಷರೇ ಪ್ರಭಾಕರ ಪುಸಂದೋಡಿ, ಮಡಂತ್ಯಾರು ವಲಯದ ವಲಯಾಧ್ಯಕ್ಷರೇ ಪದ್ಮನಾಭ ಸಾಲೆಂಡ್ರೆ, ನಾರಾಯಣ ವಲಯದ ವಲಯಾಧ್ಯಕ್ಷರೇ ನಿತ್ಯಾನಂದ ರಾವರೇರೆ, ಅಲದಂಗಡಿ ವಲಯದ ವಲಯಾಧ್ಯಕ್ಷರೇ ನಾರಾಯಣ ಸಾಲೆಂಡ್ರೆ, ಗರಡಾಡಿ ವಲಯದ ವಲಯಾಧ್ಯಕ್ಷರೇ ಹರೀಶ್ ಕೋಟೆ ಅಂಡ್ರೆ, ಗುರುವಾನೆಕೆರೆ ವಲಯದ ವಲಯಾಧ್ಯಕ್ಷರೇ ನೇಮಿರಾಜ್ಯ ಸಮಿತಿರೇನೆ ಅತ್ಯಂತ ಭಕ್ತಿಡೆ ವರ ಜೋರೈನ ಯೋಜನೆದ ಕೈಚಪ್ಪಾಳೆದ ಮೂಲಕವಾದ ಸ್ವಾಗತಿಸಬಂದುಲ್ಲ. ಚಪ್ಪಲೆ ಯಾವಂದು ನಂಬರ್ 3 1 2 3 ಚಪ್ಪಾಲೆ ಸ್ಟಾರ್ಟ್. ಚಪ್ಪಲೆ ನಲ್ಲ ಯಾವಂದು ಸರಿಯಾಗಿ ನೆಚ್ಚಿನ ರೀತಿ ಇಡ್ಬೋದು ಗೊತ್ತಾಯ್ತು ನನ್ನ ನಮ್ಮ ಕೈ ಕಟ್ಟದೆ ಉಂಟುಗ ಕಟ್ಟು ನಕ್ಲಿಗೆ ಬೊಟ್ಟು ನಕ್ಲಿಗೆ ಅಡ್ಡ ಮಲ್ಪನ ಬರ್ಚಿ ಚಪ್ಪಾಲೆ ಸ್ಟಾರ್ಟ್. ಕೊಡಂಜಿ ರಡಮುಜಿ ಅಡ್ಡ ಬೋರ್ನು ನಿಖಲ್ ದಯಮಲ್ತದ ಕೈ ನಡೆಗೆ ಉಂತಲೆ ಬೊಟ್ಟರ ಬೋರ್ಚಿ ಚಪ್ಪಾಲೆ ಸ್ಟಾರ್ಟ್. ಬಳಂಜೆಯದ ವಲಯಾಧ್ಯಕ್ಷರಾಣಿಚಿತ ಪ್ರಮೋದ್ ಜೈನ್ ಮೆರೆಲ್ಲ ನವನ ಮಾತಿನ ಪರವಾದ ಚಾವಡಿಗೆ ಬರಮಲ್ತೊಂದುಲ್ಲ. ಮಾತ ವಲಯದ ವಲಯಾಧ್ಯಕ್ಷರೇನು ಈ ಸಾನ್ನಿಧ್ಯಡೆ ಜನಜಾಗೃತಿ ವೇದಿಕೆದ ಪುಣ್ಯ ಪರ್ವಡೆ ಇದು ಕೊನ್ನಚಿತ್ನ ಪೊರ್ಲು. ಶೌರ್ಯದ ಕ್ಯಾಪ್ಟನ್ ಸತೀಶ್ ಮತ್ತು ರಾಘವೇಂದ್ರ, ಮಾಸ್ಟರ್ ಸ್ನೇಕ್ ಪ್ರಕಾಶ್, ಶ್ರೀ ಧರ್ಮಸ್ಥಳ ಶೌರ್ಯ ನಿರ್ವಹಣಾ ಕಾರ್ಯಕ್ರಮದ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಶ್ರೀ ಧರ್ಮಸ್ಥಳ ಶೌರ್ಯ ವಿಪತ್ತು ಘಟಕದ ಕ್ಯಾಪ್ಟನ್ ಮತ್ತು ಮಾಸ್ಟರ್ಗಳನ್ನು ಎರಡೂ ಭಾಗದ ಕ್ಯಾಪ್ಟನ್ ಮತ್ತು ಮಾಸ್ಟರ್ಗಳನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಸಂತೋಷ್ ಬೆಳ್ತಂಗಡಿ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ತಂಡದ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ವಂದನೀಯ ಸ್ವಾಮಿ ಕ್ಲಿಫರ್ಡ್ ಪಿಂಟೋ, ಮುಖ್ಯೋಪಾಧ್ಯಾಯರು ಹೋಲಿ ರೆಡಿಮೇಡ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬೆಳ್ತಂಗಡಿ ಇವರನ್ನು ಅತ್ಯಂತ ಭಕ್ತಿಯ ಸಾನ್ನಿಧ್ಯಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಕಾರ್ಯಕ್ರಮದ ಪ್ರಥಮದಲ್ಲಿ ದೇವರನ್ನು ಪ್ರಾರ್ಥಿಸುವ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಕೋರಲಿದ್ದಾರೆ ಎಸ್ಟಿಎಂ ಆಂಗ್ಲ ಮಾಧ್ಯಮ ಶಾಲೆ ಬೆಳ್ತಂಗಡಿ, ಎಸ್ಟಿಎಂ ಪದವಿ ಪೂರ್ವ ರೇಂಜರ್ಸ್ಗಳಿಂದ ಹಾಗೂ ಸ್ಕೌಟ್ ಹಾಗೂ ಗೈಡ್ಸ್ ವಿದ್ಯಾರ್ಥಿಗಳಿಂದ ದೇವರ ಮೊದಲಾಗಿ ಪ್ರಾರ್ಥನೆ. ಎಲ್ಲರೂ ಎದ್ದು ನಿಂತು ಭಕ್ತಿಯಲ್ಲಿ ಒಂದಾಗಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್
ಎಸ್ಟಿಎಂ ಆಂಗ್ಲ ಮಾಧ್ಯಮ ಶಾಲಾ ಬೆಳ್ತಂಗಡಿ, ಎಸ್ಟಿಎಂ ಪದವಿ ಪೂರ್ವ ರೇಂಜರ್ಸ್ ಹಾಗೂ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಅತ್ಯಂತ ಹೃದಯಪೂರ್ವಕ ವಂದನೆಗಳು. ಕಾರ್ಯಕ್ರಮದ ಒತ್ತು ತಾಂಗಡ ಬಲಪತ್ತದ ಚಾಬಡಿಡು ವಿರಾಜಮಾನ ಆಯ್ನೆಚ್ಚಿನ ಮಾತ ಧರ್ಮದರ್ಶನೇನು ಗುರುಕುಲೇನು ಮಾತ ಶಕ್ತಿಗೆ ಪೊಂಬಾಟ ಮಲ್ಪುಣಿಚಿನ ಪರಮ ಪೂಜ್ಯ ಕಾವಂದಿರನ ಜನಜಾಗೃತಿ ಆಂದೋಲನಗೆ ಬೆರಿತಾಂಗು ಕೊರನಚಿನ ಮಾತ ಬೆನ್ನೇರಿನ ಮೂಕೆ ಎದುಕೊಂಡು ಮೇರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ನಿರ್ದೇಶಕರು ಮಹಾಬಲ ಕುಲಾಲ್ ಸರ್. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಮಾತ ಧರ್ಮದೇವತೆಲಿನ ಭಕ್ತಿ ಪ್ರಾರ್ಥಿಸುವುದು ಪೂಜ್ಯ ಕಾವಂದಿರನ ಅಂಚನೆ ಮಾತೃಶ್ರೀ ಅಮ್ಮನ ಆಶ್ರಯ ನಟ್ಟೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಳ್ತಂಗಡಿ ತಾಲೂಕು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ತಾಲೂಕು, ಸೌರ್ಯ ವಿಪತ್ತು ನಿರ್ವಹಣಾ ಕಾರ್ಯಕ್ರಮ ನಿತ್ತ ಸಂಯುಕ್ತ ಆಶ್ರಯ ನಡುಪುನಂಚಿನ ಗಾಂಧಿ ಜಯಂತಿ ಈ ಕಾರ್ಯಕ್ರಮದ ಈ ಸಭೆಟ್ ಉಪುನಂಚಿನ ಮಹಾತ ಗಣ್ಯ ಅತಿ ಗಣ್ಯರೇ, ಎದುರು ಬಾಗಡು ಪುನಃ ಮಹಾತ ನವಜೀವನ ಸಮಿತಿ ಸದಸ್ಯರೇ, ವಿಪತ್ತು ಬೊಕ್ಕ ಜನಜಾಗೃತಿ ಕಾರ್ಯಕ್ರಮದ ಮಾತ ಪದಾಧಿಕಾರಿನಕ್ಲೆ, ಜ್ಞಾನ ವಿಕಾಸ ಕಾರ್ಯಕ್ರಮ ಅಂಚನೆ ಒಕ್ಕೂಟದ ಮಾತ ಪದಾಧಿಕಾರಿನಕ್ಲೆ ಬಹುಶಃ ಸುಮಾರು 30 ವರ್ಷದ ದುಂಬು ಗ್ರಾಮೀಣಾಭಿವೃದ್ಧಿ ಯೋಜನೆ ಶುರುವಾಯಿನೇತ ಬೇರೆ ಬೇರೆಕ್ ಒಂಜಿ ವ್ಯಕ್ತಿಗೆ ದುಶ್ಚಟ ದುರಭ್ಯಾಸ ಅತನ ಬೊರ್ಚನ್ನ ಒಂಜಿ ಚಟ ಆಯನ ವ್ಯಕ್ತಿಗೆ ಆವರಿಸಂದಂಡ ಆ ಕುಟುಂಬ ಅತನ ಆ ವ್ಯಕ್ತಿ ದುಮ್ಮುಗು ಅಭಿವೃದ್ಧಿ ಇನ್ನು ಸಾಧ್ಯ ಆವಂದು ಪಂಪಂಚಿನ ಒಂಜಿ ಮಲ್ಲ ಅಭಿಪ್ರಾಯದ ಮಿತ್ತು ಪ್ರಾರಂಭ ಆಯ್ನವೇ ಜನಜಾಗೃತಿ ಕಾರ್ಯಕ್ರಮ. ಪ್ರಾರಂಭಡು ನಂಗೆ ಮಾತ ಗೊತ್ತಿತ್ತಲ ಕೊನೆ ಸಾರಾಯಿ ನಿಷೇಧ ಮಲ್ಪುಣಂಚಿನ ಮಲ್ಲ ಅಭಿಯಾನ ಸುರುಟು ಪ್ರಾರಂಭ ಆನಾಗ ಜನಕಲ್ನ ಬೆಂಬಲದ ಮಿತ್ತು ಒಂಜಾತ್ ಐಕ್ ಶಕ್ತಿ ದಿಂಜಿದು ಬತ್ತನು ಅವೇಡ್ದು ಬೊಕ್ಕ ಜನಕಲ್ನ ಮನಸ್ಸು ಪರಿವರ್ತನೆ ಮಲ್ಪುಣಂಚಿನ ಮಲ್ಲ ಯೋಚನೆಯನ್ನು ದಿಟ್ಟೊಂದು ಪೂಜ್ಯ ಕಾವಂದಿರ ಪಾಡ್ನವು ಮಧ್ಯವರ್ಜನ ಶಿಬಿರ ಜೊತೆಟ್ ಇನೇ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಒಂಜಿ ವ್ಯಕ್ತಿನ ಜೀವನಡು ಈ ಒಂಜಿ ಚಟಕ್ಕೆ ಬಲಿಯಾಯಿಂದಂಡ ಬಹುಶಃ ಆ ಇಲ್ಲು ಕನ ನೀರ್ದ ಗೋಲು ಒಂಜಿ ವಿದ್ಯಾರ್ಥಿ ದೆಸೆಟ್ಟು ಒಂಜಿ ದುಶ್ಚಟಕ್ಕೆ ಆತನ ದುರಭ್ಯಾಸಕ್ಕೆ ಬಲಿಯಾಂಡ ಆ ವಿದ್ಯಾರ್ಥಿನ ಎಂಚಿನ ಶಿಕ್ಷಣದ ಮಟ್ಟ ಉಂಡು ಖಂಡಿತವು ಸುಧಾರಣೆ ಸಾಧ್ಯಜ್ಜಿ ಕಲ್ತದ್ದು ದುಂಬು ಬರ್ರೆ ಬಲ್ಲಿ ಬಣ್ಪ ದೃಷ್ಟಿಡು ಸ್ವಾಸ್ಥ್ಯ ಸಂಕಲ್ಪ ಅವೇ ರೀತಿ ಮಧ್ಯವರ್ಜನ ಶಿಬಿರನ ರಡ್ಡೆನ ಜೊತೆಟ್ಟು ಅಮ್ಮೊಂದು ಬಹುಶಃ ಇನಿ ಪುಟ್ಟದು ಬತ್ತಿನ ಅಂಚಿನ ಈ ಬೆಳ್ತಂಗಡಿ ತಾಲೂಕು ಪ್ರಾರಂಭ ಆಯಿನ ಈ ವೇದಿಕೆ ಇನಿ ರಾಜ್ಯ ಮಟ್ಟಡು ಭಾರಿ ಮಲ್ಲ ರೀತಿಡು ಇನಿ ಬೊಳೆದು ಮಲ್ಲ ಹೆಮ್ಮರ ಆತನು. ನಮ್ಮ ಈ ತಾಲೂಕು ಬಹುಶಃ ಒಂದು ನಂಗೆ 30ನೇ ವರ್ಷ ಇನಿ ನಮ್ಮ ಮಾತ ಸೇರೊಂದ. ಈ ಗಾಂಧಿ ಜಯಂತಿ ದಿನ ನಮ್ಮ ಮಧ್ಯ ಮುಕ್ತರನ ಒಂದು ಅಭಿನಂದನಾ ಕಾರ್ಯಕ್ರಮ ಐತೊಟ್ಟಿಗೆ ಬೇತೆ ಬೇತೆ ಧರ್ಮದರ್ಶಲಿನ ಸ್ವಾಮಿಲಿನ ಅಂಚನೆ ಈ ನಾಡದ ಹಿತ ಚಿಂತಕರನ ಮಾರ್ಗದರ್ಶನ ಎತ್ತುನಂಚಿನ ನಮ್ಮ ನಿತ್ಯದ ಕಾರ್ಯಕ್ರಮ ಅವೇ ರೀತಿ ಇನಿ ನಮ್ಮ ಈ ಒಂಜಿ ಗಾಂಧಿ ಜಯಂತಿ ಈ ಕಾರ್ಯಕ್ರಮಕ್ಕೆ ಈ ಸಭೆತ ಅಧ್ಯಕ್ಷತೆಯನ್ನು ವಹಿಸೋಣಂಚಿನ ಬೆಳ್ತಂಗಡಿ ತಾಲೂಕದ ಜನಜಾಗೃತಿ ವೇದಿಕೆದ ಅಧ್ಯಕ್ಷರು ಆಯ್ನ ಗೌರವಾನ್ವಿತ ಕಾಸಿಂ ಮಲ್ಲಿಗೆ ಮನೆ ಮೇರೆಗೆ ಮಾತ ಜನಜಾಗೃತಿ ಕಾರ್ಯಕ್ರಮದ ಪರವಾದ ವಿಪತ್ತು ಬೊಕ್ಕ ಪ್ರಗತಿ ಒಂದು ಸ್ವಸಹಾಯ ಸಂಘದ ಪರವಾದ ಪ್ರೀತಿಪೂರ್ವಕವಾದ ಅರೇನು ಆರ್ಥಿಕವಾದ ಸ್ವಾಗತ ಮಲ್ತೊಂದಿಲ್ಲ. ಕಾಸಿಂ ಮಲ್ಲಿಗೆ ಮನೆ ಮೇರೆಗೆ ಜನಜಾಗೃತಿ ವೇದಿಕೆದ ಕಾಸಿಂ ಮಲ್ಲಿಗೆ ಮನೆ ಮೇರೆಗೆ ವೆಂಕಟರಾಯ ಅಡೂರು ಮೇರೆ ಬತ್ತದೆ ಪೂನು ಕೊರ್ದು ಶಾಳ್ಪಾಡ್ದು ಈ ಪೊರ್ತುಡು ಮಾನವಡು ಅರೇನು ಎದುಕೊಂಡು ಪಂದು ಬಿನ್ನೆ ಮಲ್ತೊಂದುಲ್ಲೆ ಹಿರಿಯರು ಇನ್ನಿತ ದಿನ ಜನಜಾಗೃತಿ ವೇದಿಕೆದ ಕಾರ್ಯಕ್ರಮಕ್ಕೆ ಬತ್ತದ ಮಚ್ಚಿದ್ದ ವೆಂಕಟರಾಯ ಅಡೂರು ಮೇರೆ ಸ್ವಾಗತಿಸಲು
ಅವೇ ರೀತಿ ಈ ಕಾರ್ಯಕ್ರಮಕ್ಕೆ ನಂಗೆ ಮಾತ ದಿವ್ಯ ಸಂದೇಶ ಕೊರಿಯರೆ ನಮ್ಮ ಪಕ್ಕದ ಬೆಳಾಲು ಈ ಭಾಗದ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿ ಮೂಲತ ಧರ್ಮದರ್ಶಿಗಳು ಗೌರವಾನ್ವಿತ ಶ್ರೀ ಹರೀಶ್ ನಮ್ಮೊಟ್ಟಿಗೆ ಒಳ್ಳೆಯರು ಅರೆಗೆ ನಿಕ್ಲ ಮಾತೆರ್ನ ಸೇರ್ತನ ಜನಸ್ತೋಮದ ಪರವಾದ ಭಕ್ತಿಪೂರ್ವಕ ಸ್ವಾಗತನ ಬಯಸೊಂದುಳ್ಳೆ. ಧರ್ಮಪೀಠೋಡು ಸಾನ್ನಿಧ್ಯ ಆದೆ ಭಕ್ತಿದ ನುಡಿ ಕೊಡ್ದು ಸಾವಿರದ ಕುಟುಂಬದ ಬುಳೆಚಿಲೆಗೆ ಎಗ್ಗೆನು ಕೊರನ ಚಿತ್ತ ಧರ್ಮದರ್ಶಿಲೆಗೆ ಸೀತಾರಾಮ್ ಆರ್ ಬೊಕ್ಕ ಕಿಶೋರ್ ಎಗ್ಡೇರೆ ಮಾಸ್ಟರ್ ಸಂತೋಷ್ ಏರೆ ಬತ್ತದೆ ಇನ್ನಿತ ಸಾನ್ನಿಧ್ಯ ಬಯನಿಚಿತ ಈ ಕೂಟಗೂ ಆರು ಬತ್ತದೆ ಪದ್ಮ ಭಾವನ ಮಲ್ತೇರೆ ಈ ಕೂಟನೆ ಅರೆಣ ಪುಗೆಲ ಮಾರ್ಗಿಲ್ಗೆ ಶಾಲಿನ ಪಾಡ್ದೆ ಕೈಕ ಪೂಗುಚ್ಚೋನು ಕೊಡ್ದು ಅರೆಣೆ ಧರ್ಮ ಸಾನ್ನಿಧ್ಯ ಬಯನಿಚಿತ ಬದುಕು ಕಟ್ಟು ನಚಿತ್ನ ನವಜೀವನ ಸಮಿತಿದ ಸಮಾವೇಶ ಕಾರ್ಯಕ್ರಮಡೆ ಅತ್ಯಂತ ಪ್ರೀತಿಯ ಸ್ವಾಗತಿಸ ಬಂದುಲ್ಲ. ಅವೇ ರೀತಿ ನನ್ನೋರಿ ನಂಕೈನಿ ಭಿನ್ನರಾದ ಈ ವಿಷಯದ ಕುರಿತು ಭಾರಿ ಪೊರ್ಲುಡು ಮಾರ್ಗದರ್ಶನ ಕೊರಿಯರೈತಿನ ಅಂಚಿನ KM ಅಬೂಬಕ್ಕರ್ ಸಿದ್ದಿಕ್ ಮಂಟುಕೋಳಿ ಧರ್ಮಗುರುಕುಳು ಅಂಚನೆ ಪ್ರಧಾನ ಸಂಪಾದಕರು ಆಲ್ಲಾನ್ ಸರ್ ವಾರಪತ್ರಿಕೆ ಮಂಗಳೂರು ಬೇರೆ ನಮ್ಮೊಟ್ಟಿಗೆ ಒಳ್ಳೆಯರು ಬೇರೆನೆ ಜನಜಾಗೃತಿ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾದ ಗೌರವಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದುಲ್ಲೆ. ಅವೇತು ಕಾರ್ಯಕ್ರಮದ ಧರ್ಮದ ನುಡಿಕೊರನ ಚಿತ್ನ ಧರ್ಮಗುರುಕ್ಲೇನೆ ಅತ್ಯಂತ ಪ್ರೀತಿಯ ಸ್ವಾಗತಿಸ ಒಂದು ಮೇರೆಗೆ DA ರೆಹಮಾನ್ ಮೇರೆ ಪೂನು ಕೊಡ್ದು ಈ ಪುರ್ತುಡು ಅರಿಣ ಮಾನವಡು ಈ ಕೂಟಗೆ ಶಾಲಿನ ಪಾಡ್ದು ಅರಿಣ ಎದುಕೊಂಡೋಡು ಪಂದೆ ಭಿನ್ನ ಮಲ್ತೊಂದುಲ್ಲೆ ಈ ಪುರ್ತುಡು ಅರಿಣ ಮೋಕೆಡೆ ಎದುಕೊಂಡ ಚಿತ್ನ ಪೊರ್ಲು. ನನ್ನೋರಿ ಈ ಕಾರ್ಯಕ್ರಮಕ್ಕೆ ನಂಗೆ ಮಾತ ಮಾರ್ಗದರ್ಶನ ಮಲ್ಪರೆ ಒಳ್ಳೆ ರೆಡಿಮೇರೆ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲು ಬೆಳ್ತಂಗಡಿ ನೆತ್ತ ಮುಖ್ಯ ಗುರುಕುಳು ಅಂಚನೆ ಒಂದನೆಯ ರೆವರೆಂಡ್ ಫಾದರ್ ಆ್ಯಂಡ್ ಅಂಚಿನ ಕ್ಲಿಫರ್ಡ್ ಫಿಂಟೋ ಬೇರೆ ನಮ್ಮೊಟ್ಟಿಗೆ ಒಳ್ಳೆಯರು ಅರೆಣ್ಣ ಈ ಕಾರ್ಯಕ್ರಮ ಗೌರವಯುತವಾದ ಸ್ವಾಗತ ಮಲ್ತೊಂದುಲ್ಲೆ. ಅವೇತು ಜೋಕ್ಲಿಗೆ ತನ್ನ ವಿದ್ಯಾಭ್ಯಾಸದ ನುಡಿಕೆ ತನ್ನ ಪಾವನ ಆಪನ ಚಿತ್ನ ಪೊರ್ತುನು ಕೊರ್ದು ಪಾವನ ಮಲ್ತನ ಚಿತ್ನ ಬದುಕೆ ಗೌರವಾನ್ವಿತ ಮುಖ್ಯೋಪಾಧ್ಯಾಯರು ಮೇರೆಗೆ ಈ ಸಂದರ್ಭಡು ಅತ್ಯಂತ ಪ್ರೀತಿಡೆ ಸ್ವಾಗತಿಸ ಒಂದು ಮೇರೆಗೆ ಮಾನ್ಯ ಯೋಜನಾಧಿಕಾರಿ ಬೆಳ್ತಂಗಡಿ ತಾಲೂಕು ಬೊಕ್ಕ ಗುರುವೈನಕೆರೆ ತಾಲೂಕುದ ಯೋಜನಾಧಿಕಾರನಕ್ಲೆ ಒಟ್ಟು ಜೊತೆಯಾದ ಬತ್ತದೆ ಶಾಲೆನ ಪಾಡ್ದು ಪೂನು ಕೊಡ್ದು ಅಕ್ಲೇನ ಮಾನಾವಡು ಈ ಪುರ್ತುಡು ಗೌರವಾನ್ವಿತ ಮುಖ್ಯೋಪಾಧ್ಯಾಯರು ಧರ್ಮಪೀಠದ ಶಕ್ತಿ ಮೇರೆನೆ ಈ ಪುರ್ತುಡು ಮಾನವನ ಚಿತ್ನ ಬರಲು. ನನ್ನೋರಿ ಈ ಕಾರ್ಯಕ್ರಮ ಉಪನಾರು ಬಹುಶಃ ಗ್ರಾಮೀಣಾಭಿವೃದ್ಧಿ ಯೋಜನೆ ಜನಜಾಗೃತಿ ಕಾರ್ಯಕ್ರಮನ ಪ್ರಾರಂಭ ಮಲ್ತಿನಲ್ಲಿ ಪಡೆದು ಅವೇತೋ ಶ್ರಮ ಪಾಡದು ಹಲ್ಲಿಡು ಗ್ರಾಮ ಮಟ್ಟದ ಈ ಸಂಘಟನೆ ಬೊಲೆಚಿಲ್ ಮಲ್ಪರೆ ಪ್ರಯತ್ನ ಮಲ್ತಿನ ಅಂಚಿನ ಗೌರವಾನ್ವಿತ ವಸಂತ ಸಾಲಿಯಾನ್ ಬಹುಶಃ ಇನಿ ಆರು ನಮ್ಮ ಸ್ಥಾಪಕ ಅಧ್ಯಕ್ಷರು ಮಾತ್ರ ತಂದೆ ಸದಾ ಈ ಒಂಜಿ ಪ್ರಾಯಡ್ಲ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಮಲ್ಪನಾರು ಇನಿ ನಂಗೆ ಮಾರ್ಗದರ್ಶನ ಮಲ್ಪರೆ ಒಳ್ಳೆಯರು ಅರೇನು ಈ ಕಾರ್ಯಕ್ರಮಕ್ಕೆ ಮಾತ ಜನಜಾಗೃತಿ ವಿಪತ್ತು ಬೊಕ್ಕ ಪ್ರಗತಿ ಒಂದು ಸ್ವಸಹಾಯ ಸಂಘಗಳ ಒಕ್ಕೂಟದ ಪರವಾದ ಗೌರವಪೂರ್ವಕವಾದ ಸ್ವಾಗತ ಮಲ್ತೊಂದು. ಸ್ಥಾಪಕ ಗುರುಕರ್ರಿಗೆ ಗಿರೀಶ್ ವಲಯಾಧ್ಯಕ್ಷರೇ ಶಾಲೆನ ಪಾಡ್ದು ಪೂನು ಕೊಡ್ದು ಈ ಪುರ್ತುಡು ಅರಿಣ ಮಾನಾವಡು ಮೋಕಿಡೆ ಎದುಕೊಂಡು ಬಂದ ಭಿನ್ನ ಮಲ್ತೊಂದುಲ್ಲೆ. ಗಿರೀಶ್ ವಲಯಾಧ್ಯಕ್ಷರೇ ವೇನೂರು. ನನ್ನೋರಿ ಬಿನ್ನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಜನಜಾಗೃತಿ ಕಾರ್ಯಕ್ರಮದ ಒಂಜಿ ರೂವಾರಿನ ಹೊತ್ತೊಂದು ಅಂಚಿನ ಶ್ರೀ ಪದ್ಮನಾಭ ಶೆಟ್ರು
ಬಹುಶಃ ಬೇತೆ ಬೇತೆ ಕಾರ್ಯಕ್ರಮದ ಒತ್ತಡ ಇತ್ತನಲ್ಲ ಈ ಜಿಲ್ಲೆದ ಈ ಕಾರ್ಯಕ್ರಮಕ್ಕೆ ಪ್ರೀತಿದಿದ ಬತ್ತಿನಂಚಿನ ಶ್ರೀಯುತ ಪದ್ಮನಾಭ ಶೆಟ್ರೇನೆ ನಮ್ಮ ಮಾತ ಕಾರ್ಯಕ್ರಮದ ಪರವಾದ ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದ ಸ್ವಾಗತ ಮಲ್ತೊಂದು ಗೌರವಾಣಿ ತೆರಣೆ ಬೆಳ್ತಂಗಡಿ ವಲಯದ ವಲಯಾಧ್ಯಕ್ಷರೇ ಪುರುಷೋತ್ತಮರೇ ಬತ್ತದೆ ಶಾಲೆ ಪಾಡ್ದು ಪೂನು ಕೊಡ್ದು ಅರೆಣ ಮಾನವಡು ಈ ಪೊರ್ತೊಡು ಎದುಕೊಂಡು ಬಂದ ಭಿನ್ನ ಮಲ್ತೊಂದು ನನೋರಿ ಬಿನ್ನೆ ನಮ್ಮ ಈ ಜಿಲ್ಲೆದ ನಿರ್ದೇಶಕ ಕರಾವಳಿ ಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಧಾರವಾಡ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಇತ್ತೆ ಕೇಂದ್ರ ಕಚೇರಿ ವಿಮಾ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾಯಣ ಗೌರವಾನ್ವಿತ ವಸಂತ ಸಾಲಿಯಾನ್ ನಮ್ಮೊಟ್ಟಿಗೆ ಉಳ್ಳೇರಿ ಅರೆಣ್ಣ ನಿಕ್ಲ ಮಾತೇರಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತು ಗೌರವಾಣಿ ತೆರಣೆ ನಿತ್ಯಾನಂದನ್ ಅವರ ಮೇರೆ ಪೂ ಕೊಡ್ದು ಶಾಲೆನ ಪಾಡ್ದು ಈ ಪೊರ್ತೊಡು ಮಾನವಡು ಬಂದ ಭಿನ್ನ ಮಲ್ತೊಂದು ನನೋರಿ ನಮ್ಮ ತಾಲೂಕು ಜನಜಾಗೃತಿ ವೇದಿಕೆದ ನಿಕಟಪೂರ್ವ ಅಧ್ಯಕ್ಷರುಗಳಂದು ಇತ್ತೆ ವಿಧಾನ ಪರಿಷತ್ ಸದಸ್ಯರುಗಳಾಯನಂಚಿನ ಗೌರವಾನ್ವಿತ ಪ್ರತಾಪ್ ಶಿವನಾಯಕ್ ನಮ್ಮೊಟ್ಟಿಗೆ ಉಳ್ಳೇರಿ ಅರೆಣ್ಣ ನಿಕ್ಲ ಮಾತೇರಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ ಗೌರವಾಣಿ ತೆರಿಗೆ ಗುರುವೇಣಿಕೆರೆತ ವಲಯಾಧ್ಯಕ್ಷರಾಣಿ ಚಿತ್ನ ನೇಮಿರಾಜ ಸೀಮಿತ ಮೇರೆ ಬರ್ತದೆ ಗಡ್ಡಡಿ ವಲಯದ ಹರೀಶ್ ಕೋಟೆಂದ್ರ ಬರ್ತದೆ ಈ ಪುರ್ತೊಡು ಶಾಲೆನ ಪಾಡ್ದು ಅರಿನ ಮಾನವಡು ಬಂದ ಭಿನ್ನ ಮಲ್ತೊಂದು ನನೋರಿ ನಮ್ಮ ಬೆಳ್ತಂಗಡಿ ತಾಲೂಕು ಕೇಂದ್ರ ಸಮಿತಿ ಅಧ್ಯಕ್ಷರಾದ ಗೌರವಾನ್ವಿತ ಸೀತಾರಾಮ ಉಳ್ಳೇರಿ ಅರೆಣ್ಣ ನಿಕ್ಲ ಮಾತೇರಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದು ಗೌರವಾಣಿ ತೆರಿಗೆ ವಸಂತ ಸುವರ್ಣ ಲಾಯ್ಲ ವಲಯದ ವಲಯಾಧ್ಯಕ್ಷರು ಬರ್ತದೆ ಶಾಲೆನ ಪಾಡ್ದು ಈ ಪೊರ್ತೊಡು ಅರಿನ ಮಾನವಡು ಬಂದ ಭಿನ್ನ ಮಲ್ತೊಂದು ಅವೇ ರೀತಿ ಗುರುವಾಯಿನಕೆರೆ ತಾಲೂಕದ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಗೌರವಾನ್ವಿತ ಸದಾನಂದ ಬಂಗೇರುಳ್ಳೇರಿ ಅರೆಣ್ಣ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲೆ ಗೌರವಾಣಿ ತೇನೇನು ಹೊಸಂಗಡಿ ವಲಯದ ವಲಯಾಧ್ಯಕ್ಷರಾದ ಚಿತ್ನ ಸುಬ್ಬಣ್ಣ ಪೂಜಾರಿ ಮೇರೆ ಬರ್ತದೆ ಶಾಲೆನ ಪಾಡ್ದು ಪೂನು ಕೊಡ್ದು ಅರಿನ ಮಾನವಡು ಬಂದ ಭಿನ್ನ ಮಲ್ತೊಂದು ಅವೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ತಾಲೂಕು ನಿಕಟಪೂರ್ವ ಅಧ್ಯಕ್ಷರಾಯಣ ಗೌರವಾನ್ವಿತ ಶ್ರೀಮತಿ ಶಾರದ ರೈಕ್ಲೊಳ್ಳೆರೆ ಅರೆಣ್ಣ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ ಗೌರವಾಣಿ ತೆರಿಗೆ ಪುಷ್ಪ ಆರ್ ಶೆಟ್ಟಿ ಉಜಿರೆ ವಲಯದ ಜನಜಾಗೃತಿ ವೇದಿಕೆದ ವಲಯಾಧ್ಯಕ್ಷರು ಬರ್ತದೆ ಪೂನು ಕೊಡ್ದು ಶಾಲೆನ ಪಾಡ್ದು ಈ ಪುರ್ತೊಡು ಅರಿನ ಮಾನವಡು ಬಂದ ಭಿನ್ನ ಮಲ್ತೊಂದು ಅವೇ ರೀತಿ ನನೋರಿ ನಿಕಟಪೂರ್ವ ಅಧ್ಯಕ್ಷರಾಯಣ ಗೌರವಾನ್ವಿತ DA ರೈಮನ್ ಉಳ್ಳೇರೆ ಅರೆಣ್ಣ ಈ ಕಾರ್ಯಕ್ರಮಕ್ಕೆ ನಿಕ್ಲ ಮಾತೇರಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ ಗೌರವಾಣಿ ತೆರಿಣು ಪ್ರಭಾಕರ ಪೊಸಂದೊಡಿ ತಣ್ಣೀರು ಪಂತರ ವಲಯಾಧ್ಯಕ್ಷರು ಬರ್ತದೆ ಶಾಲೆನ ಪಾಡ್ದು ಈ ಪುರ್ತೊಡು ಅರಿನ ಮಾನವಡು ಎದುಕೊಂಡು ಬಂದ ಭಿನ್ನ ಮಲ್ತೊಂದು ಅವೇ ರೀತಿ ಹಿರಿಯರು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಯಣ ಗೌರವಾನ್ವಿತ ವೆಂಕಟರಾಯ ಅಡೂರು ಉಳ್ಳೇರೆ ಅರೆಣ್ಣ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದ ಸ್ವಾಗತ ಮಲ್ತೊಂದು ಗೌರವಾಣಿ ತೆರಿಣು ಪದ್ಮನಾಭ ಸಾಲಿಯನ್ ಮಡತ್ಯಾರ ವಲಯದ ವಲಯಾಧ್ಯಕ್ಷರು ಪೂನು ಕೊಡ್ದು ಶಾಲೆನ ಪಾಡ್ದು ಈ ಪೊರ್ತೊಡು ಮಾನವಡು ಅಲದಂಗಡಿ ವಲಯದ ವಲಯಾಧ್ಯಕ್ಷರಾದ ಚಿತ್ನ ನಾರಾಯಣ ಸಾಲಿಯನ್ ಮೇರೆ ಬರ್ತದೆ ಪೂನು ಕೊಡ್ದು ಶಾಲೆನ ಪಾಡ್ದು ಈ ಪೊರ್ತೊಡು ಮಾನವಡು ಬಂದ ಭಿನ್ನ ಮಲ್ತೊಂದು ಹಿರಿಯರಾಯಣ ನಿಕಟಪೂರ್ವ ಅಧ್ಯಕ್ಷರಾಯಣ ಶ್ರೀಯುತ PK ರಾಜು ಪೂಜಾರರುಳ್ಳೇರೆ ಅರೆಣ್ಣ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ ಗೌರವಾಣಿ ತೆರಿಣು ಇಂದ ಬೆಟ್ಟ ವಲಯದ ವಲಯಾಧ್ಯಕ್ಷರಾದ ಚಿತ್ನ ಚಂದ್ರಶೇಖರ್ ಮೇರೆ ಬರ್ತದೆ ಪೂನು ಕೊಡ್ದು ಶಾಲೆನ ಪಾಡ್ದು ಅರಿನ ಮಾನವಡು ಬಂದ ಭಿನ್ನ ಮಲ್ತೊಂದು
ನನೋರಿ ನಿಕಟಪೂರ್ವ ಅಧ್ಯಕ್ಷರಾಯಣ ಗೌರವಾನ್ವಿತ ತಿಮ್ಮಪ್ಪ ಗೌಡರು ಒಳ್ಳೆಯರು ಅರೆಣ್ಣ ನಿಕ್ಲ ಮಾತಾಡಿನ ಪರವಾದ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಲ್ತೊಂದಲ್ಲ. ರಾಜೇಶ್ ಎಂಕೆ ಧರ್ಮಸ್ಥಳ ವಲಯದ ವಲಯಾಧ್ಯಕ್ಷರು ಬರ್ತದೆ ಪೂನು ಕೊರ್ದು ಶಾಲೆನ ಪಾಡ್ದು ಈ ಪೊರ್ತುಡು ಮಾನವಡು ಪಡಂಗಡಿ ವಲಯದ ವಲಯಾಧ್ಯಕ್ಷರ ನೆಚ್ಚಿದ ಪ್ರಮೋದ್ ಬಲಂಜ ಮೇರ್ಲ ಬರ್ತದೆ ಪೂನು ಪಾಡ್ದು ಪೂನು ಕೊರ್ದು ಶಾಲೆನ ಪಾಡ್ದು ರಡ್ಡು ಜನಲ್ಲ ಮಾನವಡು ಪಂದ ಭಿನ್ನ ಮಲ್ತೊಂದಲ್ಲ. ಪಿ ಕೆ ರಾಜಪೂಜಾರ್ಲೆಲ್ಲ ಈ ಪೊರ್ತುಗಾನಗ ಮಾನವಡು ನನೋರಿ ಬಿಣ್ಣೆರಾಯಣ ಅಂಚಿನ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಯಣ ಶ್ರೀಯುತ ಕಿಶೋರ್ ಹೆಗ್ಡೆ ಉಳ್ಳೇರು ಅರೆಣ್ಣ ನಿಕ್ಲ ಮಾತಾಡಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಲ್ಲ. ಗೌರವನೀಯರಿಗೆ ಮೋಹನ್ ಅಂಡಿಂಜೆ ವೇಣೂರು ವಲಯದ ವಲಯಾಧ್ಯಕ್ಷರು ಬರ್ತದೆ ಶಾಲೆನ ಪಾಡ್ದು ಮಾನವಡು ಈ ಪೊರ್ತುಗಾನಗ ಭಜನಾ ಪರಿಷತ್ತದ ರಾಜ್ಯ ಅಧ್ಯಕ್ಷರ ನೆಚ್ಚಿನ ಚಂದ್ರಶೇಖರ್ ಸಾಲಿಯನ್ನು ಈ ಪೊರ್ತುಗಾನಗ ಆಗಮನ ಮಾಡಿಕೊಡ್ತೀರಿ. ಅರಿಣ್ಣ ನಮ್ಮ ಮಾತಿನ ಪರವಾದ ವಿಶೇಷವಾದ ಗುರುತಿಸ ಒಂದು ಚಾವಡಿದ ಮಿತ್ತಿಗೆ ಬರ ಮಲ್ತೊಂದಿಲ್ಲ. ಅರೆ ಚಾವಡಿಗೆ ಬರ್ತದೆ ವಾಲಗೌಡು ಪಂದ ಭಿನ್ನ ಮಲ್ತೊಂದಿಲ್ಲ. ಸತೀಶ್ ಶೆಟ್ಟಿ ಗುತ್ತು ಅರಸಿನ ಮಕ್ಕದ ವಲಯದ ವಲಯಾಧ್ಯಕ್ಷರೇ ಆಗಮಿಸಿದ್ದೀರಿ. ಮೆರೆಲ್ಲ ನಮ್ಮನ ಮಾತಿನ ಪರವಾದ ವೇದಿಕೆಗೆ ಸ್ವಾಗತ ಮಲ್ತೊಂದಿಲ್ಲ. ವಲಯದ ಅಧ್ಯಕ್ಷರ ನಕ್ಲ ಆಯ್ನಂಚಿನ ಶ್ರೀಯುತ ಸತೀಶ್ ಶೆಟ್ಟಿ ಅರಸಿಮಕ್ಕಿ ಮೇರೆನ್ನ ಸ್ವಾಗತ ಮಲ್ತೊಂದಲ್ಲೇ. ಅದೇ ರೀತಿ ನಾಮದೇವ್ ರಾವ್ ಮುಂಡಾಜ ವಲಯದ ವಲಯಾಧ್ಯಕ್ಷರು ಅರೆಣ್ಣ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಲ್ಲೇ. ಪುಷ್ಪರಾಜ ಆರ್ ಶೆಟ್ಟಿ ಉಜಿರೆ ವಲಯ ಮೇರೆನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಲ್ತೊಂದಲ್ಲೇ. ಶ್ರೀಯುತ ಮೋಹನ್ ಗೌಡ್ರು ಕೊಕ್ಕಡ ವಲಯ ಮೇರೆನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಲ್ಲೇ. ಅದೇ ರೀತಿ ಚಂದ್ರಶೇಖರ್ ಇಂದಬೆಟ್ಟು ವಲಯ ಮೇರೆನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಲ್ಲೇ. ಬೆಳ್ತಂಗಡಿ ವಲಯದ ವಲಯಾಧ್ಯಕ್ಷರಾಯಣ ಗೌರವಾನ್ವಿತ ಪುರುಷೋತ್ತಮ, ಲಾಯ್ಲ ವಲಯದ ವಲಯಾಧ್ಯಕ್ಷರಾಯಣ ಶ್ರೀಯುತ ವಸಂತ ಸುವರ್ಣ, ಧರ್ಮಸ್ಥಳ ವಲಯದ ವಲಯಾಧ್ಯಕ್ಷರಾಯಣ ರಾಜೇಶ್ ಎಂಕೆ, ನೆರಿಯ ವಲಯದ ವಲಯಾಧ್ಯಕ್ಷರಾಯಣ ಶ್ರೀಯುತ ರಾಜೇಂದ್ರ ಇಂದ್ರ, ಅದೇ ರೀತಿ ವೇಣೂರು ವಲಯದ ವಲಯಾಧ್ಯಕ್ಷರಾಯಣ ಶ್ರೀಯುತ ಮೋಹನ್ ಹಣ್ಣಿಂಜೆ, ಹೊಸಂಗಡಿ ವಲಯದ ವಲಯಾಧ್ಯಕ್ಷರಾಯಣ ಶ್ರೀಯುತ ಸುಬ್ರಹ್ಮಣ್ಯ ಪೂಜಾರ್ಲು, ಅದೇ ರೀತಿ ಕನಿಯೂರು ವಲಯದ ವಲಯಾಧ್ಯಕ್ಷರಾಯಣ ಶ್ರೀಯುತ ಪ್ರಫುಲ್ಲ ಚಂದ್ರ ಬೇರೆ, ಅದೇ ರೀತಿ ತಣ್ಣೀರುಬಂತ ವಲಯದ ವಲಯಾಧ್ಯಕ್ಷರಾಯಣ ಶ್ರೀಯುತ ಪ್ರಭಾಕರ್ ಪಸಂದೋಡಿ, ಮೊಡಂತ್ಯಾರು ವಲಯದ ವಲಯಾಧ್ಯಕ್ಷರಾಯಣ ಶ್ರೀಯುತ ಪದ್ಮನಾಭ ಸಾಲಿಯನ್, ಅದೇ ರೀತಿ ನಾರಾವಿ ವಲಯದ ವಲಯಾಧ್ಯಕ್ಷರಾಯಣ ಶ್ರೀಯುತ ನಿತ್ಯಾನಂದ ನಾವರ, ಹಳದಂಗಡಿ ವಲಯದ ವಲಯಾಧ್ಯಕ್ಷರಾಯಣ ಶ್ರೀಯುತ ನಾರಾಯಣ್ ಸಾಲಿಯನ್, ಗರಡಾಡಿ ವಲಯದ ವಲಯಾಧ್ಯಕ್ಷರಾಯಣ ಹರೀಶ್ ಸಾಲಿಯನ್, ಅದೇ ರೀತಿ ಗುರುವಾಯನ್ಕೆರೆ ವಲಯದ ವಲಯಾಧ್ಯಕ್ಷರಾಯಣ ನೇಮಿರಾಜ ಸೇಮಿತ ಮುಕ್ಲೇನ್ ಮಾತೆರನ್ನ ಒಂಜೇ ಪಾತೆರಡು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಲೆ. ಸೌರ್ಯ ಈ ಕಾರ್ಯಕ್ರಮದ ರಡ್ಡು ತಾಲೂಕದ ಮಾಸ್ಟರ್ ನಕ್ಲಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಲೆ. ಅದೇ ರೀತಿ ಬತ್ತಿನಂಚಿನ ಮಾತ ಪತ್ರಿಕೆ ಬೊಕ್ಕ ಮಾಧ್ಯಮ ಟಿವಿ ಮಾಧ್ಯಮದ ಮಾತ ವರದಿಗಾರರೇನು ಸೇರಿದನಂಚಿನ ಮಾತ ಈ ಜನಜಾಗೃತಿ ಕಾರ್ಯಕ್ರಮದ ಗ್ರಾಮೀಣ ಸಮಿತಿದ ಅಧ್ಯಕ್ಷರ ನಕ್ಲೆ, ಅದೇ ರೀತಿ ವಲಯದ ಬೇತೆ ಪದಾಧಿಕಾರಿ ನಕ್ಲೆ, ಒಕ್ಕೂಟದ ಕೇಂದ್ರ ಸಮಿತಿ ಮಾತ ಪದಾಧಿಕಾರಿ ನಕ್ಲೆ, ವಲಯದ ಪದಾಧಿಕಾರಿ ನಕ್ಲೆ, ನವಜೀವನ ಸಮಿತಿದ ಮಾತ ಪದಾಧಿಕಾರಿ ನಕ್ಲೇನು ಒಂಜೇ ಪಾತೆರಡು ಸ್ವಾಗತ ಮಲ್ತೊಂದಲೆ. ಅದೇ ರೀತಿ ರಡ್ಡು ತಾಲೂಕದ ಯೋಜನಾಧಿಕಾರಿ ನಕ್ಲೇನೆ, ಮೇಲ್ವಿಚಾರಕರ ನಕ್ಲೇನೆ, ಮಾತ ಸೇವಾ ಪ್ರತಿನಿಧಿ ನಕ್ಲೇನೆ, ಮಾತ ಪೋಷಕರೇನು, ಮಾತ ಸೇವಾದಾರರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಲ್ತೊಂದು ಸ್ವಾಗತ ಕಾರ್ಯಕ್ರಮನ ಇಡೆಗೆ ಕೊನೆಗೊಳಿಸ್ತವೆ. ಚಂದ್ರಶೇಖರ್ ಸಾಲಿಯನ್ರೆ ಸ್ವಾಗತಿಸುವುದು ಅವರಿಗೆ ಬೆಳ್ತಂಗಡಿ ತಾಲೂಕು ಯೋಜನಾಧಿಕಾರಿಗಳು ಪೂಕುರ್ದು ಮಾನವಡು ಐತ ಒಟ್ಟಿಗೆ ಬ್ಯಾಂಬೂ ಸೊಸೈಟಿ ಆಫ್ ಇಂಡಿಯಾ ಬ್ಯಾಂಗ್ಳೂರ್ ನೆತ್ತ ಪುನಾಟಿ ಶ್ರೀಧರ್ ನೇರ್ಲ ಈ ಪೊರ್ತುಗ ಆಗಮಿಸಿದರೆ ಮೇರೆಲ್ಲ ಸ್ವಾಗತಿಸುವುದು ಜಿಲ್ಲಾ ನಿರ್ದೇಶಕರ ಮಾತಿರಲ್ಲ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ್ರೆ ಅರೆಲ್ಲ ಸ್ವಾಗತಿಸುವುದು ಅವರಿಗೆ ಸುರೇಂದ್ರ ಕುಮಾರ್ ಯೋಜನಾಧಿಕಾರಿಗಳು ಪೂಕುರ್ದು ಅರಣಿ ಈ ಪೊರ್ತುಡ ಮಾನವಡು ಬಂದು ಭಿನ್ನ ಮಲ್ತೊಂದುಲ್ಲೆ. ಈ ಪೊರ್ತುಗಾನಗ ಈ ಕೂಟನೆ ದೀಪ ಪ್ರಜ್ವಲಿಸದೆ ಉದೀಪನ ಮಲ್ಪಡು ಬಂದೆ ಮಾತ ಧರ್ಮ ಗುರುಕುಲಗಳ ಧರ್ಮ ಸಾನ್ನಿಧ್ಯಡು ಮುಂಜಾಯಿನ ಚಿತ್ನ ಹರೀಶ್ ಧರ್ಮದರ್ಶಿಲು ಶ್ರೀ ಕ್ಷೇತ್ರ ಆರಿಕೋಡಿ, ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿ, KM ಅಬೂಬಕ್ಕರ್ ಸಿದ್ದಿಕ್ ಮುಂಟುಗೋಳಿ ಧರ್ಮ ಗುರುಕುಲ ಪ್ರಧಾನ ಸಂಪಾದಕಿರಿ, ವಂದನೀಯ ಸ್ವಾಮಿ ಕ್ಲಿಫರ್ಡ್ ಪಿಂಟೋ ಮುಖ್ಯೋಪಾಧ್ಯಾಯರು ಹೋಲಿ ರೆಡಿಮೇಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮೊಕ್ಲಿನ ಒಟ್ಟು ಸಾನ್ನಿಧ್ಯಡು ಈ ಕೂಟದ ಉದೀಪನ ಮಾತಿರಲ ವಲಯಾಧ್ಯಕ್ಷರನಕ್ಲೆ ಎದುರು ಬಲೆ ಕೇಂದ್ರ ಸಮಿತಿದ ಅಧ್ಯಕ್ಷರನಕ್ಲೆ ವಲಯಾಧ್ಯಕ್ಷರ ಮಾತಿರಲ ಸಾಲಾದ ಅಗೆಲಾದವಾದ ಉಂತುಲೆ ಧರ್ಮ ಗುರುಕುಲು
ಆರಿಕೋಡಿದ ಧರ್ಮಗುಡುಗಳು ಎದುರು ಮರ್ಗಿಲ್ಡ್ ಬರ್ತದೆ ಈ ಕುಟನೆ ದೀಪ ಪ್ರಜ್ವಲನದ ನಂದವುರಿ ಸಾದೆ ಸನ್ಮನ್ಗಳ ಆಬಡು ಬದುಕಿ ಜನ್ಮ ಪರಂಪರೆ ಬೆಳಗಡೆ ನವಜೀವನ ಪನ್ನಗ ಹೊಸ ಜೀವನದ ಚಿಗಿರಿ ಮಂಜುನಾಥನ ಅಲದ್ಯ ನೆಚ್ಚಿನ ಸಾನ್ನಿಧ್ಯದ ಈ ಪುರ್ತುಗಾನಗ ಮಾತ ಬೆನ್ನೆರ್ನ ಸೇರಿಗಿಡೆ ಮಾತೆರ್ಲ ಸಾಲದುಂತಲೇ ಮಾತೆರ್ಲ ಎದುರು ಮಿರ್ಗಿಲ್ವಲೆ ಮಾತೆ ಜೈ कुरुत्वं कल्याणम् ॐ असतो मा सद्गमया तमसो मा ज्योतिर्गमया मृत्योर्मा अमृतङ्गमया ॐ शान्ति शान्ति शान्तिः ಈ ಪುರ್ತುಗಾನಗ ಉದೀಪನ ದೀಪಂ ಪಾಪನಾಶಂ ದೀಪಂ ಬ್ರಹ್ಮ ಸ್ವರೂಪಂ ದೀಪ ಬೆಳಗಿಲಕನೆ ನಮ್ಮನ ಬದುಕಲ ಬೆಳಗಡೆ ದೀಪ ಬುಕ್ಕೊರಿಯಾಗ ಬಳುಪು ಕೊರು ನಾಂಡ ನಮಲ ಬುಕ್ಕೊರಿಯಾಗ ಬಳುಪು ಕೊರ್ಪಣಚಿಂದ ಕೆಲಸ ಮಲ್ಪಡು ಪನ್ಪಣಚಿಂದ ವಿಚಾರತೆ ದೊಟ್ಟಿಗೆ ಈ ಪುರ್ತುಗಾನಗ ಗಾಂಧೀಜಿಗೆ ಹಾರಾರ್ಪಣೆ ವೈಷ್ಣವ ಜನತೋ ಗೀತದ ಒಟ್ಟಿಗೆ ರಘುಪತಿ ರಾಘವ ವೈಷ್ಣವ ಜನತೋ ಒಟ್ಟು ಸೇರಿಗೆ ಎಸ್ಟಿಎಂ ಆಂಗ್ಲ ಮಾಧ್ಯಮದ ಶಾಲೆ ಗೈಡ್ಸ್ ಜೋಕ್ಲೇಡ್ದೆ ರೆಡಿ ಒಂಜಿ ನಿಮಿಷ ಮಾತಾಡಲ್ಲ ಮಾತ ಗಣ್ಯ ಮಾನ್ಯರ್ನಕ್ಲಿಡ ಒಂಜಿ ಪಾತ್ರ ವೈಷ್ಣವ ಜನತೋ ಸುರುಮಲ್ಪೇರೆ ವಲಯ ಅಧ್ಯಕ್ಷರಕ್ಲ ಬಲೆ ಕೈತಲ್ ಬಲೆ ಪೂರ ರೈಟ್ वैष्णवजनतो
ರಘುಪತಿ ರಾಘವ ಈ ಪುರ್ತುಗಾನಗ.
ಪ್ರಾರ್ಥನೆಯನ್ನು ಮಲ್ತನ ಚಿತ್ನ STM ಆಂಗ್ಲ ಮಾಧ್ಯಮ ಶಾಲೆ ಬೆಳ್ತಂಗಡಿ STM ಪದವಿ ಪೂರ್ವ ಕಾಲೇಜ್ ರೇಂಜರ್ಸ್ ಜೋಕ್ಲೆಗೆ ಬೊಕ್ಕ ಗೈಡ್ಸ್ ಜೋಕ್ಲೆಗೆ ಬಂದಿ ಸಭಾ ರಘುಪತಿ ರಾಘವ ವೈಷ್ಣವ ಜನತು ಪದನು ಬಾರಿ ಪುರ್ಲುಡು ಸಾರನ ಚಿತ್ನ STM ಆಂಗ್ಲ ಮಾಧ್ಯಮ ಶಾಲೆ ಗೈಡ್ಸ್ ಜೋಕ್ಲೆಗೆ ಸೊಲ್ಮೇಣ ಸಂದೈ ತಮಲ್ತು ನಾನಗ ಈ ಪೊರ್ತುಗಾನಗ ಸ್ವಯಂ ಸೇವಕವಾರದ ಪಾಲನೆ ಪಡೆಯನಿ ಚಿತ್ತ STM ಪದವಿ ಪೂರ್ವ ಕಾಲೇಜ್ ಉಜಿರೆ ರೋವರ್ಸ್ ಬೊಕ್ಕ ರೇಂಜರ್ಸ್ ನಕ್ಲೆಗ್ಲ ಈ ಪೊರ್ತುಗಾನಗ ಅಭಿನಂದನೆಯನ್ನು ಸಲ್ಲಿಸ ಬಂದುಲ್ಲ STM ಪದವಿ ಪೂರ್ವ ಕಾಲೇಜಿದ ರೋವರ್ಸ್ ಬೊಕ್ಕ ರೇಂಜರ್ಸ್ ನಕ್ಲೆಗೆ ಈ ಪೊರ್ತುಗಾನಗ ಸೊಲ್ಮೇಣ ಸಂದೈ ತಮಲ್ತೊಂದುಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ನಡತ ರೇಂಜರ್ಸ್ ನಕ್ಲೆಗೆ ಈ ಪೊರ್ತುಗಾನಗ ಸೊಲ್ಮೇಣ ಸಂದೈ ತಮಲ್ತೊಂದುಲ್ಲ ಸರಸ್ವತಿ ಪದವಿ ಪೂರ್ವ ಕಾಲೇಜ್ ರೋವರ್ಸ್ ಬೊಕ್ಕ ರೇಂಜರ್ಸ್ ನಕ್ಲೆಗೆ ಈ ಪೊರ್ತುಗಾನಗ ಸೊಲ್ಮೇಣ ಸಂದೈ ತಮಲ್ತೊಂದುಲ್ಲ ನೆತ್ತ ಪೂರ ಒಟ್ಟು ಬಲಕ್ಕೆ ಸಾಕ್ಷಿ ಏನಿ ಚಿತ್ತ ಪ್ರಮೀಳಾ ಭಾರತ್ ಸ್ಕೌಟ್ಸ್ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ಮೆರೆಗ್ಲ ಸೊಲ್ಮೇಣ ಸಂದೈ ತಮಲ್ತೊಂದುಲ್ಲ ಈ ಪೊರ್ತುಗಾನಗ ವಿಶೇಷವಾದ ಶಾಲೆಡ್ ಸ್ವಾಸ್ಥ್ಯ ಸಂಕಲ್ಪ ಆನಗ 210 ಶಾಲೆದ ಸ್ವಾಸ್ಥ್ಯ ಸಂಕಲ್ಪಗೆ ಸಂಪನ್ಮೂಲ ವ್ಯಕ್ತಿಯಾದ ಬತ್ತದೆ ಎಡ್ಡೆ ರೀತಿಯ ಮಾಹಿತಿ ಕೊರನ ಚಿನ್ನ ಅಶ್ರಫ್ ಆಲಿಕುಣ್ಣಿ ಮೆರೆಗ್ಲ ನಮ್ಮ ಮಾತಿನ ಪರವಾದಿ ಅತ್ಯಂತ ಪ್ರೀತಿಯ ಸ್ವಾಗತಿಸ ಬಂದುಲ್ಲ ಈ ಪೊರ್ತುಗಾನಗ ಎತ್ತತೆ ಕುಟುಂಬಲು ಜೀವಡೆ ಬಡವು ಈ ಜಾಂದೆ ಬಂಜಿ ತೆಕ್ಕದೆ ಕರಕಂಟೊಂದಿಪ್ಪುನ ಚಿತ್ನ ಕುಟುಂಬೊಲೆಗೆ ಅಯೇ ಪರ್ದು ಏರೆಗ್ಲ ಬೊಡ್ಚಿ ತನ್ನ ಜೋಕುಲು ಬುಡೇದಿ ಜೋಕುಲ್ಲ ಪೊಪ್ಪನೆ ಬೊಡ್ಚಿ ಪಂದು ಸಾದಿ ದಕ್ಕದ ಅನಗೆ ಅಕ್ಲಿಗೆ ಹೊಸ ಜೀವನದ ಬುಲ್ಪುನು ತಿಗರ್ನೆ ಕೊರನಾರೆ ಪರಮಪೂಜ್ಯ ಕಾವಂದೇರಿ ಸುಮಾರು 2 ಲಕ್ಷ ಮುಟ್ಟಲೆ ನವಜೀವನ ಸಮಿತಿಯ ಸದಸ್ಯರಿಗೆ ಬುಲ್ಪು ಕೊರಿಯರೆ ಈ ಪೊರ್ತುಗಾನಗ ಪರಮಪೂಜ್ಯ ಕಾವಂದೇರ್ನ ಸಂದೇಶ ಮಾತಿರ್ಲ ಕಿಬಿಕೊಂಡೆ ಮಲ್ತದಕ್ಕೆ ಏನೋಡು ಪಂದು ಭಿನ್ನಯ ಗಾಂಧಿ ಜಯಂತಿ ಅಕ್ಟೋಬರ್ 2ರಂದು ನಮ್ಮ ಇಡೀ ವಿಶ್ವದಲ್ಲಿ ಆಚರಣೆ ಆಗ್ತದೆ. ಈ ವಿಶ್ವದಲ್ಲಿ ಆಚರಣೆ ಆಗುವಾಗ ಮಹಾತ್ಮ ಗಾಂಧೀಜಿಯವರು ಎಲ್ಲ ರಂಗಗಳಲ್ಲಿ ಕೂಡ ಮಾನವೀಯತೆಯನ್ನು ಮೆರೆದವರು. ಅವರಿಗೆ ಮಾನವೀಯತೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಪರಿಶುದ್ಧನಾಗಬೇಕು, ಪ್ರತಿಯೊಬ್ಬ ವ್ಯಕ್ತಿಯು ಸುಖಿ ಆಗಬೇಕು, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒತ್ತಡಗಳಿಂದ ಹೊರಬರಬೇಕು ಅಂತ ಅವರ ತತ್ವವಾಗಿದೆ. ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಒಳ್ಳೆಯ ಶಾಂತಿಯುತವಾದ ಜೀವನವನ್ನು ನಡೆಸಿ ಸದ್ಗೃಹಸ್ಥರಾಗಿ ಸತ್ಪ್ರಜೆಗಳಾಗಿ ಪರಿವರ್ತನೆ ಆಗಬೇಕು ಅಂತಲೇ ಅವರ ಆಸೆ ಇತ್ತು. ಅನೇಕ ದುಶ್ಚಟಗಳನ್ನು ಜನ ಸ್ವೀಕಾರ ಮಾಡ್ತಾರೆ, ಭಾಳ ಸುಲಭವಾಗಿ ಅದು ಅಂಟಿಕೊಳ್ಳೋದು ಎಷ್ಟು ಸುಲಭ ಅಷ್ಟೇ ಬಿಡುವುದು ಭಾಳ ಕಷ್ಟ. ಉದಾಹರಣೆಗೆ ಈಗ ಅದು ಮದ್ಯಪಾನವನ್ನು ಒಬ್ಬ ಪ್ರಾರಂಭಿಸಿದರೆ ಮತ್ತು ಅವನು ಬಿಟ್ಟರು ಅದು ಅವನನ್ನು ಬಿಡೋದಿಲ್ಲ ಅಂತ ನಮ್ಮೊಂದು ಮಾತು ಹೇಳ್ತೇವೆ. ಯಾಕೆಂದರೆ ಮದ್ಯಪಾನದ ಒಂದು ಹುಚ್ಚು ಅಥವಾ ಸವಿ ಅವನಿಗೆ ಪಂಚೇಂದ್ರಿಯಗಳಿಗೆ ಮುಟ್ಟಿದರೆ ಅವನಿಗೆ ಅದು ಬಿಟ್ಟು ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸತತವಾಗಿ ಅವನು ಕೆಸರಿನಲ್ಲಿ ಮುಳುಗಿ ಎದ್ದ ಹಾಗೆ ಅವನು ಅದರೊಳಗೆ ತೊಡಗಾಡ್ತಾ ಇರ್ತಾನೆ. ಹಾಗಾಗಿ ಕೆಸರು ಇವತ್ತು ಮದ್ಯಪಾನ ಶಿಬಿರಗಳನ್ನು ನಾವು ಮಾಡಿ ಪ್ರತಿಯೊಬ್ಬರನ್ನು ಕೂಡ ಮದ್ಯ ಮುಕ್ತರನ್ನಾಗಿ ಮಾಡ್ತಾ ಇದ್ದೇವೆ. ಇದು ಭಾಳ ಯಶಸ್ವಿಯಾದ ಕಾರ್ಯಕ್ರಮವಾಗಿ ನಮ್ಮ ಕ್ಷೇತ್ರದಿಂದ ಪರಿಣಮಿಸಿದೆ. ಅಲ್ಲದೆ ಈಗ ಇತ್ತೀಚೆಗೆ 1800 ಕ್ಯಾಂಪುಗಳನ್ನು ನಾವು ಮಾಡಿದ್ದೇವೆ, ಶಿಬಿರಗಳನ್ನು ಮಾಡಿದ್ದೇವೆ. 1800 ಶಿಬಿರಗಳಲ್ಲಿ ಅವರು 7 ದಿವಸ ಇರಬೇಕಾಗುತ್ತೆ. ಯಾವುದೇ ಔಷಧಿ ಇಂಜೆಕ್ಷನ್ ಗುಳಿಗೆ ಕೊಡದೆ ಮನಪರಿವರ್ತನೆ ಕಾರ್ಯವನ್ನು ಮಾಡಿದ್ರು. ಮನಪರಿವರ್ತನೆ ಶಾಶ್ವತವಾದದ್ದು, ಬೇರೆಲ್ಲ ತಾತ್ಕಾಲಿಕವಾದದ್ದು. ಇದರಲ್ಲಿ ಬಲಾತ್ಕಾರ ಒತ್ತಡ ಯಾವುದೂ ಇರುವುದಿಲ್ಲ. ಕೇವಲ ಸೌಮ್ಯವಾಗಿ ಅವರಿಗೆಲ್ಲ ವಿಷಯಗಳನ್ನು ಹೇಳಿ ದುಶ್ಚಟಗಳಿಂದ ಹೇಗೆ ಅವರಿಗೆ ಹಾನಿ ಆಗುತ್ತೆ ಅನ್ನೋದನ್ನು ಮನದಟ್ಟು ಮಾಡಿ ಅವರನ್ನು ಮದ್ಯಮುಕ್ತರನ್ನಾಗಿ ಮಾಡ್ತಾರೆ. ಹೀಗಾಗಿ ನಮ್ಮ ಈ ದೇಶದಲ್ಲಿ ಎಲ್ಲ ಕಡೆ ಯಾರು ಗಾಂಧೀಜಿಯವರನ್ನ ಒಪ್ಪಿಕೊಳ್ಳುತ್ತಾರೋ, ಗಾಂಧೀಜಿಯನ್ನು ಮೆಚ್ಚುತ್ತಾರೋ, ಗಾಂಧೀಜಿಯವರ ಆಚಾರ ವಿಚಾರಗಳನ್ನು ಯಾರು ಒಪ್ಪುತ್ತಾರೋ ಅವರೆಲ್ಲರೂ ಕೂಡ ಮದ್ಯಮುಕ್ತ ಜೀವನ, ದುಶ್ಚಟ ಮುಕ್ತ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರ ಆಸೆ ಇದ್ದದ್ದು ಏನು ಅಂತಂದರೆ ಇಡೀ ಪ್ರಪಂಚ ವಿಶ್ವದಲ್ಲಿ ಈ ಥರ ಒಂದೇ ಕುಟುಂಬ ಅನ್ನೋ ಭಾವನೆ ಬಂದರೆ ಎಷ್ಟು ಸಹಜವಾಗಿ ಜೀವನ ಮಾಡ್ಬೋದು, ಎಷ್ಟು ಸಂತೋಷದ ಜೀವನ ಮಾಡ್ಬೋದು ಅಂತ ಅವರ ಆಸೆ ಆಗಿದೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರನ್ನ ನಾನು ಇವತ್ತು ಸ್ಮರಿಸಿಕೊಂಡು ಈ ಗಾಂಧಿ ಜಯಂತಿಯ ಶುಭ ಸಂದೇಶಗಳನ್ನು ಎಲ್ಲ ಜನರಿಗೆ ನಾವು ಮುಟ್ಟಿಸುವಂತೆ ಮಾಡಿ ಗಾಂಧಿ ಜಯಂತಿ ಯಶಸ್ವಿಯಾಗಲಿ, ಅವರ ಸ್ಮರಣೆ ನಮಗೆಲ್ಲ ಕೆಟ್ಟದ್ದನ್ನು ದೂರ ಮಾಡಲಿಕ್ಕೆ ಪ್ರೇರಣೆ ಆಗಲಿ ಅಂತೇಳಿ ಆಶಿಸ್ತೇನೆ. ಪರಮಪೂಜ್ಯ ಕಾವಂದರಿಗೆ ಭಕ್ತಿಡುತ್ತಾರೆ ತಗ್ಗ ಒಂದು ನಮ್ಮ ದುಂಬತ ಬಾದೆ ಈ ಪೊರ್ತುಗಾನಕ ಬತ್ತದ ಸೇರೊಂದೇರಿ ಜನಜಾಗೃತಿ ವೇದಿಕೆದ ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ಘಟಕದ ಯೋಜನಾಧಿಕಾರಿ ನಿಶ್ಚಿತ ಶ್ರೀಯುತ ಕಿಶೋರ್ ಬೊಕ್ಕ ಜೈವಂತ್ ಪಟಗಾರ್ ಮೊಕ್ಕಲಿಗೆ ಅತ್ಯಂತ ಪ್ರೀತಿಯ ಸ್ವಾಗತಿಸ ಬಂದು ನನ್ನ ದುಂಬತ ಬಾದೆ ವರಿ ಪರೊಂದಿತ್ತ ನಚ್ಚಿತ ವ್ಯಕ್ತಿ ಸಮಾಜಡ್ ಇನಿ ಬುಳೆಚ್ಚೆಲಿಗೆ ಬೆನೊಂದುಲ್ಲೇರಿ ಪಾನಮುಕ್ತ ಸದಸ್ಯರನ ಅನಿಸಿಕೆ ಸುರುಕಾದ ಲಿಂಗಪ್ಪ ನಲಿಕೆ ಶಿಬಾಜೆ ಬಲೆ ಇರ್ನ ನಾರಾಯಣಗೌಡ ನವಶಕ್ತಿ ಸಂಘದ ಸದಸ್ಯರೇ ಅರಸಿನ ಮಕ್ಕಿ ಮೇರೆ ಈ ಪೊರ್ತುಗಾನಗ ಚಾವಡಿದ ಮಿತ್ತು
ಅನಿಸಿಕೆದ ಪೊರ್ತು ನಾರಾಯಣಗೌಡ ನವಶಕ್ತಿ ಸಂಘದ ಸದಸ್ಯರೇ ಅರಸಿನ ಮಕ್ಕಿ. ಓಂ ಶ್ರೀ ಗಣಪತೇ ನಮಃ. ಓಂ ಶ್ರೀ ದುರ್ಗಾ ಪರಮೇಶ್ವರೇ ನಮಃ. ಓಂ ಶ್ರೀ ಮಂಜುನಾಥೇ ನಮಃ. ಅಂಚನೆ ಎರಡ ಕತ್ತಲೇದ ಕೋನೆಡಿತನ ಬೊಲ್ಪು ಮಾತನ ಪರಮ ಪೂಜ್ಯ ಕಾವಂದಿರೇನ ಅಂಚನೆ ಅಮ್ಮ ಹೇಮಾವತಿ ಅಮ್ಮಲ್ನ ಮುಲ್ಪರ್ದಿ ಆರ್ನ ಕಾರಿಗೆ ಸ್ಮರಣೆ ಮಲ್ತೊಂದು ವೇದಿಕೆ ಎಡಿತಿನ ಗಣ್ಯರೇ ಅಂಚನೆ ಎದುರುಗೊಳ್ಳುತ್ತಿನ ನವಜೀವನ ಸಮಿತಿ ಸದಸ್ಯರೇ ಅಂಚನೆ ಒಕ್ಕೂಟದ ಮಾಂತ ಸದಸ್ಯರೇ ಅಂಚನೆ ಅಣ್ಣನಾಗಲೇ ಅಕ್ಕನಾಗಲೇ ಏಳುವರಿ ಅಮಲರು ಹೋಗಿ ಎನ್ನ ಪುದಾರೆ ನಾರಾಯಣ ಪಂಡದು ಉಡ್ಡಿಯರೆ ಅರ್ಸಮಕ್ಕಿ ಉಡ್ಡಿಯರೇಡು ಎನ್ನ ಇಲ್ಲಿ ಇಂಕಲ ಒಂಜಿ ಅಪ್ಪ ಅಮ್ಮಗ ಐನ್ ಜೋಕುಲು ರಡ್ಡು ಆಣು ಒಂಜಿ ಪೊಣ್ಣು ಐಟು ಏನು ಮಲ್ಲೈ ಏನು ಅಮಲಗೆ ವಾರೀತಿ ಬಳಿಬೂರಿ ಅಂದು ನಿಗಳನ್ನ ಎದುರು ತಂಜಿ ರಡ್ಡು ಪಾತ್ರ ಪನ್ಪೆ ದುಂಬದ ಕಾಲಡು ಪ್ರತಿ ಒಂಜಿ ಇಲ್ಲಲ್ಲ ಒಂಜಿ ತಾರಿಯ ತಡ ಈಂದು ಎಂಚಿನ ಒಂಜಿ ಮೂರ್ತಿಗಿತ್ತಂದು ಆ ಪೊರ್ತುಡು ಎನ್ನ ಇಲ್ಲಲ್ಲ ಒಂಜಿ ತಾರಿ ಅಜ್ಜರಿಗೆ ಕಯಾಮು ಕಲಿ ಕೊರೊಂದಿತ್ತಿರು ಆ ತಾರೆಡಿ ಮೂರ್ತಿ ಮಲ್ತದೆ ಒಂಜಿ ಕುಪ್ಪಿ ಅಂಚನೆ ಆ ಕುಪ್ಪಿದ ಕಲೆನು ದುಂಬುದಣ್ಣ ಪುರಿಕ್ಕದಣ್ಣ ಜೋಕ್ಲೆ ಕೊರ್ದದಣ್ಣ ಅಂಚನೆ ಏನು ಚೂರು ಒಂಜಿ ಐನಾಜಿ ಕ್ಲಾಸಿಗೆ ಪೋನಾಗ ಎಂಕಾಯ್ತಾ ದಾಣ್ಣ ಒಂಜಿ ರುಚಿ ಬತ್ತದು ಅಜ್ಜೆರಡ ಲಾಸ್ಟ್ ಕೇಂದ್ರ ಪಡಿರ ಶುರು ಮಲ್ತೆ ಅಂಚನೆ 8ನೇ ಕ್ಲಾಸ್ ಮಟ್ಟ ಪೋಯೆ 8ನೇ ಕ್ಲಾಸ್ ಫೈಲಾದು ಏನಾണ് ಟೈಲರಿಂಗ್ ಗ್ಯಾರೇಜಿಗೆ ರಡ್ಡದಿಕ್ಕೆ ಕಡಪುಡಿಯರು ಐ ಟಿ ಎಂಕ್ ಸಂಪಾದನೆ ಇಜ್ಜಿ ಪಂಡದು ಲಾಸ್ಟ್ ಐನೆ ಬುಡಿಯೆ ಒಪ್ಪಾಸು ಏನಾണ് ಒಂಜಿ ಹೋಟೆಲ್ ಪಾಡಿಯರು ಅಟ್ಲಾ ಎಂಕ ಸಂಪಾದನೆ ಯಾರ್ಜಿ ಎಂಕ್ ದಂಡ ಈತಿ ಎಲ್ಲಿಯಡೆ ಒಂಜಿ 15 ವರ್ಷ ಪ್ರಾಯಡೆ ಪರ್ರಸರು ಮಲ್ತೆಯಾನು ಆ ಬರ್ತಗು ಇಂದು ಎಂಕ್ ಏತ್ತು ಬೆನ್ನಲ್ಲ ಎತ್ತುಜಿ ಪಂಡ ಉದ್ದೇಶಗು ಐನ್ಲ ಬುಡಿಯೆ ಬತ್ತದು ಒಂಜಿ ಮೇಸರಿನೊಟ್ಟಿಗೆ ಸೇರಿಯೆ ಮೇಸರಿನೊಟ್ಟಿಗೆ ಸೇರಿದು ಅದು ನೋಡು ಕೈಯಾಲು ಅದು ಬೇಲೆ ಮಲ್ಪರಸರು ಮಲ್ತೆ ಆದಂಡ ಮೇಸ್ತ್ರಿ ಐಟಂಜಿ ಎಂಗೆ ಭಾರಿ ಉಪಕಾರ ದಂಡ ಆ ಪುರ್ತಗೂ ಉಪಕರಣನೇ ಪನ್ನೋಡು ಏಪಂಡ ಏನುವರಿ ಅಮಲರು ಹೋಗಿ ದಂಡ ಆ ಜನ ಬೇಲೆ ಬಿಡ್ದು ಪೋಪುಣೆ ಗಡಂಗೆ ಇಲ್ಲಡೆ ಬುಕ್ಕ ಪೋಪುಣ ಅಂಚ 600ಕ್ಕೆ ಏನು ಪೋದು ಅಪ್ಪಗ ಎಂಕ 20 ರೂಪಾಯಿನ ಸಂಬಳ ಆ ಪುರ್ತುಡು ಆ ಇಂಜಿ 20 ರೂಪಾಯಿ ಸಾಧಾರಣ ಏನು ಇನ್ನೇ ಪರದೆ ಮುಗಿಪೇದ ಆ ಪುರ್ತುಡೆ 15-15 ವರ್ಷೋಡು ದಂಡ ಏನು ಅಂಚನೆ ದುಂಬದನ್ನು ಪೋಯೆ ಎಂಕೆ ಕಲಿಬರ್ಣ ಮುಟ್ಟುಜಿ ಗಂಗಸದ ಹಂಚಿ ಪೋಯೆ ಆಂಡ ಏತ್ತು ಬೆಂದಲ್ಲ ಎಂಕೆ ಎತ್ತುಜಿ ಏನು ಏತ್ತು ಬೆಂದಲ್ಲ ಎನ್ನ ಪರ್ಪಣ ಬರ್ತುಡು ಇಲ್ಲಡೆ ಒಂಜಿ 10 ವಯಸ್ಸೆ ಉಪಕಾರ ಆಯ್ನ ಎತ್ತು ಎನ್ನ ಅಪ್ಪ ಒರಿ ಬೆಂದದು 5 ಜೋಕ್ಲನ್ನು ಸಾಂಗ್ ಹೊಂದಿತ್ತೇರು ಅಂಚ ಕೈಯಾಳು ಪೋದು ಮೇಸ್ತ್ರಿ ಆಡು ಬೇಲೆ ಮಲ್ಪೆರಸರು ಮಲ್ತೆ ಒಂಜಿ 20 ವರ್ಷೋಡು ಅಪ್ಪಗ ಎಂಕ್ ಆಯ್ನಾತ್ ಸಂಬಳ ಜಾಸ್ತಿ ಆಡು ಅಪ್ಪಗ 4 ದಿನ ಬೇಲೆ ಪೋಣದಂಡ ಒಂಜಿ ವಾರ ಎಂಕ್ ಪರಿಹಾರ ಏತ್ತಲ ಯಾರಿದನು ಅಪ್ಪಗ ಫಸ್ಟ್ಗೆ ಒಂತ ಸಂಬಳ ಇಪ್ಪಣಗ ಬಯ್ಯಾಗ ಒಂಜಿ ವರ್ಷ ಬರೋದಿತ್ತೆ ಬುಕ್ಕ ಬೊಲ್ಪುರ್ದೇ ಶುರು ಮಲ್ತದೆ ಬಯ್ಯ 11 ಗಂಟೆ ರಾತ್ರಿ ಹತ್ತದೆ ಏನು ಅರ್ಸಮಾಗಿರ್ದು ಇಲ್ಲಡೆ ಬರ್ಪೇಜ್ ಅಂಚನೆ ಪೋಂದಿತ್ತಡು ಓಲಲ್ನ ಇಲ್ಲಡೆ ಬತ್ತಿಂದಲ್ಲ ಬಾರಿ ಬಂಗೋಡು ಬರ್ಪಣ ಒಂಜಿ 4 ಕೈಗಾರ ಪರತ್ತೊಂದ ಎಂಚಾಲ್ನ ಬರ್ಪಣ ಒಂಜೊಂಜಿ ಬರ್ತೋಡು ಇಲ್ಲದಾಗ ಲಂಬಿಯ ಓಲಿಂದ ನಾಡೊಂದು ಬಣ್ಣಗ ಓಲ ಗಡಂಗದವಾಗಿಲ್ದು ಇಜ್ಜಂಡ ಒಂಜಿ ಮಾರ್ಗದ ಬರಿಟ್ಟ ಇಜ್ಜಂಡ ಏರ್ನ ಇಲ್ಲಲ್ಲ ಒಂಜಿ ಪರದೆ ಬೂರೊಂದಿತ್ತೆ ಆ ಬರ್ತುಗು ಒಂಜಿ 24 ವರ್ಷ ಬಿಟ್ಟ ಇಂಚನೆ ಪೋಂಡು ಅತನಗ ಎನ್ನ ತಂಗಡಿ ಒಂಜಿ ಪಾತ್ರೆ ಬತ್ತನಗ ತಂಗಡಿನ ಕೊರೊಂದಾಂಡ ಎಂಕ್ಲ ಒಂಜಿ ಮದುವೆ ಮಾಲ್ತನ ಮಾತ್ರ ಎಂಕಲಿಗೆ ಅಪ್ಪಗ ಖರ್ಚಿಗೆ ಸುಲಭ ಐಕ್ಯಪಡೋದು ಎಂಕ್ಲ ಒಂಜಿ ಪೊಣ್ಣು ನಾಡಿಯರು ಮದುವೆ ಮಾಲ್ತೇರು ಅಂಚಲ್ನ ಪರ್ಪುಣ ಕಡಿಮೆ ಮಾಲ್ತಪಿನ ಒಂದು ಇಜ್ಜಿ ಪರ್ಪುಣವು ಎಲ್ಲ ರಡ್ಡು ದಿನದನ್ನ ಬಿಡ್ತಿನದನ್ನ ಅಪ್ಪಗ ಬುಕ್ಕ ವಾಪಸ್ಸಿ ಐಟದನ್ನ ಈ ಕೈಟದಿ ಕಡೆ ಕಾಸಿ ಅವು ಆ ಎಂಕಲ್ನ ದೆಟ್ಟೆ ಗೌಡನ ದೆಟ್ಟೆ ಮದುವೆ ಆಗಲ ಮದುವೆ ಕೈಟದಿಕ್ಕನ ಸಾಕ್ತಾನೆ ವಾಪಸ್ ಅದಕ್ಕೆ ಪಸರೆ ಪಾಡ್ರೇಜಿ ಆ ಬರ್ತುಡು ಎಂಕಲ್ತೆ ಕಾಸುಕು ತೆಗೆದಿತ್ತಂಡು ಐನ್ಲ ಸಾಧಾರಣ ಪರಿಯೆ ಬುಕ್ಕ ಲಾಸ್ಟಿಗೆ ಬೇಲೆ ಬಾರ ಉದಾಸೀನ ಬರ್ತದೆ ದಂಡ ಏನೇ ಎಂಬಲ್ನ ಕಂಟೆಂಟ್ ಒಂಜಿ ಬಂಗಾರದ ನಕ್ಲೀಸನ್ ತೂದೈತೆ ಆ ನಕ್ಲೀಸಿನ ಇಂಚಾಲ ಮಲ್ತದೆ ಪೀಂಕ ಔಟ್ ಬಂಡದು ಐನ್ ನಕ್ಲೀಸಿನ ಪತ್ತಬೋದು ಅಡಾವುದು ಇದು ಎಂಕೈ ಬೋಡ ಇನ್ನ ಖಾಲಿ ಪರಿಹಾರ ಮಾತ್ರ ವಾ ಒಂಜಿ ಉದ್ದೇಶಗಳಾಗ್ತಿ
ದಿನ 4,000 ರೂಪಾಯಿ ಅಡವದಿ ಇದು ಪ್ರಧಾನ ಪೊರ್ಲು ಬರ್ದು ಲಾಸ್ಟ್ ಕಾಣಗ ಎಂಕ ಇಲ್ಲಡೆ ಬರ್ಪುಣವ ಎಂಚಿನ ಏನುನೇ ಇಜ್ಜಾಂಡು ಆ ಬರ್ತುಡು ಏನು ದುಂಬು ಈ ಗಂಗಸರನ್ನು ಬರ್ನಿತ್ತೆ ಲಾಸ್ಟ್ ಆಣಗ ಏನನ್ನು ಅವು ಪರಿಹಾರ ಶುರು ಮಾಡ್ತಂಡು ದಾಲೈಜಿ ಈ ಬಂಗಾರದ ಎತ್ತಿದೆ ಆಳು ಒಂಜಿ ವರ್ಷನಾಗ ಒಂಜಿ ಬಾಲ್ ಜನ್ಮ ಕೊರಿಯಲ್ಲಿ ಬಾಲ್ ಮಗಕ್ಕೆ ಜನ್ಮ ಕೊರನ ಆ ಬಾಳೆಣೆ ಒಂಜಿ ಆ ಜಿಂಗಲ್ದ ಬಾಳೆಣೆ ಏನು ಪರೊಂದು ಅಡಕ್ಕೆರ್ದು ಉತ್ತೆಗೆ ಅವು ಎಂಕ್ ನೆಂಪಿಜಿ ರೇವಂಡ ಅತನೆಡ ಏನು ಗಂಗಸರನ್ನು ಪರ್ನಿತ್ತೆ ಅವು ಬುಕ್ಕ ಏನನ್ನೇ ಪರ್ರದ್ರು ಮಲ್ತೀನಿ ಅಂಚನೆ ಅಪ್ಪಮ್ಮನೆ ಕಣ ನೀರು ದೀಪ ಬಿಡತಿಗ್ಲ ಕಣ ನೀರು ಸಾಧ್ಯ ಕಡೆಗಾಣಗ ಅಪ್ಪಗ ಎಂಕಲ್ನ ಯೋಜನೆದ ಹೂವಪೇರು ಯೋಜನೆ ಸುಪ್ರೇಂದು ಸೇವನದಿರಾದಿತ್ತೇರಿ ಅಂಚನೆ ನೆಲ್ಲಿತ ಇರಲ್ಲ ಎಂಕಲ್ನ ಮುಟ್ಟದಲ್ಪ ಆರು ಬತ್ತೀರಿ ಇಲ್ಲಡೆ ಬತ್ತದು ಕ್ಯಾಂಪು ಬರ್ಪಣ ಬಂಡೇರಿ ಕ್ಯಾಂಪು ಬರ್ಪೂಜಿ ಬಂಡದು ಅಗ್ಲಿ ನೆರೆದು ಕಡ ಪುಡಿಯ ಒಂತ ಸಮಯ ಪೋನಾಗ ಎಂಕ್ ಉಣುಪುಲ ನೀರ್ಲ ದೊಂಡೆಡ ಜಪ್ತೊಂದಿಜ್ಜಾಂಡು ದಾಂಡ ಈ ಪರ್ಪಟದ ದೆಟ್ಟು ಲಾಸ್ಟ್ ಕಡೆಗಾಣಾಗ ಎಂಕಲ್ನ ಐತಪ್ಪ ಪೂಜಾರ್ಲ ಮುಲ್ಪಣೆ ಉಳ್ಳೇರು ಆರು ಎಂಕಲ ಫಸ್ಟ್ದ ಶಿಬಿರ ಹೋಗ್ಬೋದು ಹಿರಿಯಾರು ಆರು ನಮ್ಮ ಕಟ್ಟ ಪಂಡದ ಕಡಪಡಿಯ ನಾ ಐತಪಡಬಹುದು ಪಣ ಏನು ಕ್ಯಾಂಪ್ಗೆ ಬರ್ಪೇಗೆ ದಂಡ ಆರು ಎನ್ನ ಪ್ರಾಯಬೋಳು ಆರ್ನ ಪ್ರಾಯಬೋಳು ಆ ಪರ್ನ ಮತ್ತಳು ಐತಪ್ಪ ಎಂದು ಪುದಾರ ಪಂಡದು ಆರೇನು ಆತು ಅಗವಟ್ಟು ದೆತ್ತದು ಪಂಡೆ ಅದನಾಗ ಒಂತೆ ಬರ್ತಾನಾಗ ಐತ ಪಣ್ಣೆಲ್ಲ ಆ ಸೇವನೆ ಒಂದು ಪೂವಪ್ಪೇರ ಬರ್ತದೆ ಎರಡನೇ ಕ್ಯಾಂಪು ಬರ್ಪಣ ಬಂಡೇರಿ ಬರ್ಪೆ ಸರ್ ಅಂದು ಮಂಡೆ ಅಂತಾನೆ ಶಿಶಿಲ 2001 ಶಿಶಿಲ ಕ್ಯಾಂಪು ಹೋದು ಅಲ್ಲೂ ಸೇರಿದೆ ಫಸ್ಟ್ ಪೋಪ್ರಾಣಿ ಸಹ ಪರ್ದಾದು ಆಣೆ ರಾತ್ರಿ ಎಂಕ್ ದಾಣ್ಣ ಕಂಡವಟ್ಟೆ ಪರ್ ನಾವು ಗೊತ್ತೇ ಇಚ್ಚಿ 16 ಗಂಟೆ ರಾತ್ರಿ ನಗ ಎಚ್ಚರಿಕೆ ಆದನಗ ಬಟ್ಟಲು ಬಡಬಡ ಆಗೇನು ಕೇಂದನಗ ಎಂಕ್ ಬಂಜಿ ಬಡವುಡು ತಡಿಪೂಜಿ ಬಂಡೆ ಮೆಲ್ಲ ಲಕೊಂದು ಬೋದು ಒಂಜಿ ಬಟ್ಟದ ಕೊರಿಯರು ಹುಣಸು ಮಲ್ತೆ ಅಲ್ಲೇ ಆ ಬೆಚ್ಚ ಎಂಚ ಉಂತೆನ ದಾಯ್ತ ಗೊತ್ತಿಜಿ ಆಡೆ ಮುಟ್ಟ ಎಂಕ್ ಕ್ಯಾಂಪು ಪೋಣೆ ಮುಟ್ಟ ಗಂಜಿಲ ಬರ್ಚಾಂಡೆ ನೀರ್ಲ ಬರ್ಚಾಂಡೆ ಬೋಲ ಬರ್ಚಾಂಡೆ ಕ್ಯಾಂಪ್ಗೆ ಪೋಯಿನ ಸುರುದಾಣಿಯೇ ರಡ್ಡು ಬಟ್ಟಲ ಗಂಜಿ ಎನ್ನು ಮಧ್ಯರಾತ್ರಿ ದುಂತೆ ದಂಡ ಆಣೆ ಊರ್ತಾಗ್ಲೆಗ್ ಇಡೀ ದಿನ ರಾತ್ರಿ ಕ್ಯಾಂಪ್ ಸುರುದಾಣಿ ಇದ್ರೇಜಿ ದಯಬಂಡ ಮುಳು ಏರು ಬಳಿಪೇರ ಏರು ಓಳೆ ತಪ್ಪ ಬೇರೆ ಬಂಡದಾಗಲೇ ಕಾಪಣ ಬೇಲೆ ನಮ್ಮ ಚಾಕ್ರಿ ಮಲ್ಪೇರ ಅಲ್ಲಿ ಏತ್ತೋದಿನಟ್ಟು ಆಗಲೇ ಒಂಜಿ ವಾರ 10 ದಿನಟ್ಟು ನಂಕು ಪಡೋದು ಶ್ರಮ ಪಡೆಪೇರು ಅಂತಾನೆ ರಡ್ಡನೆ ದಾಣಿ ಲಕಡಿಯರು ಆಣೆ ರಡ್ಡನೆ ದಾಣಿಲ ಸರಿ ಜಾಣಿ ಮೂಜನೆ ದಾಣಿ ಕ್ಯಾಂಪುಡು ಪುಲ್ಯಕ್ಕೆ ಲೆಕ್ಕದೆ ಯೋಗಾಸನ ಅವು ಒಂದು ಮಲ್ಪಾಯರು ಒಂತೆ ಬರ್ತಾನಾಗ ವಿವೇಕ್ ಪಾಯಿಸೇರು ಬರ್ತೀರಿ ಮಾಹಿತಿ ಕೊರ ಶುರು ಮಲ್ತೇರಿ ಮಾಹಿತಿ ಕೊರ್ಪಣದಾಯ್ತಾ ಏನು ಮಲ್ತೆ ಎಂಚಿನ ಮಲ್ತನ ಅಪ್ಪಮ್ಮನ ಕಣ ನೀರು ದೀಪೆ ಜೋಕ್ಲೇನು ಕಣ ನೀರು ದೀಪೆ ಅಂದರೆ ನೀರೇ ಕರೆತಾಗ್ಲಿಗೆ ನೆರಡ್ಡೆ ಎಂಚಿನ ಮಲ್ತೆನ ಇನ್ನೇ ಪೂರ ಪಣಿಯಾರ ಶುರು ಮಲ್ತೇರಿ ಅಲ್ಲಿ ಏತ್ತು ದಿನ ಉಳ್ಳೆನ ಆತು ದಿನಟ್ಲ ಎನ್ನ ಕಣ ನೀರು ಕಣ ನೀರು ಪೋಂಡು ಕಣ ನೀರು ಪೋದನಗ ಕಡೆಗಾನಗ ಇದಕ್ಕೆ ಕ್ಯಾಂಪ್ ಮುಗಿಂಡು ಇಲ್ಲಡೆ ಪಾಪರ ಪೋಪಣ ದಿನ ಬತ್ತನೆ ಅಂತಾನೆ ಇಲ್ಲಡೆ ಪೋಪಣ ಮಣ್ಣಗ ಎಂಕೊಂಜಿ ಬೇಜಾರ ದಂಡ ಈತು ದಿನಟ್ಟು ಬಾರಿ ಎಂಜಿ ಎಟ್ಟಿತ್ತೆ ಹೋದೇವ್ರೆ ನಾನು ಎನ್ನ ಪಾಲ್ಗೆ ಅಮ್ಮಳ ಸೋಂಕೆರ ಬೆಳ್ಳಿ ಮಾಡಿದ್ರೆ ನಿರ್ಧಾರ ಮಲ್ತದೆ ಅಲ್ತು ಬತ್ತದು ಏನು ಮಣ್ ಪಂದುಗುಲ್ಲುಜಿ ರಡ್ಡ ದಿನ ಬತ್ತನ ಆಣಿ ಎನ್ನ ರಡ್ನೆ ಮಗಕ್ಕೆ ಅಲ್ಲಿ ಜನ್ಮ ಊರಿ ಏನು ಕ್ಯಾಂಪುದು ಬರ್ಪಣಲ್ಲ ರಡ್ನೆ ಮಗಕ್ಕೆ ಅಲ್ಲಿ ಜನ್ಮ ಊರ್ಪಣ ದಿನ ಸರಿಯಾದ್ರೆ ಸೀದಾ ಏನು ಇಲ್ಲಡೆ ಬರ್ತದೆ ಆ ಬಾಲಿದ ಮೊಣಿನೇ ತೂರ ಭಯ ಅಂಚನೆ ಎತ್ತಂಡು ಅಂಚನೆ ಬುಕ್ಕ ಸದಾ ಎನ್ನವಂತೆ ಪರೊಂದಿಪ್ಪಣಗದ ಸಾಲ ಎತ್ತನಾಗ ಇನ್ನೇ ದಿನಪ್ರತಿ ಬೆಂದದು ಸಂದಾವನ್ ಬತ್ತೆ ಅಂಚನೆ ಕ್ಯಾಂಪು ಹೋದು ವಾರ ಮೀಟಿಂಗ್ ಮಾಡ್ತದೆ ನವಜೀವನ ಸಮೇತಡು ಎಂಕಲ ಒಂಜಿ ಐತಪ್ಪ ಪೂಜಾರ್ನ ಜಾಲ್ಡು ಒಂಜಿ ಪೊರ್ತೋಡು ದುಂಬು ಪೋಯಿನಾಗ್ಲು ಬುಕ್ಕ ಪೋಯಿನಾಗ್ಲು ಬಂಡದು 35 ಜನ ಇತ್ತದು ಮೀಟಿಂಗ್ ಮಲ್ತೋಯ್ತ ಅಪ್ಪಾಗ ಎಂಕಲ್ನ ಒಂಜಿ ನವಜೀವನ ಸಮಿತಿಗೆ ಉಕ್ಕಿನ ಕೋಟೆ ಎಂದು ಬಿರುದು ಬತ್ತಿತ್ತಂದು ಅಂಚನೆ ಏನಾದು ಏನು ಪರ್ನ ಒಟ್ಟುಗು ಏನು ಪೋಯಿನ ದುಃಖ ಏತಾ ಜನಕ್ಲೇನೆ ಮಧ್ಯಮುಕ್ತೇರನಾದ ಮಲ್ತೆ ಅಂಚನೆ ಕೆಲವು ಎನ್ನ ದಿಟ್ಟು ಆಗ್ಲೇನು ಮನಸ್ಸನ್ನು ಮನವರಿಕೆ ಮಲ್ತದೆ ಕೆಲವುದಾಗಲೇ ಪರ್ಪಣ ಬಿಡ್ತೇರಿ ಕೆಲವುದಾಗಲೇ ಕಮ್ಮಿ ಮಲ್ತೇರಿ ಅಂಚನೆ ಎಂಕ ಬುಕ್ಕ ಎಂಕಿನಿ ಎರಡು ಮೂಜಿ ಜೋಕ್ಲು ಲಾಸ್ಟ್ ಆಣ್ ಜೋಕ್ಲೆ ಇಪ್ಪಣ ಆಣ್ ಜೋಕ್ಲೆ ಎಲ್ಲ ಕ್ಯಾಂಪು ಬೋಯ್ ನೆಡ್ತಾವರ
ಮಲ್ಲಯ್ಯನೇ ಡಿಪ್ಲೊಮಾ ಮಲ್ಪಾಯೆ ರೆಡ್ಡಿ ಜೋಕ್ಲೇನೆ ಡಿಗ್ರಿ ಕಲ್ಪಾಯೆ ಅಂಚನೆ ಇನ್ನ ಇಲ್ಲಿ ದುಂಬು ಸಾರ್ನಾದ್ ಇಜ್ಜಾಂಡಿ ಆ ಇಲ್ಲೇನೆ ಒಂಜಿ ಸಿಮೆಂಟ್ದ ಮೋನೆಡು ತೂದಿಪ್ಪ ಅನ್ನ ಎಲ್ಲಿ ಐನೆ ಯೋಜನೆ ಮುಖಾಂತರ ಐಟೆ ಪೂವ ಪೇರು ನವಜೀವನ ಸಮಿತಿ ಆಂಡಲ ಅಪ್ಪಗಣೆ ನವಶಕ್ತಿ ಸ್ವಸಹಾಯ ಸಂಘ ಅಂತ ಎಂಕಲ್ ಒಂಜಿ ಗ್ರೂಪ್ ಮಾಡ್ತೀರಿ ಸ್ವಸಹಾಯ ಸಂಘ ಐಟೆ ಎಂಕಲ 13 ಜನ ಆಯ್ತಾ ಕ್ಯಾಂಪು ಹೋಯ್ನಾಗಲ್ಲ ಅಂತೇನೆ ಏನು ಕ್ಯಾಂಪು ಹೋದಾಗ ಏನು ಪಿದಾಡ್ಪೇದ ಮಣ್ಣಾಗ ಇನ್ನೊಟ್ಟಿಗೆ ಆತ ಜನ ಬರ್ತದೆ 13 ಜನ ಕ್ಯಾಂಪು ಹೋದು 13 ಜನಲ ವಾರ ವಾರ ಮೀಟಿಂಗ್ ಮಲ್ತದ ಇತ್ತ ಅಂತಾನೆ ಅಡ್ಡದ ಬುಕ್ಕ ಇಲ್ಲ ಸಾರ್ನ ಮಲ್ಪೆ ಅತನಗ ಎನ್ನ ಮೆಗ್ಗೆ ಆಗ್ಲ ಪ್ರಾಯದಿಂದ ಆಗ್ಲೋ ಒಂಜಿ ಮದಿಮೆ ಅಂಡಿ ಆಯನ್ಲ ಒಂತೆ ಪೊರ್ತ ಸಮಯ ಬೋಣಾಗ ಆಯನ್ಲ ಕ್ಯಾಂಪ್ ಬಾರ್ದು ಆಯನ್ಲ ಮಧ್ಯ ಮುಕ್ತರನ್ನ ಅದು ಮಲ್ತದೆ ಯಾಣ ಇತ್ತೆ ಅದು ಬರ್ತನಗ ರಡ್ಡು ಜೋಕ್ಲೆಗೆ ಒಂಜಿ ಇಲ್ಲದು ರಡ್ಡು ಅನ್ನೆ ಮೇಗಿ ತಿಂದಾಂಡ ಇನಿಯತ್ತಂಡ ಇಲ್ಲೇ ಸರಿಪೋ ಪೂಜಿ ಬಂಡೆ ಎನ್ನ ಒಂಜಿ ಏನು ಇಲ್ಲಲ್ಲ ಎಡ್ಡೆಡೆ ಏನು ಬೇತೆಗುಲ್ಲು ವ್ಯಾಪ ಅಂತ ಪಂಡದು ಬೇತೆ ಇಲ್ಲು ಮಲ್ತದು ಸ್ವಸಹಾಯ ಸಂಘಡು ಸಾಲ ಮಲ್ತದು ಬೇತೆ ಇಲ್ಲು ಮಲ್ತದು ಇನ್ನು ನಾಲೇನು ಜೋಕ್ಲೆಲ್ಲ ಮೂಜಿ ಜೋಕ್ಲೇನು ಇಂಕಲ್ಲ ಬಿಡೋದಿ ಕಂಡಾನೆ ರಡ್ಡು 5 ಜನ ಒಂಜಿ ಇಲ್ಲ ವಾಸ ಮಲ್ತಂದುಲ್ಲ ಆ ಬರ್ತಗು ಎಂಕ ಖಾಲಿ 1 ಲಕ್ಷ ರೂಪಾಯಿ ಎನ್ನ ಇಲ್ಲಿನ ಏನು ಮಲ್ತದೆ ಅಂಡ ಏನು ಮೇಸ್ತ್ರಿ ಬೇಲೆ ಮಲ್ಪನಿರ್ತಾವರ ಖಾಲಿ 1 ಲಕ್ಷ ರೂಪಾಯಿ ಎನ್ನ ಇಲ್ಲಿ ಗೋಡೆ ಕಟ್ಟದು ಅవి ಮಾಡು ಮಲ್ತದೆ ಕುಳ್ನ ಲೆಕ್ಕ ಮಲ್ತೊಂಡೆ ಅಂತೇಳಿ ಈ ಒಂಜಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಇನಿತ್ತೆ ಮೂಲ ಉಂತದು ಪಾತ್ರೆಡು ನಾಂಡ ಪರಮ ಪೂಜ್ಯ ಕಾವಂದೇರ್ನವೇ ಒಂಜಿ ದಯೆ ಇಜ್ಜಿನಾಂಡ 10 ಜನ ಎದುರು 3-4 ಜನ ಎದುರು ಏನು ಉಂತದು ಪಾತ್ರೆನೇ ಹತ್ತು ಆಣಿಗೆ ಶುರು ಮಲ್ತೆ ನವಜೀವನ ಕ್ಯಾಂಪು ಹೋಯ್ನದು ಬುಕ್ಕ ಏತೇ ಜನ ಎದುರು ಇಪ್ಪಾಡು ಎಂಕೊಂಜಿ ಅಂಜಿಕೆ ಬನ್ಪಣ ಇಜ್ಜಿ ದಾಂಡ ಈಗ ಕಾವಂದೇರಿಗೆ ಅವ್ರನ್ನ ಪ್ರಸಾದ ಅಂತೇನೆ ಒಕ್ಕಡೋಟ್ಲ ಒಂಜಿ 2 ವರ್ಷ ಸೇವೆ ಮಲ್ತೆ ಒಕ್ಕಡ ಅಧ್ಯಕ್ಷ ಆದು ಅಂತೇಳಿ ಭಜನಾ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಅರಸನಗಡೆ ಉಂಡು ಕಾರ್ಯದರ್ಶಿ ಎಂಕಲ್ನ ಸತ್ಯ ಸೆಟ್ರಿ ಇನಿ ಅಧ್ಯಕ್ಷ ಆದುಲ್ಲೆ ಎಂಕಲ್ಲ ಇನಿ 44ನೇ ವರ್ಷದ ಒಂಜಿ ಶ್ರೀ ದುರ್ಗಾ ಪರಮೇಶ್ವರಿ ಟ್ರಸ್ಟ್ದ ಶಾರದಾ ಉತ್ಸವ ಎಲ್ಲಂಜಿ 16 ತಾರೀಕಿಗೆ ಎಂಕಲ್ಲ ಅರಸನಗಡೆ ಮಲ್ಪೆರವುಲ್ಲ ಅಂತಾನೆ ವರ್ಷಲ ಅಪನಂಜನ ಕಾರ್ಯಕ್ರಮ ಅಂತಾನೆ ಗೌಡಯಾಣೆ ಒಕ್ಕಲಿಗರ ಸಂಘ ಬೆಳ್ತಂಗಾಡಿ ಅಂತಾನೆ ಗ್ರಾಮ ಸಮಿತಿ ಅಧ್ಯಕ್ಷರಾದ ಇನಿಯೇನು ಬೇಲೆ ಮಲ್ತಂದುಲ್ಲೆ ಅಂತಾನೆ ಒಂಜಿ ಪೊರ್ತೋಡು ವಿಪತ್ತು ನಿರ್ವಹಣಾ ಘಟಕ ಒಂಜಿ ಎಂಕಲ್ಪ ಗಿರಿಜಾ ಮೇಡಮು ಎಂಕೊಂಜಿ ಸೂಚನೆ ಕೊರಿಯರು ನಾರಾಯಣ ಈ ವಿಪತ್ತು ನಿರ್ವಹಣೆಗೆ ಸೇರೋಡು ವಿಪತ್ತು ನಿರ್ವಹಣೆ ಸೇರಿಯೇ 1 ವರ್ಷ ಸದಾ ಬೇಲೆ ಮಲ್ತೆ ಸುರುವುದ ಬೇಲೆ ಏನು ರೆಕ್ಕೆಯ ಗ್ರಾಮಡು ರೆಕ್ಕೆಯಡೆ ಹೋದು ಒಂಜಿ ಪೊಂಜವು ಒಂಜಿ ಬಾಲೆ ಪೊಣ್ಣು ಬಾಲೆ ಇತ್ತನ ಇಲ್ಲಲ್ಬೋದು ಅಗ್ಲೇಂಜಿ ಟಾಯ್ಲೆಟ್ ಇಜ್ಜಾಂಡಿ ಟಾಯ್ಲೆಟ್ ಕಟ್ಟರ್ನಾಡ ಮುಲ್ತು ಏತ ದೂರ ಜಲ್ಲಿ ಪೊಯ್ಯ ಸಿಮೆಂಟ್ ಬರೋ ತುಂಬಣ ಅಂಚಿನ ಪರಿಸ್ಥಿತಿ ಇತ್ತು ಅವು ವಿಪತ್ತು ನಿರ್ವಹಣೆಗೆ ಎಂಕ ಪಂಚಾಯತ್ ಯಾರು ಪಣ್ಣದಾಗ 6 ಹತ್ಯಾರು ಪಾಡ್ಪೆ ಮಾಡ್ಯಾರೆ ಏನು ಕಟ್ಟಗೋರು ಐನ ತುಂಬುದು ವ್ಯವಸ್ಥೆ ಮಲ್ಪೊಂದು ಐನಲ್ಲ ಏನು ಒಂಜಿ ಪೊರ್ತುಡು ಮಲ್ತು ಕೊರಿಯೆ ಬುಕ್ಕ 1 ವರ್ಷದ ಬುಕ್ಕ ಏನಾನ ವಿಪತ್ತು ನಿರ್ವಹಣೆ ಎತ್ತಿಜೇರಿ ಐತೆ ಇದಲ್ಲ ಎಂಕ ಬೇಜಾರ ಇಜ್ಜಿ ದಾಂಡ ಏನು ವಿಪತ್ತು ನಿರ್ವಹಣೆ ಇಜ್ಜಿಂದಲ್ಲ ಏನು ಎಂಕ ಏತ ತೀರ್ನ ಆತ ಈ ಪಾಪದಾಗ್ಲೆಗೆ ಇನ್ನಿಲ ಉಪಕಾರ ಆಪೆ ನನ್ನ ದುಂಬುಗಳ ಉಪಕಾರ ಒಂದು ಬರ್ಪೆ ಪಂಡೊಂದು ಇನಿ ಕ್ಯಾಂಪುಡು ಎಂಕ ಈತ್ ದಿನ 24 ವರ್ಷ ಉಂತೋಡ್ನಾಂಡ ಅಲ್ಲೊಂಜಿ ಪ್ರಾರ್ಥನೆ ಬಂದಿರಿ ವಿವೇಕ್ ಪಾಯ್ಸೇರಿ ಬಣ್ಣ ಪ್ರಾರ್ಥನೆ ನಿಗ್ಲ ನವಜೀವನ ಸಮಿತಿಗಳು ಮಾಂತೇರ್ಲ ಪಣ್ಪರ್ನಾಂಡ ಏನು ಪಣ್ಪೆ ನಿಗ್ಲ ಪಣ್ಲೆ ಓ ದೇವರೇ ಅಮ್ಮದ ಸಿಲ್ಕ್ ನಿಕ್ಕಿನ ಎಂಕ್ಲಿನ ಬಾಲಿಗೆ ಹೊಸ ಪಲ್ಪುಣ್ ತೋಜಾಲಿ ಹೊಸದಾದಿ ನಡಪದಿಕ್ಕಿನ ಈ ಅವಕಾಶ ಯಾನು పొర్లుడోవే అది పొస బతుకు నడపావే యాను మల్తన తప్పు ఒప్పును ఈర్న పాదుగా అర్పిసావే ఈయన్న జీవనుడు ಧರ್ಮಗೂ ಸತ್ಯಗೂ ಸರಿಯಾದ ನಡಪವೆ ಪರಿಶುದ್ಧವಾಯಿನ ಬದುಕನ್ನು ನಡಪವೆ ಜೈ ಜನಜಾಗೃತಿ ತನ್ನ ಒಟ್ಟು ಪಾತೆರುಣು ಮನದಾಲಡೆ ಬುಡುಪಾಯಿ ನೆಚ್ಚಿದ್ನ ನಾರಾಯಣಗೌಡ ನವಶಕ್ತಿ ಸಂಘದ ಸದಸ್ಯರ ಅರಸಿನ ಮಕ್ಕಿ ಮೇರೆಗೆ ಬಂದಿ ಸಬಂದು ನನ್ನ ದುಂಬತವಾದ ರಡ್ಡೆ ಅನಿಸಿಕೆ ವಿಶ್ವನಾಥ ಮಡಂತ್ಯಾರೆ ಬಸವನಗೋಡಿ ಮಡಂತ್ಯಾರೆ ಸಮಯ ಮೇರೊಂದುಂಡು ಆಂಡಲ ಕಾರ್ಯಕ್ರಮನ ಅತ್ಯಂತ ವೇಗವಾದ ಕೊರೋನರ ಪ್ರಯತ್ನ ಮಲ್ಪೋ ನಿಖಲ ಮಾತಿರ್ನಲ ಸಾಕಾರ ಇಪ್ಪಡು
ಓಂ ಶ್ರೀ ಮಂಜುನಾಥಾಯ ನಮ ಅಂಚನೆ ಪರಮ ಪೂಜಾ ಕಾವಂದೇರ್ನಲ ಮಾತೃಶ್ರೀ ಸಣ್ಣಮ್ಮನಲ ಆಶೀರ್ವಾದం ಬೇಡೊಂದು ಇನಿ ಯಾನು ಎನ್ನರಡ್ಡ ಅನಿಸಿಕೆಯನ್ನು ಪಣಿಯರೆ ನಿಖಲನೇ ದುಡ್ಡು ಬತ್ತದು ಉಂಟದೆ ಮೂಲ ವೇದಿಕೆ ರೀತಿನ ಮಾತಾ ಗಣ್ಯರ್ನಲ್ಲ ಹನುವನ್ಗೆ ತಂದು ಅಂಚನೆ ಎನ್ನ ಮೆಗ್ಗಿ ಪಲಯನಕಲ ಅಕ್ಕ ತಂಗ ಮೆಗ್ದಿನಕಲನಲ್ಲ ಸಲಹೆಂದೆ ತಂದು ಯಾನ್ ರಡ್ಡು ಎಲ್ಲೇ ಮಟ್ಟದ ಪಾತಿರ್ದು ಎನ್ನ ಪಾತಿರನ್ನು ಮುಗಿಪು ಯಾನು ಕುಡ್ಲಾಗ ಬೇಲೆಗೆ ಹೋಟೆಲ್ದ ಬೇಲೆಗೆ ಪೋಯಿನಾಯೇ ಎಲ್ಲೆಡು ಅವಳು ದೋಸ್ನಕ್ನೊಟ್ಟಿಗೆ ಸೇರೊಂದು ಫಸ್ಟ್ಗೆ BR ಪರಿಹಾರ ಶುರು ಮಾಡ್ತೆ ಆಯ್ತ ಆಮೇಲೆ ಒಂತೆ ಸಮಯನಾಗ ಕಮ್ಮಿ ಆದ ನೆಕ್ಸ್ಟ್ಗೆ ಕ್ವಾರ್ಟ್ರ್ ಪರಿಹಾರ ಶುರು ಮಾಡ್ತೆ ಈ ಕ್ವಾರ್ಟ್ರ್ ಎಲ್ಲ ಜಾಸ್ತಿ ಆದ ಲಾಸ್ಟ್ಗೆ ಯಾನು ಬೆಂದಿನ ಕಾಸು ₹1 ಇಲ್ಲಡೆ ಕೊರಂದಂಚಿನ ಪರಿಸ್ಥಿತಿ ಬರ್ತದೆ ಎತ್ತು ನಂಚಿನ ನಡೆಮುಟ ಆದಿತ್ತೆ ಆ ಟೈಮುಡು ಎನ್ನ ಮೆಗ್ಗೆನೆ ಆಯ್ ದುಂಬು ಇಂದುವೇ ಜನಜಾಗೃತಿ ವೇದಿಕೆದ ಒತ್ತಿಟ್ಟು ಮಧ್ಯವರ್ಜನ ಶಿಬಿರೋಡು ಬುಡ್ದು ಆಯ್ ಏನನ್ನ ಅಲ್ತುರ್ದು ಕಂತದು ಉಳ್ಳಾಲೋಡ್ದು ಕಂತದು ನಮ್ಮ ಕಾರಿಂಜಾಡು ಚರ್ಚಿದ ವಾಲ್ಡ್ ನಡಪನಂಚಿನ 214ನೇ ಮಧ್ಯವರ್ಜನ ಶಿಬಿರೋಗು ಏನನ್ನು ಲೇತೊಂದು ಬರ್ತವೆ ಅವಳು ಯಾನು ಭಾರಿ ಮಲ್ಲ ಅಬತ್ತರ ಮಲ್ತೆ ಯಾನು ಮೂಲ ಏನಂದ ದಾಯಕ ಅಂತೀನಿ ಎನ್ನ ಕಾಸಡಿ ಯಾನ್ ಪರ್ಪುನಿ ನಿಕುಲಿಯರ್ಕೆ ಎನ್ನಕುಲು ನಿಕಲೇದಾದ ತೊಂದರೆ ಅಂಡು ಪಂದು ಆ ಟೈಮುಡು ಎಲೆಕ್ಷನ್ದ ಒಂದು ಅನೌನ್ಸ್ ಮಾಡ್ತೊಂತೀರು ಅವಳು ವೀಕೆನ್ಸನ್ ಪೈಸೇರ್ ಇತ್ತೇರು ಅಂಚನೆ ತಿಮ್ಮಯ್ಯ ಸಾರ್ ಇತ್ತೇರು ಗಣೇಶಾಚಾರ್ಯ ಇತ್ತೇರು ಮುಕುಲು ಮಾತಿರಲ್ಲ ಭಾರಿ ಸಮಾಧಾನ ಮಲ್ಪೆರೆ ಬತ್ತೇರು ಅಂಚನೆ ಎಂಕಲ್ಲ ಕೊಂಕಟ 14 ಸಾಲಿ ಅಂದ್ರಲ್ಲ ಬಸವನಗುಡಿ ಒಕ್ಕೂಟದ ಮಡಂಜಾರ್ ಒಳೆದ ಮುಕುಲು ಇತ್ತೇರು ಎಂಕಲ್ ಕೇನ್ನೇ ಜಾನ್ ಎನ್ನ ಕಾಸಡಿ ಆಪಾರನ ನಿಕುಲದಾಯಗಿ ಅಡ್ಡ ಬರ್ಪುನಿ ಪಂಡೆ ಅಕುಲು ಪಂಡೇರು ಆಯ್ ಪಣ್ಣ ಕೇನು ಜನ ಎನ್ನ ಮೆಗ್ಗೆ ಎನ್ನ ಕಂತು ಪಾಡ್ದೆ ಎತ್ತ ಪನ್ಪಿನ ಬೆಚ್ಚೋಡು ಒಂಜಿ ಸಟರ್ದ ಗೀಟ್ ಇಂದು ಇತ್ತಿನ ಅಂಚಿನ ಪಿದೈಡು ಉಂತೊಂದಿತ್ತೆ ಪಾರ್ಬೋದು ಯಾನ ಕೊಲಾಡು ಪತ್ತದು ಯಾನು ಒಯ್ಪುನಾಗ ಯಾನ ಒಂಜಿ ಗುಬ್ಬಿಲ ಇಜ್ಜಂದಿ ಲೆಕ್ಕ ಆತನು ಅಲ್ತುರ್ದು ಏನಾನು ಕೊನೋದು ದೆರ್ತೊಂದು ಪೋದು ಒಂಜಿ ರೂಮುಡು ಪಾಡಿಯರು ಈ ರೂಮುಡು ಪಾಡ್ದು ಬಾಕಿಲು ಪಾಡ್ದನಾಗ ಯಾನು ಒಯ್ತೆ ಪೋಯರೆ ಸಾಧ್ಯ ಉಂಡು ಪಂಡದು ಐತೆ ಕಂಡಿಡೆ ಬಾಕಿಲ್ದ ಇಡೇತೆ ನಿಲ್ಕೊಂದಿತ್ತೆ ಮುಕ್ಕಲು ಬರ್ಪುನಿ ಗಲ್ಗಿಯವರ ಬರ್ಪುನಿ ತೂಪುನಿ ಉಲ್ಲೇನ ದಾದಮಲ್ತ ಉಲ್ಲೇನು ಲಾಸ್ಟ್ಗೆ ಹಾಕಲ್ಲ ಪಂಡೆ ಯಾನು ಮೂಲೆ ಐತೆ ಪರಿಕೆ ಮೈಪೆ ನೀವು ಪಿದೇ ಬುಡ್ಪಾರ ಇಜ್ಜಾನ್ ಲಾಸ್ಟ್ಗೆ ಪಂಡೇರು ಇರೇನು ದಾಲ ಮಲ್ಪುಜಿ ಪಿದೇ ಬುಡ್ಪ ಅಂದ್ರೆ ಇರ ಅಂಚಿಂಚಿ ಪೋಪುನ ಅಂಚಿನ ಅವಸ್ಥೆ ಮಲ್ಪೇರ ಬಲ್ಲಿ ಆವು ಪಂಡೆ ಅಂಚ ಬತ್ತದಾನಾಗ ವೀಕೆನ್ಸನ್ ಪಾಯ್ಸರು ಅವಳು ಉಲ್ಲೇರು ಆರು ಪಂಡೇರು ಇರೇ ಪೋಲ್ ನಿತ್ತಂಡ ಪೋಲೆ ಒಂಜಿ ರಡ್ಡೆದಿಂತ ಮಟ್ಟು ಉಂತು ಅರ್ನ ಉಂತುಲೆ ಪಂಡೇರು ಅಪ್ಪಗ ಇತ್ತು ಜನ ಪಣ್ಣಾಗ ಎಂಕಲ ಒಂಜಿ ಮನಸ್ಸಡಾಂಡು ಉಂತೋಲಿಯೇ ಅಂಡ ಇತ್ತೆ ಅನೌನ್ಸ್ ಮಾಡ್ತೊಂದ್ಲೆ ಇರತ್ತ ಓಟುದಪ್ಪಗ ಎಂಕ್ಲೆಂಗ್ ಓಟು ಪಾಡ್ಲೆ ಎಂಕುಲು ತೊಟ್ಟೆ ಗಂಗ ಸರವನು ಪೀರ ಕನಪ ಆಕ್ಲೇನ್ ತುಂಬ ಉಂತಲೆ ಎಂಕುಲು ಪಾರ್ಪುನೆ ನಿಕುಲು ಉಂತಾರೆ ನಿಕುಲಿಯರು ಎಂಕಲ ಕಾಸರು ನಿಕಲೇ ಅಲ್ಲ ಮಂಡೆ ವೆಚ್ಚ ಉಂಡ ಆಂಡಾಲ ಪಂಡೇರು ಬೇಕರಿ ಉಂತುಲೆ ಇಜ್ಜಿಂದ ಪೋಲೆ ಬಾಕಿದಾಗಲೇ ತೊಂದರೆ ಆಪಣ ಬರ್ತೀನಿ ಲಾಸ್ಟ್ಗೆ ದಾನ್ನ ಎನ್ನ ಒಂಜಿ ಮನಸ್ಸಿಡ್ಲಾಂಡು ಆಡು ಉಂತುಗ ಅರ್ದಿನಾತ ಬೊಕ್ಕ ತೂಕ ನೀನಲ್ಲ ತೂಪೆ ಬಂಡೆ ಎನ್ನ ಮೆಗ್ಗೆಡಲ್ಲ ಅಂಚ ಉಂತಿಯ ಅವಳು ತಿಮ್ಮಯ್ಯ ಸಾರ್ಲ ಅಂಚೆನೆ ನಮ್ಮ ಗಣೇಶ್ ಸಾರ್ಲ ಭಾರಿ ಅಡ್ಡೆ ಮಾಹಿತಿ ಕೊರಿಯರು ವೇಕೆನ್ಸನ್ ಪಾಯ್ಸರು ಪಂಡಿನ ಪ್ರತಿ ಒಂಜಿ ಪಾತೆರಲ್ಲ ಇನಿ ಮಧ್ಯವರ್ಜನ ಶಿಬಿರ ಪೋಯಿನ ವ್ಯಕ್ತಿ ఆయన ప్రతి వంజి పాతెరంలాయే మనసు దీది కేండెండ అండ ఆయన జన్మోగాయే దుశ్శట్టోగు పోవే పనిపిన పాతెరుని పనిరే ఇని ఎంకులు ನವಜೀವನ ದಕ್ಕಲೆಗೆ ಅಪ್ಪೆ ತಿಲಕ ಜನಜಾಗೃತಿ ಒಂದು ಪಂದು ಪನಿಯರ್ಲ ತಯಾರುಳ್ಳೆ ಈ ವೇದಿಕೆಯ ಮೂಲಬತ್ತು ಯಾ ಉಂತೋಡ್ದಂಡ ಇನಿ ಈ ಜನಜಾಗೃತಿ ವೇದಿಕೆ ಎಂಕಲಿಗೆ ಅಪ್ಪೆ ಲೆಕ್ಕ ಎಂಕುಲು ಓಲು ಮಧ್ಯವರ್ಜನ ಶಿಬಿರೋಡು ಎಂಕುಲು ಬುಡಿಯನ ಅಲ್ತುರ್ದು ಎಂಕುಲು ಓಡೆ ಮುಟ್ಟ ಪೋಪ ಎಂಕುಲು ಓಲು ಉಂತುವ ಪಂಪಿನಡೆ ಮುಟ್ಟ ಎಂಕಲ್ನ ಬೆರಿಟೆ ಜನ ಕೊರೊಂದು ಉಪ್ಪುನಕುಲು ಅಕುಲು ಪಂಡ ಶಿಬಿರೋಡ್ದು ಬತ್ತಿ ಕೂಡ್ಲೆ ನಿಕುಲು ಯೋಜನೆಗೆ ಸೇರ್ಲೆ ಯೋಜನೆ ನಿಕ್ಲೆಗೆ ದಾದಾ ತೊಂದರೆ ಪೂಜಿ ಅವಳು ಬತ್ತುವರಿ ಪನೊಂತೇರು ಎಂಕಲೆಗೆ ಅವ್ರಿಗೆ ಅನಿಸಿಕೆ ಪನ್ಪುನಿಗೆ ಯಾನು ದುಂಬು ಪಾರಿ ಪರೊಂತೆ ಇತ್ತೆ ಪರ್ಪುಣ ಬುರ್ದು ಯಾನು ಇತ್ತೆ ಬತ್ತಂಡ ಎಣ್ಣೆ ಎಲ್ಲಡೆ 200 ಜನಕ್ಕೆ ಒಣಸು ಬಾಡ್ನಾತ್ ಅರಿಷ್ಟು ಹಾಕೊಂಡು ದುಂಬು ಎಂಡ ಇಜ್ಜಂಡು ಯಾನೊಂದು ಮಾತ ಸುಳ್ಳು ಒಂದು ಎಣ್ಣೆ ಇತ್ತೆ ಅಂಚ ಈ ಯೋಜನೆಗೆ ಬತ್ತೇರೆ ಯೋಜನೆಗೆ ಬತ್ತದು ನಮ್ಮ ನೀರೇ ಕಣಪುಂದಾಯೆ ನಮ್ಮ ಓಲಂಡಲ ಸಾಧಿತತ್ತದ ಅಂಚೆ ಪೋಪನ ನಮ್ಮ ಬೆರಿಯೇ ಅಕುಲು ಒಂಜಿ ಅಪ್ಪೆ ಬಂಜಿಡೆ ಬಾಳೆ ನದಿ ಒಂದು 9 ತಿಂಗಳು ಎಂಚ ಜಾಗ್ರತೆ ಮಲ್ಪೋಲ ಅಂಚೆನೆ ಈ ಜನಜಾಗೃತಿ ವೇದಿಕೆಲ್ಲ ನಮ್ಮ ಸ್ವಸಹಾಯ ಸಂಘದ ಮುಖಾಂತರೋಡು ನಮ್ಮನ್ನು ಜಾಗ್ರತೆ ಮಲ್ತೊಂದು ಅವು ದುಂಬುಗಾಯ ಸಾದಿ ತಪ್ಪಂದಿಲೆಕ್ಕ ತೂಪಿನಂಚಿನ ಕೆಲಸವನ್ನು ಮಲ್ತೊಂದು ಇದಕ್ಕೆ ಮಾತ ಮೂಲ ಕಾರಣ ಏರು ಪಂದ ಪರಮ ಪೂಜಾ ಕಾವಂದೇರು ಈ ಕಾವಂದೇರು ಪಾಡಿನ ಯೋಜನೆ ಉಂಡತ್ತೆ
ಆರು ನಮ್ಮ ಒವೇ ನಮ್ಮ ದೇಶಡು ಪೋತ್ತೂಲೆ ಕಾವಂದೇರು ಪಾಡಿನ ಯೋಜನೆಡು ಒಂಜಿ ಬೇರೆರ್ದು ಐತ ಕೊಡಿ ಮುಟ್ಟಲ ಅವು ಎಂಚ ಪೋಪುಂಡು ಆ ಕೊಂಬೆಗೆ ಎಂಚಂದು ಆಪುಂಡು ಅಂಚೆನೆ ಆಯ ಓಲು ತಪ್ಪಿ ಓಲು ಐಕ್ ಆಯಗ ಬೋಡಾಯನ ಪೋಷಣೆ ಕೊರಡು ಓಲು ಆಯನ ತಪ್ಪಂದಿಲಕ ತೂವೋಡು ಪನ್ಪಿನೇನು ಆರು ಮಾರ್ಗದರ್ಶನ ಮಲ್ತಿನೇರ್ದಾದ್ರ ಈ ವಿವೇಕನ್ಸೇನ್ ಪಾಯಸರ್ಲ ಪನ್ಪೇರು ಇರ್ನ ಉಂಗು ಸ್ಟೋರ್ದು ತರೆ ಮುಟ್ಟ ಪೊಂಜೋನಕ್ಲೇಲ ಪನ್ಪೇರು ಆಂಜೋನಕ್ಲೇಲ ಅಂಚನೆ ಖಾಲಿ ಒರಿಯನ್ ಕಂತದ ಅವಳು ಪಾಡ್ದು ಬುಡ್ಪುಜೇರು ಆಯನ ಇಲ್ಲದ ಕ್ಲೇಲ ಅವಳು ಮಾಹಿತಿ ಕೊರ್ಪೇರು ಇಂದೇ ಆ ಇಂಚೆಂಚ ನಿಕಲು ಇಂಚೆಂಚ ಮಲ್ಪಲೆ ಇಂಚೆಂಚ ಆಗಿ ಸಹ ಮಲ್ಪಲೆ ఆయన సప్పందిలక తూలే పన్పిన పాతేరునారు పండుది ఇని ఈ కావందేరు మల్తిన ఈ ఎడ్ಡೆ ಕೆಲಸಗು ಇನಿ ನಮ್ಮ ರಾಷ್ಟ್ರೋಡು ಏರ್ಲ ಇನಿ ಒವ್ವೆ ರಾಜಕಾರಣಿ ಅವಡು ಏರ್ಲ ಅವಡು ಈ ಎಡ್ಡೆ ಅಲ ಮಂದು ಪಂತ್ ఆయన ತಿರ್ತಿರ್ತಿ ಮಿತ್ತು ಮುಟ್ಟಲ ఆయన ತೂವೊಂದು ಬರ್ಪಿನಂಚಿನ ಒವೇ ಒಂಜಿ ಸಂಘಟನೆ ಅವಡು ಒವುಲ ಇಜ್ಜಿ ಅಂಚಿನ ಎಡ್ಡೆ ಕೆಲಸವನ್ನು ಮಲ್ತೊಂದು ಉಪ್ಪಿನಿ ನಮ್ಮ ಪರಮ ಪೂಜ್ಯ ಕಾವಂದೇರು ಈ ಕಾವಂದೇರ್ನ ನೆಟ್ಟು ಯಾನು ಇನಿ ಎಡ್ಡೆ ಆತೆ ಎನ್ನೆ ಇಂಕೆ 4 ಜೋಕುಲು ಎನ್ನ 4 ಜೋಕುಲೆಡು 2 ಜನ ಆನು 2 ಜನ ಪೊಣ್ಣು 2 ಜನ ಪೊಂಜೋಕುಲೆಗೆ ಖಾಲಿ ಸ್ವಾಸಾಯಡು ಸಾಲದೆತ್ತದೆ ಯಾನು ಮದ್ಮೆ ಮಲ್ತೀನಿ ಎಂಕ ಪಿದೆರ್ದು ಸಾಲ 1-2 ಲಕ್ಷ ಆದುಪ್ಪು ಬಾಕಿದ ಸಾಲವನ್ನು ಮಾತ ಎಂಕ ಸ್ವಾಸಾಯಡು ಎಂಕ ದಿಗದೀನಿ ಇಂದೆಟ್ಟು ಎಂಕಲಿಗೆ ಭಾರಿ ಸಹಕಾರ ಕೊರ್ಪನಾಕುಲ್ಲೇರು ಎಂಕಲ್ನ PO ಸಾರ್ ಆಯ್ನ ದಯಾನಂದ್ ಸಾರ್ ಅಂಚೆನೆ ಎಂಕಲ್ನ ವಸಂತ್ ಸಾರ್ ಅಂಚೆನೆ ಇತ್ತೆ ಸೇವಾ ಪ್ರತಿನಿಧಿ ಆದುಲ್ಲೇರು ಎಂಕಲ ಭಾರತಿ ಬಂದು ಮುಕ್ಕಲು ಭಾರಿ ಎಂಕಲ್ನ ಒಕ್ಕೂಟ ಬಂಡೈತೆ ಆ ನಮ್ಮನೆದ ಒಂಜಿ ಎಡ್ಡೆ ರೀತಿದ ಇರಿಗೆ ಉಲಾನುಗೆ ಅರ್ಜಿ ಪಾಡ್ದು ಇರಿ ನ್ಯಾಯ ರೀತಿಡೆ ಐತಿ ನಡಪ ವರ್ದಂಡ ಇರ ಇನ್ ಕಟ್ಟು ವರ್ದಂಡ ಇರಿ ಪತೇ ದಿಂತೊಲ ಲಾನು ತಿಕ್ಕುಲಕ ಎಂಕಲಿಗೆ ಮಲ್ತು ಕೊರೊಂದುಲ್ಲೇರು ಇಂದು ಆ ಕಾವಂದೇರು ಪಾಡಿನ ಯೋಜನೆ ಇರ್ದಾದ್ರ ಆ ಕಾವಂದೇರ್ನ ಆಶೀರ್ವಾದ ಇನಿ ಅರೆನ ಮರತಂಡ ನಮ್ಮ ನನ್ನ ದುಂಬುಗು ನಮ್ಮ ಏಳಿಗಾಯರ ಇಜ್ಜಿ ಅರೆನ ಬೆರಿಟ್ಟೆ ಎಂಕುಲು ಏಪಲ ಉಲ್ಲ ಬಂದು ನವಜೀವನದಕುಲು ಪನಿಯರೆ ಅನಿ ನೀ ಎಮ್ಮೆ ಪಡೆಪೆ ಈತ ಬಂಡದು ಎನ್ನ ರಡ್ಡ ಪಾತಿರನು ಮುಕ್ತಾಯ ಮಲ್ಪನು ತನ್ನ ಅನಿಸಿಕೆಯನ್ನು ಪಟ್ಟೋರ್ನ ಚಿತ್ನ ವಿಶ್ವನಾಥ ಮಡಂತ್ಯಾರ್ ಬಸವನಗುಡಿ ಮಡಂತ್ಯಾರ್ ಮೇರೆಗೆ ಸೊಲ್ಮೇಣ ಸಂದೈತ ಮಲ್ತೊಂದು ಈ ಪೊರ್ತುಗಾನಗ ಆರಿಕೋಡಿದ ಪುಣ್ಯಕ್ಷೇತ್ರದ ಬೆಳಗಿನ ಚಿತ್ನ ಆರಿಕೋಡಿದ ಧರ್ಮದರ್ಶಿಲು ಬೊಕ್ಕೊಂಜಿ ಕಾರ್ಯಕ್ರಮಕ್ಕೆ ಪೋರೈತನ ಕಾರಣ ಅನುವನುಕೇನೊಂದಿರು ಈ ಪೊರ್ತುಗಾನಗ ಧರ್ಮಪಾತೆರದ ನುಡಿಟ್ಟು ಆರಿಕೋಡಿದ ಧರ್ಮದರ್ಶಿಲು ಸಾವಿರ ಜನಕ್ಕೆ ಅನ್ನದಾನ ಕೊರ್ನ ಚಿತ್ನ ಪರಮ ಪುಣ್ಯಕ್ಷೇತ್ರ ಕಷ್ಟೊಡಿತನಕ್ಕಿಲ್ಲ ಕಷ್ಟನ ದೂರ ಮಲ್ತದೆ ಕಣ್ಣ ನೀರನ್ನು ಒರೆಸಿನ ಚಿನ್ನ ಪುಣ್ಯ ಪಾವನ ಕ್ಷೇತ್ರದ ಧರ್ಮದರ್ಶಿಲಿಡ್ದು ಈ ಪಾತೆರುಡು ಧರ್ಮ ಪಾತೆರ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಃ ನಮಸ್ಸೆ 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 ನಮೋ ನಮಃ. ಸುರುಗಾದ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ದುಂಬುದಿ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂಚನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಶೌರ್ಯ ವಿಪತ್ತು ಮುಗುಲ ಸಂಯೋಜನೆ ಇನ್ನಿತ ದಿನೊಟ್ಟು ಮಂತನಂಚಿನ ಗಾಂಧಿ ಸ್ಮೃತಿ ನವಜೀವನ ಸಮಿತಿ ಸದಸ್ಯರ ಸಮಾವೇಶಡೆ ಇನ್ನಿತ ದಿನಟ್ಟು ವೇದಿಕೆ ಡಿಪ್ಪಣಂಚಿನ ಮುಖ್ಯ ಗಣ್ಯರೇ ಅಂಚನೆ ಮುಂಭಾಗಡಿಪ್ಪಣಂಚಿನ ನವಜೀವನ ಸಮಿತಿ ಐಟ್ ಜವಾಬ್ದಾರಿದ ಮುಖಂಡರೆ ಅಂಚನೆ ಸೇರಿದನಂಚಿನ ಮಾಂತ ಬಂಧು ಮಿತ್ರರೇ ಅಂಚನೆ ಮುಂಭಾಗಡಿಪ್ಪಣಂಚಿನ ಪತ್ರಿಕೋದ್ಯಮ ಮಿತ್ರರೇ ಅಂಚನೆ ದೃಶ್ಯ ಮಾಧ್ಯಮದ ಮಿತ್ರರೇ ವಿಶ್ವಗುರು ಭಾರತ ಪರಕೀಯ ಆಡಳಿತದ ನಂಗೆ ಸ್ವಾತಂತ್ರ್ಯದ ಮುಖಾಂತರ ನಂಗೆ ಸ್ವಾತಂತ್ರ್ಯ ಕೊರ ನಂಚಿನ ಮಹಾನ್ ವ್ಯಕ್ತಿ ರಾಷ್ಟ್ರಪಿತ ಗಾಂಧೀಜಿ ಇಂಥ ದಿನಟು ಆರ್ನ ಪುಟ್ಟು ಹಬ್ಬ ಶುಭಾಶಯದ ಮಾಂತ ಸರ್ವರೆಗ್ಲ ಶುಭಾಶಯ ಎನ್ನಲೆ ಕೊಡು ಕೋರೊಂದಲ್ಲೇ ಸತ್ಯ ಅಹಿಂಸೆ ಐನೊಟ್ಟಿಗೂ ಮುಖ್ಯವಾಗಿ ನೆಂಚಿನ ಒಂಜಿ ನಿರ್ಧಾರದಾದ ಪಂಡ ಗಾಂಧೀಜಿನ ಕನಸು ಒಂಜಿ ಮದ್ಯಪಾನ ಸಂಯಮ ಪಂಡ ಮದ್ಯಪಾನ ನಿರ್ಮೂಲದ ಒಂಜಿ ಕನಸು ಐಕ್ ಒತ್ತುಕೋರ್ನಂಚಿನ ಮಾನವೇರು ಪಂಡ ನಮ್ಮ ಪೂಂಜಕ್ಕ ಒಂದಿರು ಅದೇ ಪಂಡ ಒವ್ವೇ ಬೇಲೆ ಎಡ್ಲ ಒಂಜಿ ಕೈಟ್ ಬೇಲೆ ಹಾಪುಜಿ 2 ಕೈ ಸೇರ್ನ ಮಾತ್ರ ಚಪ್ಪಾಲೆ ಇಂಥ ದಿನಟು ಏತ್ತು ಲಕ್ಷ ಜನಕ್ಕೂಲೆಗೆ ರಕ್ಷಣೆ ಕೊಡ್ತಾರಂಚಿನ ಆ ಸಂಸ್ಥೆ ಕಣ್ಣೀರಿನ ಒರೆಸಿನಂಚಿನ ವಿಶೇಷವಾದ
ಈ ಸಂಸ್ಥೆ ಶಿಬಿರ ದಯಪಂಡ ಮಾನವ ಜೀವನ ಮೂಜಿದಿರುವಂಥ ಜೀವನ ನಮ್ಮ ಅಪ್ಪನ ಬಂಜಿರ್ದು ಭೂಮಿಗೆ ಬಣ್ಣಗ ದೇಹ ಮಾಂತ್ರ ಬರ್ಪುನ ಪುದರ್ ಬರ್ಪುಜಿ ಭೂಮಿಗೆ ಜನನ ಅನಗ ಒಂಜಿ ದೇಹ ಮಾಂತ್ರ ಭೂಮಿಗೆ ಬೋರ್ನ ತಂದೆ ಅಗಲ್ನ ಪುದರ್ ಓವೇ ಪುದರ್ಲ ಆ ಪೊರ್ತುಗು ನಂಗೆ ಗೊತ್ತಾಪುಜಿ ಪಿರ ಭೂಮಿರ್ದಿ ಪ್ರಾಣ ಪೋನಗ ದೇಹ ಪೋಪುಂಡು ಪುದರ್ ಒರಿಯುಂಡು ಅವು ಜೀವನ ಪುಟ್ನಾಗ ದೇಹ ಮಾಂತ್ರ ಬರ್ಪಣ ಪೋಣಗ ದೇಹ ಮಾಂತ್ರ ಪೋಪಣ ಆ ಮಧ್ಯಡು ಜೀವನ ದೇಪಂಡ ನಮ್ಮೊಂಜಿ ಜೀವನಡು ಸಂಸ್ಕೃತಿದ ಜೀವನ ಮನ್ಪೊಂಡು ನಿಂತ್ರಂಡ ಇತ್ತ ನಿಗಲು ತೂವೊಂದುಲ್ಲರು ದೃಶ್ಯ ಮಾಧ್ಯಮದ ಅದಿಪ್ಪಡು ಪತ್ರಿಕೋದ್ಯಮ ಎತ್ತು ಕೆಟ್ಟ ಚಲಕ್ಕು ಬಡ್ದು ಆತ್ಮಹತ್ಯೆ ದಿನಕ್ಕೂ 100 ಜನತ ಆತ್ಮಹತ್ಯೆಲ ಒಂದಿಲ್ಲ ದಯಪಂಡ ಇಂಚಿನ ದುಷ್ಟಟ ಬೇತೆ ಬೇತೆ ವಿಧಾನಡು ಕೆಟ್ಟ ಸಾದಿಗೆ ಪೋತು ಇಂಥ ದಿನೊಟ್ಟು 50 ಜನಕ್ಕೂ ಈ ಕೆಟ್ಟ ಸಾದಿಗೆ ಪೋಂದಲ್ಲೇರು ಐಕ್ ಪೂರ ಒಂಜಿ ಸರಿ ಸಾಧಿನೆ ತೋಜಾಪಣಂಚಿನ ಶಿಬಿರ ಪಂಡ ಈ ಜನಜಾಗೃತಿ ಮಧ್ಯವರ್ಧನ ಶಿಬಿರ ಅಂಚನೆ ನಮ್ಮ ಇನಿ 1000 ಜನ ಸೇರಿದೆ ಅವಳ ಇನ್ನಿತ ವಿಶೇಷ ದಿನ ಗಾಂಧಿ ಜಯಂತಿ ದಾನಿ ನಮ್ಮ ಈ ಶಿಬಿರ ದೇವಂದ ದಯಪಂಡ ನಮ್ಮ ಜೀವನ ಮಾನವ ಜೀವನ ಮೂಜಿ ವಿಧಾನ ಮೂಲತಃ ಬ್ರಹ್ಮರೂಪಾಯ ಮಧ್ಯತೋ ವಿಶೇಷ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ಬ್ರಹ್ಮ ವಿಷ್ಣು ಈಶ್ವರ ಹುಟ್ಟಿಗೆ ಬ್ರಹ್ಮ ಜೀವನಕ್ಕೆ ವಿಷ್ಣು ಲಯಕರ್ತನಾಗಿ ಶಿವ ಆ ಮೂಜಿ ದಿನದ ಜೀವನಡು ನಂಗೆ ಪ್ರಕೃತಿಗೆ ಹೋಲಿಕೆ ನಮ್ಮ ಪುಟ್ನಗಲ ದಾಲ ಪತ ಬರ್ಪುಜ ಪೂರ್ಣಗಲ ಪತ ಬೋಪುಜ ಅಪ್ಪಣ್ಣ ನಮ್ಮ ಎಡ್ಡೆ ಬೇಲೆ ಮಂತ್ರಂಡ ನಮ್ಮ ತತ್ತಿ ಕಾಲುಗಲ ನಮ್ಮ ಜೋಕುಲೆಗಲ ಅವು ಪುದರ್ ಓರಿ ಉಪಣ ಪಂಚದ ನಮ್ಮ ಒಂದು ಹಿರಿಯಾಗಲ ಪಾತ್ರಕ್ಕೆ ಅಂದ ದಯಪಂಡ ಈ ಶಿಬಿರ ಅರ್ದು ಎತ್ತು ಇಲ್ಲಲ್ದಾಗಲ್ನ ಕತ್ತಲೆ ದೂರ ಆತಂಡು ಅಂಚನೆ ನಮ್ಮ ಇನ್ನಿತ ದಿನಟು ಸೇರಿದನಂಚಿನ ಮಾಂತ್ರಗಳ ನೆಕ್ ಪ್ರೋತ್ಸಾಹ ಕೊರಂಡ ಒಂಜಿ ದುನ್ನದ ವಸ್ತುನು ಒರಿ ತುಂಬ್ಯಾರ ಅಪ್ಪುಜಿ ಮಾಂತೆರ್ಲ ಕೈ ಸೇರಿದು ತುಂಬುನಂಡ ಸುಲಭವಾದ ತುಂಬ್ಯಾರ ಅಪ್ಪನು ಅಂಚನೆ ಈ ಶಿಬಿರ ನಮ್ಮ ಈ ತಾಲೂಕು ಮಾತ್ರ ರಾಜ್ಯ ಮಾತ್ರ ರಾಷ್ಟ್ರ ಮಟ್ಟದ ಬೆಳಗಾಡು ಅಂಚನೆ ನೆಕ್ ಒತ್ತುಕೊರ್ನಂಚಿನ ಸೌರ್ಯ ವಿಪತ್ ಅಗಲ್ನ ಪುದರಕ್ಕೆ ಅನ್ನಗಡೆ ಭಾರಿ ಖುಷಿಯ ಒಂದು ದಯಪಂಡ ಏನು ಕೆಲವು ವಿಚಾರ ಹೊಡ್ತು ಒಂದಲ್ಲೇ ಏತೆ ಬರ್ಸ ಗಾಲಿ ದೊಂಬಿ ತನಡ ಅಗಲ್ನ ತಂಡ ಉಂಡಲ್ಪ ದಯಪಂಡ ಅಂಚಿನ ತಂಡಕ್ಕೂ ನಮ್ಮ ಪ್ರೋತ್ಸಾಹ ಕೊರಡೆ ಹಾಕೊಂಡು ದಯಪಂಡ ಮರಾದೊಂದು ದಿನೊಟ್ಟು ತೋತೆ ವಿಶೇಷ ಬಾಧೆ ಬಂಜಿಗೂ ನುಪ್ಪಿಜ್ಜಿ ಪರಿಹಾರ ಸರಿಯಾದ ನೀರಿಜ್ಜ ಅಂದೆಲ್ಲ ಅಗಲು ಚಂಡಿಯ ಒಂದು ಯಾನು ವಿಶೇಷ ಬಾದ ಒಂಜಿ ತುಯ್ಯನ ಪಣಂಚಿನ ಪೊರ್ತುಗು ಯಾನು ಅಪಕಟೆ ಪಂಡೆ ವಿಶೇಷ ಬಾದ ನಮ್ಮ ಎಂಚಿನ ಪೋಂಡಲ ಅಗಲೊಟ್ಟಿಗೆ ಯಾನು ಪ್ರೋತ್ಸಾಹ ಕೊರ್ಪೆ ಅವು ಎಡ್ಡೆ ಬೇಲೆ ದಯಪಂಡ ಒಂಜಿ ನೀರಿಡು ಪೂರ್ಣಂಚಿನ ಒಂಜಿ ಮೃತದೇಹ ಅವಾರ್ಡ್ ಅಥವಾ ಒಂಜಿ ದಯತನ ಒಂಜಿ ಆಪತ್ತು ಪತ್ತಾಗ ಅಗಲಿತೆ ಬೇತೆ ಬೇತೆ ಅಪ್ಪನ ಬಂಜಿಡು ಜನ ಹತ್ರಲ್ಲ ಒಂಜೇ ಅಪ್ಪಿನ ಜೋಕುಲು ಪಂಡದು ಭಕ್ತಿ ನಿಷ್ಠೆ ಪ್ರಾಮಾಣಿಕತೆ ಸೇವೆ ಕೊರೊಂದುಲ್ಲೇರು ಐಕೆ ಸಂಪೂರ್ಣವಾದ ನಮ್ಮ ಬೆಂಬಲ ಕೊರಡು ದಯಪಂಡ ಹೂವೆಂಜಿ ರೀತಿದ ಇನ್ನಿತ ದಿನಟ್ಟು ಒರಿಯಾಗ ಅಪ್ಪನ ಬೇಲೆ ಅತ್ತೆ ಅಪ್ಪನ ಅಗಲ ಜೀವನ ಅಂಗ್ ಬಿಡ್ದು ಇಂಥ ದಿನಟ್ಟು ಸೇವೆ ಕೊರೊಂದುಲ್ಲೇರು ಐಕಲ ವಿಶೇಷವಾದ ನಿಗಲ ಈ ತಂಡಗಳ ಅಪ್ಪೆ ಚಾಮುಂಡೇಶ್ವರನ ಸಂಪೂರ್ಣವಾದ ಅನುಗ್ರಹ ತಿಕ್ಕಡು ಅಂಚನೆ ನಿಗಲ ತಂಡ ನನಾತ್ ಮಲ್ಲ ಮರಾತ್ ಬುಲೆವಾಡು ನಿಗಲಿಗೆ ಸಂಪೂರ್ಣವಾದ ಎನ್ನ ಪ್ರೋತ್ಸಾಹ ಕೊರ್ಪನಂಚಿನ ವಿಚಾರ ಅಂಚನೆ ಇನ್ನಿತ ದಿನಟು ಏನು ಜಾಸ್ತಿ ಪಾತ್ರ ಪೋಪುಜಿ ದಯಪಣ್ಣೆ ಕೊಂಚಿ ಮಂಗಳೂರು ಒಂಜಿ ಕಾರ್ಯಕ್ರಮ ಉಂಡು ಆಯ್ಕೆ ನಿಗಲೊಟ್ಟಗೂ ವಿಶೇಷವಾದ ಸೇರ್ನಂಚಿನ ಪೊರ್ತಕಲ್ಗೆ ಹೆಂಗೆ ಭಾರಿ ಖುಷಿಯ ಒಂದು ಅವಳು ಇನ್ನಿತ ದಿನಟು ಆ ಗಾಂಧಿ ಜಯಂತಿ ದಿನಟು ನಿಗಲೆ ಮಾಂತ್ರಗಳ ದೇವರ ಎಡ್ಡವನ ಪಡೆ ನಿಗಲಿಗೆ ಪೋಪನ ಸಾದಿ ಪರ್ಪಣ ನೀರು ತಿನ್ಪಣ ಆಹಾರಡು ದಿನಪೂರ್ತಿ 100 ವರ್ಷದ ಆಯುಷ್ಯನ ನಗುಮುಕಡು ಆ ಭಗವಂತೆ ಕೊರಡು ಪಂಡದು ಎನ್ನ ರಡ್ಡು ಪಾತ್ರವನ್ನು ಮುಗಿತಂದ್ರಲೆ ಜೈ ಹಿಂದ್ ಜೈ ಕರ್ನಾಟಕ ಧರ್ಮದರ್ಶಿಲೆಗೆ ತರೆತಕ್ಕ ಒಂದು ಆರ್ನ ಸಾನ್ನಿಧ್ಯ ಇದ್ದದೆ ನವಜೀವನ ಸಮಿತಿದ ಸದಸ್ಯರಿಗೆ ಸನ್ಮಾನ ಮಲ್ಪಣ ಚೆಂದ ಪೊರ್ತು ಈ ಪೊರ್ತುಗಾನಗ ಸನ್ಮಾನದ ನವಜೀವನ ಸಮಿತಿಯ ಸೇವೆ ಮಲ್ತನ ಚಿತ್ತ ಉಜಿರೆದ ಜನಾರ್ದನ ಪೂಜಾರಿ ಧರ್ಮಸ್ಥಳದ ದೇವಣ್ಣ ಗೌಡ ಕೊಕ್ಕಡದ ಸುರೇಶ್ ನೆಡ್ಲೆ ಮುಕುಲ್ ಪೂರ ಇತ್ತದೆ ಮಾತೆರ್ಲ ಇತ್ತದೆ ಅಕ್ಲೇನು ಒಂಜಿ ನಿಮಿಷ ಸರ್ 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 ಆರು ಇತ್ತದೆ ಸನ್ಮಾನ ಮಲ್ಪುಣ ಅಂದ್ ಒಂಜಿ ಮಲ್ತು ಬಿಡ್ಕ ಒಂಜಿ ನಿಮಿಷ ಒಂತೋಡು ಮಾತೆರೆಗಳೊಂಜಿ ಸನ್ಮಾನ ಅವುಗಳು ಎಡ್ಡೆ ರೀತಿಯ ಪೊಂಬಾಟ ಮಲ್ತದ ನವಜೀವನ ಸಮಿತಿಯ ಸದಸ್ಯರಾದ ಬದುಕು ಕಟ್ಟಿನಕ್ಲೆಗೆ ಈ ಪೊರ್ತುದ ಮಾನದಿಗೆ ಉಜಿರೆದ ಜನಾರ್ದನ ಪೂಜಾರಿ
ಧರ್ಮಸ್ಥಳದ ದೇವನ್ನಗೌಡ, ಕೊಕ್ಕಡದ ಸುರೇಶ್ ನಿಡ್ಲೆ, ಶಿವಾಜಿದ ಕುನ್ನಿ ಮುಗೇರ, ಇಂದಬೆಟ್ಟುದ ಗೋವಿಂದ, ನೆರಿಯದ ಕೊರಗಪ್ಪ, ಬೆಳ್ತಂಗಡಿದ ದಿವಾಕರ್ ಸಬನಾಳ್, ಮುಂಡಾಜದ ಮುರಳೀಧರ ಸನ್ ಆಫ್ ದೇಜಪ್ಪ ಗೌಡ, ವೇಣೂರ್ದ ಶ್ರೀಧರ ಹೆಗ್ಡೆ, ತಣ್ಣೀರು ಪಂಥದ ಗಿರಿಯಪ್ಪ ನಾನು ನಾಯ್ಕ, ಅಳದಂಗಡಿದ ನೀಲಯ್ಯ ನಾಯ್ಕ, ಹೊಸಂಗಡಿದ ಕಾಂತಪ್ಪ ಪೂಜಾರಿ, ಮಡಂತ್ಯಾರದ ವಿಶ್ವನಾಥ, ಕಣಿಯೂರದ ಪದ್ಮನಾಭ, ಗರ್ಡಾಡಿದ ಬಾಬು, ನಾರಬಿದ ಮೋನಪ್ಪ ಪೂಜಾರಿ ಕೊತ್ಲೂರು ಮೊಕ್ಕಳು ಈತ್ ಪೊರ್ತುದು ವೇದಿಕೆಗೆ ಬರ್ತದೆ. ಮೊಕ್ಕಲು ನವಜೀವನದ ಸದಸ್ಯರಾದೆ ಒಂಜಿ ವಲಯಡೆ ಎಡ್ಡೆ ರೀತಿಯ ಸಾಧನೆನ ಮಲ್ತೇರೆ. ಅಕಲ ಬದುಕೆ ಪರೊಂದಿಪ್ಪನ ಚಿನ್ನ ಪೊರ್ತುಡು ಎಂಚೆ ಇತ್ತಂಡ ಇತ್ತೆ ಬೆಳಗಿನ ಚಿತ್ನ ರೀತಿ ಎಂಚ ಉಂಡ ಐನು ತೂನಗ ಐನ ಕನ್ನೈಸಿರದ ಮೇಲಾಪುಡು ಅಂಚಿತ್ನ ಒಂಜಿ ಸಾನ್ನಿಧ್ಯ ಆಕಲ್ನ ಇಲ್ಲಡ ಆತಂಡೆ ಮಾತೆರೆಗ್ಲ ಈ ಪೊರ್ತುಗಾನಗ ಮಾನಾತಿಗೆ ಮಲ್ಪನ ಚಿನ್ನ ಪೊರ್ಲು ಉಜಿರೆದ ಜನಾರ್ದನ ಪೂಜಾರ್ಲಿ, ಧರ್ಮಸ್ಥಳ ವಲಯದ ದೇವನ್ನಗೌಡರೇ, ಕೊಕ್ಕಡದ ಸುರೇಶ್ ನಿಡ್ಲೆಡೆ, ಶಿವಾಜಿದ ಕೊನ್ನಿಮುಗೇರ್ರೆ, ಇಂದಬೆಟ್ಟದ ಗೋವಿಂದೇರೆ, ನೆರಿಯದ ಕೊರಗಪ್ಪೆರೆ, ಬೆಳ್ತಂಗಡಿದ ದಿವಾಕರ್ ಸವನಾಲೆ, ಮುಂಡಾಜದ ಮುರಳೀಧರಣ, ವೇಣೂರದ ಶ್ರೀಧರ ಹೆಗ್ಡೇರಿ, ತಣ್ಣೀರು ಪಂಥದ ಗಿರಿಯಪ್ಪ ನಿಖಲ್ ಮಾತೆರಲು ಉಂತುಲೆ, ಅಳದಂಗಡಿದ ನೀಲಯ್ಯಗೌಡೇರಿ, ಹೊಸಂಗಡಿದ ಕಾಂತಪ್ಪ ಪೂಜಾರ್ಲೆ, ಮಡಂತ್ಯಾರದ ವಿಶ್ವನಾಥೇರಿ, ಕಣಿಯೂರದ ಪದ್ಮನಾಭೇರಿ, ಗರಡಾಡಿದ ಬಾಬಣ್ಣೆ, ನಾರವಿದ ಮೋನಪ್ಪ ಪೂಜಾರ್ಲೆ ನಿಖಲೆ ಆ ಮಾನದಿಗೆಯನ್ನು ಸ್ವೀಕಾರ ಮಲ್ತದೆ ಒಂತೆ ಪುರ್ತು ಉಂತದೆ ವೇದಿಕೆಡೆ. ಒಂಜಿ ಟೈಮುಡು ಪರ್ಪತ್ತದ ಗುಂಡಿಗೆ ಬೂಡ್ದಿತ್ತನ ಚಿತ್ನ ಜನ ಮಂದೆ ಇನಿ ಅಕಲ ಜೋಕುಲು ಅಕಲ ಕುಟುಂಬ ವರ್ಗ ಅಕಲ ಬೆಳವಣಿಗೆ ಕೃಷಿ ಜೋಕ್ಲೆಗೆ ಕಲ್ಪಾದ ಅಕ್ಲೆಗೆ ಉದ್ಯೋಗ ಅಂಗಡಿ ಪಂಜಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಉತ್ತಮ ರೀತಿಯ ಕೃಷಿ ಮಲ್ತದೆ. ಇನಿ ಕೃಷಿ ಮಲ್ಪರ್ಲ ಅಕಲ್ ಇಲ್ಲಾಡು ಜಾಗ ಇಜ್ಜಿ ಪನ್ಪುಣ ಚಿತ್ನ ಒಂಜಿ ವಿಚಾರ ಅಕಲ್ ಬಂದಾಗ ಕಣ್ಣನೆ ಬಿಡಿದಿ ಒಟ್ಟಾದ ಬರ್ಪುಣನೆ ಒಂಜಿ ಸೌಭಾಗ್ಯ. ಆ ಅಪ್ಪೆ ಕಣ್ಣನೀರದೆ ತೊಂದಿತ್ತಲು ಇನಿ ಅಂಚಿತನ ಪುಷ್ಪದ ಮಿತ್ತದ ಜೀವನ ಮಲ್ತೊಂದುಲ್ಲ ಅಂಡ ಪರಮ ಪೂಜ್ಯ ಕಾಬಂದೇರೆ ಪಾಂಡ್ ಅಂಚಿದ್ದ ಈ ಮಧ್ಯವರ್ಜನ ಶಿಬಿರ ಕಾರಣ ಹೊರ ಜೋರೈನ ಕೆಚ್ಚಪ್ಪಾಳಿದ ಮೂಲಕವಾದಿ ಆಕ್ಲಿಗೆ ಎಲ್ಲಂಜಿ 4 ತಾರೀಕಿಗೆ ಉಜಿರೆದ ಬೆಳಾಲೆಡೆ ಮಧ್ಯವರ್ಜನ ಶಿಬಿರದ ಆಯೋಜನೆ ಆತಂಡೆ. ಆ ಶಿಬಿರ ನಿಖಲ ಇಲ್ಲದ ಕೈ ತಳ್ಳಿ ಇಲ್ಲಿಯ ಜವನೇರೆ ಪರೊಂದಿತ್ತೇರ ರಂಡ ಆಕಲಿನ ಶಿಬಿರಗ ಕೊನತದ ನಿಖಲ ಸೇರಲೆ ಎಲ್ಲಂಜಿ ನನ್ನ 2 ದಿನ ಕರೀತೀನಿ. 2ನೇ ತಾರೀಕು 4ನೇ ತಾರೀಕು ದಾನಿ ಶುಕ್ರವಾರ ದಾನಿ ಶಿಬಿರ ನಡಪುಡು ಮಾತೆರಲ ಸಾಲಾದುಂತುಲೆ. ಜನಮಂಗಲ ಕಾರ್ಯಕ್ರಮದ ಚಾವಡಿದ ಮಿತ್ತ ಬಲೆ ಉಷಾ ಬೈರಿ ಅವ್ವಮ್ಮ ಅಕ್ಕು ಶಮ ನಿಖಲ್ ಚಾವಡಿದ ಮಿತ್ತ ಬಲೆ ಸುಧಾಕರ ಕರಿಯಗೌಡ ಚೀಂಕ್ರ ನಾಯ್ಕ ಮುಟ್ಟಿ ಥೋಮಸ್ ಪಿ.ಡಿ. ಥೋಮಸ್ ಈ ಪುರ್ತುಗಾನಗ ಮುಗ್ಲೆಗೆ ಜನಮಂಗಳದ ಸಲಕರಣೆ ವಿತರಣೆ ನಿಖಲ್ ಸಾಲಾಡುಂತುಲೆ. ಜನಮಂಗಳದ ರೆಡಿ ಮಲ್ಪುಲೆ ಜನಮಂಗಳ ಉಷಕ್ಕಗೆ ವಾಟರ್ ಬೆಡ್, ಬೇಬಿ ಉಮ್ಮ ಮೇರೆಗೆ ವಾಟರ್ ಬೆಡ್, ಲಕ್ಷ್ಮಣ ಮೇರೆಗೆ ವಾಟರ್ ಬೆಡ್, ಬೈರಿ ಮೇರೆಗೆ ಕಮೋಡೋ ವೀಲ್ ಚೇರ್, ಅವ್ವಮ್ಮ ಮೇರೆಗೆ ಔಟ್ಸೈಡ್ ವೀಲ್ ಚೇರ್, ಅಕ್ಕು ಮೇರೆಗೆ ವಾಟರ್ ಬೆಡ್, ಶಮ ಮೇರೆಗೆ ಯು ಶೇಪ್ ದ ವಾಕರ್, ಸುಧಾಕರ್ರಿಗೆ ಔಟ್ಸೈಡ್ ದ ವೀಲ್ ಚೇರ್, ಕರಿಯಗೌಡ್ರಿಗೆ ಕಮೋಡೋ ವೀಲ್ ಚೇರ್, ಚಿಂಕ್ರ ನಾಯ್ಕರಿಗೆ ವಾಟರ್ ಬೆಡ್, ಪಿ.ಡಿ. ಥೋಮಸರಿಗೆ ವಾಟರ್ ಬೆಡ್ ಒಂದು ಐನ ಬೆರಿಕೆ ರೆಡಿ ಮಲ್ಪಲೆ. ಜನಮಂಗಳ ಕಾರ್ಯಕ್ರಮ ಜನಮಂಗಳದ ಸಲಕರಣೆ ಕೊನಲೆ ಒಂದು ಸೈಡ್ ಜನಮಂಗಳದ ಸಲಕರಣೆ ದೈದಿದ ವಲಯದ ಮೇಲ್ವಿಚಾರಕರು ಗಮನಿಸಲೆ ಇತ್ತೆಲೆತ್ತು ಬಣ್ಣ ಪುದಾರ್ದ ಕ್ಲೀನ್ ಮಿತ್ತೆಲೆತ್ತೊಂದು ಬಲೆ ವಲಯದ ಮೇಲ್ವಿಚಾರಕರು ದೈದಿದ ಗಮನಿಸಲೆ ಉಷಾ ಬೇಬಿ ಉಮ್ಮ ಲಕ್ಷ್ಮಣ ಬೈರಿ ಅವ್ವಮ್ಮ ಅಕ್ಕು ಶಮ ಸುಧಾಕರ ಕರಿಯಗೌಡ ಚಿಂಕ್ರ ನಾಯ್ಕ ಪಿ.ಡಿ. ಥೋಮಸ್ ವಲಯದ ಮೇಲ್ವಿಚಾರಕರು
ವಲಯದ ಮೇಲ್ವಿಚಾರಕರನಕ್ಲೆ ಅಕ್ಲಕ್ಲೆ ಇಲ್ಲತ್ತೊಂದು ಬಲೆ ವಲಯದ ಮೇಲ್ವಿಚಾರಕರನಕ್ಲೆ ಯೋಜನಾಧಿಕಾರನಕ್ಲೆ ವಿಶೇಷವಾಗಿ ಚಂದ ಸೂಚನೆ ಕೊರಿಯರು ಆಯಾ ವಲಯದ ಮೇಲ್ವಿಚಾರಕರನಕ್ಲೆ ಅಕಲ ಸಲಕರಣೆ ಈ ಪೊರ್ತುಗಾನಗ ಜನಮಂಗಳದ ಸಲಕರಣೆ ವಿತರಣೆ ಆರಿಕೋಡಿದ ಧರ್ಮದರ್ಶಿಲು ಇತ್ತದೆ ಸರ್ವಧರ್ಮದ ಗುರುಕುಲನಕ್ಲೆ ಇತ್ತದೆ ಸರ್ ಒಂಜಿ ನಿಮಿಷ ಧರ್ಮ ಗುರುಕುಲ್ಡ ಒಂಜಿ ನಿಮಿಷ ಒಂಜಿ ವೀಲ್ ಚೇರ್ ಒಂಜಿ ಕೊರ್ಪುಣ ಹಚ್ಚಿದ ಕಾರ್ಯಕ್ರಮ ಬರಡಿ ಅಕಲ್ ಮಾತೆರ್ಲ ವೇದಿಕೆ ಬಲೆ ಮಾತೆರ್ಲ ಈ ಪೊರ್ತುಗಾಲ ವಲಯದ ಮೇಲ್ವಿಚಾರಕರುಗಳು ಆಯಾ ವಲಯದ ಮೇಲ್ವಿಚಾರಕರಲ್ಲಿ ತೊಂದ್ ಬಲೆ ಏರೆಗೆ ಹೂ ಪನ್ಪುಣ ಏನು ಕೊರ್ದು ಬಿಡ್ಲೆ ಇತ್ತನೆ ಮುಗಿಪುನ ಹಚ್ಚಿದ ವ್ಯವಸ್ಥೆ ಮಲ್ತೊಂದಲ್ಲ ವಾಟರ್ ಬೆಡ್ ಬಲೆ ವಲಯದ ಮೇಲ್ವಿಚಾರಕರುಗಳು ದಯದಿದ್ದು ಕುಡರ ಗಮನಿಸಲೆ ಮುಟ್ಟಿ ಮೇರೆಗೆ ವಾಟರ್ ಬೆಡ್ ಪೇಡಿ ಥೋಮಸ್ ಮೇರೆಗೆ ವಾಟರ್ ಬೆಡ್ ಉಮ್ಮ ಮೇರೆಗೆ ವಾಟರ್ ಬೆಡ್ ಬೇಬಿ ಉಮ್ಮ ಮೇರೆಗೆ ವಾಟರ್ ಬೆಡ್ ಲಕ್ಷ್ಮೀ ಶೇರೆಗೆ ವಾಟರ್ ಬೆಡ್ ಬೈರ ಮೇರೆಗೆ ಕೊಮಡೋ ವೀಲ್ ಚೇರ್ ಪೂರ ವೇದಿಕೆ ಮಿತ್ತು ಸರ್ ಹೊರ ಮಾತೆರ್ಲ ಉಂತಾಡು ಒಂಜಿ ಫೋಟೋಕ್ಲ ಹಾಪುಡು ಸರ್ ಮಾತೆರ್ಲ ವೇದಿಕೆ ಇಪ್ಪಾಡು ಸರ್ ಪೂರ ವೇದಿಕೆ ಸಟ್ ಮಲ್ಪಲೆ ಅಡೆಗೆ ಉಂಟು ಲೆಕ್ಕ ಅಕ್ಕ ವಲಯದ ಮೇಲ್ವಿಚಾರಕರ ಹರೀಶೇರ್ ಅರೆ ಅಕ್ಕನ ಅಡೆಗೆ ಉಂತಾರ ಬಲ್ಲೆ ಸರ್ ಮಾತೆರ್ಲ ಉಂತಾಡು ಸರ್ ಸುರೇಂದ್ರ ಸರ್ ಮಾತೆರ್ಲ ಅಡೆಗೆ ಉಂತಲೆ ಸರ್ ಐತ ಫಲಾನುಭವಿನಕ್ಲ ಐತೆ ಎದುರುಡೆ ಉಂತುಲೆ ಬಲೆ ವಲಯದ ಮೇಲ್ವಿಚಾರಕರು ಕೂಡ ಗಮನಿಸಲೆ ಐತೆ ಎದುರುಡೆ ಫಲಾನುಭವಿನಕ್ಲೆ ಉಂತಲೆ ದಯದಿದ್ದು ವಲಯ ಮೇಲ್ವಿಚಾರಕರು ಕೂಡ ಗಮನಿಸಲೆ ಅಕಲ ಇಲ್ಲದಕ್ಲಿ ಇತ್ತೇರ್ ನಂಡ ಉಂತುಲೆ ಐಟೆ ಅಕ್ಕ ಬಲೆ ಅಕಲ ಇಲ್ಲದಕ್ಲಿ ಮೇಲ್ವಿಚಾರಕರನಕ್ಲೆ ಗಮನಿಸಲೆ ಪರಮ ಪೂಜ್ಯ ಕಾವಂದೇರ್ ಕೊರ್ಪುಣಚಂದ ಇಡೀ ರಾಜ್ಯಕ್ಕೂ ಕೊರ್ಪುಣಚಂದ ಸಲಕರಣೆಯವರ ಪೂರ ಕೈ ಚಪ್ಪಾಳಿದ ಮೂಲಕವಾದೆ ಪರಮ ಪೂಜ್ಯರಿಗೆ ಧನ್ಯತೆಯನ್ನು ಕೊರೊಂದುಲ್ಲ ಧನ್ಯವಾದಗಳು ಈ ಪುರ್ತುಗಾನಗ ಪಾತೆರದ ಮನೆಟ್ಟು ವಸಂತ ಸಾಲ್ಯಂಡ್ರೆ ಪ್ರಾದೇಶಿಕ ನಿರ್ದೇಶಕರೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಮಾ ವಿಭಾಗ ಕೇಂದ್ರ ಕಚೇರಿ ಧರ್ಮಸ್ಥಳ. ಓಂ ಶ್ರೀ ಮಂಜುನಾಥಾಯ ನಮಃ. ಈ ಗ್ರಾಮದ ಮಾತ ದೈವ ದೇವರೇನು ಮನಸಾರೆ ಸ್ತುತಿಸವಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಲಂಚಿನ ಪರಮ ಪೂಜ್ಯ ಕಾವಂದೇರ್ನ ಬುಕ್ಕ ಮಾತೃಶ್ರೀ ಅಮ್ಮನ ಶುಭ ಆಶೀರ್ವಾದನ ನಟೊಂದು ಈ ಒಂಜಿ ಬಾರಿ ಪೊರ್ಲುದ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಬುಕ್ಕ ನವಜೀವನ ಸಮಿತಿ ಸದಸ್ಯರನ್ನ ಸಮಾವೇಶದ ಈ ಒಂಜಿ ಸಭಾ ಕಾರ್ಯಕ್ರಮದ ವೇದಿಕೆಡ್ ಉಪಸೇರಪಣಂಚಿನ ಮಾತ ಧರ್ಮ ಗುರುಕುಲ್ನಕ್ಲೆ ಅವೇ ರೀತಿ ವೇದಿಕೆಡ್ ಪಣಂಚಿನ ಮಾತ ಗೌರವಾನ್ವಿತ ಅತಿಥಿಲೆ ಜನಜಾಗೃತಿ ವೇದಿಕೆದ ಮಹತ ಪದಾಧಿಕಾರನಕ್ಲೆ ಬುಕ್ಕ ಈ ಕಾರ್ಯಕ್ರಮಡು ಪಾಲ್ಪಡೆಪನಂಚಿನ ಮಾತ
ಪ್ರೀತಿದ ಅಣ್ಣನಕಲೆ ಅಕ್ಕನಕಲೆ ಕರಿನ 30 ವರ್ಷದ ದುಂಬು ಪ್ರಾರಂಭ ಆಯ್ನಂಚಿನ ಕಾರ್ಯಕ್ರಮ ಜನಜಾಗೃತಿ ವೇದಿಕೆ. ಬಹುಶಃ ಈ ಜನಜಾಗೃತಿ ವೇದಿಕೆ ಪಂಡದಾಯ್ತ ಜನಜಾಗೃತಿ ವೇದಿಕೆದ ಕಾರ್ಯಕ್ರಮ ದಾಯ್ತಾ ಪಂಡದ ಹೆಚ್ಚಿನ ಕಲ ನಮ್ಮ ಮಾತ ತೆರೆಯೊಂದ. ಅವೇ ರೀತಿ ಈ ಒಂಜಿ ಅಕ್ಟೋಬರ್ 2 ನಡಪುನಂಚಿನ ಒಂಜಿ ಕಾರ್ಯಕ್ರಮ ಬಾರಿ ವಿಶೇಷವಾಯಿನಂಚಿನ ಒಂಜಿ ದಿನೊಟ್ಟು ಬಹಳ ಮುಖ್ಯವಾದ ಬಡವರ್ನ ಬಗ್ಗೆ ಕಾಳಜಿ, ನಮ್ಮ ದೇಶದ ರಾಮರಾಜ್ಯದ ಕಲ್ಪನೆ, ಗ್ರಾಮದ ಅಭಿವೃದ್ಧಿದ ಬಗ್ಗೆ ಚಿಂತನೆ ಮಲ್ತೊಂದಿತ್ತನಂಚಿನ ಮಹಾತ್ಮ ಗಾಂಧೀಜಿಯರ್ನ ಈ ಒಂಜಿ ಪುಟ್ಟುದಿನ ದಿನೊತ್ತಾನಿ ಇನ್ನು ವಿಶೇಷವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾವಂದೇರು ಮಹಾತ್ಮ ಗಾಂಧೀಜಿಯರು ಎಂಚಿನ ಸಂದೇಶನು ಈ ದೇಶ ಕೊಡ್ತೇರೆ ವೈಕ್ ಪ್ರಾಮುಖ್ಯತೆಯನ್ನು ಕೊಡ್ತೇರ ಆ ಕಾರ್ಯಕ್ರಮನು ಇಡೀ ನಮ್ಮ ರಾಜ್ಯೋಡು ಪ್ರತಿಯೊಂದೆಲ್ಲ ಅನುಷ್ಠಾನ ಮಲ್ಪರಗಬೋಡಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪನ್ಪುಣ ಸಂಸ್ಥೆನ 40 ವರ್ಷಕ್ಕೂ ತುಂಬ ಪ್ರಾರಂಭ ಮಲ್ತದೆ. ಇನಿ ಐಟಲ ಬಾರಿ ವಿಶೇಷವಾದ ನಮ್ಮ ಈ ಒಂಜಿ ಕಾರ್ಯಕ್ರಮ ಪ್ರಾರಂಭ ಅನಗ ನಮ್ಮ ತಾಲೂಕಾಯಿನಂಚಿನ ಬೆಳ್ತಂಗಡಿ ತಾಲೂಕೋಡು ಪ್ರಪ್ರಥಮವಾದ ಗ್ರಾಮಾಭಿವೃದ್ಧಿ ಯೋಜನೆದ ಒಂಜಿ ಕಾರ್ಯಕ್ರಮಲೇನೆ ಪ್ರಾರಂಭಿಸದು ಬಹಳ ಮುಖ್ಯವಾದ ಅಪಗ ಕುಟುಂಬದ ಒಂಜಿ ಅಭಿವೃದ್ಧಿಗೆ ಬೋಡಾದು. ಒಂಜಿ ಕುಟುಂಬ ಅಭಿವೃದ್ಧಿ ಆವಡು ನಾಡ ಆ ಕುಟುಂಬಗೂ ದಾಯ್ತ ಮಾತ ಮೂಲ ಅವಶ್ಯಕತೆಲು ಬೋಡು ಆ ಮೂಲ ಅವಶ್ಯಕತೆಲೇನು ಕೊರ್ದು ಕೇವಲ ಬಾಯ್ಡು ಮಾತ್ರ ಆ ತಾಲೂಕುಡಿಪುಣಂಚಿನ ಏತೋ ಅವಕಾಶಲು ಉಲ್ಲ ಆಂಡ ಐನ ಆ ಅವಕಾಶಲೇನು ಸದ್ಬಳಕೆ ಮಲ್ಪುಣಂಚಿನ ವ್ಯವಸ್ಥೆ ಅಪಗ ನಮ್ಮ ತಾಲೂಕುಡಿಜ್ಜಂಡು ಜನಕ್ಕುಲೆಗ ಕೇವಲ ಅವಶ್ಯಕತೆ ಮಾತ್ರ ಅತ್ತು ಐನು ಎಂಚ ಆ ಕಾರ್ಯಕ್ರಮನು ಅನುಷ್ಠಾನ ಮಲ್ಪೋಡು ಅತ್ತನಾಡ ನಂಗೆ ಬೋಡಿತನಾತ್ ಜಾಗೆ ಕೃಷಿ ಮಲ್ಪರಗ ಜಾಗೆ ಉಂಡು ಆ ಕೃಷಿನ ಎಂಚ ಮಲ್ಪೋಡು ವಾ ಜಾಗೆಡು ಎಂಚಿನ ಕೃಷಿ ಮಲ್ಪೋಡು ವೈಕ್ ಆದ್ಯತೆ ಕೊರಡು ಪನ್ಪುಣಂಚಿನ ಮಾಹಿತಿಲು ಇಜ್ಜಂದನಂಚಿನ ಪೊರ್ತುಗು ಬಹುಶಃ ಇಡೀ ನಮ್ಮ ವಿಶ್ವಡೆ ಪ್ರಪ್ರಥಮವಾದ ಗ್ರಾಮ ಗ್ರಾಮಕ್ಕೂ ಕಾರ್ಯಕರ್ತರೇನ ಆಯ್ಕೆ ಮಲ್ತದ ಒಂಜಿ ಉಚಿತವಾದ ಒಂಜಿ ವೈಯಕ್ತಿಕ ಕುಟುಂಬದ ಅಭಿವೃದ್ಧಿಗೆ ಕಾರ್ಯಕ್ರಮ ಪಾಡೊಂದಿತ್ತನಂಚಿನ ಒಂಜಿ ವ್ಯವಸ್ಥೆ ಪಂಡ ಅವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪನ್ಪುಣೇನೆ ಅನುಮೂಲ ಪಂಡ್ರ ತಯಾರುಲ್ಲೆ ಕೇವಲ 10 ವರ್ಷಡು ವೈಯಕ್ತಿಕ ಕುಟುಂಬಗೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊರ್ದು ಪ್ರತಿಯೊಂದು ಗ್ರಾಮಡ್ಲ ಆಯನ ಜಾಗಿತ್ತನಲ್ಪ ಕೃಷಿ ಎಂಚಾವಡು ಐಕ ಬೋಡಿತ್ತನಂಚಿನ ನೀರಾವರಿ ಎಂಚಬೋಡು ಐಕ ಬೋಡಿತ್ತನಂಚಿನ ಭದ್ರತೆ ಆವಡು ಐಕ ಐನ ಎಂಚ ನಿರ್ವಹಣೆ ಮಲ್ತೊಂದಿಪ್ಪೋಡು ಪನ್ಪುಣ ಪ್ರತಿಯೊಂದು ಮಾಹಿತಿನ ಕಾರ್ಯಕರ್ತರ ಮೂಲಕ ಬಹುಶಃ ಅಪಗ ಪೂಜ್ಯ ಕಾವಂದೆರೆ ಚಾವಡಿಡ ಕೊಲ್ಲುದು ಮಾತ ಕಾರ್ಯಕರ್ತರೇನು ಒಟ್ಟು ಸೇರ್ಸದ ಎಂಚ ಗ್ರಾಮೋಡು ಮಾಹಿತಿ ಕೊರಡು ಎಂಚ ಕಾರ್ಯಕ್ರಮನು ವಾ ಟೈಮುಡು ಎಂಚ ಮಲ್ಪೋಡು ಪನ್ಪುಣಂಚಿನ ಪ್ರತಿಯೊಂದು ವಿಚಾರನ ತೆರಿಪದು ಪ್ರತಿ ಕಾರ್ಯಕರ್ತರೇನು ಗ್ರಾಮಗೂ ಕಡಪಡದು ಆ ಗ್ರಾಮದ ಪ್ರತಿ ಇಲ್ಲ ಏರ್ ಗ್ರಾಮಾಭಿವೃದ್ಧಿ ಯೋಜನೆದ ಕುಟುಂಬಗೂ ಸೇರಿದನಂಚಿನ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಕ್ಕೂ ಸೇರಿದನಂಚಿನ ಕುಟುಂಬಲನ ಆ ಕುಟುಂಬಲೆಗೆ ಸಮರ್ಪಕವಾದ ಅನುಷ್ಠಾನ ಮಲ್ತದು 10 ವರ್ಷ ಅನಗ ಆಯನ ಕೃಷಿ ಪನ್ಪುಣವು 0% ಎಕ್ಕಬಹುದು 1,000 ಅಪಗದ ಕಾಲೋಡು ವ್ಯಾಲ್ಯೂ ಇಚ್ಚ ಮೌಲ್ಯ ಇಚ್ಚಂದನಂಚಿನ ಜಾಗೆಗೆ ಲಕ್ಷಗಟ್ಲೆ ಅಪಗದ ಲಕ್ಷಗಟ್ಲೆಡ್ ಒಂಜಿ ಮೌಲ್ಯನ ಸೃಷ್ಟಿ ಮಲ್ತದ ಮೌಲ್ಯ ವರ್ಧನೆ ಮೌಲ್ಯ ಬರ್ಪಿಲೆಕ ಮಲ್ತನಂಚಿನ ಒಂಜಿ ವ್ಯವಸ್ಥೆ ಇತ್ತನ ನಾಡ ಅವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಸ್ತ್ ಜನ ಅಪಗ ರೈತರ ನಕಲು ಅಕ್ಲೆಗ್ ವಾ ಕೃಷಿ ಎಂಚ ಮಲ್ಪೋಡು ಯಾನ ಜೀವನ ನಿರ್ವಹಣೆ ಎಂಚ ಮಲ್ಪೋಡು ಪನ್ಪುಣಂಚಿನ ಯೋಚನೆ ಇಜ್ಜಂಡು ಆ 10 ವರ್ಷೋಡ ಅಕಲ್ನ ಕೃಷಿಕ್ 100 ಕೋಟಿ 100 ಲಕ್ಷ ಮೌಲ್ಯ ಬತ್ತಂಡು 10 ವರ್ಷದ ಬುಕ್ಕ ಕೇವಲ ವೈಯಕ್ತಿಕ ಕುಟುಂಬದ ಅಭಿವೃದ್ಧಿ ಮಾತ್ರ ಅತ್ತು ಐತೊಟ್ಟಗು ಸಮಾಜದ ಅಭಿವೃದ್ಧಿ ಆವಡು ಪನ್ಪುಣಂಚಿನ ಉದ್ದೇಶದ ಇವೊಂದು 1992 ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಪ್ರಾರಂಭ ಆಡು ಒಂಜಿ ಕಡೆಟ್ ಕೃಷಿತ ಅಭಿವೃದ್ಧಿ ಆತಂಡು ಅಂಡ್ ಐತೊಟ್ಟಗು ಕೃಷಿ ಅಭಿವೃದ್ಧಿ ಅವಂದಿತ್ತಿಲೆ ಕೊನೆ
ಐಕೊಂಜಿ ಕೆಲವಾತ ಮೂಲ ಸೌಕರ್ಯಲೇನ ಅವಶ್ಯಕತೆ ಐತಂಡು ನಿಕ್ಲೆ ಗೊತ್ತಿಪ್ಪು ಕೃಷಿ ಆನಂದಾನ ಆಗಿ ಇಲ್ಲದ ವ್ಯವಸ್ಥೆ ಸರಿ ಇಜ್ಜಂಡು ಕೃಷಿಡ್ ಬತ್ತನಂಚಿನ ಆದಾಯಡ್ ಇಲ್ಲು ಕಟ್ಟುನಂಚಿನ ತಾಕತ್ ಅಕಲ್ಟ ಇಜ್ಜಂಡು ಕೃಷಿ ಮಲ್ತದಾತಂಡು ಕೃಷಿಕ್ ಸಂಪೂರ್ಣವಾಯಿನ ಅಪಗದ ಆಧುನಿಕ ಸೌಕರ್ಯಡ್ ನೀರಾವರಿ ವ್ಯವಸ್ಥೆ ಮಲ್ಪುನಂಚಿನ ಸಾಮರ್ಥ್ಯಲ ಅಕ್ಲೆಟ ಕಡಿಮೆ ಇತ್ತಂಡು ಐಕ ಪೂರಕವಾದ ಆರೋಗ್ಯದ ಬಗ್ಗೆ ಹೆಚ್ಚು ಒತ್ತು ಕೊರಡು ಮನ್ಪುನಂಚಿನ ಉದ್ದೇಶದಿ ಒಂದು ಅಪಗ ಸರ್ಕಾರ ಬಹಳ ಭಾರಿ ಪ್ರಾಮುಖ್ಯವಾದ ಸ್ವಚ್ಛತೆದ ಬಗ್ಗೆ ಹೆಚ್ಚಿನ ಪ್ರಾಶಸ್ತ್ಯನ ಕೊರದು ಬಹುಶಃ ಈ ತಾಲೂಕು ಈ ಜಿಲ್ಲೆಡ್ ಶೌಚಾಲಯದ ರಚನೆದ ಪ್ರಾಮುಖ್ಯತೆ ದಾಯ್ತಾ ಪಂಡದ ಜನಕ್ಕುಲೆ ಮನವರಿಕೆ ಮಲ್ತದ ಕೇವಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಅನುದಾನಡೆ ಶೌಚಾಲಯ ಕಟ್ಟವನಂಚಿನ ಅವೇರ್ನೆಸ್ ಕೊರ್ಪುನಂಚಿನ ಕಾರ್ಯಕ್ರಮ ಪಾಡೊಂದಿತ್ತ ನಾಡ ಅವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 5 ಬುಕ್ಕ ಸರ್ಕಾರ ಪ್ರಾರಂಭ ಮಲ್ತಂಡು ಇಡೀ ಜಿಲ್ಲೆಡ್ ಶೌಚಾಲಯದ ಬಗ್ಗೆ ಒಂಜಿ ಜಾಗೃತಿ ಪುಟ್ಟುನಾಗ ಗ್ರಾಮಾಭಿವೃದ್ಧಿ ಯೋಜನೆದ ಸಹಕಾರನ ದೆತೊಂದು ಇಡೀ ನಮ್ಮ ಜಿಲ್ಲೆಡ್ ಪ್ರಪ್ರಥಮವಾದ ಅಪಗ 100 ಶೌಚಾಲಯನ ರಚನೆ ಮಲ್ತನಂಚಿನ ತಾಲೂಕಿತ್ತು ನಾಡ ಅವು ಅಪಗ ಬೆಳ್ತಂಗಡಿ ತಾಲೂಕು ಆದಿತ್ತಂಡು ಐನು ತೂದು ಬಾಕಿ ತಾಲೂಕು ಕೂಡ ಅಭಿವೃದ್ಧಿ ಆಡು ಅಪಗದ ಮಾದರಿ ಅಂಚಿನ ಅಂತ ಪ್ರತಿಯೊರಿಯಾಗ್ಲ ಗೊತ್ತು ನೈನಿತ್ಯ ಪಾತ್ರ ಓಪನ್ ಬರ್ಚಿ ಐ ತೊಟ್ಟಗು ಇನಿ ಕೃಷಿ ಆತಂಡು ಅಕ್ಲೆಗ್ ನೀರಾವರಿದ ವ್ಯವಸ್ಥೆ ಸರಿ ಹೆಜ್ಜಾಂಡು ಪಂಪ್ ಸೆಟ್ ಕೊರ್ದು ಐ ತೊಟ್ಟಗು ಪೈಪು ಕೊರ್ಪುನಂಚಿನ ಇಲ್ಲಿ ಇಲ್ಲಡೆ ಕಾರ್ಯಕರ್ತರನಕಲ್ ಲಾರಿಡ್ ಪೈಪುನು ಪತಬೋದು ಅಕಲ್ನ ಇಲ್ಲರ್ಗ ಒದಗಿಸವನಂಚಿನ ವ್ಯವಸ್ಥೆ ಇಡೀ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆದ ಫಲಾನುಭವಿ ಮಲ್ತದ ನಾಡ ಅವು ಗ್ರಾಮಾಭಿವೃದ್ಧಿ ಯೋಜನೆ ಐತೊಟ್ಟುಗು ಕೇವಲ ಪೈಪು ಮಾತ್ರ ಇನಿ ಹೆಚ್ಚಿನ ಕುಟುಂಬದ ತೋಲೆ ಒಂಜಿ ನೀರಾವರಿದ ಅತ್ತನಾಡ ಸ್ಪ್ರಿಂಕ್ಲರ್ದ ವ್ಯವಸ್ಥೆ ಇತ್ತನ ನಾಡ ಅಪಗ ಐನ ಪ್ರಾರಂಭ ಮಲ್ತನ ಇಂಚಿನ ಪಂಡ ಅವು ಗ್ರಾಮಾಭಿವೃದ್ಧಿ ಯೋಜನೆದ ಮೂಲಕ 50% ಪಾಲು ಅಪಗ 50% ಫಲಾನುಭವಿ ಕೊರೋಡು 50% ಗ್ರಾಮಾಭಿವೃದ್ಧಿ ಯೋಜನೆ ಕೊರೋಡು ದಯಪಂಡ ಕೇವಲ ಯೋಜನೆ ಹಿಡ್ದು 10 ವರ್ಷ ಕರಿಬುಕ್ಕ ಕೇವಲ ಯೋಜನೆ ಹಿಡ್ದು ಕೊರ್ದ ಅಕ್ಲೆಗೆ ಅಭಿವೃದ್ಧಿ ಮಲ್ಪುಣತ್ ಆಯನ ಸಾಮರ್ಥ್ಯ ಎಂಚಿನ ಉಂಡ ಆ ಸಾಮರ್ಥ್ಯದ ಆಯನ ಬೆಗರದ ಬುಲೆ ಆಯಕ್ಕೆ ಗೊತ್ತಾವಡು ಪನ್ಪುಣಂಚಿನ ಉದ್ದೇಶದಿ ಒಂದು 50% ಅನುಪಾತಡ್ ನೀರಾವರಿ ವ್ಯವಸ್ಥೆ ಮಲ್ತಡು ಐತೊಟ್ಟುಗು ಕುಲ್ಲರ ಅಪಗ ಸರಿಯಾದ ಇಲ್ಲಲಿಜ್ಜಂಡು ಬಹುಶಃ ಯಾನೊಂಜಿ ಎದೆತಟ್ಟದ ಪನ್ಪೆ ಅಪಗ ಪ್ರತಿಯೊಂಜಿ ಇಲ್ಲಡೆಗಲ ಓಡುನು ಕೊರ್ಪುನಂಚಿನ ಬಾರಿ ಮಲ್ಲ ಕಾರ್ಯಕ್ರಮ ಬಾರಿ ಮಲ್ಲ ಅವೇರ್ನೆಸ್ ಆಂಡ್ ಪ್ರತಿ ಇಲ್ಲಡೆಗಲ ನಿರಂತರವಾದ ಸುಮಾರು 7 ವರ್ಷಡು ಪ್ರತಿ ಇಲ್ಲಡೆ ಓಡು ಕೊರ್ಪುನಂಚಿನ ವ್ಯವಸ್ಥೆ ಮಲ್ತೊಂದಿತ್ತಂಡು ಪ್ರತಿ ಕಂಪನಿಡೆ ಪಾತಿರ್ದು 50% ರೈತರ 50% ಗ್ರಾಮಾಭಿವೃದ್ಧಿ ಯೋಜನೆ ದುಡ್ಡು ಬಾರ್ದು ಅಕಲ್ನ ಇಲ್ಲಡೆಗೆ ಓಡುನು ಕೊಡೋದು ಜಪುಡದ ಬರ್ಪುಣಂಚಿನ ಅವೊಂಜಿ ಬಾರಿ ಮಲ್ಲ ಕ್ರಾಂತಿ ಆತನ ನಾಂಡ ಅವು ಬೆಳ್ತಂಗಡಿ ತಾಲೂಕು ಒಂದು ಪನ್ನರ ಏನು ಸಂತೋಷ ಪಡೋದಿಲ್ಲ ಇನಿ ಏರ್ನ ಮುಳಿತ ಇಲ್ಲಿತ್ತನ ಅಪಗ ಪ್ರತಿಯೊಂಜಿಲ ಓಡುದ ಇಲ್ಲಗ ಅವು ಬದಲಾವಣೆ ಆವಡು ನಾಡ ಅವು ಗ್ರಾಮಾಭಿವೃದ್ಧಿ ಯೋಜನೆದ ಕ್ರಾಂತಿ ಪನ್ನರ ಏನೋ ಬಾರಿ ಸಂತೋಷ ಪಡೋದಿಲ್ಲ ಇತ್ತೆ ಬದಲಾತಂಡು ಆ 10 ವರ್ಷ ಕೂಡ ಬೋಯಿನ್ನೆ ಕೇವಲ ವೈಯಕ್ತಿಕ ಕುಟುಂಬ ಸಮುದಾಯದ ಅಭಿವೃದ್ಧಿ ದೊಟ್ಟುಗು ಇನಿ ಸಂಘಶಕ್ತಿ ಸ್ವಸಹಾಯ ಸಂಘಲ್ಲ ಪ್ರಾರಂಭ ಆಡು ಕೇವಲ ಸ್ವಸಹಾಯ ಸಂಘ ಪಂಡ ಕೇವಲ ಸಾಲ ಕೊರ್ಪುನಂಚಿನ ಸಂಸ್ಥೆ ಮಾತ್ರ ಅಂದ ನೆನಪುದಿವರಲ್ಲಿ ನಮ್ಮ ಸ್ವಸಹಾಯ ಸಂಘ ಪನ್ಪುಣವು ಅವು ಆ ಕುಟುಂಬದ ಒಂಜಿ ಕಲ್ಪವೃಕ್ಷ ಇನಿ ಸ್ವಸಹಾಯ ಸಂಘದ ಒಯ್ದಲ ಸಾಧನೆ ಆಯ್ಜಿಂದಾಂಡ ಅವು ಸ್ವಸಹಾಯ ಸಂಘದ ಸಾಧನೆ ಅವರ ಸಾಧ್ಯತೆ ಉಂಟು ಪನ್ಪುನಂಚಿನ ಸ್ವಸಹಾಯ ಸಂಘಗಳು ಇನಿ ನಮ್ಮ ತಾಲೂಕುಡುಲ್ಲ ನಮ್ಮ ರಾಜ್ಯಡುಲ್ಲ ಕರಿನ ವಾರ ನಡಕ್ಕೊಂಜಿಯನ್ನು ಭೇಟಿ ಕೊಡ್ದಿತ್ತೆ ಅಪಗ ಒಂಜಿ ಸ್ವಸಹಾಯ ಸಂಘನ ತುಯ್ಯ ಅವು ಪ್ರಗತಿ ಬಂದ ಸಂಘ ಸುಮಾರು ಅಪಗ 7 ಜನ ಇತ್ತೀರು ಐಟು ಒರಿ ಮುರಾಣಿ ತೀರ್ಪೋಯ್ರು 6ನ ಇಲ್ಲಡೆಗೆ ನಾನು ಮುರಾಣಿ ಪೋದಿತ್ತೆ 6ನ ಇಲ್ಲಡೆ ಪೋನಾಗ ಅರ್ಕಟ ಅಲ್ಲೇ ಕುಟುಂಬಕ್ಕೆ ಎನ್ನಾಗ ಅಕ್ಕಲ್ ಪಂಡೇರು ಎಂಕಲ್ನ ದುಂಬುದ ಪ್ರಗತಿ ಬಂದ ಸಂಘ ಇತ್ತೆಲ್ಲ ಎಂಕಲ ಶ್ರಮ ವಿನಿಮಯ ಮಲ್ತೊಂದಿಲ್ಲ ಈಗ ಭಾರಿ ಖುಷಿ ಅಂಡು ದಯಬಂಡ 32 ವರ್ಷಗೂ ದುಂಬು ಪ್ರಾರಂಭ ಆಯ್ನಂಚಿನ ಪ್ರಗತಿ ಬಂದುಡು ಇನ್ನಿಲ್ಲ ಅಕ್ಕಲ ಕೆಲಸ ಮಲ್ತೊಂದುಲ್ಲೇರೊಂದು ಬಂಡ ಆ ಪ್ರಗತಿ ಬಂದು ಸಂಘದ ಶಕ್ತಿದಾಯ್ತ ಪನ್ಪುಣೇನು ಅಕ್ಲಿನಿ ಸಮಾಜಕ್ಕೆ ತೊಜ್ಬದು ಕೊಡ್ತೀರು ಇನ್ನಿಲ್ಲ ಅಲ್ತ ಪೊಂಜೋ ಪನ್ಪೇರೆ ಎಂಕ್ಲೆಗೆ ಅವ್ವಿತ್ತಂಡನೆ ಇನ್ನು ಎಂಕಲ್ನ ಕೃಷಿ ತೋಟದ ಬೇಲೆ ಅಂಡ್ ಅಂತ ಭಾರಿ ಖುಷಿ ಅಂಡು ಇನಿ
ಯುವಕರು ಬರೋಂದುಲ್ಲೇರು ಯುವ ಸಮೂಹಗ ಏರು ಅಕ್ಲೆಗೆ ಈ ಸಮಾಜಡು ಎಡ್ಡೆ ಸಾಧಿ ತೊಜಿಪೋಡೊಂದಂಡ ಅವು ಆ ಕುಟುಂಬದ ಜವಾಬ್ದಾರಿಯುತ ವ್ಯಕ್ತಿನ ಬೇಲೆ ಇನಿ ಮಸ್ತ್ ಜನ ಕುಟುಂಬಡು ನಮ್ಮ ಎಡ್ಡೆಡ್ಡೆ ಕಾರ್ಯಕ್ರಮಗಳನ್ನು ಮಲ್ತೊಂದಿಲ್ಲ ಎಡ್ಡೆಡ್ಡೆ ಕೆಲಸಗಳನ್ನು ಮಲ್ತೊಂದಿಲ್ಲ ಇನಿ ಪೂಜ್ಯ ಕಾವಂದೇರು ಸ್ವಸಹಾಯ ಸಂಘ ಪ್ರಾರಂಭ ಆಯ್ಬುಕ್ಕ ಕೇವಲ ಸ್ವಸಹಾಯ ಸಂಘಗೆ ಕೇವಲ ವಾರದ ಶ್ರಮ ವಿನಿಮಯ ಮಾತ್ರ ಐತೊಟ್ಟಗು ಉಳಿತಾಯದೊಟ್ಟಗು ಸಾಲದ ವ್ಯವಹಾರ ಅಗತ್ಯತೆ ಇತ್ತು ನಾನು ಸಾಲದಿಪ್ಪಡು ಉದ್ದೇಶಪೂರ್ವಕವಾದ ಸಾಲದಿಪ್ಪುನ ಬರ್ಚಿ ಅತ್ತ ನಾನು ಒತ್ತಾಯಡ ಸಾಲದಿಪ್ಪುನತ್ತು ಆಯನ ಅಭಿವೃದ್ಧಿನ ಆಯನೇ ಚಿಂತನೆ ಮಲ್ಪೋಡು ಆಯನ ಎಂಚಿನ ದುಂಬುಗು ಸಾಧಿ ಉಂಡ ಆಯನೇ ಚಿಂತನೆ ಮಲ್ಪೋಡು ಅಂತ ಪನ್ಪುಣೆ ಉದ್ದೇಶದ ಒಂದು ಆ ಚಿಂತನಾ ಶಕ್ತಿನ ಕೊರತು ನಂಚಿನ ವ್ಯವಸ್ಥೆ ಈ ಸ್ವಸಹಾಯ ಸಂಘಟ ಅಂತ ಪಂಡದ ನಿಖಿಲ್ ತೆರೆಯೋ ನೋಡು ನಿಖಿಲ್ನ ಅಭಿವೃದ್ಧಿದ ಬಗ್ಗೆ ನಿಖಿಲ್ನ ಜೋಕಲ್ನ ದುಂಬುದ ಜೀವನದ ಬಗ್ಗೆ ನಮ್ಮ ಕೃಷಿತ ಬಗ್ಗೆ ಆ ಚಿಂತನೆನ ಮಲ್ತದ ಕೇವಲ ಒರಿ ಮಾತ್ರ ನಮ್ಮ 10 ಜನ ಒಟ್ಟು ಸೇರಿದ ಚಿಂತನೆನ ಮಲ್ಪೋಡು ನಮ್ಮ ತಪ್ಪು ಸಾಧಿಗೆ ಬೋರಬಲ್ಲಿ ಪನ್ಪುಣಂಚಿನ ಉದ್ದೇಶದ ಈ ಒಂದು ಆ ಚಿಂತನಾ ಶಕ್ತಿಗೆ ಬೋಡಾದು ಇನಿ ಸ್ವಸಹಾಯ ಸಂಘಡ ಪ್ರೇರಣೆ ಕೊರೊಂದುಂಡು ಆತೆ ಅತ್ತು ಇನಿ ಗ್ರಾಮಾಭಿವೃದ್ಧಿ ಯೋಜನೆಡು ಬೇತೆ ಬೇತೆ ಕಾರ್ಯಕ್ರಮಲುಲ್ಲ ನಿಕ್ಲೆ ಗೊತ್ತಿಪ್ಪು ಶೌರ್ಯ ಕೇವಲ ಒಂಜಿ 3-4 ವರ್ಷದ ದುಂಬು ಪ್ರಾರಂಭ ಏನಂಚಿನ ಆ ಶೌರ್ಯ ವಿಪತ್ತು ನಿರ್ವಹಣಾ ತಂಡ ಇನಿ ರಾಜ್ಯದ ಪ್ರತಿ ತಾಲೂಕು ಸುಮಾರು 150 ತಾಲೂಕುಡು ಬಹಳ ಗಟ್ಟಿಯಾದ ನಡತೊಂದುಂಡು ಪ್ರತಿ ಒಂಜಿ ಇಲಾಖೆದ ಅಧಿಕಾರ ನಕಲು ಆ ಶೌರ್ಯ ವಿಪತ್ತು ನಿರ್ವಹಣೆದ ಎಂಚಿನ ಸಹಕಾರ ಬೋರ್ಡು ಐನ ಮಾತ ದೆತೊನ್ನಂಚಿನ ಒಂಜಿ ಬಾರಿ ಮಲ್ಲ ಕಾರ್ಯಕ್ರಮ ಇನಿ ಸರಕಾರದ ಇಲಾಖೆದ ಕಲ್ ಮಲ್ತೊಂದುಲ್ಲೇರು ಅವೇ ತಂದೆ ಪ್ರತಿಯೊಂದು ಕಾರ್ಯಕ್ರಮ ಸಕ್ರಿಯವಾದ ಏರ್ ಪನೋಡೊಂದಿಜಿ ಆ ಕಾರ್ಯಕ್ರಮ ಸಕ್ರಿಯವಾದ ತೊಡಗಿಸೋನಂಚಿನ ವ್ಯವಸ್ಥೆ ಮಲ್ತೊಂದುಂಡು ದಾಯ ಪಂಡ ಇಂಚಿತ್ತಿನ ಕಾರ್ಯಕ್ರಮ ಒಂಜಿ ಯುವಕೆ ತಪ್ಪು ಸಾಧಿಗೆ ಪೋರಬಲ್ಲಿ ಇಂಚಿತ್ತಿನ ಸಮಾಜ ಸೇವೆದ ಮೂಲಕ ಜನಕ್ಕುಲೆಗೆ ಸೇವೆ ಕೊಡ್ದು ಎಡ್ಡೆ ರೀತಿಡ್ ಆಯನ ಜೀವನ ನಡಪಡ ಒಂದು ಬರೋಡು ಐ ತೊಟ್ಟುಗೋ ಏರು ಬಲ ಇಜ್ಜನ್ನಕ್ಲುಲ್ಲೇರು ಏರು ನೆಟ್ಟು ಆರ್ಥಿಕವಾದ ಶಕ್ತಿ ಇಜ್ಜನ್ನ ದುರ್ಬಲರುಳ್ಳೇರು ಅಂಚಿತ್ತನಕ್ಲೇನ ನಾಡ್ದ ಅಕ್ಲೆಗೆ ಸೇವೆ ಕೊರ್ಪಣಂಚಿನ ವ್ಯವಸ್ಥೆ ಒಂದೆತ್ತ ಮೂಲಕ ಆವೋಡೋ ಪನ್ಪಣಂಚಿನ ಉದ್ದೇಶದ ಒಂದು ಶೌರ್ಯ ವಿಪತ್ತು ನಿರ್ವಹಣಾ ತಂಡ ಮಲ್ತಂದುಲ್ಲೇರು ಕೇವಲ ಒವ್ವೆ ಒಂಜಿ ಸಂಬಳ ಕೊರ್ದು ಬೆನ್ಪುಣಂಚಿನ ವ್ಯವಸ್ಥೆ ಅತ್ತು ಇನಿ ಗ್ರಾಮಾಭಿವೃದ್ಧಿ ಯೋಜನೆ ಇದ್ದ ಕೋಟಿ ಖರ್ಚು ಮಲ್ತದ ಐಕೆ ಎಂಚಿನ ವ್ಯವಸ್ಥೆ ಬೋಡ ಇನ್ನು ಪೂರ ಸವಲತ್ತನ್ನು ಗ್ರಾಮಾಭಿವೃದ್ಧಿ ಯೋಜನೆ ಇರ್ತ ಕೊಡ್ತನು ಐತೊಟ್ಟಗೋ ನಿಕ್ಲೆ ಗೊತ್ತುಂಡು ಇತ್ತೆ ವಿತರಣೆ ಮಲ್ತನಂಚಿನ ಕಾರ್ಯಕ್ರಮ ಏರು ದುರ್ಬಲರುಳ್ಳೇರು ಅಶಕ್ತರುಳ್ಳೇರು ಅಕ್ಲೆಗೆ ನಡಪರಗ ಸಾಮರ್ಥ್ಯ ಜತಂದಾಂಡ ಜತ್ತಿನಲ್ಲೇ ಉಳ್ಳೇರು ಅಕ್ಲೆಗೆ ಶಕ್ತಿನ ಕೊರ್ಪುನಂಚಿನ ಶಕ್ತಿನ ದಿಂಜವನಂಚಿನ ಕಾರ್ಯಕ್ರಮ ಇನಿ ಈ ಒಂಜಿ ಅಕ್ಲೆನ ಅಗತ್ಯತೆ ದಾಯ್ತೊಂಡ ಇನ್ನು ಕೊರ್ಪುನಂಚಿನ ಒಂಜಿ ವ್ಯವಸ್ಥೆ ಇನಿ ಈ ಕಾರ್ಯಕ್ರಮಡು ಅವೊಂದುಂಡು ಒವ್ವೆ ₹1 ಅಕ್ಲೆಡ ದೆತೊನಂದೆ ಉಚಿತವಾದ ಕೊರ್ಪುನಂಚಿನ ಒಂಜಿ ವ್ಯವಸ್ಥೆ ಇನಿ ಈ ಕಾರ್ಯಕ್ರಮ ಉಪಕರಣದ ಒಂಜಿ ವಿತರಣಾ ಮಲ್ಪುನಂಚಿನ ಕಾರ್ಯಕ್ರಮ ಒಂದಿಟ್ಟು ನಡ್ತೊಂದುಂಡು ಇನಿ ಸುಮಾರು 50,000ಕ್ಕೂ ಹೆಚ್ಚು ಜನ ಒಂದೆತ್ತ ಇಡೀ ರಾಜ್ಯದ ಪ್ರಯೋಜನ ಪಡೆದಂತಾರೆ ಲೆಕ್ಕ ಮಲ್ಪಲೆ 50,000 ಜನಕ್ಕದಲ್ಲ ಜಾಸ್ತಿ ಅಶಕ್ತರು ದುರ್ಬಲರು ಒಂದೆತ್ತ ಒಂಜಿ ಪ್ರಯೋಜನ ಪಡೆದರು ಇಲ್ಲಿ ಜನಕ್ಲಿಗೆ ಏರು ಸಮಾಜಡು ತಿರಸ್ಕರಿಸಲಂಚಿನ ವ್ಯಕ್ತಿ ಅತಂದಾಂಡ ಏರ್ಲ ಅಕ್ಲನ ಸಹಕಾರಕ್ಕೂ ಬರ್ಪುಜೇರನ್ನು ಬಂಡ ಊರುದ ಇಲಾಖೆನ ಅತ್ತಂದಾಂಡ ಅಲ್ಪದ ದಾನಿಲೆನ ಒಟ್ಟು ಸೇರಿಸೋದು ಕೇವಲ ಗ್ರಾಮಾಭಿವೃದ್ಧಿ ಯೋಜನೆದ ಸಂಪನ್ಮೂಲಡೆ ಅಕ್ಲೆಗೆ ಮಾದರಿ ಇಲ್ಲು ಕಟ್ಟದ ಕೊರ್ಪಣಂಚಿನ ವ್ಯವಸ್ಥೆ ಇನಿ ವಾತ್ಸಲ್ಯ ಕಾರ್ಯಕ್ರಮಡು ನಡತೊಂದುಂಡು ಸುಮಾರು 1,000ಕ್ಕೂ ಅಧಿಕ ಇಲ್ಲುಲೆ ನಿಂಚೆತ್ನ ಕಟ್ಟಂದು ಇನಿ ತುಲೆ ಸ್ವಸಹಾಯ ಸಂಘಟ ಸಾಲದ ಪೇರು ನಿಕ್ಲೆ ಗೊತ್ತುಂಟು 10 ವರ್ಷದ ದುಂಬು ಅಥವಾ ನಾನು ಒಂಜಿ 7 ವರ್ಷದ ದುಂಬು ಸಾಲದೆತ್ತದ ಒಂಜಿ ವ್ಯಕ್ತಿ ಮೃತಪಟ್ಟಣ ನಾಡ ಆಯನ ಸಾಲನ್ನು ಕಟ್ರ ಆ ಸ್ವಸಹಾಯ ಸಂಘದಕ್ಕಲ್ಲಿ ಏತ ಕಷ್ಟ ಬರೊಂದಿತ್ತೇರು ಆ ಕುಟುಂಬದಕ್ಕಲ್ಲಿ ಏತ ಕಷ್ಟ ಬರೊಂದಿತ್ತೇರು ಏತ ತೊಂದರೆ ಪಡೊಂದಿತ್ತೇರು ಅಂಚಿತ್ತಿನ ತೊಂದರೆ ಪಡಬಲ್ಲಿ ಅಕ್ಕಲು ಅಂಚಿತ್ತಿನ ಕಷ್ಟ ಬರಬಲ್ಲಿ ಪನ್ಪುಣಂಚಿನ ಉದ್ದೇಶದಿ ಒಂದು ಇನಿ ಸ್ವಸಹಾಯ ಸಂಘದ ಸಾಲಗಳ ಒಂಜಿ ಇನ್ಶೂರೆನ್ಸ್ ಮಲ್ತನಂಚಿನ ಒಂಜಿ ವ್ಯವಸ್ಥೆ ಗ್ರಾಮಾಭಿವೃದ್ಧಿ ಯೋಜನೆ ಪಾಡ್ತಂಡು
ಇನ್ನು ಆ ಏತೆ ಸಾಲದೆಪ್ಪಡ ಅವು ಮುಖ್ಯ ಆತು. ಸಾಲದೆತ್ತು ನಾವು ಅಕಲ್ನ ಕುಟುಂಬಗೂ ಹೊರೆ ಅವರ ಬಲ್ಲಿ ಆ ಕುಟುಂಬಗೂ ಒಂಜಿ ಸಹಿತ ಪೋಯಿನಂಚಿನ ವ್ಯಕ್ತಿ ಹಿಡ್ದವರ ಆ ಕುಟುಂಬಗೂ ಸಾಲದ ಹೊರೆ ಅವರ ಬಲ್ಲಿ ಪನ್ಪುಣಂಚಿನ ಒಂಜಿ ಉದ್ದೇಶದಿ ಒಂದು ಇನಿ ಸ್ವಸಹಾಯ ಸಂಘದ ಸಾಲಗಳ ಒಂಜಿ ಇನ್ಶೂರೆನ್ಸ್ ಮಲ್ಪುಣಂಚಿನ ವ್ಯವಸ್ಥೆ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಮಲ್ತೇರು. ಇನ್ನು ಈ ಇನ್ಶೂರೆನ್ಸ್ ವ್ಯವಸ್ಥೆ ಗ್ರಾಮಾಭಿವೃದ್ಧಿ ಯೋಜನೆ ಹಿಡ್ದತ್ತು. ಈ ಇನ್ಶೂರೆನ್ಸ್ಗೆ ಎಂಕುಲು ಮಲ್ಪುಬ ಎಂಕುಲೈತ ಪ್ರಾಯೋಜಕತ್ವ ವಹಿಸಬ ಪನ್ಪುಣಂಚಿನ ಏತೋ ಇನ್ಶೂರೆನ್ಸ್ ಕಂಪನಿಲು ಇನಿ ದುಂಬು ಬರೋದಿಲ್ಲ. ಸರಕಾರದ ಇನ್ಶೂರೆನ್ಸ್ ಕಂಪನಿಲು ಒಂದೆತ್ತ ಒಂಜಿ ನೇತೃತ್ವವನ್ನು ವಹಿಸದು ಐನ ಅನುಷ್ಠಾನ ಮಲ್ಪುಣಂಚಿನ ವ್ಯವಸ್ಥೆ ನಿಕ್ಲೆ ಗೊತ್ತಿಪ್ಪು. ಇನ್ನು ನಮ್ಮ ರಾಜ್ಯಡು ಒಂಜಾತಿ ಇನ್ಶೂರೆನ್ಸ್ ಕಂಪನಿಲುಲ್ಲ, ಮಲಮಲ್ಲ ಇನ್ಶೂರೆನ್ಸ್ ಕಂಪನಿಲುಲ್ಲ. ಆ ಇನ್ಶೂರೆನ್ಸ್ ಕಂಪನಿಲು ಅಕ್ಲೆಗೆ ಇಂಚಿತ್ತನ ಒಂಜಿ ನೇರವಾದ ಸೌಲಭ್ಯನ ಕೊರ್ರಾಗ ಸಾಧ್ಯ ಇಚ್ಚು. ಇನ್ನು ಈ ಗ್ರಾಮಾಭಿವೃದ್ಧಿ ಯೋಜನೆದ ಈ ಸ್ವಸಹಾಯ ಸಂಘದ ಮೂಲಕ ಈಗ ಕನಿಷ್ಠವಾದ ವಾರಗೊಂಜಿ ಇನ್ಶೂರೆನ್ಸ್ ಕಂಪನಿ ಹಿಡಿದು ಫೋನ್ ಬರೋದುಂಡು. ನಿಖಲ್ನ ಪ್ರಗತಿ ರಕ್ಷಾ ಕವಚ ಕಾರ್ಯಕ್ರಮ ಇಡ್ಡೆಂಡು ಐತ ಬಗ್ಗೆ ಎಂಕಲ್ ತೆರಿಯೋಂದ ಎಂಕ್ಲೆಗೆ ಆಯ್ತಾ ಸೇವೆ ಮಲ್ಪುಣಂಚಿನ ಅವಕಾಶ ಕೊರೋಲಿ ಪನ್ಪುಣಂಚಿನ ಫೋನು ಕನಿಷ್ಠ ವಾರಗೂ ಒಂಜಿ ಸಂಸ್ಥೆ ದಕ್ಕಲಂಡಲ್ಲ ಮಲ್ತೋದುಲ್ಲೇರು. ಇನಿ ಗ್ರಾಮಾಭಿವೃದ್ಧಿ ಯೋಜನೆ ಇನ್ಶೂರೆನ್ಸ್ ಹಿಡ್ದು ತಂದು ದುಡ್ಡು ಗ್ರಾಮಾಭಿವೃದ್ಧಿ ಯೋಜನೆ ದಿವೊಂಜಿ ನಿಕ್ಲೆ ಗೊತ್ತಿಪ್ಪಡು. ನಿಖಲ್ ಮಸ್ತ್ ಜನ ಒಂದೆತ್ತ ಪ್ರಯೋಜನ ದೆತೊಂದಿಪ್ಪರು ಈ ಕಾರ್ಯಕ್ರಮಲೇನು ತೂದಿಪ್ಪರು. ಇನ್ನು ಇನ್ಶೂರೆನ್ಸ್ ಕೇವಲ ಒಂಜಿ ಮಾತ್ರ ಆತು, ಪ್ರಗತಿ ರಕ್ಷಾ ಕವಚ ಒಂಜಿ ಮಾತ್ರ ಆತು. ಆಯ್ನ ವೈಯಕ್ತಿಕ ಬದುಕುಗೂ ಬೋಡಾದು, ವೈಯಕ್ತಿಕ ಭದ್ರತೆಗೂ ಬೋಡಾದು, ಸಂಪೂರ್ಣ ಒಂದು ಭೀಮಾ ಜ್ಯೋತಿ ಪಾಲಿಸಿ ಇಪ್ಪು ಅತನ ಮೈಕ್ರೋ ಬಚತ್ ಪಾಲಿಸಿ ಇಪ್ಪು. ಆಯ್ನ ಆರೋಗ್ಯದ ಇನ್ಶೂರೆನ್ಸ್ ಬಹುಶಃ ನಿಕ್ಲೆ ಗೊತ್ತಿಪ್ಪ. ಆರೋಗ್ಯ ಇನ್ಶೂರೆನ್ಸ್ ಬಂದಾಗ ನೆನಪ ಒಂದುಂಡು ಗ್ರಾಮಾಭಿವೃದ್ಧಿ ಯೋಜನೆ. ಈ ರಾಜ್ಯದ ಒವ್ವೇ ವ್ಯಕ್ತಿಗಳ ಆರೋಗ್ಯದ ಒಂಜಿ ಇನ್ಶೂರೆನ್ಸ್ ಇಜ್ಜಂದನಂಚಿನ ಪೊರ್ತು ವಾ ಕಂಪನಿಲ ಆರೋಗ್ಯ ಇನ್ಶೂರೆನ್ಸ್ ಪನ್ಪುಣೆಯನ್ನು ಪ್ರಾರಂಭ ಮಲ್ತದ ಇಜ್ಜಂಡು. ಬಹುಶಃ 2004 ಪ್ರತಿಯೊಂದು ವ್ಯಕ್ತಿಗಳ ಹುಷಾರಿಜ್ಜಿಂದಾಂಡ ಆರೋಗ್ಯದ ಎಡ್ಡೆ ಚಿಕಿತ್ಸೆ ತಿಕ್ಕೋಡು ಆಯೆ ದುಡ್ಡು ಕೊರಂದೆ ಆಸ್ಪತ್ರೆ ಹಿಡ್ದು ಪಿರಾಬರೋಡು ಪನ್ಪುಣಂಚಿನ ಉದ್ದೇಶದಿ ಒಂದು ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮನು ಪ್ರಪ್ರಥಮವಾದ ಈ ರಾಜ್ಯದ ಪ್ರಾರಂಭ ಮಲ್ತನ ಆರೋಗ್ಯ ಇನ್ಶೂರೆನ್ಸ್ ಪ್ರಾರಂಭ ಮಲ್ತನಂಚಿನ ಸಂಸ್ಥೆ ಗ್ರಾಮಾಭಿವೃದ್ಧಿ ಯೋಜನೆ. ಆತ್ನೇಟ ಒವ್ವೇ ಇನ್ಶೂರೆನ್ಸ್ ಕಂಪನಿಲ ಆರೋಗ್ಯ ಇನ್ಶೂರೆನ್ಸ್ನ ಪ್ರಾರಂಭ ಮಲ್ತದ ಇಜ್ಜಂಡು. ಅತ ನಾನು ಒಂಜಿ ಸಾಮಾನ್ಯ ವ್ಯಕ್ತಿಗೆ ಇನಿ ಮಲಮಲ್ಲ ವ್ಯಕ್ತಿಲೆಗೆ ಇನ್ಶೂರೆನ್ಸ್ ಬೊಡಿತನತಿದ್ದು ಒಂಜಿ ಹಳ್ಳಿದ ಬಡವಗ ಇನ್ಶೂರೆನ್ಸ್ ಆರೋಗ್ಯದ ಇನ್ಶೂರೆನ್ಸ್ ಪನ್ಪುಣಂಚಿನ ಕಾರ್ಯಕ್ರಮನೇ ಇಜ್ಜಂಡು. ಆ ಕಾರ್ಯಕ್ರಮನು ಪ್ರಪ್ರಥಮವಾದ ಈ ಸಮಾಜಗೂ ತೆರಪೈನಂಚಿನ ಒಂಜಿ ವ್ಯವಸ್ಥೆ ಇತ್ತಂಡ ಅವು ಗ್ರಾಮಾಭಿವೃದ್ಧಿ ಯೋಜನೆ. ಇನಿ ಅವು ಆದ ಇರುವ ವರ್ಷಾಂಡು ಸಂಪೂರ್ಣ ಸುರಕ್ಷಾ ಇನಿ ಓಡೆ ಮುಟ್ಟಂದು ಬಂಡ ಕೆಲವು ಕುಟುಂಬದ ಸ್ವಸಹಾಯ ಸಂಘದ ಸದಸ್ಯರನ್ನ ಎಂಕ್ಲೆಗೆ ಸುರಕ್ಷಾ ಮಾತ್ರ ಬೋಡು ಅನ್ಪುಣಂಚಿನ ಒಂಜಿ ವ್ಯವಸ್ಥೆಗೆ ಬರ್ತೇರು. ಏತೋ ಜನ ಗುಂಪುಡಿ ಜನಕ್ಲೆಗೆ ನೆಂಕ್ಲೆ ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮಕ್ಕೆ ಸೇರ್ಪಡೆ ಮಲ್ಪುವರ ಅನ್ಪುಣಂಚಿನ ಒಂಜಿ ಬೇಡಿಕೆಯನ್ನು ದಿವೊಂದುಲ್ಲೇರು. ಆ ಸಂಪೂರ್ಣ ಸುರಕ್ಷಾ ಪನ್ಪುಣ ಕಾರ್ಯಕ್ರಮ ಇನಿ ಬೋಡಿತನಾಥ ಪ್ರಾರಂಭ ಆತಂಡು ಆಡ ಒಂಜಿ ತೆರಿಯ ನೋಡು ಗ್ರಾಮಾಭಿವೃದ್ಧಿ ಯೋಜನೆ ಇಟ್ಟು ಕಾರ್ಯಕ್ರಮಲು ಬೋಡಿತನಾಥ ನಂಗೆ ಪ್ರಾರಂಭ ಆತಂಡು ಆಂಡ ದುರಾದೃಷ್ಟ ಎಂಚಿನ ಹೊಂಡ ಆ ಕಾರ್ಯಕ್ರಮದ ಮಹತ್ವದಾಯ್ತ ಪನ್ಪುಣೆಯನ್ನು ತೆರಿಯೋನ್ನೆಟ್ಟು ಜನಕ್ಕುಲು ಪಿರಪೋಂದುಲ್ಲೇರು. ಕಾರ್ಯಕ್ರಮದ ಮಹತ್ವ ಎಪ್ಪ ಬಂಡ ಎನ್ನ ಕಾರ್ದ ಬುಡಕ್ಕೆ ಬತ್ತಂಡ ಮಾತ್ರ ಅವು ಎಂಕ ಬೋಡು ಆತ ಇಜ್ಜಿಂದಾಣ ಎಂಕ ಬೊಡ್ಚಿ ಆಯ್ತಾ ಬುಕ್ಕೋರಿ ಪಂಡೊಂದಿಪ್ಪಾಡು ಐಕೇನು ಬೋಡಂಡ ಸ್ವರ ಸೇರ್ಸಬೆ ಪನ್ಪುಣ ಕ್ಲಿಪ್ಪೀರು ಆಂಡ ಆ ಪೊರ್ತುಗು ಆಯನ ಕಾರ್ದ ಬುಡಕ್ಕೆ ಬಂದಾಗ ಎಚ್ಚರಪ್ಪೆ ಓ ಒಂದೊಂಜಿ ಪುಂಡುಗೆ ಎತ್ತ ಅಂದು. ಇನಿ ಒವ್ವೇ ಕಾರ್ಯಕ್ರಮಲು ನಂಗೆ ತಿಕ್ಕಡು ಐಕ್ ಒಂಜಿ ನೀತಿ ನಿಯಮಲುಲ್ಲ ಆ ನಿಯಮನೇ ಪಾಲಿಸವು ನಾವು ಭಾರಿ ಅಗತ್ಯ. ನಂಗೆ ಕಾರ್ಯಕ್ರಮಲು ಬೋಡು ನಿಯಮ ಬರ್ಚಿ ಬಂದ್ಪು ನಾವು ಇತ್ತಂದಾಂಡ ಸೌಲಭ್ಯಲು ತಿಕ್ಕುಜ ಸೌಲಭ್ಯ ದಿಕ್ಕರ ಕಷ್ಟ ಉಂಟು. ಪ್ರತಿಯೊಂದಿಲ್ಲ ಇನಿ ಸ್ವಸಹಾಯ ಸಂಘ ಆದಿಪ್ಪು, ಇನ್ಶೂರೆನ್ಸ್ ಕಾರ್ಯಕ್ರಮ ಆದಿಪ್ಪು, ಪ್ರಗತಿ ನಿಧಿ ಕಾರ್ಯಕ್ರಮ ಆದಿಪ್ಪು ಅಥವಾ ನನ್ನ ಶೌರ್ಯ ಆದಿಪ್ಪು ಒವ್ವೇ ಒಂಜಿ ಕಾರ್ಯಕ್ರಮಗಳ ಗ್ರಾಮಾಭಿವೃದ್ಧಿ ಯೋಜನೆ ಒಂಜಿ ನಿಯಮ ಅಂತುಂಟು. ನಿಯಮ ಪನ್ಪುಣವು ಅವು ಒಂಜಿ ಭಗವದ್ಗೀತೆ ಐತೆ ಲೆಕ್ಕ. ಇನಿ ಒವ್ವೇ ಒಂಜಿ ಸಂಸ್ಥೆದ ಆ ನಿಯಮಲೇನು ಏಪ ನಮ್ಮ ಪಾಲಿಸಬನ ಆಪಗ ಆ ಕಾರ್ಯಕ್ರಮಡು ನಂಗೆ ಕೊರತೆ ಇಜ್ಜಿ ಏಪ ಆ ನಿಯಮಲೇನು ಪಾಲಿಸವು ಜನ ಅಪಗ ನಂಗೆ ಕಾರ್ಯಕ್ರಮಡು ಕೊರತೆ ಇಪ್ಪುಂಡು ಮುಂದೇನು ನೆನಪು ದಿವನ್ಲೆ ಹಂಚಾದ ಆ ನಿಯಮಲು ಭಾರಿ ಪ್ರಾಮುಖ್ಯ. ಇನಿ ಸಂಪೂರ್ಣ ಸುರಕ್ಷಾ ಆದಿಪ್ಪು ಅಥವಾ ನನ್ನ ಮೈಕ್ರೋ ಬಚತ್ ಭೀಮಾ ಜ್ಯೋತಿ ಅನ್ನ ಜೀವನ ಭದ್ರತೆಗೆ ಬೋಡೋದಿಪ್ಪು ಇನಿ ಪ್ರಗತಿ ರಕ್ಷಾ ಕವಚ ಆಯ್ತಾ
ಅಂಕಿ ಸಂಖ್ಯೆ ಪಂಡಂದಾಂಡ ಮಾತೆರೆಗ್ಲ ಬಾರಿ ಮಂಡ ಬಿಚ್ಚವು ಯೋಚನೆ ಮಲ್ಪೋಡು ಇನಿ ಪ್ರಗತಿ ರಕ್ಷಾ ಕವಚ ಇದಕ್ಕೂ ನೂದೆತ್ತ ಲೆಕ್ಕ ಅಂಚಾದ ಇನ್ನಿತ್ತ ಈ ಒಂಜಿ ಪ್ರಗತಿ ರಕ್ಷಾ ಕವಚದ ಮಹತ್ವದ ಆಯ್ತಾ ಪನ್ಪುಣೇನ ತೆರಿಯೋ ನೋಡು ನಮ್ಮ ಇನಿ ಆತ ಕುಟುಂಬಲ ಹಿಡ್ದವರ ಆತ ಕುಟುಂಬಲೇಗ ಅಕಲ್ ಕಟ್ಟಿನ ಸಾಲದ ಹೊರೆ ಬತ್ತಿಜ್ಜಿ ಅಕಲ್ ಸಾಲ ಮುಕ್ತಿರಾತೆರು ಪ್ರಗತಿ ಮೈಕ್ರೋ ಬಚತ್ ಸಾವಿರಾರು ಜನ ತಾಯ್ತಪ್ಪ ಸೌಲಭ್ಯನದೇ ತೊಂದೇರು ಸೌಲಭ್ಯ ಪ್ರತಿಯೊಂದಕ್ಕೆಲ್ಲ ಉಂಟು ಆಂಡ ತಿಕ್ಕರ ಬಲ್ಲಿಂದ ಇಂಚಿತ್ನ ಕಾರ್ಯಕ್ರಮ ತಿಕ್ಕರ ಬಲ್ಲಿಂದ ಪ್ರಾರ್ಥನೆ ಮಲ್ತೊಂದಿತ್ತು ಅಂಡಲ್ಲ ಐಕ್ನ ಕಾಲ ಐಕ್ ಸರಿಯಾಗಿ ನಾವು ಉತ್ತರ ಕೊಡ್ಕೊಂಡು ಆಂಡ ಯೋಚನೆ ಮಲ್ಪಲೆ ಇನಿ ಕಾರ್ಯಕ್ರಮನು ನಮ್ಮ ಪಡೆ ಒಂದ ಆಂಡ ಆಯ್ತಾ ಎಡ್ಡೆದ ಆಯ್ತಾ ಎಡ್ಡೆನ ನನ್ನೋರಿಯಾಗ ಪನ್ಪುಣ ಇಟ್ಟು ನಮ್ಮ ಸೋತುದ ಐನ ಜನಕ್ಕಲೆಗೆ ತೆರಿಪವನಿಟ್ಟು ನಮ್ಮ ಸೋತುದ ಇನಿ ಮೂಲ ಬೆಳ್ತಂಗಡಿ ತಾಲೂಕದ ವಿಶೇಷದ ಆಯ್ತಾ ಬಂಡ ಇನಿ ಅಂಕೆಲ್ಲ ಕಾರ್ಯಕರ್ತೆಯರ ಪುಸತ್ತಾದಿಪ್ಪೇರು ಆಂಡ ಸ್ವಸಹಾಯ ಸಂಘದ ಸದಸ್ಯರ ನಕಲು ಮಸ್ತ್ ಜನ ಪರತ್ತದಕಲು ಒಲ್ಲೇರು ಮಸ್ತ್ ಜನ ಒಲ್ಲೇರು ಅಕಲು ತೆರಿಯೊಂದು ನಿಕ್ಲೆಗ ಪ್ರತಿಯೊರಿಯಾಗಲ ಆಯ್ತ ಮಾಹಿತಿ ಕೊರ್ಪುಣಂಚಿನ ಆ ಕಾರ್ಯಕ್ರಮದ ಸೌಲಭ್ಯದ ಬಗ್ಗೆ ಅದನ್ನ ಕಾರ್ಯಕ್ರಮದ ವ್ಯವಸ್ಥೆದ ಬಗ್ಗೆ ತೆರಿಯೊನ್ನಂಚಿನ ಒಂಜಿ ಕೆಲಸನ ನಿಕ್ಲು ಮಲ್ಪೋಡೊಂದು ಈ ಸಂದರ್ಭದ ಪಂಡದ ಕಾರ್ಯಕ್ರಮ ಪ್ರತಿಯೊರಿಲ ನಮ್ಮ ಐನ ಪ್ರಯೋಜನ ಪ್ರತಿಯೊಂಜಿಲ ಉಂಡು ಐನ ಬಗ್ಗೆ ನಮ್ಮ ತಿರಿಯೊನ್ನಂಚಿನ ಕೆಲಸನ ಮಲ್ಪೋಡೊಂದು ಈ ಸಂದರ್ಭದ ಪಂಡದ ಈ 2 ತಾರೀಖದ ಕಾರ್ಯಕ್ರಮ ಬಾರಿ ಎಡ್ಡೆ ರೀತಿಯ ಕಾರ್ಯಕ್ರಮ ನಿಕ್ಲು ಪಾಲ್ಪಡೆ ಒಂದರೆ ಪ್ರತಿಯೊರಿಗಳ ವಿಶೇಷವಾದ ಇನ್ನಿತ ಈ ಕಾರ್ಯಕ್ರಮದ ಪಾಲ್ಪಡೆಯಕ್ಕೆ ವಿಶೇಷವಾದ ಅಭಿನಂದನೆ ಸಲ್ಲಿಸದೆನ್ನ ಪಾತ್ರರುಂತವೆ ವಂದನೆಲು ವಸಂತ ಸಾಲಿಯನ್ ಮೇರೆಗೆ ವಂದನೆಯನ್ನು ಸಲ್ಲಿಸ ಒಂದು ಪಾತ್ರದ ಮನೆಟ್ಟೆ ವಂದನೀಯ ಸ್ವಾಮಿ ಕ್ಲಿಫರ್ಟ್ ಪಿಂಟೋ ಮುಖ್ಯೋಪಾಧ್ಯಾಯರು ಹೋಲಿ ರೆಡಿಮೇಡ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬೆಳ್ತಂಗಡಿ. ಗೌರವಾನ್ವಿತ ಪ್ರತಾಪ ಸಿಂಹ ನಾಯಕರು ಈ ಕಾರ್ಯಕ್ರಮದ ನಿರ್ಗಮಿಸುವ ಒಂದು ಜನಜಾಗೃತಿ ವೇದಿಕೆದ ಸ್ಥಾಪಕ ಗುರುಕಾರನೊಟ್ಟಿಗೂ ಎಡ್ಡೆ ಸಾಕಾರ ಕೊರನಾರ ಅವರ ಜೋರಾಯಿನ ಕೆಚ್ಚಪ್ಪಾಳೆದ ಮೂಲಕ ಬಾದೆ ವಿಧಾನ ಪರಿಷತ್ ಸದಸ್ಯರಲ್ಲ ಅಂದು ಪ್ರತಾಪ್ ಸಿಂಹ ನಾಯಕರಿಗೆ ಸೊಲ್ಮೆಣ್ಣ ಸಂದಾಯಿತ ಮಲ್ತೊಂದುಲ್ಲ. ಗಾಂಧಿ ಸ್ಮೃತಿ ಮತ್ತು ನವಜೀವನ ಸಮಿತಿ ಸದಸ್ಯರ ಸಮಾವೇಶದ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಕಾಸಿಂ ಮಲ್ಲಿಗೆಮನೆ ಹಾಗೂ ದಿವ್ಯ ಸಂದೇಶ ನೀಡಿದ ಶ್ರೀ ಹರೀಶ್ KM ಅಬೂಬಕ್ಕರ್ ಸಿದ್ದೀಕ್ ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ವೇದಿಕೆ ಮುಂದೆ ಇರುವ ಪತ್ರಿಕಾ ಮಾಧ್ಯಮದ ಸದಸ್ಯರೇ ಹಾಗೂ ನನ್ನ ಪ್ರೀತಿಯ ಬಂಧು ಮಿತ್ರರೇ ಹಾಗೂ ಮಧ್ಯವರ್ಜನ ಈ ಶಿಬಿರದಲ್ಲಿ ಪಾಲ್ಗೊಂಡು ಹೊಸ ಜೀವನ ಆರಂಭಿಸಿದ ನನ್ನ ಪ್ರೀತಿಯ ಬಂಧು ಮಿತ್ರರನ್ನು ವಂದಿಸುತ್ತಾ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಪ್ರಪ್ರಥಮವಾಗಿ ನಾನು ನಿಮಗೆ ಕೋರುತ್ತೇನೆ. ನಮಗೆಲ್ಲರಿಗೂ ಒಂದು ಒಳ್ಳೆಯ ಜೀವನ ನಡೆಸಲು ಅವಕಾಶ ಉಂಟು ಹಾಗೂ ಒಂದು ಆಸೆ ಸಹ ಉಂಟು. ಈಗ ಎಲ್ಲ ಭಾಷಣಗಳು ತುಳುವಲ್ಲಿ ಆಯಿತು. ನಾನು ಕಾಸಿಂ ಮಲ್ಲಿಗೆಮನೆ ಅವರ ಹತ್ರ ತುಳುವಲ್ಲಿ ಮಾತಾಡಿದೆ. ಅವರು ಹೇಳಿದ್ರು ನಿಮಗೆ ತುಳು ಬರ್ತದ ಅಂತ. ಎಂಕ ತುಳು ಬರ್ಪುಂಡು ಅರ್ಥ ಹಾಪುಂಡು ಅಂದರೆ ಪಾತ್ರವಂತ ಕಷ್ಟ ಅವಳ ಒಂದು ವಿಡಿಯೋ ರೆಕಾರ್ಡಿಂಗ್ ಉಪ್ಪುಣಗ ತುಳು ಪಾತ್ರವಂತ ಕಷ್ಟ ಅಂಚೆ ನಾನು ಕನ್ನಡೋಡು ಪಾತ್ರೊಂದುಲ್ಲೆ. ಒಂದು ದಿವಸ ಒಂದು ಕುಡುಕ ಶರಾಬು ಅಂಗಡಿನ ಮುಂದೆ ನಡೆದುಕೊಂಡು ಹೋಗುವಾಗ ಅಲ್ಲಿ ಒಂದು ಬೋರ್ಡ್ ಇತ್ತು, ನಾಳೆ ಇಲ್ಲಿ ಶರಾಬು ಉಚಿತವಾಗಿ ಕೊಡಲಾಗುವುದು, ಧರ್ಮಕ್ಕೆ ತಿಕ್ಕೊಂಡ ದಾಯಕ್ಕೆ ಬಿಡೋಡು ಅಂತ. ಮನೆಗೆ ಹೋದ ಕುಡುಕ ನಿನ್ನ ನೆಕ್ಸ್ಟ್ ಡೇ ಅದು ಶರಾಬ್ ಅಂಗಡಿ ಓಪನ್ ಆಗುವ ಅರ್ಧ ಗಂಟೆ ಮೊದಲೇ ಬಂದು ಅಲ್ಲಿ ಕಾಯ್ತಾ ಇದ್ದ. ಶರಾಬ್ ಅಂಗಡಿಯ ಮಾಲಕ ಬಾಗಿಲನ್ನು ಓಪನ್ ಮಾಡಿ ಅವನು ನನಗೆ ಉಚಿತವಾಗಿ ಸಾರಾಯಿ ಕೊಡಿ ಅಂತ ಕೇಳ್ತಾನೆ. ಆಗ ಮಾಲೀಕ ಹೇಳ್ತಾನೆ, ಇಲ್ಲಿ ಬೋರ್ಡ್ ನೋಡು, ನಾಳೆ ಶರಾಬು ಉಚಿತವಾಗಿ ಕೊಡಲಾಗುವುದು, ಇವತ್ತು ಮನೆಗೆ ಹೋಗು, ನಾಳೆ ಬಾ. ಆ ಕುಡುಕ ಮನೆಗೆ ಹೋಗ್ತಾನೆ. ಮಾರನೇ ದಿವಸ ಪುನಃ ಬರ್ತಾನೆ. 2, 3, 4, 5 ದಿವಸ ಹೀಗೆ ಇವನು ಸಾರಾಯಿ ಕೇಳುವುದು. ಅವನು ಹೇಳೋದು, ನೀವು ನಾಳೆ ಬಾ, ನಾಳೆ ಸಾರಾಯಿ ಉಚಿತವಾಗಿ ಕೊಡುವುದು, ಇವತ್ತು ಇಲ್ಲ. ಮತ್ತು ಕೊನೆಗೆ ಅವನಿಗೆ ಕೋಪ ಬಂದು ಅವನು ಆ ಮಾಲೀಕನೊಂದಿಗೆ ಜಗಳ ಮಾಡುತ್ತಾನೆ.
ಮತ್ತು ಅವನು ಆಗ ಮಾಲೀಕ ಅವರಿಗೆ ಹೇಳ್ತಾನೆ, ನಾಳೆ ಎಂಬುದು ಯಾವಾಗ ಬರುವುದೇ ಇಲ್ಲ, ಏನು ಬೇಕಾದರೆ ನೀನು ಇವತ್ತೇ ಕೇಳಬೇಕು, ಇವತ್ತೇ ಹಣ ಕೊಟ್ಟು ನೀನು ಸಾರಾಯಿ ಕುಡಿಬೇಕು, ನಾಳೆ ಯಾವತ್ತೂ ಬರುವುದಿಲ್ಲ. ನನ್ನ ಪ್ರೀತಿಯ ಬಂಧು ಮಿತ್ರರೇ, ನಮಗೆಲ್ಲರಿಗೂ ಒಳ್ಳೆಯ ಕೆಲಸ ಮಾಡಬೇಕು, ಈ ಸಮಾಜದಲ್ಲಿ ಒಳ್ಳೆಯ ಬದುಕನ್ನು ನಡೆಸಬೇಕು ಎಂಬ ಒಳ್ಳೆಯ ಆಲೋಚನೆ ಇದೆ. ಆದರೆ ಯಾವಾಗ ಮಾಡೋದು? ಇವತ್ತು ಗಾಂಧಿ ಜಯಂತಿ ಅಲ್ವಾ, ನಾಳೆ ಮಾಡುವ? ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಎಲ್ಲರಿಗೂ ಒಳ್ಳೆಯದು ಮಾಡಲಿಕ್ಕೆ ಮನಸ್ಸುಂಟು, ಆದರೆ ಇವತ್ತು ಬೇಡ ನಾಳೆ ಮಾಡುವ ಎಂಬ ದುರಾಲೋಚನೆಯಿಂದ ನಾವು ತುಂಬ ಸಲ ಒಳ್ಳೆಯ ಕೆಲಸವನ್ನು ಮಾಡಲು ನಾವು ನಮಗೆ ಕಷ್ಟ ಆಗ್ತದೆ, ಮಾಡದೆ ಅದು ಬಾಕಿ ಇರ್ತದೆ. ನೋಡಿ, ಒಂದು ಹೊಸ ಜೀವನ ನಡೆಸಬೇಕಾದರೆ ಮೊದಲನೇದಾಗಿ ತನ್ನ ತಪ್ಪಿನ ಅರಿವಾಗಿರಬೇಕು. ಬೈಬಲಲ್ಲಿ ಒಂದು ದುಂದುಗಾರನ ಮಗ, ದಾರಿ ತಪ್ಪಿದ ಮಗ ಎಂಬ ಒಂದು ಸಾಮಿತಿಯಲ್ಲಿ, ಇಂಗ್ಲಿಷಲ್ಲಿ ನಾವು ಪ್ಯಾರಬಲ್ ಆಫ್ ಪ್ರಾಡಿಗಲ್ ಸನ್ ಅಂತ ಹೇಳ್ತೇವೆ. ಒಂದು ತಂದೆಗೆ 2 ಮಕ್ಕಳಿರುತ್ತಾರೆ. ಒಂದು ದಿವಸ ಚಿಕ್ಕ ಮಗ ತಂದೆ ಹತ್ರ ಹೇಳ್ತಾನೆ, ಅಪ್ಪ, ನನಗೆ ನನ್ನ ಆಸ್ತಿಯ ಎಲ್ಲ ಹಣವನ್ನು ನನಗೆ ಕೊಡು, ನಾನು ಇವತ್ತಿನಿಂದ ಈ ಮನೆಯಲ್ಲಿ ನಿಲ್ಲುವುದಿಲ್ಲ. ತಂದೆ ಮಗನ ಇಚ್ಛೆಯಂತೆ ಆಸ್ತಿಯ ಅರ್ಧ ಪಾಲನ್ನು ಆ ಮಗನಿಗೆ ಕೊಡ್ತಾನೆ. ಆ ಮಗ ದೂರದ ಊರಿಗೆ ಹೋಗಿ ತುಂಬ ಫ್ರೆಂಡ್ಸ್ ಅವನೊತ್ತಿಗೆ ಸೇರಿ ಒಂದು ಡ್ರಗ್ಸ್, ಸಾರಾಯಿ ಕುಡಿದು ಗ್ಯಾಮ್ಲಿಗೆಲ್ಲ ಮಾಡಿ ಎಲ್ಲ ಹಣವನ್ನು ಅವನು ಖರ್ಚು ಮಾಡುತ್ತಾನೆ. ದಿನ ಹೋಗುವಾಗ ಅವನ ಹತ್ರ ಹಣ ಕಡಿಮೆ ಆಗ್ತಾ ಹೋಗುವಾಗ ಅವನ ಹತ್ರ ಇರುವ ಫ್ರೆಂಡ್ಸ್ಗಳು, ಗೆಳೆಯರು ಸಹ ಕಡಿಮೆ ಆಗಿದ್ರು. ಕೊನೆಗೆ ಅವನ ಹಣ ಎಲ್ಲ ಖಾಲಿ ಆಗುವಾಗ ಎಲ್ಲ ಫ್ರೆಂಡ್ಸ್, ಗೆಳೆಯರು ಅವರನ್ನು ಬಿಟ್ಟು ಹೋಗ್ತಾರೆ. ಕೊನೆಗೆ ಅವರಿಗೆ ತಿನ್ನಲು ಏನೂ ಇಲ್ಲ, ಊಟ ಮಾಡಲಿಕ್ಕೆ ಹಣ ಇಲ್ಲ. ಒಂದು ಯಾವುದಾದ್ರೂ ಕೆಲಸ ಮಾಡುವ ಅಂದರೆ ಕೆಲಸ ಯಾರೂ ಕೊಡುವುದಿಲ್ಲ. ಕೊನೆಗೆ ಹಂದಿ ಸಾಕುವ ಒಬ್ಬ ಮಾಲೀಕರು ಹಂದಿಯನ್ನು ಕಾಯುವ ಕೆಲಸವನ್ನು ಕೊಡ್ತಾರೆ. ಆವಾಗ ಅವನಿಗೆ ಬುದ್ಧಿ ಬರುತ್ತದೆ, ನನ್ನ ತಂದೆಯ ಮನೆಯಲ್ಲಿ 100 ಮಂದಿ ಕೆಲಸ ಮಾಡಿ ಒಳ್ಳೆಯ ಊಟ ತಿಂದು ಒಳ್ಳೆಯ ಜೀವನವನ್ನು ನಡೆಸ್ತಾರೆ, ಆದರೆ ನಾನು ಈ ಹಂದಿಗಳನ್ನು ಕಾಯುತ್ತೇನೆ ಮತ್ತು ಹಂದಿಗಳು ತಿನ್ನುವುದನ್ನು ನಾನು ತಿಂದು ಇಲ್ಲಿದ್ದೇನೆ. ಅವನ ತಪ್ಪಿನ ಅರಿವಾಗ್ತದೆ. ಅವತ್ತೇ ಅವನು ನಿರ್ಧಾರ ಮಾಡುತ್ತಾನೆ, ನಾನು ನನ್ನ ಮನೆಗೆ ಹೋಗುತ್ತೇನೆ, ನನ್ನ ತಂದೆ ಹತ್ತಿರ ನಾನು ಕ್ಷಮೆ ಕೇಳುತ್ತೇನೆ, ನಿಮ್ಮ ಮನೆಯಲ್ಲಿ ಮಗನಾಗಿ ಅಲ್ಲ, ಒಂದು ಕೆಲಸದಾಳು ಆಗಿ ನನಗೆ ಸೇರಿಸು ಎಂದು ಕೇಳುತ್ತಾ ಅವನು ಮನೆಗೆ ಹೋಗುತ್ತಾನೆ. ಅವನು ಮನೆಗೆ ಬರಲು ತುಂಬ ದೂರ ಇರುವಾಗ ಅಪ್ಪ ಆ ಮಗನನ್ನು ನೋಡಿ ಓಡಿ ಹೋಗಿ ಅವನಿಗೆ ಅಪ್ಪಿಕೊಂಡು ಸಂತೋಷದಿಂದ ಬರಮಾಡುತ್ತಾನೆ. ನೋಡಿ, ಆ ದುಂದುಗಾರ ಮಗನಿಗೆ ಯಾವಾಗ ತನ್ನ ತಪ್ಪಿನ ಅರಿವಾಯಿತೋ ಅವನು ತನ್ನ ಜೀವನವನ್ನು ಪರಿವರ್ತನೆ ಮಾಡುತ್ತಾನೆ. ನಮಗೂ ಸಹ ನಮ್ಮ ಜೀವನವನ್ನು ಪರಿವರ್ತಿಸಬೇಕು ಒಂದು ದೊಡ್ಡ ಆಸೆ ಇದೆ, ಆದರೆ ನಮ್ಮ ತಪ್ಪಿನ ಅರಿವಾಗಬೇಕು. ವಿಶೇಷವಾಗಿ ಇಂದಿನ ಕಾಲದ ಮಕ್ಕಳಿಗೆ ತಪ್ಪು ಮಾಡಿದ್ರೂ ಸಹ ಅವರ ತಪ್ಪಿನ ಅರಿವಿಲ್ಲ. ಕೆಲವು ಸಲ ನಾನು ಮಕ್ಕಳು ತಪ್ಪು ಮಾಡಿದಾಗ ನಾನು ತಂದೆ ತಾಯಿಯನ್ನು ಕರೆದು ಅವರಿಗೆ ಒಂದು ಎಚ್ಚರಿಕೆ ಪತ್ರ ಎಲ್ಲ ಕೊಡುವಾಗ ಕೆಲವೊಮ್ಮೆ ತಂದೆ ತಾಯಿಗಳು ಕೂಗ್ತಾರೆ, ಆದರೆ ಮಕ್ಕಳು ಬಿಂದಾಸಿದ್ದಾರೆ. ಯಾವುದೇ ದೊಡ್ಡ ತಪ್ಪು ಮಾಡಿದರೂ ಅವರಿಗೆ ಬೇಜಾರು ಮುಗಿದಿಲ್ಲ. ಅದುದರಿಂದ ನಮಗೆಲ್ಲರಿಗೆ ನಮ್ಮ ತಪ್ಪಿನ ಅರಿವಾದರೆ ಮಾತ್ರ ಒಂದು ಹೊಸ ಜೀವನ ನಡೆಸಲು ಸಾಧ್ಯವಾಗ್ತದೆ. ಇವತ್ತು ಗಾಂಧಿ ಜಯಂತಿ ಆಚರಿಸುವ ಸಂದರ್ಭದಲ್ಲಿ ಮುನ್ನಾಬಾಯಿ MBBS ಈ ಹಿಂದಿ ಫಿಲ್ಮಲ್ಲಿ ಗಾಂಧಿಗಿರಿಯನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಅದು ಒಂದು ಸೀನನ್ನು, ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಚ್ಛಿಸುತ್ತೇನೆ. 4ನೆಯ ಮಹಡಿಯಲ್ಲಿ ವಾಸಿಸುವ ಒಬ್ಬನು ಕೆಲಸಕ್ಕೆ ಹೋಗುವಾಗ 1ನೇ ಫ್ಲೋರಲ್ಲಿ, ಫಸ್ಟ್ ಫ್ಲೋರಲ್ಲಿ ಇರುವ ಒಬ್ಬನ ಮನೆಯ ಮುಂದೆ ವಿಳ್ಳೆದೆಲೆ ತಿಂದು ಅದನ್ನು ಜೊಲ್ಲನ್ನು ಹಾಕಿ ಅವನು ಹೋಗ್ತಾನೆ. ಆ ಪಾಪ ಮನೆಯಲ್ಲಿದ್ದವನು ಒಂದು ಬಾಲಿಯಲ್ಲಿ ನೀರು ತಂದು ಒಂದು ಬಟ್ಟೆ ತಂದು ಅದನ್ನು ಕ್ಲೀನ್ ಮಾಡ್ತಾನೆ. ನೆಕ್ಸ್ಟ್ ದಿವಸ ಅವನು ಆ ದಾರಿಯಲ್ಲಿ ಬರುವಾಗ ಅವನ ಮುಂದೆಯೇ ಅವನು ತನ್ನ ವಿಳ್ಳೆದೆಲೆ ತಿಂದು ಜೊಲ್ಲನ್ನು ಹಾಕುವಾಗ ಅವನ ಮುಂದೆಯೇ ಅದನ್ನು ಕ್ಲೀನ್ ಮಾಡಿ ಒಂದು ಸ್ಮೈಲ್ ಕೊಡ್ತಾನೆ.
3 ದಿವಸ 4 ದಿವಸ 5 ದಿವಸ ಹೀಗೆ ಆಯಿತು. 6ನೇ ದಿವಸ ವಿಳ್ಯೆದೆಲೆ ತಿಂದು ಜೊಲ್ಲನ್ನು ಹಾಕುವಾಗ ಅವನಿಗೆ ಒಂದು ಭಾವನೆ ಬರ್ತದೆ, ನಾನು ಕಳೆದ 5 ದಿವಸದಿಂದ ಇವನಿಗೆ ತೊಂದರೆ ಕೊಡ್ತಾ ಇದ್ದೇನೆ, ಆದರೆ ಅವನು ನನಗೆ ಯಾವುದೇ ಕೆಟ್ಟ ಶಬ್ದಗಳನ್ನು ಆಡಲಿಲ್ಲ, ನನ್ನ ವಿರೋಧ ಏನೂ ಮಾಡಲಿಲ್ಲ, ಬದಲಾಗಿ ಒಂದು ಸ್ಮೈಲ್ ಕೊಟ್ಟು ಅದನ್ನು ಕ್ಲೀನ್ ಮಾಡ್ತಾನೆ. ಅದು ನೋಡಿ ಅದನ್ನು ಉಗುಳದೆ ಅವನು ಮುಂದೆ ಹೋಗ್ತಾನೆ. ಆ ದಿವಸದಿಂದ ಅವರಿಬ್ಬರು ಒಳ್ಳೆಯ ಫ್ರೆಂಡ್ಸ್ ಆಗಿ ಬಾಳುತ್ತಾರೆ. ನೋಡಿ, ಈ ಸಮಾಜದಲ್ಲಿ ನಮಗೆ ತುಂಬ ಮಂದಿ ತೊಂದರೆ ಕೊಡ್ತಾರೆ. ಅವರಿಗೆ ನಾವು ಸಹ ತೊಂದರೆ ಕೊಟ್ಟರೆ ಆವಾಗ ಏನಾಗ್ತದೆ, ನಮ್ಮ ಇಬ್ಬರ ನಡುವೆ ಜಗಳ ಜಾಸ್ತಿಯಾಗಿ ಶಾಂತಿ ನಮ್ಮ ಬದುಕಿನಲ್ಲಿ ಹೋಗುತ್ತದೆ, ಶಾಂತಿ ಇಲ್ಲದ ಹಾಗೆ ಆಗ್ತದೆ. ನಮಗೆ ಶಾಂತಿ ಬೇಕಾದರೆ ನಾವು ಯಾವಾಗಲೂ ಪ್ರತಿರೋಧ ತೋರಿಸಬಾರದು, ರಿವೆಂಜ್ ಅಂತ ಹೇಳಿದೆ ಇಂಗ್ಲೀಷಲ್ಲಿ, ಯಾವಾಗಲೂ ರಿವೆಂಜನ್ನು ನಾವು ತಗೊಳ್ಬಾರದು. ಕೊನೆಯದಾಗಿ ಹೊಸ ಜೀವನ ನಡೆಸುತ್ತಿರುವ ನವಜೀವನ ಸಮಿತಿ ಈಗ ಸದಸ್ಯರು ಪದಾಧಿಕಾರಿಗೆ ನಾನು ಒಂದು ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದರಿಂದ 100 ಕುಟುಂಬಗಳು ಇವತ್ತು ಒಳ್ಳೆಯ ಜೀವನವನ್ನು ನಡೆಸಲು ಸಾಧ್ಯವಾಗ್ತದೆ. ಇಬ್ಬರು ಇಲ್ಲಿ ಬಂದು ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ. ಇನ್ನೂ ಸಹ ಅವರ ಅನಿಸಿಕೆ ಇಲ್ಲಿ ಹೇಳಲಿಕ್ಕೆ ಆಗಲಿಲ್ಲ. ಖಂಡಿತವಾಗಿಯೂ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆದ ಇಂಥ ಕಾರ್ಯಕ್ರಮ ಕರ್ನಾಟಕದ ಎಲ್ಲ ತಾಲೂಕಿನಲ್ಲೂ ನಡೆದರೆ ಖಂಡಿತವಾಗಿಯೂ ಕರ್ನಾಟಕ ರಾಜ್ಯದಲ್ಲಿ ತುಂಬ ಒಳ್ಳೆಯ ಕೆಲಸ, ಈ ಮದ್ಯವರ್ಜನ ಕುಡಿತದ ಚಟದಿಂದ ಹೊರಗೆ ಬರಲು ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಇಂಥ ಕೆಲಸ ಮುಂದುವರಿಸಲಿ ಎಂದು ನಾನು ಆಶಿಸುತ್ತಾ ನಿಮಗೆ ಇಂಥ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ದೊಡ್ಡವರಿಗೆ ಪಶ್ಚಾತ್ತಾಪವಾದಾಗ ಮಕ್ಕಳಿಗೆ ಪಶ್ಚಾತ್ತಾಪವಿಲ್ಲ. ಈ ಮಕ್ಕಳನ್ನು ಸರಿಪಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದಂತೆ ಮಾತುಕೈದಂತಹ ಸ್ವಾಮಿ ಕ್ಲಿಫರ್ಡ್ ಪಿಂಟೋ, ಮುಖ್ಯೋಪಾಧ್ಯಾಯರು, ಹೋಲಿ ರೆಡಿಮೇಡ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್, ಇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಇದೀಗ ಮಾತಿನಲ್ಲಿ KM ಅಬುಬಕರ್ ಸಿದ್ದಿಕ್ ಮೊಂಟುಗೋಲಿ, ಧರ್ಮಗುರುಗಳು ಮತ್ತು ಪ್ರಧಾನ ಸಂಪಾದಕರು, ಆಲ್ ಅನ್ಸರ್ ವಾರದ ಪತ್ರಿಕೆ, ಮಂಗಳೂರು. ಸನ್ಮಾನ್ಯ ಎಲ್ಲ ಅತಿಥಿ ಬಂಧುಗಳೇ, ಇಲ್ಲಿ ನೆರೆದಿರುವ ಬಹುಧರ್ಮೀಯ ಬಂಧು ಭಗಿನಿಯರೇ, ಎಲ್ಲೋ ಒಂದು ಕೇಳಿದ ನೆನಪು, ಆಟೋದಲ್ಲಿ ಕೊನೆಗೆ ಇಳಿಯುವವನಾಗಬಾರ್ದು, ವೇದಿಕೆಯಲ್ಲಿ ಕೊನೆಗೆ ಭಾಷಣ ಮಾಡುವವನಾಗಬಾರ್ದು ಅಂತೇಳಿ. ಆಟೋದಲ್ಲಿ ಮೊದಲು ಇಳಿಯುವವನಾದರೆ ಅವ ಹಣ ಕೊಡಬೇಕಾಗ್ತದೆ, ವೇದಿಕೆಯಲ್ಲಿ ಕೊನೆಗೆ ಭಾಷಣಗಾರನಾದರೆ ಅವನಿಗೂ ಮೊದಲು ಭಾಷಣ ಮಾಡೋದಕ್ಕೆ ಸಮಯ ಸಿಕ್ಕಿರ್ತದೆ, ಕೊನೆಗಾಗೋ ಸಮಯ ಇರುವುದಿಲ್ಲ, ಕೇಳುವರಿಗೆ ಆಸಕ್ತಿ ಕೂಡ ಇರುವುದಿಲ್ಲ, ಎಲ್ಲ ತುಂಬ ಬೋರ್ ಆಗಿರ್ತದೆ. ಮನುಷ್ಯನ ಮನಸ್ಸಿಗೆ ಒಂದು ಲಿಮಿಟ್ ಇದೆ. ಭಾಷಣ ಅಥವಾ ಮಾತುಗಳನ್ನು ನಿರಂತರವಾಗಿ 100 ನಿಮಿಷ, 1 ಗಂಟೆ 20 ನಿಮಿಷ ಮಾತ್ರ ಕೇಳಲಿಕ್ಕೆ ಆಗ್ತದೆ, ಅದರ ನಂತರ ಉದಾಸೀನ ಹಿಡಿಯುತ್ತೆ ಅಂತೇಳಿ. ಹಾಗಾಗಿ ನಾನು ದೀರ್ಘವಾಗಿ ಮಾತನಾಡುವುದಿಲ್ಲ. ಒಬ್ಬ ಭಾಷಣಗಾರನ ಮಾತಿನಲ್ಲಿ ಎಲ್ಲರೂ ಬಹಳ ಇಷ್ಟಪಡೋ ಒಂದು ವಾಕ್ಯ ಇದೆ. ಯಾವುದು ಗೊತ್ತಾ ನಿಮಗೆ? ಒಬ್ಬ ಭಾಷಣಗಾರನ ಮಾತಿನಲ್ಲಿ ಎಲ್ಲರೂ ಬಹಳ ಇಷ್ಟಪಡುವಂಥ ಒಂದು ವಾಕ್ಯ ಯಾವುದು ಗೊತ್ತದು? ನಾನು ನನ್ನ ಭಾಷಣವನ್ನು, ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ ಅಂತ ಹೇಳುವಂಥದ್ದು. ಹಾಗಾಗಿ ನಾನು ಆ ಮಾತಿಗೆ ಬರ್ತೇನೆ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಆಶ್ರಯದಲ್ಲಿ ಗಾಂಧಿ ಸ್ಮೃತಿ ಮತ್ತು ನವಜೀವನ ಸಮಿತಿ ಸದಸ್ಯರ ಈ ಸಮಾವೇಶ ಬಹಳ ಸಂತೋಷ ಇತ್ತು. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿದೆ, ಇದು ಪೈಗಂಬರರ ಜನ್ಮ ಮಾಸಾಚರಣೆ. ನಮಗೆ ಹಲವಾರು ಕಾರ್ಯಕ್ರಮ, ಇವತ್ತು ಖುದ್ದು ನನ್ನ ಮನೆಯಲ್ಲೇ ಕಾರ್ಯಕ್ರಮ ಇತ್ತು. ಆದರೆ ನಮ್ಮ ಕಾಸಿಂ ಮಲ್ಲಿಗ ಮನೆಯವರು, ಅಲಿಕುಂಜ ಮುಂಡಾಜಿಯವರೆಲ್ಲ ಬಹಳ ಒತ್ತಡ ಹಾಕಿದರು. ನಮ್ಮ ಪ್ರಭಾಕರ್ ಪೊಸಂದೊಡಿಯವರು ಇದ್ದರು. ಹಾಗೆ ಕೊನೆಗೆ ನಾನು ಯೋಚನೆ ಮಾಡಿದೆ ಏನು ಮಾಡಬೇಕು. ಆಗ ನನಗನಿಸ್ತು ಇದಕ್ಕೆ ಹೋಗೋದು ಒಳ್ಳೆಯದು. ಯಾಕಂದರೆ ಮದ್ಯಮುಕ್ತ ಸಮಾಜಕ್ಕೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ, ಪ್ರವಾದಿಗಳ ಬದುಕಿನ
ಬಹಳ ದೊಡ್ಡ ಒಂದು ಸಂದೇಶವೇ ಕೆಡುಕುಗಳನ್ನು ನಿವಾರಣೆ ಮಾಡುವಂಥದ್ದು. ಮದ್ಯಕ್ಕೆ ವಿರುದ್ಧವಾಗಿ ಅವರು ಬಹಳಷ್ಟು ಪ್ರತಿಪಾದನೆ ಮಾಡಿದರು. ಇವತ್ತು ಜಗತ್ತಿನಲ್ಲಿ 50 ಮುಸ್ಲಿಂ ರಾಷ್ಟ್ರಗಳಲ್ಲಿ ಮದ್ಯ ನಿಷೇಧಿಸಲ್ಪಟ್ಟಿದೆ. ಅದಕ್ಕೆ ಕಾರಣ ಪ್ರವಾದಿಗಳು ಬಹಳ ಸ್ಪಷ್ಟವಾಗಿ ಹೇಳಿದರು, ಅಲ್ ಖಮ್ರು ಮಿಫ್ತಾಹು ಕುಲ್ಲಿ ಶರ್ರಿನ್, ಮದ್ಯ ಎಲ್ಲ ಕೆಡುಕುಗಳ ಕೀಲಿಕೈ ಅಂತ ಹೇಳಿದರು. ಅಂತ ಪ್ರವಾದಿಗಳಿಗೆ ಖಂಡಿತ ಇದು ಇಷ್ಟ ಆಗ್ತದೆ, ಮದ್ಯಮುಕ್ತ ಸಮಾಜಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ. ಹಾಗಾಗಿ ನನ್ನ ಮನೆಯ ಕಾರ್ಯಕ್ರಮವನ್ನು ನಾಳೆಗೆ ಮುಂದೂಡಿ ನಾನು ಇಲ್ಲಿ ಇವತ್ತು ಬಂದಿದ್ದೇನೆ. ನೋಡಿದಾಗ ಬಹಳ ಸಂತೋಷ ಆಯಿತು. ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಸಭಾ ಕಾರ್ಯಕ್ರಮಗಳಲ್ಲಿ ಜನ ಇರೋದು ಬಹಳ ಕಡಿಮೆ, ವೇದಿಕೆ ಹೆಚ್ಚು ದೊಡ್ಡದಿರ್ತದೆ, ಸಭೆಯಲ್ಲಿ ಜನ ಇರುವುದಿಲ್ಲ. ಅದಕ್ಕೆ ಒಬ್ಬರು ಎಲ್ಲೋ ಹೇಳಿದರು, ಅದು ಹಾಗೇನೆ ಮೀನು ವ್ಯಾಪಾರಿಯ ಬಳಿ ತುಂಬ ಜನ ಸೇರಿರ್ತಾರೆ, ಚಿನ್ನದ ಅಂಗಡಿಯಲ್ಲಿ ಕಡಿಮೆ ಜನ. ಯಾಕೆಂದರೆ ಚಿನ್ನದ ಖರೀದಿಸಬೇಕಾದಷ್ಟು ಪವರ್ ಇರಬೇಕು, ಇದಿಲ್ಲ. ಹಾಗೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಿ ವಿಚಾರಗಳಿರ್ತದೆ, ಒಳ್ಳೆಯ ಚಿಂತನೆಗಳಿರ್ತದೆ, ಅಲ್ಲಿಗೆ ಜನ ಸಿಗುವುದು ಬಹಳ ಕಡಿಮೆ. ಏನು ಉಪಕಾರ ಇಲ್ಲದ ಯಾರನ್ನಾದರೂ ಬೈಯುವ, ಯಾರನ್ನಾದರೂ ದೂರುವ, ಮತ್ತೊಬ್ಬನನ್ನು ಟೀಕಿಸುವ ಕಾರ್ಯಗಳಿಗೆ ಎಷ್ಟು ಮಂದಿ ಬೇಕಾದರೆ ಬರ್ತಾರೆ. ಇಂಥ ಈ ಸಂದರ್ಭದಲ್ಲಿ ಒಳ್ಳೆಯ ಒಂದು ಕಾರ್ಯ ಬಹಳ ಸಂತೋಷ ಆಗಿದೆ. ವ್ಯಸನಮುಕ್ತ ಸಮಾಜ ಎನ್ನುವಂತಹ ಒಂದು ಸಂಕಲ್ಪದೊಂದಿಗೆ 33 ವರ್ಷಗಳಿಂದ ಸಾವಿರಾರು ಕಾರ್ಯಕರ್ತರು ಸಾವಿರಾರು ಶಿಬಿರಗಳನ್ನು ನಡೆಸಿ ಇವತ್ತು ಲಕ್ಷಾಂತರ ಜನರನ್ನ ವ್ಯಸನ ಮುಕ್ತರನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ತಿಳಿಯಿತು. ಬಹಳ ಸಂತೋಷ. ಇಂಥ ಒಂದು ಈ ಗಾಮ ಮಟ್ಟದಲ್ಲಿ ಮದ್ಯಮುಕ್ತ ಸಮಾಜದ ಸಂಕಲ್ಪವನ್ನು ತೊಟ್ಟು ದುಡಿಯುತ್ತಿರುವಂತಹ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರನ್ನ ನಮ್ಮ ಪ್ರಧಾನಮಂತ್ರಿಗಳು ಡೆಲ್ಲಿಯವರೆಗೆ ಕೊಂಡು ಹೋಗಿದ್ದಾರೆ, ಪಾರ್ಲಿಮೆಂಟಿನ ಒಳಗೂ ಕೊಂಡು ಹೋಗಿದ್ದಾರೆ. ಆದರೆ ಅದರ ಜೊತೆಗೆ ಇನ್ನೊಂದು ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡಬೇಕು. ಏನು ಅಂತ ಹೇಳಿದರೆ, ಇವರ ಈ ವ್ಯಸನ ಮುಕ್ತ ಸಮಾಜ ಅಂತ ಹೇಳುವ ಕಲ್ಪನೆ ಇದೆಲ್ಲ, ಅದನ್ನು ಕೂಡ ಡೆಲ್ಲಿಗೆ ಕೊಂಡು ಹೋಗಿ ಪಾರ್ಲಿಮೆಂಟಿನಲ್ಲಿ ಪಾಸು ಮಾಡಿ ಇಡೀ ದೇಶಕ್ಕೆ ಅದನ್ನು ಅನ್ವಯಗೊಳಿಸಬೇಕು. ಮದ್ಯಮುಕ್ತ ಭಾರತ ಅನ್ನುವಂಥ ಸಂಕಲ್ಪವನ್ನು ತೊಡಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನನ್ನ ಪ್ರೀತಿಯ ಸಹೋದರಿ, ಇವತ್ತು ಗಾಂಧಿ ಜಯಂತಿ, ಆಂಟಿ ಡ್ರಗ್ ಅಡಿಕ್ಷನ್ ಡೇ ಅಂತ ಹೇಳಿ ನಾವು ಆಚರಿಸ್ತಾ ಇದ್ದೇವೆ. ಬಹಳ ಒಂದು ಅರ್ಥಪೂರ್ಣವಾದ ಆಚರಣೆ. ಯಾಕೆಂತ ಹೇಳಿದ್ರೆ ಗಾಂಧಿ ಗೊತ್ತು ನಮಗೆಲ್ಲ, ಗಾಂಧಿ ಸ್ಮೃತಿ ಇವತ್ತರ ಒಂದು ಕಾರ್ಯಕ್ರಮ. ಗಾಂಧಿ ಅನ್ನುವಂಥದ್ದು ಅದು ಬಹಳ ಒಂದು ವ್ಯಕ್ತಿ ಅಲ್ಲ, ಬಹಳ ದೊಡ್ಡ ಒಂದು ಶಕ್ತಿ. ನಾನು ಕೆಲವು ವರ್ಷಗಳ ಹಿಂದೆ UAE ಇಂದ ದುಬೈ ಅಥವಾ ಅಬುದಾಬಿಯಿಂದ ಬರ್ತಾ ಇದ್ದೇನೆ. ಆವಾಗ ಅಲ್ಲಿ ಶೇಖ್ ಜಾಹಿದ್, UAE ಅರಬ್ ಸಂಯುಕ್ತ ಸಂಸ್ಥಾನದ ನವೋತ್ಥಾನ ಶಿಲ್ಪಿ ಶೇಖ್ ಜಾಹಿದ್ ಬಿನ್ ಸುಲ್ತಾನ್ ಅಲ್ ನಹಿಯಾ ಅಂತೇಳಿ ಅವರು ಮರಣ ಹೊಂದಿ ಕೆಲವೇ ವರ್ಷಗಳಾಗಿತ್ತು. ಅವರ ಹೆಸರಲ್ಲಿ ಒಂದು ಕಾರ್ಯಕ್ರಮ ರಾಷ್ಟ್ರಾದ್ಯಂತ ನಡೀತಾ ಇತ್ತು. ನಾನು ಅಬುದಾಬಿಯಲ್ಲಿ ಫ್ಲೈಟ್ ಹತ್ತಬೇಕಾದ್ರೆ ಅಲ್ಲಿ ಒಂದು ಪುಸ್ತಕ ಎಲ್ಲರಿಗೂ ಕೊಡ್ತಾ ಇದ್ರು. ಆ ಫ್ಲೈಟಲ್ಲಿ ಆ ಪುಸ್ತಕದಲ್ಲಿ ಒಂದು ಲೇಖನ ಶೇಖ್ ಜಾಹಿದ್ ಬಿನ್ ಸುಲ್ತಾನ್ ಅವರ ಬಗ್ಗೆ ಇತ್ತು, ಶೇಖ್ ಜಾಹಿದ್ ಬಗ್ಗೆ. ಅದರಲ್ಲಿ ಒಂದು ವಾಕ್ಯವನ್ನು ಫೋಕಸ್ ಮಾಡಿದರು. ಏನು ಗೊತ್ತಾ, ಇಂಗ್ಲಿಷಲ್ಲಿ ಇದ್ದಂತಹ ಲೇಖನ. ಅದರಲ್ಲಿ ಅವರು ಹೇಳ್ತಾರೆ, ಭಾರತಕ್ಕೆ ಗಾಂಧೀಜಿ ಹೇಗಿದ್ದರೋ UAEಗೆ ಶೇಖ್ ಜಾಹಿದ್ ಹಾಗೆ ಅಂತೇಳಿ. ಅಂದ್ರೆ ಭಾರತಕ್ಕೆ ಒಂದು ಐಡೆಂಟಿಫಿಕೇಶನ್ ಆಗಿ ಜಗತ್ತಿನಲ್ಲಿ ಗುರುತಿಸಲ್ಪಟ್ಟಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಮಹಾತ್ಮ ಗಾಂಧೀಜಿಯವರು. ಆ ಮಹಾತ್ಮ ಗಾಂಧೀಜಿಯವರು ಮದ್ಯದ ಬಗ್ಗೆ ಬಹಳಷ್ಟು ಹೋರಾಟವನ್ನು, ಮದ್ಯದ ವಿರುದ್ಧವಾಗಿ ಬಹಳಷ್ಟು ಹೋರಾಟವನ್ನು ನಡೆಸಿದರು. ಅವರಿಗೆ ಯಾಕೆಂತ ಹೇಳಿದ್ರೆ ಅವರು ಅದನ್ನು ಅಧ್ಯಯನ ಮಾಡಿದರು, ಬಹಳ ವಿಶಾಲವಾಗಿ ಅದನ್ನು ತಿಳಿದುಕೊಂಡ್ರು. ಅದರಲ್ಲಿ ಕೂಡ ಕಾರ್ಮಿಕರು, ಶ್ರಮಿಕರು ಬಹಳ ಕಷ್ಟಪಟ್ಟು ಹಗಲಿಡೀ ದುಡಿತಾರೆ. ಹಾಗಲಿನ ಬಿಸಿಲಲ್ಲಿ ತಮ್ಮ ರಕ್ತವನ್ನು ಬೆವರು ಮಾಡಿ ಇಳಿಸಿ ದುಡಿಯುತ್ತಾರೆ. ಆದರೆ ಸಂಜೆಯಾಗುವಾಗ ಅದನ್ನು ಮದ್ಯದಂಗಡಿಗೆ ಕೊಟ್ಟು ಮನೆ ಮಂದಿಯನ್ನು ಉಪವಾಸದಲ್ಲಿ ಬೀಳಿಸುವಂತ ಎಷ್ಟೋ ಕುಟುಂಬಗಳು, ನಾನು ಅದು ಎಲ್ಲ ಪುಸ್ತಕದಲ್ಲಿ ಓದಿ ಹೇಳ್ತಾರೆ, ನನ್ನ ಅನುಭವದಲ್ಲಿ ಎಷ್ಟೋ ಮಂದಿ ಹೆಂಗಸರು ಹೇಳ್ತಾರೆ, ಏನು ಮಾಡೋದು, ನನಗೆ ಗಂಡ ಇದ್ದಾನೆ, ಪ್ರಯೋಜನ ಇಲ್ಲ, ನಾನು ದುಡಿದದ್ದನ್ನು ಕೂಡ ಕೊಂಡು ಹೋಗ್ತಾನೆ ಅಂತೇಳಿ. ಈ ರೀತಿಯ ಸಂಕಷ್ಟಗಳನ್ನೆಲ್ಲ ಅರ್ಥ ಮಾಡಿ ಗಾಂಧೀಜಿಯವರು ಹೇಳಿದರು, ನಾವು ಮದ್ಯಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ. ಅವ್ರು ಹೇಳ್ತಾರೆ, ಏನು ಮದ್ಯ ಸಿಗುವ ಕಾರಣ ಹೆಚ್ಚಿನ ಮಂದಿ ಅವರಿಗೆ ಇದೆ, ಮದ್ಯ ಬೇಡ, ಸರಿಯಲ್ಲ ಅಂತೇಳಿ. ನೀವು ನೋಡಿ, ಯಾರಿಗೂ ಕೂಡ ಮದ್ಯಪಾನಿಗೆ ಕೂಡ ಮದ್ಯ ಒಳ್ಳೆಯದು ಅಂತ ಹೇಳುವ ಅಭಿಪ್ರಾಯ ಇಲ್ಲ. ಒಬ್ಬ ಡಾಕ್ಟರ್ ಅವ ಯೋಚನೆ ಮಾಡ್ತಾನೆ, ನನ್ನ ಮಗ ಒಳ್ಳೆಯ ಡಾಕ್ಟರ್ ಆಗಬೇಕು ಅಂತೇಳಿ. ಒಬ್ಬ ಇಂಜಿನಿಯರ್ ಅವನಿಗೆ ಆಸೆ, ನನ್ನ ಮಗ ಒಳ್ಳೆಯ ಇಂಜಿನಿಯರ್ ಆಗಬೇಕು ಅಂತೇಳಿ. ಒಬ್ಬ ಕುಡುಕ, ನನ್ನ ಮಗ ಒಳ್ಳೆಯ ಕುಡುಕನಾಗಬೇಕು ಅಂತೇಳಿ ಬಯಸ್ತಾನ? ಎಲ್ಲಾದ್ರೂ ಇದೆಯಾ? ಇಲ್ಲ. ಬದಲು ಅವ ತೋರಿಸುವುದಿಲ್ಲ, ಅವ ಮುಚ್ಚಿಡ್ತಾನೆ, ನಾನು ಕುಡಿಯುತ್ತೇನೆ ಅನ್ನೋದು ನನ್ನ ಮಕ್ಕಳಿಗೆ ಗೊತ್ತಾಗಬಾರ್ದು, ನನ್ನ ಮಕ್ಕಳಿಗೆ ಈ ಚಟ ಬರಬಾರ್ದು ಅಂತೇಳಿ. ಅಂದ್ರೆ ಪ್ರತಿಯೊಬ್ಬನಿಗೂ ಕೂಡ ಕುಡುಕ ಕೆಡುಕು ಅಂತ ಹೇಳುವಂಥದ್ದು ಗೊತ್ತಿದೆ ಅವರಿಗೆ. ಆದರೆ
ಈ ಕುಡಿತ ಮದ್ಯಗಳು ಸಿಗ್ತದೆ, ಆ ಕಾರಣಕ್ಕಾಗಿ ಕುಡಿತಾರೆ. ಆದ್ದರಿಂದ ಮದ್ಯ ಸಿಗುವಂತ ಅವಕಾಶವನ್ನ ತಡೆಯಬೇಕು ಅಂತ ಹೇಳಿ ಗಾಂಧೀಜಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ನನ್ನಲ್ಲಿ ಎಷ್ಟೋ ಮಂದಿ ಮನವಿ ಮಾಡಿದ್ದಾರೆ, ಕುಡುಕರೇ, ಯಾರು ಮದ್ಯಪಾನದ ಚಟಕ್ಕೆ ಬಿದ್ದವರೇ ನಮಗೆ ಮದ್ಯಪಾನವನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ನನ್ನಲ್ಲಿ ಮನವಿ ಮಾಡಿದ್ದಾರೆ ಅಂತ ಹೇಳಿ ಗಾಂಧೀಜಿಯವರು ಹರಿಜನ್ ಪತ್ರಿಕೆಯಲ್ಲಿ, ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಬರೆದಿದ್ದರು ಅಂತೇಳಿ ನಾನು ನೆನಪಿಸ್ತಾ ಇದ್ದೇನೆ. ಅದೇ ರೀತಿ ನಮಗೊಂದು ದೊಡ್ಡ ಸಮಸ್ಯೆ ನಮ್ಮ ಸರ್ಕಾರಗಳಿಗೆ, ಆರ್ಥಿಕತೆ ದೊಡ್ಡ ಇವತ್ತಿನ ಮೂಲ ಅಬಕಾರಿ, ಮದ್ಯದಿಂದ ಬರುವ ಹಣ ಅಂತೇಳಿ ಗಾಂಧೀಜಿಯವರು ಹೇಳ್ತಾರೆ, ಆರ್ಥಿಕ ನಷ್ಟಕ್ಕಿಂತ ಯಾವತ್ತು ಅತ್ಯಂತ ದೊಡ್ಡ ನಷ್ಟ ನೈತಿಕವಾದ ನಷ್ಟ. ಗಾಂಧೀಜಿಯವರು ಬಹಳ ವಿಶಾಲವಾದ ಮನಸ್ಸು. ಇವತ್ತಿನ ದಿನಗಳಲ್ಲಿ ಗಾಂಧೀಜಿ ಎಂದೆಂದಿಗಿಂತ ಹೆಚ್ಚು ಪ್ರಸ್ತುತರಾಗ್ತಾ ಇದ್ದಾರೆ. ಅವರಿಗೊಂದು ಲಕ್ಷ್ಯ ಇತ್ತು, ನಮಗೆ ಒಳ್ಳೆಯ ಗುರಿ ಇದ್ರೆ ಸಾಲದು, ದಾರಿ ಕೂಡ ಒಳ್ಳೆಯದಾಗಿರ್ಬೇಕು ಅಂದ್ರೆ. ಈಗಾಗಲ್ಲ, ಈಗ ಗುರಿ ಒಳ್ಳೆಯದಾಗಿದೆ ಸಾಕು. ಒಳ್ಳೆಯ ಒಂದು ಮಸೀದಿ ಕಟ್ಟಿಸ್ಬೇಕು, ಒಳ್ಳೆಯ ಗುರಿ. ಒಳ್ಳೆಯ ಒಂದು ದೇವಸ್ಥಾನ ಕಟ್ಟಿಸ್ಬೇಕು, ಒಳ್ಳೆಯ ಗುರಿ. ಹಣ ಯಾರ ತಲೆ ಹೊಡೆದಾದ್ರೂ ಪರವಾಗಿಲ್ಲ ಅಂತೇಳಿ. ಅದಲ್ಲ, ಗುರಿ ಮತ್ತು ದಾರಿ ಎರಡು ಕೂಡ ಚೆನ್ನಾಗಿರ್ಬೇಕು. ಗಾಂಧೀಜಿ ಹೇಳಿದರು, ನೀವು ಹಣ ಅಬಕಾರಿಯಿಂದ ಹಣ ಬರ್ತದೆ ಅಂತ ಹೇಳಿ ನಾವು ಮದ್ಯವನ್ನು ಪ್ರೋತ್ಸಾಹ ಮಾಡಬಾರದು, ಬದಲು ನೈತಿಕವಾಗಿ ಅದು ಒಳ್ಳೆಯದಿರಬೇಕು. ಯಾವತ್ತು ಆರ್ಥಿಕ ನಷ್ಟಕ್ಕಿಂತ ಬಹಳ ದೊಡ್ಡ ನಷ್ಟ ಅದು ನೈತಿಕವಾದ ನಷ್ಟ. ಕುಡಿತದ ಚಟವು ಮನುಷ್ಯನನ್ನು ಮೃಗವಾಗಿ ಪರಿವರ್ತಿಸದೆ, ಹೆಂಡತಿ, ತಾಯಿ ಮತ್ತು ಸಹೋದರಿಯರ ನಡುವಿನ ಭೇದವನ್ನು ಕೂಡ ಗ್ರಹಿಸಿಕೊಳ್ಳದ ಅಷ್ಟು ಅವನನ್ನು ಅಸಮರ್ಥನನ್ನಾಗಿ ಮಾಡ್ತದೆ. ಒಂದು ಉದಾಹರಣೆಗೆ ಅವರು ಹೇಳಿದ್ರು, ಒಬ್ಬ ವಕೀಲ, ಸಮಾಜದಲ್ಲಿ ಬಹಳ ಗೌರವ ಇರುವಂಥ ಒಬ್ಬ ವಕೀಲ ಒಂದು ದಿವಸ ಕುಡಿದು ಆಮೇಲೆ ಏನು ಮಾಡಿದ, ಚರಂಡಿಯಲ್ಲಿ ಉರುಳಿ ಬಿದ್ದು ಪೊಲೀಸರು ಆತನನ್ನು ಹೊತ್ತೊಯ್ದು ಮನೆ ತಲುಪಿಸಬೇಕಾಯ್ತು ಅಂತೇಳಿ. ಒಂದು ವಕೀಲ ಅವರ ಅನುಭವ ನಮಗೆ ಇವತ್ತು ಬೇಕಾದಷ್ಟಿದೆ. ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂತಹ ಎಷ್ಟೋ ಮಂದಿ ಶಿಕ್ಷಕರಿರ್ಬೋದು, ಲಾಯರ್ಗಳಿರ್ಬೋದು, ಆಮೇಲೆ ಪತ್ರಕರ್ತರಿರ್ಬೋದು, ಆಂಕರ್ಗಳಿರ್ಬೋದು, ನಾವಲ್ಲಿ ಇತ್ತೀಚೆಗೆ ನೋಡಿದ್ದೇವೆ. ಇಂತಹ ಒಂದು ಸನ್ನಿವೇಶದಲ್ಲಿ ನಾವು ಅತ್ಯಂತ ದೊಡ್ಡ ಕಾಯಿಲೆ, ನಮಗೆ ಏಡ್ಸ್ ಬಗ್ಗೆ ಬಹಳ ಭಯ ಇದೆ, ಏಡ್ಸ್, ಕ್ಯಾನ್ಸರ್ ಬಗ್ಗೆ ಬಹಳ ಭಯ ಇದೆ. ಎಲ್ಲ ವ್ಯಾಪಕ ಆಗ್ತದೆ, ಎಲ್ಲ ಕಡೆ ಕ್ಯಾನ್ಸರ್ ವ್ಯಾಪಕ ಆಗ್ತಾ ಇದೆ. ಹೃದ್ರೋಗಗಳು, ಕಿಡ್ನಿ ಫೇಲ್ಯೂರ್ ಎಲ್ಲರೂ. ಆದರೆ ಆ ಎಲ್ಲ ರೋಗಕ್ಕಿಂತ ದೊಡ್ಡ ರೋಗ ಕುಡಿತ. ಯಾಕಂತ ಕೇಳಿದರೆ, ಈ ಹೇಳಿದ ರೋಗಗಳು ಅದರ ನೋವನ್ನು ಅನುಭವಿಸುವುದು ಅವ ಮಾತ್ರ. ಆದರೆ ಕುಡಿತ ಅಂತ ಹೇಳೋ ಚಟ ಇದೆಯಲ್ಲ, ಅದರಿಂದ ಅವನ ಕುಟುಂಬ, ಅವನ ಸಮಾಜ ಎಲ್ಲ. ಇವತ್ತು ನೋಡಿ, ಒಂದು ಗಲಭೆ, ಅದು ಕೋಮು ಗಲಭೆ ಇರಬಹುದು, ಗುಂಪು ಸಂಘರ್ಷ ಇರಬಹುದು, ಯಾವುದೇ ಗಲಭೆ ಇರುವುದಿಲ್ಲ, ಅದರ ಹಿಂದೆ ಇರುವುದು ಯಾರು ಅಂದರೆ ಕುಡುಕರು, ಮದ್ಯವ್ಯಸನಿಗಳು. ಇವತ್ತು ನಮಗೆ ಗೊತ್ತಿದೆ, ಗಾಂಧಿ ಜಯಂತಿ ದಿನ ಮದ್ಯಪಾನ ನಿಷೇಧ, ಮದ್ಯ ಮಾರಾಟ ನಿಷೇಧ ಇದೆ. ಆಗಸ್ಟ್ 15ಕ್ಕೆ ನಿಷೇಧ ಇದೆ. ಅದೇ ರೀತಿ ಹಬ್ಬ ಹರಿದಿನಗಳ ದಿನಗಳಲ್ಲಿ ನಿಷೇಧ ಇದೆ. ಇಲೆಕ್ಷನ್ನ ಟೈಮಲ್ಲಿ ನಿಷೇಧ ಇದೆ. ಯಾಕೆ? ಅವತ್ತು ಅದನ್ನು ಕುಡಿದು ಸಂಘರ್ಷ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಹಬ್ಬ ಹರಿದಿನಗಳು ಹಾಳಾಗ್ತದೆ, ದಿನಾಚರಣೆಗಳು ಕೆಟ್ಟು ಹೋಗ್ತದೆ, ಇಲೆಕ್ಷನ್ ಸಂದರ್ಭದಲ್ಲಿ ಗಲಭೆಗಳು ನಡೆಯುತ್ತೆ ಅಂತೇಳಿ. ಹಾಗಾದರೆ ಅಂಥ ಸಂದರ್ಭದಲ್ಲಿ ಮಾತ್ರ 365 ದಿನದಲ್ಲಿ, ಒಂದು ವರ್ಷಕ್ಕೆ 4-5 ದಿನದಲ್ಲಿ ಮಾತ್ರ ಈ ಸಮಾಜದಲ್ಲಿ ಶಾಂತಿ ಇದ್ರೆ ಸಾಕು ಅಂತೇಳಿ ಈ ಸರ್ಕಾರಗಳು ಏನು ಅರ್ಥ ಮಾಡಿಕೊಳ್ತವೆ? ನಮಗೆ ಕೇವಲ ಒಂದು ಆಗಸ್ಟ್ 15ಕ್ಕೆ ಅಥವಾ ಅಕ್ಟೋಬರ್ 2ಕ್ಕೆ ಮಾತ್ರ ಶಾಂತಿ ಸಾಕು ಅಲ್ಲ, ನಮಗೆ ಜೀವನ ಪೂರ್ತಿ ಇಲ್ಲಿ ಶಾಂತಿ ಬೇಕು. ಆದ್ದರಿಂದ ಯಾವ ಬೆಲೆ ತೆತ್ತಾದರೂ ಕೂಡ ಸಂಪೂರ್ಣವಾಗಿ ಮದ್ಯಪಾನವನ್ನು ನಿಷೇಧಿಸಬೇಕು ಅಂತ ಹೇಳಿ ಮಾನ್ಯ ಗಾಂಧೀಜಿಯವರು ಹೇಳಿದರು. ಅವರು ಹೇಳ್ತಾರೆ, ಈ ರೋಗ ಅದು ಅವನ ದೇಹವನ್ನು ಮಾತ್ರ ಹಾಳು ಮಾಡ್ತದೆ, ಆದರೆ ಮದ್ಯ ಅಥವಾ ಕುಡಿತ ಅದು ದೇಹ ಮತ್ತು ಆತ್ಮ ಎರಡನ್ನೂ ಹಾಳು ಮಾಡ್ತದೆ. ಅತ್ಯಂತ ಅಪಾಯ ಯಾರು ಗೊತ್ತಾ? ದೇಹ ಕೆಟ್ಟವನಿಗಿಂತ ಆತ್ಮ ಕೆಟ್ಟವ ಅತ್ಯಂತ ಅಪಾಯಕಾರಿ. ಆತ್ಮ ಕೆಟ್ಟವ, ಇಲ್ಲಿ ಕಳ್ಳತನ ಮಾಡೋದು, ದರೋಡೆ ಮಾಡೋದು, ಅತ್ಯಾಚಾರ ಮಾಡೋದು, ಅನಾಚಾರ ಮಾಡೋದು ಯಾರು? ಆತ್ಮ ಕೆಟ್ಟು ಹೋದವ. ಆದ್ದರಿಂದ ಆತ್ಮಕ್ಕೆ ನಾವು ದೇಹದ ಆರೋಗ್ಯವನ್ನು ಯೋಚನೆ ಮಾಡ್ತೇವೆ, ಆದರೆ ಅದಕ್ಕಿಂತ ಮುಖ್ಯವಾಗಿ ಆತ್ಮದ ಆರೋಗ್ಯವನ್ನು ಯೋಚನೆ ಮಾಡಬೇಕು ಮತ್ತು ಆ ನಿಟ್ಟಿನಲ್ಲಿ ಕುಡಿತವನ್ನು ತಡೆಯಬೇಕು ಅಂತ ಹೇಳಿ ಗಾಂಧೀಜಿಯವರು ಹೇಳಿದರು. ಅವರು ಹೇಳ್ತಾರೆ, ದೇಶ ದಿವಾಳಿಯಾದರೂ ಪರವಾಗಿಲ್ಲ, ಬಹಳ ಗಂಭೀರವಾದ ಮಾತು ನೋಡಿ, ದೇಶ ದಿವಾಳಿಯಾದರೂ ಪರವಾಗಿಲ್ಲ, ಕುಡುಕರು ಇರುವ ಸಮಾಜವನ್ನು ನಾನು ನೋಡಲು ಬಯಸುವುದಿಲ್ಲ. ಅಬಕಾರಿ ಸುಂಕದಿಂದ ಬರುವ ಆದಾಯದಿಂದ ನಾವು ಶಿಕ್ಷಣ ಕೊಡುತ್ತೇವೆ ಅಂತ ಹೇಳಿದ್ರೆ ಅಂತ ಶಿಕ್ಷಣ ಬೇಡ, ಅನ್ಪಡಾದ್ರೂ ಪರವಾಗಿಲ್ಲ. ಇವತ್ತು ನೋಡಿ, ಯಾರು ಈ ಕುಡುಕರು ಅನ್ಪಡ್ಗಳಲ್ಲ, ಒಳ್ಳೆ ಚೆನ್ನಾಗಿ ಕಲಿತು ಡಿಗ್ರಿ, PG, PhDಗಳನ್ನು ಪಡೆದರೂ ಸಹ ಇರ್ತಾರೆ, ಆದರೆ ಅವರಿಗೆ ಪ್ರಜ್ಞೆ ಇಲ್ಲ. ಆದ್ದರಿಂದ ಈ ಅಬಕಾರಿಯಿಂದ ಬರುವ ಹಣದಿಂದ ಶಿಕ್ಷಣ ಕೊಡುವ ಬದಲು ಶಿಕ್ಷಣ ಬೇಡ, ಅವು ಅನ್ಪಡಾಗಿರ್ಲಿ, ಆದರೆ ಕುಡಿಯುವುದು ಬೇಡ ಅಂತ ಹೇಳುವಂತಹ ಒಂದು ಸಂದೇಶವನ್ನ ಕೊಟ್ಟಂತಹ ಗಾಂಧೀಜಿಯವರು ಹೇಳಿದರು, ಕುಡಿತದ ಚಟಕ್ಕೆ ಬಲಿಯಾಗಿರುವ ರಾಷ್ಟ್ರದಲ್ಲಿ ವಿನಾಶ ಅಲ್ಲದ ಬೇರೇನೂ ಇಲ್ಲ. ರೋಮ್
ಇವತ್ತು ಇಂಗ್ಲೆಂಡ್ ಅಥವಾ ಅಮೆರಿಕ ಇರುವ ಹಾಗೆ ಒಂದು ಕಾಲದಲ್ಲಿ ರೋಮ್ ಬಹಳ ದೊಡ್ಡ ಒಂದು ನಾಗರಿಕತೆ ಇದ್ದಂತ ಬಹಳ ದೊಡ್ಡ ಒಂದು ಸಾಮ್ರಾಜ್ಯ ಆಗಿತ್ತು ರೋಮ್. ಆದರೆ ಆ ರೋಮ್ನ ಹೆಸರು ಕೂಡ ಇವತ್ತು ಗೊತ್ತಿಲ್ಲ ನಮಗೆ. ಯಾಕೆ? ಆ ರೋಮ್ ನಾಶಗೊಂಡಿರುವುದು ಮದ್ಯದಿಂದ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಯಂಗ್ ಇಂಡಿಯಾದಲ್ಲಿ 1929 ಏಪ್ರಿಲ್ 4 ಬರೀತಾರೆ. ಅಂತಿಮವಾಗಿ ಅವರೊಂದು ಮಾತು ಹೇಳ್ತಾರೆ, ಇಫ್ ಐ ವಾಸ್ ಅಪಾಯಿಂಟೆಡ್ ಡಿಕ್ಟೇಟರ್ ಫಾರ್ 1 hour ಫಾರ್ ಆಲ್ ಇಂಡಿಯಾ, ದಿ ಫಸ್ಟ್ ಥಿಂಗ್ ಐ ವುಡ್ ಡೂ ವುಡ್ ಬಿ ಟು ಕ್ಲೋಸ್ ಆಲ್ ದಿ ಲಿಕ್ಕರ್ ಶಾಪ್ಸ್. ನನ್ಗೇನಾದರೂ ಒಂದು ದಿವಸದ ಮಟ್ಟಿಗೆ 1931 ಅವರು ಹೇಳಿರುವಂತ ಒಂದು ಮಾತು, 1 ಗಂಟೆಯ ಮಟ್ಟಿಗೆ ಈ ಇಡೀ ರಾಷ್ಟ್ರದ ಸರ್ವಾಧಿಕಾರವನ್ನ ನನ್ನ ಕೈಗೆ ಕೊಟ್ರೆ ನಾನು ಮಾಡುವ ಮೊದಲ ಕೆಲಸ ಏನು ಅಂತ ಕೇಳಿದರೆ ಸಂಪೂರ್ಣವಾಗಿ ಮದ್ಯದಂಗಡಿಗಳನ್ನು ಬಂದ್ ಮಾಡಿಸುವುದು. ಯಾಕೆ? ಮದ್ಯದಂಗಡಿಗಳಿಂದ ಆಗುವ ಅಪಾಯಗಳ ಬಗ್ಗೆ ಅವರಿಗೆ ಅಷ್ಟು ಗೊತ್ತಿದೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರಿ, ಹಲವಾರು ವಿಷಯಗಳು ನಮಗೆ ಇದೆ. ಈ ವಿಷಯದಲ್ಲಿ ಮದ್ಯ ನಿಷೇಧ ಮಾಡಿದ ಕೆಲವು ರಾಜ್ಯಗಳು ಇದೆ. ಉದಾಹರಣೆಗೆ ಬಿಹಾರದಲ್ಲಿ 2016 ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮದ್ಯ ನಿಷೇಧ ಮಾಡಿದರು. ಕೆಲವರು ಹೋದರು ಕೋರ್ಟಿಗೆ, ಅದು ನಮ್ಮ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗ್ತದೆ ಅಂತೇಳಿ ಕೋರ್ಟ್ ತಡೆ ಕೊಟ್ಟಿತ್ತು. ನಿತೀಶ್ ಕುಮಾರ್ ಅವರು 2017 ಜನವರಿ 21 ಮದ್ಯಪಾನ ನಿಷೇಧವನ್ನು ಬೆಂಬಲಿಸಲಿಕ್ಕೆ 12,760 ಕಿಲೋಮೀಟರ್ ರಸ್ತೆಗಳ ಉದ್ದಕ್ಕೂ ಮಾನವ ಸರಪಳಿಯನ್ನು ರಚಿಸಿದರು. ಅದಕ್ಕೆ 3 ಕೋಟಿ ಜನ ಕೈ ಜೋಡಿಸಿದರು. ಅಂದ್ರೆ ಜನರಿಗೆ ಬೇಕು, ಮದ್ಯ ಕುಡಿಯೋ ವ್ಯಕ್ತಿಗೂ ಬೇಕು ಮದ್ಯ ನಿಷೇಧ. ಸಿಗುವುದು ಬೇಡ, ಸಿಗದಿದ್ರೆ ನಾವು ಕುಡಿಯೋದಿಲ್ಲ ಅಂತ ಹೇಳುವಂತ ಚಿಂತನೆಗಳಿದೆ. ಆದ್ದರಿಂದ ಹಾಗೆ ಕೆಲವು ರಾಜ್ಯಗಳಲ್ಲಿ ಮದ್ಯಪಾನ ನಿಷೇಧ ಮಾಡಿದ ಪರಿಣಾಮ ಏನಿದೆ ಗೊತ್ತಾ? ಮಹಿಳೆಯರ ಮೇಲಿನ ದೌರ್ಜನ್ಯ. ಈ ಮದ್ಯದಿಂದ ಅತ್ಯಂತ ಎಷ್ಟು ಸಂಕಟ ಪಡುವವರು ನಮ್ಮ ಮಹಿಳೆಯರು. ಪಾಪ ಅವರ ಜೀವನವನ್ನು ನೋಡಿದರೆ ಬಹಳ ಬೇಸರ ಆಗ್ತದೆ. ನೀವು ನೋಡಿ, ಎಲ್ಲಿಯಾದ್ರೂ ಒಬ್ಬ ಕುಡುಕನ ಪತ್ನಿ ನೆಮ್ಮದಿಯಾಗಿರುವುದನ್ನು ತೋರಿಸಿಗೆ ಸಾಧ್ಯ ಉಂಟಾ? ಬುದ್ಧ ಹೇಳಿದಂತೆ ಏನು, ಸಾಸಿವೆ ಇಲ್ಲದ ಮರಣ ಇಲ್ಲದ ಮನೆಯಿಂದ ಸಾಸಿವೆ ತರಲಿಕ್ಕೆ, ಯಾರೂ ಮರಣ ಹೊಂದದ ಮನೆಯಿಂದ ಸಾಸಿವೆ ತರಲಿಕ್ಕೆ ಸಿಗಲಿಕ್ಕಿಲ್ಲ. ಎಲ್ಲರ ಮನೆಯಲ್ಲೂ ಒಂದು ಮರಣ ಆಗಿದೆ. ಅದೇ ರೀತಿ ನಾನು ಕೇಳ್ತಾ ಇದ್ದೇನೆ, ಯಾವುದಾದ್ರೂ ಒಬ್ಬ ಕುಡುಕನ ಮನೆಯಲ್ಲಿ ಹೆಂಡತಿ ಸುಖವಾಗಿರುವುದನ್ನು ತೋರಿಸಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಆದ್ದರಿಂದ ಬಿಹಾರದಲ್ಲಿ ಮದ್ಯ ನಿಷೇಧ ಬಂದ 1 ವರ್ಷದೊಳಗೆ ಅಂಕಿ ಸಂಖ್ಯೆಗಳು ಹೇಳ್ತದೆ, ಕೊಲೆಗಳು ಮತ್ತು ಗುಂಪು ದರೋಡೆಗಳ ಸಂಖ್ಯೆ 20% ಕಡಿಮೆ ಆಯಿತು. ಗಲಭೆಗಳ ಸಂಖ್ಯೆ 13% ಕಡಿಮೆ ಆಯಿತು. ಟ್ರಾಫಿಕ್ ಅಪಘಾತ 10% ಕಡಿಮೆ ಆಯಿತು. ನೀವು ನೋಡಿ, ರಸ್ತೆ ಅಪಘಾತಕ್ಕೆ ಕಾರಣ ಏನು? ಬಹಳಷ್ಟು ಹೆಚ್ಚಿನ ರಸ್ತೆ ಅಪಘಾತಗಳಿಗೆ ಕಾರಣ ಮದ್ಯಪಾನ. ಒಬ್ಬ ಬೈಕ್ನಲ್ಲಿ ಹೋಗ್ತಾ ಇದ್ದಾನೆ, ಬೈಕ್ನಲ್ಲಿ ಹೋಗುವಾಗ ಚೆನ್ನಾಗಿ ಕುಡಿದು ಹೋಗ್ತಾ ಇದ್ದಾನೆ. ಎಡೆಯಲ್ಲಿ 2 ಬೈಕ್ಗಳು ಎದುರಿನಿಂದ ಬರ್ತದೆ. 2 ಬೈಕ್ಗಳು ದೊಡ್ಡ ಲೈಟ್ ಹಾಕಿ ಇವಾದ ನಡುವಿನಿಂದ ಹೋಗ್ತಾನೆ. 2 ಬೈಕ್ ನಡುವಿನಿಂದ, ಆಕ್ಚುಲಿ ಬಂದು ಬೈಕಲ್ಲ, ದೊಡ್ಡ NP ಟೆಂಪೋ ಲಾರಿ, ಆದರೆ 2 ಹೆಡ್ಲೈಟ್ಗಳು, ಅದು ನಡುವಿಗೆ ಹೋಗಿ ತನ್ನ ಬದುಕನ್ನು ಕೊಡ್ತಾನೆ. ಈ ರೀತಿ ಅಪಘಾತಗಳು ನಡೆಯಲಿಕ್ಕೆ ಕಾರಣ. ಅದೇ ಸಂದರ್ಭದಲ್ಲಿ ಮನೆಯ ಜೀವನ ಎಷ್ಟು ಸುಖ ಆಗಿದೆ ಅಂತ ಹೇಳಿದ್ರೆ, ಈ ಬಿಹಾರದ ಅನುಭವ ನಾನು ಹೇಳ್ತಾ ಇದ್ದೇನೆ. 1 ವರ್ಷದಲ್ಲಿ ಆರ್ಥಿಕ ಬೆಳವಣಿಗೆಯಿಂದಾಗಿ ಪ್ರತಿ ಮನೆಯ ಖರ್ಚು ಹೆಚ್ಚಾಯಿತು. ಹಾಲಿನ ಮಾರಾಟದಲ್ಲಿ 10% ಹೆಚ್ಚಾಯಿತು, ಚೀಸ್ 20% ಹೆಚ್ಚಾಯಿತು, ದ್ವಿಚಕ್ರ ವಾಹನಗಳು 30% ಹೆಚ್ಚಾಯಿತು, ವಿದ್ಯುತ್ ಉಪಹಾರ ಅಂದ್ರೆ ಏನು ಕೊಳ್ಳಿಕ್ಕೆ ಗತಿ ಇರಲಿಲ್ಲ ಮೊದಲು ಕುಡಿಯುವ ಕಾಲದಲ್ಲಿ. ಈಗ ಕುಡಿತವನ್ನು ಬಿಟ್ಟ ಕಾರಣ ಹಣ ಉಳಿದಿದೆ. ಮನೆಗೆ ಇಸ್ತ್ರಿ ಬರಲಿಕ್ಕೆ ಶುರುವಾಯಿತು, ಮನೆಗೆ TV ಬರಲಿಕ್ಕೆ ಶುರುವಾಯಿತು, ಮನೆಗೆ ಬೇರೆ ಬೇರೆ ಕಂಪ್ಯೂಟರ್ಗಳೆಲ್ಲ ಬರಲಿಕ್ಕೆ ಶುರುವಾಯಿತು. ಈ ರೀತಿ ಬದುಕಿನ ಗುಣಮಟ್ಟ ಒಳ್ಳೆಯದಾಗಲಿಕ್ಕೆ ಶುರುವಾಯಿತು ಅಂತ ಹೇಳಿ ಹೇಳ್ತಾರೆ. ಆದ್ದರಿಂದ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಹಾಗೆ ಹೇಳಿದ್ದೇನೆ, ಇವತ್ತು ಬಹಳ ಒಂದು ದುಃಖದ ಒಂದು ವಿಷಯ ಅಂತ ಹೇಳಿದ್ರೆ, ಈ ಮದ್ಯವ್ಯಸನೆಗಳಲ್ಲಿ ಅಥವಾ ಡ್ರಗ್ಸ್ ಇದರ ಹಿಂದೆ ಬೀಳು, ಅದು ನಮ್ಮ ಮಧ್ಯಾಂತದ ಸಾಕಾಗಲಿಕ್ಕಿಲ್ಲ. ಅತ್ಯಂತ ಘೋರವಾದ ಬೇರೆ ಬೇರೆ ಡ್ರಗ್ಸ್ಗಳು, ಬೇರೆ ಬೇರೆ ಮಾದಕ ವಸ್ತುಗಳು, ದ್ರವ್ಯಗಳು, ಅದರಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳು. ನಮ್ಮಲ್ಲಿಂದ ಮಾತಿತ್ತು, ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಇವತ್ತು ಏನಾಗಿದೆ ಗೊತ್ತಾ? ಕಾಲೇಜ್ ಲೈಫ್ ಈಸ್ ಬರ್ಡನ್ ಲೈಫ್. ಲೈಫ್ ಬರ್ಡನ್ ಆಗ್ತಾ ಇದೆ. ಯಾಕೆ? ವ್ಯಾಪಕವಾಗಿ ಮಾದಕಗಳು 50% ಏನು ಇವತ್ತು ಮಾದಕ ದ್ರವ್ಯ ಬಳಕೆಯಲ್ಲಿ 50%ನಷ್ಟು 10 ರಿಂದ 20 ವರ್ಷದೊಳಗಿನ ಮಕ್ಕಳು, ಯುವಕರು ಅಂತ ಹೇಳಿದ ಅರ್ಥ ಏನು? ನಮ್ಮ ವಿದ್ಯಾರ್ಥಿಗಳು. ಆದ್ದರಿಂದ ನಾವು
ತೀವ್ರವಾಗಿ ಇದರ ವಿರುದ್ಧ ಹೋರಾಟಗಳು ನಡೆಯಬೇಕಾದ ಅಗತ್ಯ ಇದೆ. ಗಾಂಧೀಜಿಯವರು ಅವರ ಈ ಹುಟ್ಟುಹಬ್ಬದ ಈ ದಿನದಲ್ಲಿ ನಮ್ಮ ಪ್ರತಿಜ್ಞೆ ಆ ಕಡೆ ಹೋಗಬೇಕು. ಗಾಂಧಿ ಸ್ಮೃತಿಯ ಒಂದು ವೇದಿಕೆ ಕೂಡ ಹೌದು. ಗಾಂಧೀಜಿ ನಾವೆಲ್ಲರೂ ನಮಗೆ ಏನು ಬೇಕು? ಸಮಾಜದಲ್ಲಿ ಶಾಂತಿ ಬೇಕು, ಶಾಂತಿಯುತವಾಗಿ ನಾವು ಬದುಕಬೇಕು. ಎಲ್ಲ ಧರ್ಮಗಳು ಕೂಡ ಅದೇ ಒಂದು ಆಶಯವನ್ನು ಹೇಳ್ತದೆ. ಗಾಂಧೀಜಿಯವರು ಇವತ್ತು ಆರಂಭದಲ್ಲಿ ನಮ್ಮ ಮಕ್ಕಳು ಹಾಡಿದರು, ಬಹಳ ಸೊಗಸಾಗಿ ಹಾಡಿದರು. ಪತೀತ ಏನು ರಘುಪತಿ ರಾಘವ ರಾಜಾರ, ಅದರಲ್ಲಿ ಒಂದು ಹೇಳ್ತದೆ ಏನು ಅಂತ ಹೇಳಿ, ಈಶ್ವರ ಅಲ್ಲ ತೇರೇ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್. ಗಾಂಧೀಜಿಯವರ ಬಹಳ ದೊಡ್ಡ ಒಂದು ಶಕ್ತಿ ಅಂತ ಹೇಳಿದರೆ, ಅವರ ನೇತೃತ್ವದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದರೆ ಅಪ್ಪಟ ಹಿಂದುವಾದಂತಹ ಗಾಂಧಿ ಸಾಯುವ ಸಂದರ್ಭದಲ್ಲಿ ಹೇರಾಮ್ ಅಂತ ಹೇಳಿ ಮರಣ ಹೊಂದಿದಂತಹ ಗಾಂಧೀಜಿಯವರು ಇದ್ದರು. ಅಪ್ಪಟ ಮುಸ್ಲಿಂ ಆದಂತಹ ಮೌಲಾನಾ ಅಬುಲ್ ಕಲಾಂ ಆಜಾದ್ ಇದ್ರು. ಅಪ್ಪಟ ಕ್ರಿಶ್ಚಿಯನ್ ಆಗಿದ್ದ ಡಾಕ್ಟರ್ ಆನಿ ಬೆಸೆಂಟ್ ಇದ್ರು. ಎಲ್ಲ ಧರ್ಮದವರಲ್ಲಿ ಇದ್ರು. ಆದರೆ ಅವರವರ ಧರ್ಮ ಅವರವರ ಜೀವನಕ್ಕೆ ಸೀಮಿತಗೊಳಿಸಿ ಅವರು ತನ್ನ ರಾಷ್ಟ್ರ ದೊಡ್ಡದು ಎನ್ನುವ ನಿಟ್ಟಿನಲ್ಲಿ ಎದುರು ಬಂದಾಗ ಈ ರಾಷ್ಟ್ರದ ಸ್ವಾತಂತ್ರ್ಯವನ್ನು ಉಳಿಸಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ಈ ರಾಷ್ಟ್ರವನ್ನು ನಾವು ಅಭಿವೃದ್ಧಿ ಪಥದಲ್ಲಿ ಉಳಿಸಬೇಕಾದರೆ ನಾವು ಅದೇ ಒಂದು ಮನೋಭಾವ. ಗಾಂಧಿ ಅದನ್ನು ಅಲ್ಲಾ ತೇರೆ ನಾವು, ಈಶ್ವರ ಅಲ್ಲಾ ತೇರೆ ನಾವು, ನೀನು ಈಶ್ವರ ಇರಬಹುದು, ಅಲ್ಲಾ ಅಂತ ಇರಬಹುದು, ಎರಡೂ ಕೂಡ ಒಂದೇ. ಎಲ್ಲರೂ ಕೂಡ ಗಮನ ಕೊಡಬೇಕಾದಂಥ ವಿಷಯ ಅದು. ಯಾಕೆಂದರೆ ನಾನು ಇಲ್ಲಿ ಧರ್ಮಸ್ಥಳದಲ್ಲಿ ನ್ಯಾಚುರೋಪತಿ ಇದೆಯಲ್ಲ, ನಿಸರ್ಗ ಚಿಕಿತ್ಸೆ, ಅಲ್ಲಿಗೆ ನಾನು ಬಂದಿದ್ದೆ, 2-3 ಸತಿ ಬಂದೇನೆ. ಅಲ್ಲಿ ಕಲಿತದ್ದು ನಾನು ನಮ್ಮ ಹಿಂದೂ ಬಂಧುಗಳ ಸುಪ್ರಭಾತದ ಪ್ರಾರ್ಥನೆ ಏನು, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು. ಆಮೇಲೆ ಹೇಳಿ, ನಿಮ್ಗೆ ಗೊತ್ತಿಲ್ಲ? ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಅಲ್ಲಿ ಹಿಂದೂ ಬಂಧುಗಳ ಸುಪ್ರಭಾತದ ಪ್ರಾರ್ಥನೆ, ಅಲ್ಲಿ ಏನ್ ಹೇಳ್ತಾರೆ? ಸರ್ವೇ ಜನ, ಎಲ್ಲ ಜನರಿಗೂ ಕೂಡ ಸುಖ ಆಗಲಿ, ಎಲ್ಲ ಜನರಿಗೂ. ಅಲ್ಲಿ ಹಿಂದೂಗಳಿಗೆ ಮಾತ್ರ ಸುಖವಾಗಿ ಹೇಳ್ತಾರಾ? ಇಲ್ಲ, ಹಾಗೆ ಹೇಳಿದ್ರೆ ಎಲ್ಲರಿಗೂ ಸುಖವಾಗ್ಲಿ ಅಂತ ಹೇಳಿ. ಸುಖ ಆಗಬೇಕಾದ್ರೆ ಏನು ಬೇಕು? ಕ್ಷೇಮ ಬೇಕು, ಸೌಹಾರ್ದತೆ ಬೇಕು. ಅದಕ್ಕಾಗಿ ಅದೇ ರೀತಿ ನೀವು ಹಿಂದೂ ಇಲ್ಲಿ ನಮ್ಮ ಕ್ರೈಸ್ತ ಧರ್ಮಗುರುಗಳಿದ್ದಾರೆ, ಅವ್ರಲ್ಲಿ ಅವ್ರು ಹೇಳ್ತಾರೆ, ಜೀಸಸ್ ಹೇಳಿದ್ರು, ಯು ಲವ್ ಯುವರ್ ಎನಿಮೀಸ್, ನಿನ್ನ ಶತ್ರುವನ್ನು ಕೂಡ ಪ್ರೀತಿಸಬೇಕು. ಮತ್ತೆಲ್ಲ ಮಿತ್ರ ವಿಷಯ, ಶತ್ರುವನ್ನು ಕೂಡ ಪ್ರೀತಿಸಬೇಕು ಅಂತ ಹೇಳಿದರು. ಸ್ವರ್ಗದ ದಾರಿ ನಿನ್ನ ನೆರೆಮನೆಯವನ ಬಾಗಿಲ ಎದುರುಗಡೆ ಇದೆ ಅಂತ ಹೇಳಿದರು ಯೇಸು ಕ್ರಿಸ್ತ. ಅದೇ ರೀತಿ ನೀವು ಇಸ್ಲಾಮನ್ನು ಬೆಳೆದ್ರೆ ಅಲ್ಲಿ ಪ್ರವಾದಿಗಳು ಹೇಳ್ತಾರೆ, ಅಫ್ದಲುಲ್ ಇಸ್ಲಾಮಿ ಬಅದಲ್ ಈಮಾನ್ ಅಲ್ ಹುಬ್ಬು ಇಲನ್ ನಾಸ್. ಇಸ್ಲಾಮಿನಲ್ಲಿ ಅತ್ಯಂತ ಶ್ರೇಷ್ಠವಾದ ವಿಷಯ ಯಾವುದು ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಈಮಾನ್, ದೇವ ಭಯ, ದೇವನಲ್ಲಿ ದೃಢವಾದ ನಂಬಿಕೆ, ಅದು ಬಹಳ ಅಗತ್ಯ. ನಿಮ್ಗೆ ಗೊತ್ತಿರಬೇಕು, 1400 ವರ್ಷಗಳ ಹಿಂದೆ ಅರೇಬಿಯಾದಲ್ಲಿ ಮದ್ಯಪಾನ ಅಂತ ಹೇಳಿದ್ರೆ ಅವರ ಬದುಕಿನ ಬಹಳ ದೊಡ್ಡ ಒಂದು ಭಾಗ. ಅವರು ಮಾಂಸ ತಿನ್ನಬೇಕಾದ್ರೂ ಮದ್ಯದಲ್ಲಿ ಅದ್ದಿ ತಿಂತಾ ಇದ್ರು, ಅಷ್ಟು ಮದ್ಯದ ಹುಚ್ಚರಾಗಿದ್ದರು. ಆ ಒಂದು ಸಮಾಜದಲ್ಲಿ ಪ್ರವಾದಿಗಳು ಫಸ್ಟ್ ಏನು ಹೇಳಿದ್ರು ಗೊತ್ತಾ? ದೇವರ ಭಯವನ್ನು ಅವರ ಮನಸ್ಸಲ್ಲಿ ಹಾಕಿದ್ರು. ದೇವರು, ಸ್ವರ್ಗ, ನರಕ ಅದನ್ನೆಲ್ಲ ಹೇಳಿ ಅವರ ಮನಸ್ಸನ್ನು ಫಸ್ಟಿಗೆ ತನ್ನ ಕಡೆಗೆ ತಿರುಗಿಸಿದರು. ನಂತರ 2 ಹಂತ. ಫಸ್ಟ್ ಹೇಳಿದರು, ನೀವು ಕುಡಿಯುವುದು ಒಳ್ಳೆಯದಲ್ಲ, ಅದರಲ್ಲಿ ಕೆಡುಕಿಗಿಂತ ಒಳಿತಿಗಿಂತ ಕೆಡುಕು ಹೆಚ್ಚು ಅಂತೆಲ್ಲ ಹೇಳಿ ಹಂತ ಹಂತವಾಗಿ ಅಂತಿಮವಾಗಿ ಒಂದು ದಿವಸ ಕುರ್ಆನ್ ಶ್ಲೋಕ ಬರ್ತದೆ, ಸಂಪೂರ್ಣವಾಗಿ ಮದ್ಯವನ್ನು ನಿಷೇಧಿಸಲಾಗಿದೆ. ಅವತ್ತು ಏನಾಯ್ತು ಗೊತ್ತಾ? ಆ ಊರಿನಲ್ಲಿ ಎಲ್ಲರೂ ತಮ್ಮ ಮನೆಗಳಲ್ಲಿ ದೊಡ್ಡ ದೊಡ್ಡ ಪಿಪಾಯಿಗಳಲ್ಲಿ ತುಂಬಿಸಿಡಿದ್ರು, ಹಬ್ಬ ಹರಿದಿನಗಳಿಗೆ ವಿತರಣೆ ಮಾಡಲಿಕ್ಕೆ ಬೇಕಾಗಿ ಮದ್ಯವನ್ನು. ಆ ಮದ್ಯವನ್ನು ಮಗುಚಿ 2-3 ದಿನಗಳ ಕಾಲ ಆ ಊರಿನಲ್ಲಿ ಮದ್ಯದ ಹೊಳೆ ಹರಿಯಿತು. ಆ ರೀತಿಯ ಒಂದು ಪರಿವರ್ತನೆ ಅದು ಹೇಗೆ ಸಾಧ್ಯ ಅಂದರೆ, ಇವತ್ತು ನಮ್ಮಲ್ಲಿ ಒಳ್ಳೆಯ ಪೊಲೀಸರು ಇದ್ದಾರೆ, ಒಳ್ಳೆಯ ಸಿಸ್ಟಮ್ಗಳೆಲ್ಲ ಇದೆ, ಆದರೂ ಕೂಡ ದರೋಡೆ ಕಡಿಮೆ ಆಗ್ತದ? ದರೋಡೆಗಳು ಕಡಿಮೆ ಆಗ್ತದ? ನಾವತ್ತು ಏನು ದೆಹಲಿಯಲ್ಲಿ ಒಂದು ನಿರ್ಭಯ ಅತ್ಯಾಚಾರ ನಡೆಯಿತು, ಭಯಂಕರ ಜೋರಾಯಿತು. ಈಗ ಮುಗೀತಾ? ಇಲ್ಲ, ಮೊನ್ನೆ ಕೋಲ್ಕತ್ತಾದಲ್ಲಿ ನಡೆಯಿತು. ಇದು ನಡೀತಾ ಇರ್ತದೆ. ಯಾಕೆ ಅಂತ ಹೇಳಿದರೆ, ಪೊಲೀಸರ ಕಣ್ಣು ತಪ್ಪಿಸಲಿಕ್ಕೆ ಆಗ್ತದೆ, ಕಾನೂನಿನ ಕೈಗಳಿಂದ ಪಾರಾಗಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ಒಂದು ಬಂಡ ಧೈರ್ಯ ಇವತ್ತು ನಮಗಿದೆ. ಅದೇ ಸಂದರ್ಭದಲ್ಲಿ ದೇವರಿದ್ದಾನೆ, ಅವನ ಕಣ್ಣಿನಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ, ಅವನ ಶಿಕ್ಷೆಯಿಂದ ಪಾರಾಗುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಯ ಯಾವಾಗ ಮನಸ್ಸಿನಲ್ಲಿ ಬರ್ತದೆ ಆವಾಗ ಮಾತ್ರ
ಅಪರಾಧ ಮುಕ್ತ ಸಮಾಜವನ್ನ ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರವಾದಿಗಳು ಫಸ್ಟ್ ಹೇಳಿದ್ರು, ಇಸ್ಲಾಮಿನಲ್ಲಿ ಅತ್ಯಂತ ಶ್ರೇಷ್ಠವಾದ ವಿಷಯ ಫಸ್ಟ್ ಆಫ್ ಆಲ್ ದೇವನಂಬಿಕೆ, ಅಚಲವಾದ ದೇವ ಭಯ. ಎರಡನೆಯದು ಅಲ್ ಹುಬ್ಬು ಇಲನ್ನಾಸ್, ಮನುಷ್ಯರನ್ನು ಪ್ರೀತಿಸುವುದು, ಮುಸ್ಲಿಮರನ್ನು ಪ್ರೀತಿಸುವುದು ಹೇಳಿಲ್ಲ, ಮನುಷ್ಯರನ್ನು ಪ್ರೀತಿಸಬೇಕು. ಆಗ ಮನುಷ್ಯರನ್ನು ಪ್ರೀತಿಸಿದಾಗ ಖಂಡಿತವಾಗಿಯೂ ಇಲ್ಲಿ ಒಂದು ಅಪರಾಧ ಮುಕ್ತವಾದ ಸಮಾಜ ಬರ್ತದೆ. ಇವತ್ತು ಧರ್ಮದ ಹೆಸರಿನಲ್ಲಿ ಜಗಳ ಮಾಡುವರಿದ್ದಾರೆ, ಧರ್ಮದ ಹೆಸರಿನಲ್ಲಿ ಅನಗತ್ಯಗಳನ್ನೆಲ್ಲ ಪ್ರಸಾರ ಮಾಡೋರಿದ್ದಾರೆ. ಆಕ್ಚುಲಿ ಧರ್ಮಗಳೆಲ್ಲ ನನಗೆ ಹೇಳಿದ್ದೇನೆ, ಒಳ್ಳೆಯದನ್ನೇ ಹೇಳ್ತದೆ, ಆದರೆ ಧರ್ಮವನ್ನು ಅರ್ಥ ಮಾಡುವಲ್ಲಿ ನಾವು ಸೋಲ್ತಾ ಇದ್ದೇವೆ. ಹಾಗಾಗಿ ನಮಗೆ ಇವತ್ತು ಧರ್ಮಗಳು ಅರ್ಥ ಆಗ್ತಾ ಇಲ್ಲ, ಅಧರ್ಮಗಳಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ಒಂದು ಸಣ್ಣ ಕತೆ ನಾನು ಹೇಳಿ ನಾನು ನಿಲ್ಲಿಸ್ತೇನೆ. ಒಂದು ಕುಡುಕರು ಇಲ್ಲಿ ಮದ್ಯ ಮುಕ್ತಿ ಎಂದು ಶಿಬಿರ ಮಾಡ್ತಾರೆ, ಅಲ್ಲ ವ್ಯಸನ ಮುಕ್ತ ಶಿಬಿರ ಮಾಡ್ತಾರೆ. ಆ ಶಿಬಿರದಲ್ಲಿ ಅಂತ ಒಂದು ಶಿಬಿರದಲ್ಲಿ ಒಬ್ಬ ಮನಃಶಾಸ್ತ್ರಜ್ಞ ಬಂದ, ಸೈಕಾಲಜಿಸ್ಟ್ ಬಂದು ಜನರಿಗೆ ತೋರಿಸಿ, ಜನರನ್ನ ತಿದ್ದಲಿಕ್ಕೆ ಬೇಕಾಗಿ ಕ್ಲಾಸ್ ಕೊಟ್ಟ. ನೋಡಿ, ಒಂದು ಗ್ಲಾಸಲ್ಲಿ ಶುದ್ಧ ನೀರು, ಆ ನೀರಲ್ಲಿ ಒಂದು ಹುಳ ಹಾಕಿ ತೋರಿಸಿದ. ನೋಡಿ, ಈ ಶುದ್ಧ ನೀರಿನಲ್ಲಿ ಹುಳ ಚೆನ್ನಾಗಿ ಈಜಾಡ್ತಾ ಇದೆಯಲ್ಲ, ಓಕೆ ರೈಟ್. ಆ ನೀರನ್ನು ಖಾಲಿ ಮಾಡಿದ, ಅದಕ್ಕೆ ಮದ್ಯ ಹಾಕಿದ, ವೈನ್ ಹಾಕಿ ಕೇಳಿದ, ಅದು ಅದಕ್ಕೆ ಒಂದು ಇದನ್ನು ಹಾಕಿದ, ಏನು ಹುಳವನ್ನು ಹಾಕಿದ. ಆ ಹುಳ ಚೆನ್ನಾಗಿ ಈಜಾಡಿ ಸ್ವಲ್ಪ ಹೊತ್ತಿನಲ್ಲೇ ಅದು ಅಲ್ಲಿಗಾಗಿ ಸತ್ತೋಯ್ತು. ಅಂದರೆ ಈ ಮದ್ಯ ಮನುಷ್ಯರನ್ನು ಯಾವ ರೀತಿ ಕೊಂದು ಬಿಡ್ತದೆ ಅಂತ ಹೇಳುವುದನ್ನ ಒಂದು ಪ್ರಯೋಗದ ಮೂಲಕ ಈ ಮನಃಶಾಸ್ತ್ರಜ್ಞ ತೋರಿಸಿ ಕೇಳಿದ ಕುಡುಕರ ಹತ್ರ, ಅರ್ಥ ಆಯ್ತಾ ನಿಮ್ಗೆ ಅಂತೇಳಿ. ಅರ್ಥ ಆಯ್ತು. ಏನ್ ಅರ್ಥ ಆಯ್ತು ಹೇಳು ಅಂತೇಳಿ ಒಬ್ಬರ ಹತ್ರ ಕೇಳಿದಾಗ ಹೇಳಿದ, ಮದ್ಯ ಕುಡಿದರೆ ದೇಹದಲ್ಲಿರುವ ಹುಳಗಳೆಲ್ಲ ಸತ್ತು ಹೋಗ್ತದೆ, ದೇಹಕ್ಕೆ ಬಹಳ ಒಳ್ಳೆಯದು, ಹೊಟ್ಟೆಯ ಹುಳಗಳೆಲ್ಲ ಸತ್ತು ಹೋಗ್ತದೆ, ಬಹಳ ಒಳ್ಳೆಯದು ಅಂತೇಳಿ. ಈ ರೀತಿಯ ಒಂದು ಅರ್ಥೈಸುವಿಕೆ ನಾವು ಸೋತು ಹೋಗ್ತಾ ಇದ್ದೇವೆ. ಒಬ್ಬ ಹೇಳಿದ, ನೋಡಿ ಆಗಲ್ಲ, ನಾನು ಹೇಳಿದ ಅರ್ಥ ಆಗಲ್ಲ, ನೀವು ಯಾರು ಮನಃಶಾಸ್ತ್ರ ಹೇಳಿದ, ನಾನು ಏನು ಹೇಳ್ತಾ ಇದ್ದೇನೆ, ನೀವು ಮದ್ಯ ಕುಡಿದರೆ ರೋಗಗಳೆಲ್ಲ ಬಂದು ಕ್ರಮೇಣ ನಿಧಾನಕ್ಕೆ ನೀನು ಸತ್ತೋಗ್ತಿ ಅಂತೇಳಿ. ಆಗ ಹೇಳಿದ್ರೆ ಪರವಾಗಿಲ್ಲ, ನನಗೇನು ಅರ್ಜೆಂಟ್ ಇಲ್ಲ ಅಂತೇಳಿ. ನಿಧಾನಕ್ಕೆ ಸತ್ತೋಗ್ತಿ ಅಂತ ಹೇಳಿದ್ರಲ್ಲ, ಪರವಾಗಿಲ್ಲ, ನನಗೇನು ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ಸತ್ತದ ಸಾಕು ಅಂತೇಳಿ. ಈ ರೀತಿ ನಮ್ಮ ಅರ್ಥೈಸುವಿಕೆಗಳಲ್ಲಿ ಉಂಟಾಗುವಂಥ ತಪ್ಪುಗಳು ನಮ್ಮನ್ನು ಹಲವಾರು ಕಡೆಗಳಲ್ಲಿ ಸೋಲಿಸ್ತಾ ಇದೆ. ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಸಂದೇಶಗಳು, ಗಾಂಧೀಜಿಯವರ ಸಾಮಾಜಿಕವಾದ ಬದ್ಧತೆಗಳು. ಗಾಂಧೀಜಿ ಇವತ್ತು ನೋಡಿ ಜಗತ್ತಿನಲ್ಲಿ ಬಹಳ ಫೇಮಸ್ ಅವರು. ಭಾರತ ಅಂತ ಹೇಳಿದರೆ ಗಾಂಧೀಜಿ. ಆ ಮಟ್ಟಕ್ಕೆ ಈ ಜಗತ್ತಿನಲ್ಲಿ ಅವರು ಪ್ರಸಿದ್ಧರಾಗಬೇಕಾದ್ರೆ ಹೇಗೆ ಅವರಿಗೆ ಸಾಧ್ಯ ಆಯಿತು? ಸಾಮಾನ್ಯ ಹೇಳ್ತಾರೆ, ಒಬ್ಬ ವ್ಯಕ್ತಿಗೆ ಗಮನಿಸಲ್ಪಡಲಿಕ್ಕೆ ಎರಡು ಬೇಕಂದ್ರೆ ಡ್ರೆಸ್ಸು ಮತ್ತು ಅಡ್ರೆಸ್. ಒಬ್ಬ ಮನುಷ್ಯರಿಗೆ ಗುರುತಿಸಲ್ಪಡಬೇಕು, ಸಮಾಜದಲ್ಲಿ ಎದ್ದು ಒಬ್ಬರು ಗೌರವಿಸಬೇಕಾದ್ರೆ ಒಂದು ಡ್ರೆಸ್ ಬೇಕು, ಒಳ್ಳೆ ಡ್ರೆಸ್. ನೋಡಿ, ನಾವು ಒಳ್ಳೆ ಡ್ರೆಸ್ ಹಾಕಿ ಬರ್ತೇವೆ, ಯಾಕೆ? ಇಲ್ಲೇ ನಮ್ಮನ್ನು ಕೇರ್ ಮಾಡೋದಿಲ್ಲ ಅಂತೇಳಿ ಅಲ್ವಾ? ಡ್ರೆಸ್ ಮತ್ತೊಂದು ಅಡ್ರೆಸ್, ಅವ ಒಳ್ಳೆಯ ಪೊಲಿಟಿಷಿಯನ್, ಅವ ಲಾಯರ್, ಅವ ಡಾಕ್ಟರ್. ಆದರೆ ಇದು ಎರಡೂ ಇಲ್ಲದೆ ಹೆಸರು ಪಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವುದಕ್ಕೆ ಬಹಳ ದೊಡ್ಡ ಉದಾಹರಣೆ ಗಾಂಧೀಜಿ. ಅವರಿಗೆ ಡ್ರೆಸ್ ಇತ್ತ? ಕೇವಲ ಒಂದು ಧೋತಿ ಮಾತ್ರ ಅಲ್ವಾ? ಗಾಂಧಿಯವರ ಡ್ರೆಸ್ ಏನು? ಒಂದು ಧೋತಿ ಮಾತ್ರ. ಅಡ್ರೆಸ್, ಅವರು ಲಾಯರ್ ಆಗಿದ್ರು ಆದ್ರೆ ಕೆಲಸ ಮಾಡಲಿಲ್ಲ. ಅಡ್ವೊಕೇಟ್ ಅವ್ರು ಯಾರು ಹೇಳ್ತಾರ? ಇಲ್ಲ. ಅವರು ಯಾವುದಾದ್ರೂ ಪಕ್ಷದ ನಾಯಕರಾಗಿದ್ದಾರ? ಅವರು ರಾಷ್ಟ್ರಪತಿ ಆದ್ರ? ಪ್ರಧಾನಮಂತ್ರಿ? ಏನೂ ಆಗಲಿಲ್ಲ. ಅವರು ಟೈಟಲ್ ಲೀಡರ್ ವಿದೌಟ್ ಟೈಟಲ್. ಮತ್ತೆ ಅವರು ಹೇಗೆ ಅವರು ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆದರು? ರಾಮ್ ಮನೋಹರ್ ಲೋಹಿಯಾ, ನಿಮ್ಗೆ ಗೊತ್ತಿರಬೇಕು, ಬಹಳ ದೊಡ್ಡ ಒಂದು ವ್ಯಕ್ತಿತ್ವ ಅವರು. ರಾಮ್ ಮನೋಹರ್ ಲೋಹಿಯಾರವರ ಸ್ವಾತಂತ್ರ್ಯ ಅಂತರ್ಜಲ ಅಂತೇಳಿ ಒಂದು ಪುಸ್ತಕ ಇದೆ, ಅದನ್ನು ನಾನು ನಿನ್ನೆ ಓದಿದೆ. ಅದರಲ್ಲಿ ಅವರು ಹೇಳ್ತಾರೆ, ಗಾಂಧೀಜಿಯವರು ತನ್ನ ಭಾಷಣ ಅಥವಾ ಬರಹಗಳಿಂದ ಪ್ರಸಿದ್ಧರಾಗಲಿಲ್ಲ, ಬದಲು ತನ್ನ ಕಾಯಕ, ತನ್ನ ಕೆಲಸಗಳು ಮತ್ತು ನಿಯತ್ತು, ಅವರ ಸಂಕಲ್ಪಗಳು, ಅದರಿಂದ ಮಾತ್ರ ಅವರು ದೊಡ್ಡ ವ್ಯಕ್ತಿಯಾದರು ಅಂತೇಳಿ. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಮ್ಮ ಜೀವನ ವಿಧಾನಗಳು, ನಾವೇನು ಹೇಳ್ತೀವಿ ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಸಮಾಜಕ್ಕೆ ಕೊಟ್ಟರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ದಿನಗಳು ಇಲ್ಲಿ ಬರ್ತದೆ. ಮದ್ಯಪಾನ ಅದಕ್ಕಿಂತ ಅಪಾಯವಾಗಿ ಈಗ ಬರುವಂಥ ಹೊಸ ಡ್ರಗ್ಸ್ಗಳಿಲ್ಲ, ಅದರ ಬಗ್ಗೆ ಬಹಳ ಜಾಗರೂಕತೆ ವಹಿಸಬೇಕು. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ. ಕೆಲವರು ಕುಡಿಯೋರು ಹೇಳ್ತಾರೆ, ತಿನ್ನೋರು ಹೇಳ್ತಾರೆ ನಮ್ಮ ನೆಮ್ಮದಿ ಸಿಗ್ತದೆ ಹೇಳಿ, ಟೆನ್ಷನ್ ಹೋಗಿ ನೆಮ್ಮದಿ ಸಿಗ್ತದೆ ಅಂತೇಳಿ. ಆ್ಯಕ್ಚುಲಿ ಏನು ನೆಮ್ಮದಿ ಸಿಗ್ತದರಲ್ಲಿ? ಒಂದು ನಾಯಿ, ಆ ನಾಯಿ ಹಸಿದು ಬಾಳೆಲಿ ಬೆಂಡಾಗಿದೆ, ಆ ಸಂದರ್ಭದಲ್ಲಿ ಅದಕ್ಕೆ ಒಂದು ಮುಳ್ಳು ಸಿಗ್ತದೆ, ಒಂದು ಒಣಗಿದ ಚೂಪಾದ ಒಂದು ಮುಳ್ಳು. ಆ ಮುಳ್ಳನ್ನು ಕಚ್ಚುತ್ತದೆ ಈ ನಾಯಿ. ಕಚ್ಚಿ ಜೋರು ಕಚ್ಚಿದಾಗ ಅದರ ನಾಲೆಗೆ ತೂತು ಬಿದ್ದು ಅದರಿಂದ ರಕ್ತ ಬರ್ತದೆ.
ಆ ರಕ್ತವನ್ನು ಇದು ಏನಂತೆ ಕುಡಿಯುತ್ತದೆ. ಇದು ಈ ನಾಯೇನು ಭಾವಿಸ್ತದೆ, ಇದು ಬಹಳ ಟೇಸ್ಟ್ ಇದೆ ಅಂತ ಹೇಳಿ ಭಾವಿಸ್ತದೆ. ಆಕ್ಚುಲಿ ಕುಡಿಯುವುದು ಯಾವುದನ್ನು? ಅದರ ದೇಹದ ರಕ್ತ. ಈ ದೇಹದ ರಕ್ತ ಹೋಗಿ 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 ಕೊನೆಗೆ ಅದು ಅಲ್ಲಿ ನಿತ್ರಾಣಾಗಿ ಸತ್ತು ಬೀಳ್ತದೆ. ಈ ರೀತಿಯ ನೆಮ್ಮದಿ ಆಕ್ಚುಲಿ ಈ ನಾಯಿಗೆ ನೆಮ್ಮದಿ ಸಿಕ್ಕುವುದು ಎಲುಬಿನಿಂದಲ್ಲ, ತನ್ನ ದೇಹದ ರಕ್ತ ಹೊರಗೆ ಬಂದು ಹಾಳಾಗಿ ದೇಹದ ಆರೋಗ್ಯ ಕೆಟ್ಟು. ಅದೇ ರೀತಿ ಇವತ್ತು ಕುಡಿತದಿಂದ, ಡ್ರಗ್ಸ್ಗಳಿಂದ ಯಾರಿಗಾದರೂ ನೆಮ್ಮದಿ ಅಂತೇಳಿ ಅನಿಸಿದರೆ ಅದು ನೆಮ್ಮದಿ ಅಲ್ಲ, ತಮ್ಮ ದೇಹವನ್ನು ಹಾಳು ಮಾಡಿ ಹೋಗುವಂತಹ ಒಂದು ಸುಖ ಅಷ್ಟೇ. ಅಂಥ ಸುಖಗಳು ನಮಗೆ ಬೇಡ, ನಮಗೆ ಒಳ್ಳೆಯ ನಾಳೆಗಳು ಬೇಕು. ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರು ಅವರಿಗೆ ಈ ಮೆಸೇಜ್ ಹೋಗ್ತಂದೇಳಿ ನಾನು ಭಾವಿಸ್ತೇನೆ. ನಮಗೆ ಮದ್ಯಮುಕ್ತ ಭಾರತ, ಅಟ್ಲೀಸ್ಟ್ ಮದ್ಯಮುಕ್ತ ಕರ್ನಾಟಕ ಆದರೂ ನಡೀಬೇಕು. ಅದಕ್ಕಾಗಿ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆ ಅವರ ನಾಯಕತ್ವದಲ್ಲಿ ಎಲ್ಲ ಧರ್ಮಗಳ ಸ್ವಾಮೀಜಿಗಳು, ಫಾದರ್ಗಳು, ಮುಸ್ಲಿಯಾರ್ಗರು, ಧರ್ಮಗುರುಗಳು ಎಲ್ಲರನ್ನು ಸೇರಿಸಿಕೊಂಡು ಒಂದು ದೊಡ್ಡ ಹೋರಾಟವನ್ನು ನಡೆಸಿ ಅಟ್ಲೀಸ್ಟ್ ಮದ್ಯಮುಕ್ತ ಕರ್ನಾಟಕವನ್ನಾದರೂ ಮಾಡಲಿಕ್ಕೆ ನಾವು ಸಂಕಲ್ಪ ತೊಡಬೇಕು. ಶ್ರೀಯುತರು ಅದಕ್ಕೆ ಸಿದ್ಧರಾಗಬೇಕು ಅಂತೇಳಿ ಈ ವೇದಿಕೆಯಲ್ಲಿ ನಾನು ಆಗ್ರಹಿಸ್ತಾ ಮಾತೆಗೆ ವಿರಾಮ. ಜೈ ಭಾರತ್, ಜೈ ಜಗತ್. ಇಂದಿನ ಮುಖ್ಯ ಅತಿಥಿಯಾದ KM ಅಬುಬಕರ್ ಸಿದ್ದಿಕ್ ಮುಂಟುಗೋಳಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ದೇರಳಕಟ್ಟೆಯ ಉಲ್ಲಾಲದ ತಾಲೂಕಿನವರು. ರಾಜ್ಯಶಾಸ್ತ್ರ ಮತ್ತು ಪತ್ರಿಕೋದ್ಯಮದ 2 ವಿಷಯದಲ್ಲಿ MA ಪದವೀಧರರು. ವೃತ್ತಿಯಲ್ಲಿ ಧರ್ಮಗುರುಗಳು ಮತ್ತು ಉದ್ಯಮಿಗಳಾಗಿ ಪತ್ರಿಕೋದ್ಯಮಿಯಾಗಿ ಸೇವೆಯನ್ನು ಸಲ್ಲಿಸಿದವರು. ಬರಹ, ಭಾಷಣ ಮತ್ತು ಸಂಘಟನೆ ಇವರ ಪ್ರವೃತ್ತಿ. ಆಲ್ ಅನ್ಸರ್ ವಾರಪತ್ರಿಕೆ ಮತ್ತು ಮೊಯಿನ್ಲಾಜಿ ಮಾಸಪತ್ರಿಕೆ ಮಂಗಳೂರು ಇದರ ಪ್ರಧಾನ ಸಂಪಾದಕರಾಗಿ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಇವರು ಈಗಾಗಲೇ 20 ಕೃತಿಗಳನ್ನು, 1000 ಲೇಖನಗಳನ್ನು ಹೊರಬಂದಿದೆ. ವಿವಿಧ ರಾಜ್ಯಗಳಲ್ಲಿ, ವಿದೇಶಗಳಲ್ಲಿ ಧಾರ್ಮಿಕತೆ, ಧರ್ಮ ಸೌಹಾರ್ದತೆ, ಸಾಮಾಜಿಕ ವಿಷಯದಲ್ಲಿ ಉಪನ್ಯಾಸವನ್ನು ನೀಡಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಹಲವು ಪ್ರಶಸ್ತಿ ಸಹಿತ ಕಲಬುರಗಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರಿಗೆ ಸನ್ಮಾನವೂ ಆಗಿದೆ. ಅಂತ ಕೀರ್ತಿವೆತ್ತ KM ಅಬುಬಕರ್ ಸಿದ್ದಿಕ್ ಮುಂಟುಗೋಳಿ ಇವರಿಗೆ ಒಮ್ಮೆ ಜೋರಾದ ಕೈಚಪ್ಪಾಳೆಯೊಂದಿಗೆ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಇದೀಗ ಎದುರು ಭಾಗದಲ್ಲಿ ಆಸನವನ್ನು ಸ್ವೀಕಾರ ಮಾಡಿದಂತಹ ಎಲ್ಲ ನವಜೀವನ ಸಮಿತಿಯ ಸದಸ್ಯರಿಗೆ ವಲಯ ಅಧ್ಯಕ್ಷರು ಬಂದು ಹೂಗುಚ್ಛವನ್ನು ನೀಡಿ ಅವರನ್ನು ಅಭಿನಂದಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಎಲ್ಲ ನವಜೀವನ ಸಮಿತಿಯ ಸದಸ್ಯರಿಗೆ ಅಲ್ಲಿಗೆನೆ, ಅವರು ಬರ್ಲಿಕ್ಕಿಲ್ಲ, ವಲಯ ಅಧ್ಯಕ್ಷರು ಅಲ್ಲಿಗೆನೆ ಹೋಗುವಂಥದ್ದು. ಹೂವನ್ನು ಇಟ್ಕೊಂಡು ವಲಯ ಅಧ್ಯಕ್ಷರು ಹೋಗಿ ವಲಯ ಅಧ್ಯಕ್ಷರು ಹೋಗಿ ಇದೀಗ ತೆರವು ಮಂಡನೆ ಯೋಜನಾಧಿಕಾರಿ ದಯಾನಂದ್ ಸರ್ ಅವರಿಂದ 4 ಅಥವಾ 5 ಜನ ವಲಯ ಅಧ್ಯಕ್ಷರು ಹೋದ್ರೆ ಸಾಕು. ಅವರು ಎಲ್ಲ ತೆರವು ಮಂಡನೆ ಆಗ್ತಾ ಇರುವಾಗ ಅವರಿಗೆ ಹೂವನ್ನು ಕೊಟ್ಟು ಅಭಿನಂದಿಸುವುದು. 3-4 ಜನ ಹೋದ್ರೆ ಸಾಕು. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನ ಮನಸಾರ ಸ್ಮರಣೆ ಮಾಡಿಕೊಳ್ಳುತ್ತಾ, ಸ್ಥಳ ಸಾನ್ನಿಧ್ಯ ದೇವರನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ, ಪರಮ ಪೂಜ್ಯರ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಬೆಳ್ತಂಗಡಿ ತಾಲೂಕು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ಆಶ್ರಯದಲ್ಲಿ ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಕಾರ್ಯಕ್ರಮ ಸಹಯೋಗದೊಂದಿಗೆ ಆಯೋಜಿಸಿರ್ತಕ್ಕಂತಹ ಗಾಂಧಿ ಸ್ಮೃತಿ ಮತ್ತು ನವಜೀವನ ಸಮಿತಿ ಸದಸ್ಯರ ಸಮಾವೇಶದ ಹಕ್ಕೊತ್ತಾಯ ಮಂಡನೆಯನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಗೌರವಾನ್ವಿತರೆ, ಅಕ್ಟೋಬರ್ 2 ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಮಂಡಿಸಿದ ಠರಾವುಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದಂತಹ ಪರಮಪೂಜ್ಯ ಡಾಕ್ಟರ್ D. ವೀರೇಂದ್ರ ಹೆಗ್ಡೆಯವರ ಮಾರ್ಗದರ್ಶನದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯು ರಾಜ್ಯದಲ್ಲಿ 37 ಜಿಲ್ಲಾ ವೇದಿಕೆಗಳನ್ನು ಸ್ಥಾಪಿಸಿ 10,000ಕ್ಕೂ ಮಿಕ್ಕಿದ ಸ್ವಯಂ ಸೇವಕರ ಮುಖಂಡತ್ವದಲ್ಲಿ 1,25,000ಕ್ಕೂ ಮಿಕ್ಕಿದ ವ್ಯಸನಿಗಳನ್ನು ಮಧ್ಯವರ್ಜನ ಶಿಬಿರಗಳ ಮೂಲಕ ಮನ ಪರಿವರ್ತನೆಗೊಳಿಸಿ ನೆಮ್ಮದಿಯಿಂದ ಬದುಕಲು ಕಾರಣೀಭೂತವಾಗಿದೆ. ಸ್ವಸ್ಥ ಸಮಾಜ ನಿರ್ಮಾಣದ ಜೊತೆಗೆ ದುಶ್ಚಟ ಮುಕ್ತ ಮತ್ತು ದ್ವೇಷ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡುವಲ್ಲಿ ಸತತ 40 ವರ್ಷಗಳಿಂದ ಕಾರ್ಯಕ್ರಮವನ್ನು ರೂಪಿಸುತ್ತಾ ಬಂದಿದೆ. ವೇದಿಕೆಯ ಕಾರ್ಯಕ್ರಮಗಳಿಗೆ ಅಡ್ಡಿಯಾಗುವ ಈ ಕೆಳಗಿನ ಹಕ್ಕೊತ್ತಾಯ ಮತ್ತು ಠರಾವುಗಳ ಬಗ್ಗೆ ಕ್ರಮ ಕೈಗೊಂಡು
ಸೂಕ್ತ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಈ ಸಭೆಯು ಆಗ್ರಹಿಸುತ್ತಿದೆ. ಮದ್ಯಪಾನದಿಂದ ಉಂಟಾಗುವ ಸಾಮಾಜಿಕ ಕಷ್ಟ ನಷ್ಟಗಳು ಮತ್ತು ಸರ್ಕಾರದ ಬೊಕ್ಕಸಕ್ಕೆ ಆಗುವ ನಷ್ಟದ ಕುರಿತಂತೆ ವೈಜ್ಞಾನಿಕ ಅಧ್ಯಯನ ಮಾಡಲು ಸಮಿತಿ ರಚಿಸಿ ವರದಿ ಹೊರತಂದು ರಾಜ್ಯದಲ್ಲಿ ಸಂಪೂರ್ಣ ಮದ್ಯ ಮಾರಾಟ ನಿಷೇಧ ಮಾಡಿ ಪಾನ ನಿಷೇಧವನ್ನು ಜಾರಿಗೊಳಿಸಬೇಕೆಂದು ಈ ವೇದಿಕೆ ಒತ್ತಾಯಿಸುತ್ತಿದೆ. ಇದೀಗ ರಾಜ್ಯಾದ್ಯಂತ ಶಾಪವಾಗಿ ಪರಿಣಮಿಸಿರುವ ಅಬಕಾರಿ ಟಾರ್ಗೆಟ್ ಪದ್ಧತಿಯನ್ನು ರದ್ದುಗೊಳಿಸಬೇಕು ಹಾಗೂ ಅಬಕಾರಿ ಕಾಯ್ದೆಯನ್ನು ಪರಿಷ್ಕರಿಸಿ ತಿದ್ದುಪಡಿ ತರಬೇಕು. ಜನಜಾಗೃತಿ ವೇದಿಕೆಯು ನಡೆಸುವ ಕಾರ್ಯಚಟುವಟಿಕೆಗಳಲ್ಲಿ ಸಂಪೂರ್ಣ ಸಹಕಾರ ನೀಡುವಂತೆ ಅಬಕಾರಿ ಇಲಾಖೆ ಪೊಲೀಸ್ ಇಲಾಖೆಗೆ ಆದೇಶಿಸಬೇಕೆಂದು ಈ ವೇದಿಕೆ ಒತ್ತಾಯಿಸುತ್ತಿದೆ. ಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಮದ್ಯಪಾನ ಮತ್ತಿತರ ದುಶ್ಚಟಗಳ ವಿರುದ್ಧ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವೇದಿಕೆಯು ವರ್ಷಂಪ್ರತಿ ಕಾರ್ಯಕ್ರಮ ರೂಪಿಸುತ್ತಿದೆ. ಈ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯ ಮೂಲಕವೇ ಆಯೋಜಿಸಲು ಆದೇಶಿಸಬೇಕು ಹಾಗೂ ಶಾಲಾ ಪಠ್ಯಪುಸ್ತಕಗಳಲ್ಲಿ ಮಾದಕ ವಸ್ತುಗಳ ಸೇವನೆ ವಿರುದ್ಧ ಜನಜಾಗೃತಿ ಮೂಡಿಸುವ ಪಠ್ಯವನ್ನು ಅಳವಡಿಸಬೇಕೆಂದು ವೇದಿಕೆ ಒತ್ತಾಯಿಸುತ್ತಿದೆ. ಸರ್ಕಾರದ ವತಿಯಿಂದ ಯಾವುದೇ ಹೊಸ ಮದ್ಯದಂಗಡಿ, ಬಾರ್, ವೈನ್ ಶಾಪುಗಳಿಗೆ ಪರವಾನಗಿ ನೀಡಬಾರದು. ನಗರ ಪ್ರದೇಶದಲ್ಲಿರುವ ಬಾರ್, ವೈನ್ ಶಾಪುಗಳನ್ನು ಗ್ರಾಮಾಂತರ ಪ್ರದೇಶಕ್ಕೆ ಸ್ಥಳಾಂತರ ಮಾಡಬಾರದು. ಸ್ಥಳೀಯ ಜನಪರ ಸಂಘಟನೆಗಳು, ಒಕ್ಕೂಟಗಳು, ಧಾರ್ಮಿಕ ಕೇಂದ್ರಗಳು, ದಲಿತ ಸಂಘಟನೆಯರು ಆಕ್ಷೇಪಿಸಿರುವ ಕಡೆಗಳಲ್ಲಿ ಯಾವುದೇ ಮದ್ಯದಂಗಡಿಗಳಿಗೆ ಅವಕಾಶ ನೀಡಬಾರದೆಂದು ಈ ವೇದಿಕೆ ಆಗ್ರಹಿಸುತ್ತಿದೆ. ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಅಂಗಡಿ, ಹೋಟೆಲ್ಗಳಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ. ಇದರಿಂದಾಗಿ ವೇದಿಕೆಯ ವತಿಯಿಂದ ಶಿಬಿರಗಳಲ್ಲಿ ಪಾನಮುಕ್ತರಾದವರಿಗೆ ಬಹಳಷ್ಟು ತೊಂದರೆಯಾಗಿದೆ. ಈ ಕುರಿತಂತೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ವಿರುದ್ಧ ಕಠಿಣ ಕಾನೂನು ಕ್ರಮ ಜಾರಿಗೊಳಿಸಬೇಕೆಂದು ಈ ಸಭೆಯು ಆಗ್ರಹಿಸುತ್ತಿದೆ. ಎಲ್ಲರಿಗೂ ವಂದನೆಗಳು. ನರವನ್ನು ಮಂದರೆಮಾದ್ಯಂತ ಯೋಜನಾಧಿಕಾರಿಗಳಿಗೆ ವಂದಿಸಿಕೊಂಡು ಅಂದೇ 1777ನೇದ ಮದ್ಯವರ್ಜನ ಶಿಬಿರ ಬೆಳ್ತಂಗಡಿ ತಾಲೂಕುದ ಉಜಿರೆ ವಲಯದ ಬೆಳಾಲಡು ನಡತೊಂದುಂಡು ನೆತ್ತ ಇನಿ ಬುಧವಾರ 2 ತಾರೀಕು 5ನೇ ತಾರೀಕು ಶುಕ್ರವಾರ ದಾನಿ ಶಿಬಿರ ಬೆಳಾಲಡು ನಡಪರ ಉಂಡು ನೆತ್ತ ಗೌರವಾನ್ವಿತ ಆ ಶಿಬಿರದ ಅಧ್ಯಕ್ಷರಾಯಣಿ ಚಿತ್ತ ಶ್ರೀನಿವಾಸ ಗೌಡ ವಕೀಲರೇ ಮೇರಣ್ಣ ನಮ್ಮ ಮಾತಿರ ಪರವಾದ ಸ್ವಾಗತ ಮಲ್ತೊಂದು ವೇದಿಕೆಗೆ ಬರಮಲ್ತೊಂದುಲ್ಲ ಮೇರನೊಟ್ಟಿಗೆ ಒತ್ತು ಜತೆ ಹತ್ತಿರ ಮೇರನ ಧರ್ಮಪತ್ನಿ ಶ್ರೀಮತಿ ವಿದ್ಯಾ ಶ್ರೀನಿವಾಸ ಗೌಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬೆಳಾಲ್ ಮುಕುಲ್ ಬತ್ತದೆ ಮುಕುಲ್ ಒತ್ತು ತಂಗಡಿ ಈ ಪೊರ್ತುಗಾನಗ 1867ನೇ ಮಧ್ಯವರ್ಜನ ಶಿಬಿರದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾತ್ರೆಗಳ ಆಮಂತ್ರಣ ಪತ್ರಿಕೆಯನ್ನು ಕೊಡ್ದು ಈ ಪೊರ್ತುಗಾನಗ ವೇದಿಕೆಗೆ ಮಾತಿರಲ ಉಂಟುದು ಆಮಂತ್ರಣ ಪತ್ರಿಕೆದ ಬಿಡುಗಡೆ ಗೌರವಾನ್ವಿತೇರೆ ನಮ್ಮನ ಯೋಜನೆದ ಪೂರ ಕಾರ್ಯಕ್ರಮಕ್ಕೆ ಅದ್ಭುತವಾಗಿ ಸಾಕಾರ ಗುರುಪಣ ಮಲ್ಲ ಶಕ್ತಿ ಶ್ರೀನಿವಾಸ ಗೌಡೇರಿ ಶ್ರೀನಿವಾಸ ಗೌಡೇರ್ನ ನೇತೃತ್ವದ ಪರಿಪೂರ್ಣಕಂಠದ ಶಿಬಿರ ಆವರ ಉಂಡು ಅವ್ರನ್ನ ನೇತೃತ್ವಕ್ಕೆ ಮಾತೆರ್ಲ ಬಲ ಕೊರ್ಪೇರೆ ಈ ಪೊರ್ತುಗಾನಗ ವೇದಿಕೆದ ಮಾತ ಗಣ್ಯರ್ನಕಲ್ಲ ಲಕ್ಕದು ಉಂತುದು ಈ ಪತ್ರಿಕೆಯನ್ನು ಬಿಡುಗಡೆ ಮಲ್ಪಡು ಬಂದ ಭಿನ್ನ ಮಲ್ತೊಂದುಲ್ಲ ಅವರ ಆಮಂತ್ರಣ ಪತ್ರಿಕೆಯನ್ನು ಕೈವರೆಟ್ಟು ಪತ್ತೊಂದು ನಿಗಲು ಉಂತುದು ಐಕ ಪೊರ್ಲು ದಿಂಜಾದೆ ಈ ಪೊರ್ತುಗಾನಗ ಆಮಂತ್ರಣದ ಪತ್ರಿಕೆದ ಬಿಡುಗಡೆ ಸೊಲ್ಮೇನು ಈ ಪುರ್ತುಗಾನಗ ವೇದಿಕೆ ಉಪಸ್ಥಿತರಿಪಡಿಸಿದ ವಸಂತ ಸಾಲ್ಯನ್ರೆ ಸ್ಥಾಪಕ ಅಧ್ಯಕ್ಷರ ಅಖಿಲ ಕರ್ನಾಟಕ ಜನಜಾಗೃತಿ ಬೆಳ್ತಂಗಡಿ ಮೇರೆಗೆ ನಮ್ಮನ ಮಾತೆರ ಪರವಾದ ಸೊಲ್ಮೇನ ಸಂದೈ ತಮಲ್ತೊಂದುಲ್ಲ ಮೇರೆ ನಗುಮೊಗಟ್ಟಿ ನಮಕ್ ಮಾತೆರಿಗಳ ಆಶೀರ್ವಾದಿಸದಿದ್ದರೆ ಮೇರೆ ಸ್ಥಾಪಕ ಗುರುಕರ್ಲ ಅಂದೆ ಈ ಪುರ್ತುಗಾನಗ ನಮ್ಮಟ್ಟು ಒಟ್ಟುಸಿ ಮೇರೆ ಭಾಗ ಪಡೆದು ಒಕ್ಕೂಟದ ಪೂರ ಕಾರ್ಯಕ್ರಮ ಎಡ್ಡೆ ರೀತಿಯ ಸಾಕಾರ ಕೋರ್ಪಣೆ ಯುವ ನಾಯಕರ ಎನಿಚಿದ ಸೀತಾರಾಮರ್ ಅಧ್ಯಕ್ಷರು ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟ ಕೇಂದ್ರ ಸಮಿತಿ ಬೆಳ್ತಂಗಡಿ ಮೇರೆಗಳ ವಂದಿಸ ಬಂದು ಅಂಚೆನೆ ಗುರುವಾಣಿಕೆರೆ ವಲಯ ಕೇಂದ್ರ ಒಕ್ಕೂಟದ ಅಧ್ಯಕ್ಷರ ಎನಿಚಿದ ಸದಾನಂದ ಬಂಗೇರ ಅಧ್ಯಕ್ಷರು ಕೇಂದ್ರ ಒಕ್ಕೂಟ ಗುರುವಾಣಿಕೆರೆ ಮೇರೆಗಳ ನಮ್ಮ ಮಾತೆರ ಪರವಾದ ವಂದಿಸ ಬಂದು ಕಾರ್ಯಕ್ರಮದ ಅಕೇರಿದ ನುಡಿ ಅಧ್ಯಕ್ಷರನ್ನ ಪಾತೆರ ಕಾಸಿಂ ಮಲ್ಲಿಗೆ ಮನೆ ಅಧ್ಯಕ್ಷರೇ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ
ವೇದಿಕೆ ಡಿಪ್ಪನಂಚಿನ ಮೂಜಿ ಧರ್ಮದ ಗುರುಕುಲಕಲೆ ವೇದಿಕೆ ಡಿಪ್ಪನ ನಮ್ಮ ಜನಜಾಗೃತಿ ಕುಟುಂಬದ ಮಾತೆರೆಗಿಲ ಒಂದನ ಸೆಲ್ಸ ಅವೇ ರೀತಿ ಎದುರು ಡಿಪ್ಪನ ಮಾತೆರೆಲ್ಲ ಪುದರ್ ಬಂದು ಬಹುಶಃ ಈತ ಭಾಷಣ ಕೆಡ್ದು ಮಾತೆರೆಲ್ಲ ಸಾಕಾತನಿ ಹೆಚ್ಚಿನ ವಿಷಯ ಏಪ ಮುಗ್ಗಿನೊಂದು ಕಾತ ಸಂದರ್ಭ ಬರ್ತನಿ ಬಹುಶಃ ಗುರುಕುಲಕಲ ಮಾತೆರೆ ನಗರ ಎಂಕಲ ಭಾಷಣ ಪೂರ ಹಾಕಲೆ ಮಲ್ತಿದೆ ನಿರ್ಧಾರ ಹೆಚ್ಚ ಪಾತ್ರಿ ಖಾಲಿ 2 ನಿಮಿಷ ಅಧ್ಯಕ್ಷ ಭಾಷಣ ಮುಗಿಪ ನಿಖಿಲೆಗೆ ಬೇಜಾರು ಮಲ್ಪರ ಪೂಪಜಿ ನಿಖಿಲ ತಾಳ್ಮೆಲ್ಲ ಪರೀಕ್ಷೆ ಮಲ್ಪರ ಪೂಪಜಿ ಇನಿ ಮನುಕೂಲದ ಸರ್ವಾಂಗೀಣ ಅಭ್ಯುದಯ ಬಯಸೊಂದು ಉನ್ನತ ಮಾನವೀಯತೆ ಅನುಕಂಪದ ಮೂಲಕ ಇಂಚಿನ ಒಂಜಿ ಎಡ್ಡೆ ಕಾರ್ಯಕ್ರಮ ಮಲ್ಪನ ಪೂಜಾ ಕಾಮಂದಿರನ ಎಡ್ಡ ಕಾರ್ಯಕ್ರಮಗಳು ದೂರಡುಂತೊಂದು ಎಂಚಿನ ಕಾಲ್ಪನಿಕ ವಿಚಾರಣೆ ಪಣ್ಣೊಂದು ಟೀಕೆ ಮಲ್ಪನತ್ತ ಬದಲಿಗೆ ಇಂಚಿನ ಒಂದು ಎಡ್ಡ ಕಾರ್ಯಕ್ರಮಗಳು ನಮ್ಮ ಭಾಗವಹಿಸಿನೇ ಎಡ್ಡ ಕಾರ್ಯಕ್ರಮ ಎಡ್ಡ ಸಮಾಜ ಸೇವೆ ಎಡ್ಡ ದೇಶ ಸೇವೆ ಈ ಸಂದರ್ಭದಲ್ಲಿ ಪಡಲು ಇಚ್ಛೆ ಪಡೋದಿಲ್ಲ ಅವೇ ರೀತಿ ಇನ್ನು ಮಹಾತ್ಮ ಗಾಂಧೀಜಿನ ಜನ್ಮ ದಿನಾಚರಣೆ ಗಾಂಧೀಜಿ ಸೈಪುಣ ಜನ್ಮ ದಿನಕ್ಕೆ ದುಂಬು ನಮ್ಮ ದೇಶಕ್ಕೂ ಸಂದೇಶ ಕೊಡ್ತಿದ್ದರೆ ಎನ್ನ ರಾಷ್ಟ್ರಗೂ ಸಂಪೂರ್ಣ ಸ್ವತಂತ್ರ ತಿಕ್ಕೊಡೊಂದಾಂಡ ಏನು ಸಂತೋಷ ಪಡೋಂದಾಂಡ ಎನ್ನ ದೇಶ ಮಧ್ಯಮುಕ್ತ ರಾಷ್ಟ್ರ ಅವಡು ಅಂಚನೆ ಎನ್ನ ದೇಶದ ಒಂಜಿ ಪುಣ್ಯ ಮಗಲು ಮಧ್ಯರಾತ್ರಿ ಓವೇ ಭೀತಿ ಜಾನ ನಿರ್ಭೀತಿಡಿ ನಡ್ತೊಂದು ಪೋಯಂಡ ಅವೇಂಕ್ ಸಂಪೂರ್ಣ ಸ್ವಾತಂತ್ರ್ಯ ಅಂಚಿನೊಂಜಿ ಗಾಂಧೀಜಿಯರ್ನ ತತ್ವ ಆದರ್ಶವನ್ನು ಪಾಲನೆ ಮಲ್ಪನ ಒಂಜಿ ಕ್ಷೇತ್ರ ಇತ್ತಿಂದ ಧರ್ಮಸ್ಥಳ ಮಾತ್ರ ಅವೇ ರೀತಿ ಗಾಂಧೀಜಿ ಬುಕ್ಕ ನಮ್ಮ ದೇಶಡು ಆ ಗಾಂಧೀಜಿ ತತ್ವನು ಕಾರ್ಯರೂಪಕ್ಕೆ ತರ್ಪಣ ಇಂದ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗ್ಡೆ ಪಂಪಣ ಸಂದರ್ಭ ಈ ಸಂದರ್ಭ ಪಣೊಂದಿಲ್ಲ ಬಹುಶಃ ಮಾತೆಲ್ಲ ಎಡ್ಡ ಭಾಷಣ ಮಲ್ತೇರಿ ನಮ್ಮ ಅರಿಕಾಡಿ ಧರ್ಮದರ್ಶಿಗಳು ಬಹುಶಃ ಕಾವಂದನ ಪೂರ ಕಾರ್ಯಕ್ರಮಗೂ ಎನ್ನ ಸಂಪೂರ್ಣ ಸಹಕಾರವನ್ನು ಪಂಡೇರಿ ವಂದನೀಯ ಸ್ವಾಮಿ ಗಿಲ್ಫರ್ಡ್ ಪಿಂಟೋ ಮುಖ್ಯ ಹೊಳಿ ಎಡಿಮಾರ್ ಚರ್ಚ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಬೆಳ್ತಂಗಡಿ ಆರ್ಲ ಭಾರಿ ಸಂದೇಶ ಇಲ್ಲಿಟ್ಟು ಮಧ್ಯ ವಶ ನಡೆದಾದ ಎಂಚಿನ ಪೂರ ಆಪಣ ವಿವರಣೆ ಕೊರಿಯರಿ ಅವೇ ರೀತಿ ನಮ್ಮ KM ಅಬೂಬಕರ್ ಸಿದ್ದಿಕ್ ಮೌಂಟ್ ಗೋಳಿ ಧರ್ಮಗುರುಗಳು ಬಹುಶಃ ಎಂಕ್ಲ ಮಿತ್ರರೆಲ್ಲ ಬಹುಶಃ ಇನ್ನು ಯಾರು ಕಾರ್ಯಕ್ರಮ ಇಲ್ಲಲ್ಲಿ ಮಲ್ಲ ಕಾರ್ಯಕ್ರಮ ಇತ್ತು ಎಂಕ್ ದಾದಾಪುಣ ಬನ್ನಿಕ್ಕೆ ಭಾರಿ ಬೇಜಾರೆಲ್ಲ ಮಲ್ತೆ ಬುಕ್ ಲಾಸ್ಟಿಗೆ ಆರ ಕಾರ್ಯಕ್ರಮವನ್ನು ಎಲ್ಲದಿದ್ದು ಇನ್ನು ನಮ್ಮ ಒಂದು ಕಾರ್ಯಕ್ರಮ ಬತ್ತು ಭಾರಿ ಫುಲ್ಲುಡು ಬಹುಶಃ ಓಡೆ ಹುಟ್ಟಂದು ಬಂಡ ಕಾವಂದರಿ ಕರ್ನಾಟಕ ರಾಜ್ಯಡೆ ಇಂಚಿನ ಹೋರಾಟ ಮಲ್ತು ಮಧ್ಯ ಮುಕ್ತ ರಾಜ್ಯದ ಮಲ್ಪಡು ಮಾತಾ ಧರ್ಮದ ಗುಲ್ಕುಲ್ ನಕಲೇನು ಸೇರ್ಸೋದು ಹೋರಾಟ ಮಲ್ಪ ಎಲ್ಲ ಇತ್ತೊಟ್ಟು ಉಲ್ಲಂತ ಪಂಪನ ಸಂದೇಶ ಎಲ್ಲ ಕೊರಿಯರಿ ಬಹುಶಃ ಮಾತರೆಗಳ ನಿಖಲಿ ಕೃತಜ್ಞತೆ ಸಲ್ಲಿಸಂದು ಇನಿ ಈ ವೇದಿಕೆ ಬರ್ತದೆ ದಿಂಜ ಬರ್ತು ಕುಲ್ಲ ನಿಖಲು ಬಹುಶಃ ಇನಿ ಮಧ್ಯಮೂತ್ತ ರಾದು ಇನ್ನು ಕುಲ್ಲಾಕಲು ನಿಖಲು ಪುಣ್ಯಾತ್ ಮೇರಿ 100 ಸಲ ನಿಖಲು ಮಂಜುನಾಥ ನಮ್ಮನ್ನು ಪಂಡು ನಮ್ಮ ಬುಡ್ತು ನಕಲು ಬಹುಶಃ ಇನಿ ದುಂಬುದ ಹಿರಿಯಾಕಲ್ಲೊಂದು ಗಾದೆ ಉಂಡು ಮರಿ ತುಚ್ಚಿನ ಮರ್ದುಂಡು ಮಣ್ಣು ತುಚ್ಚಿಂದ ಮರ್ದಿಜ್ಜಿನ ಪಂಡ ಹಿರಿಯಾಕಲ್ಲ ಗಾದೆ ಬಂಡ ಆಯ್ತಾ ಅರ್ಥನೇ ದೇವೇರು ಮುನಿಯ ಅಂದ ಲೆಕ್ಕ ನಮ್ಮ ಮಾತೆರ್ಲ ನಮ್ಮ ಕುಟುಂಬನು ರಕ್ಷಣೆ ಮಲ್ತೊಂದು ಕಾವಂದನ ಮನಸ್ಸಿಗೆಲ್ಲ ಸಂತೋಷ ಕೊರೊಂದು ಈ ಸಮಾವೇಶ ಒಂದು ಎಡ್ಡ ರೀತಿ ನಡಪದ ಕೊರ ನನಗೆ ಮಾತ್ರೆಗೆಲ್ಲ ಸೊಲ್ಮೇಲ್ ಸಲ್ಲ ಸಾದು ಅವೇ ರೀತಿ ಪತ್ರಿಕಾ ಮಾಧ್ಯಮದಲ್ಲಿ TV ಮಾಧ್ಯಮದಲ್ಲಿ ಪೂರ ಒಳ್ಳೆರಿ ಪೂರ ನಿಖಲು ಸಹಕಾರ ಕೊಡ್ತಾರೆ ಇನ್ನಿತ್ತ ಈ ಕಾರ್ಯಕ್ರಮ ಯಶಸ್ವಿ ಕೊರ ನಿಖರೆ ಮಾತ್ರೆಗೆಲ್ಲ ಒಂದಿಸಾದು ಎನ್ನೆರಡು ಪಾತ್ರೆ ಮುಗಿಪ ಜೈ ಜನ ಜಾಗೃತಿ ಜೈ ಹಿಂದ್ ಗುರುಕರ್ರಿಗೆ ಒಂದಿಸ ಒಂದು ಈ ಪುರ್ತುಗಾನಗ ಪಾಲನೆ ಪಡೆಯನೆ ಚಿತ್ನ KM ಅಬೂಬಕರ್ ಸಿದ್ದಿಕ್ ಮುಂಟುಗೋಳಿ ಧರ್ಮಗುರುಕುಲ ಪ್ರಧಾನ ಸಂಪಾದಕರೇ ಆಲ್ ಅನ್ಸರ್ ವಾರಪತ್ರಿಕೆ ಕುಡ್ಲ ಮೇರೆಗೆ ವಸಂತ ಸಾಲಿ ಅಂಡ್ರೆ ನೆಂಪುದ ಪರಿಣ ಕೈಕಿ ಎತ್ತಾದ ಈ ಪುರ್ತುಡು ಅರಿಣ ಮಾನವಡು ಬಂದ ಭಿನ್ನೆ ಮಲ್ತೊಂದುಲ್ಲೆ ವಂದನೀಯ ಸ್ವಾಮಿ ಕ್ಲಿಫಾರ್ಡ್ ಪಿಂಟೋ ಮುಖ್ಯೋಪಾಧ್ಯಾಯರು ಹೋಲಿ ರೆಡಿಮೇಡ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬೆಳ್ತಂಗಡಿ ಮೇರೆಗೆ ಸೀತಾರಾಮಾರ್ ಕೇಂದ್ರ ಒಕ್ಕೂಟದ ಅಧ್ಯಕ್ಷರು ಬರ್ತದೆ ಈ ಪುರ್ತುಡು ಅರಿಗೆ ನೆಂಪುದ ಪರಿಣೆ ಕೈಕುಕ್ಕರುಡು ಬಂದ ಭಿನ್ನೆ ಮಲ್ತೊಂದುಲ್ಲೆ ಸೀತಾರಾಮಾರ್ ಮೇರೆ ಸ್ವಾಮಿ ಕ್ಲಿಫಾರ್ಡ್ ಪಿಂಟೋ ಮೇರೆಗೆ ಈ ಪುರ್ತುದ ಮಾನಾದಿಗೆ
ధన్యవాద సమర్పణೆ ಸುರೇಂದ್ರ ಯೋಜನಾಧಿಕಾరులు ಬೆಳ್ತಂಗಡಿ ತಾಲೂಕು. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಾ, ಪೂಜ್ಯನೀಯ ಹೆಗಡೆ ದಂಪತಿಗಳ ಶುಭಾಶೀರ್ವಾದವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಬೇಡಿಕೊಳ್ಳುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಬೆಳ್ತಂಗಡಿ ತಾಲೂಕು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ಆಶ್ರಯದಲ್ಲಿ ಮತ್ತು ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಕಾರ್ಯಕ್ರಮದ ಸಹಯೋಗದೊಂದಿಗೆ ಈ ದಿವಸ ಗಾಂಧಿ ಸ್ಮೃತಿ ಮತ್ತು ನವಜೀವನ ಸಮಿತಿ ಸದಸ್ಯರ ಸಮಾವೇಶ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಎಲ್ಲರಿಗೂ ಉತ್ತಮ ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುತ್ತಾರೆ ಶ್ರೀಯುತ ಕಾಸಿಂ ಮಲ್ಲಿಗೆ ಮನೆಯವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದಯಮಲ್ತದ ಏರ್ಲ ಪೋರ್ಚಿ ನಾಲ್ದು ಐನು ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ಭುತ ರೀತಿಯ ಆವರ ಉಂಡು. ವನಸ್ಸು ಮಲ್ತಾರ ನಂಡಲ ತಕ್ಷಣ ಬತ್ತದು ಆ ಸಾಂಸ್ಕೃತಿಕ ಕಾರ್ಯಕ್ರಮ ತೂದು ಈ ಕಾರ್ಯಕ್ರಮದ ನಿರ್ಗಮಿಸಬಹುದು. ದಯಮಲ್ತದ ಏರ್ಲ ಪೋಡ್ಚಿ ಕಾರ್ಯಕ್ರಮ ತೂದು ನಿರ್ಗಮಿಸಲು. ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ದಿವಸ ಬಹಳಷ್ಟು ಉತ್ತಮ ಪ್ರೇರಣಾತ್ಮಕ ಮಾತುಗಳನ್ನಾಡಿ ನಮಗೆಲ್ಲರಿಗೂ ಗಾಂಧೀಜಿಯ ನೇರ ನುಡಿಗಳಲ್ಲಿ ನಾವು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಬೇಕಾದಂತಹ ವಿಚಾರಗಳ ಬಗ್ಗೆ ಹಾಗೂ ಮದ್ಯಮುಕ್ತ ಸಮಾಜದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನೀಡಿದಂತಹ ಧರ್ಮಗುರುಗಳು, ಪ್ರಧಾನ ಸಂಪಾದಕರಾಗಿರ್ತಕ್ಕಂತಹ KM ಅಬೂಬಕರ್ ಸಿದ್ದಿಕ್ ಮುಂಟಗೋಳಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಭಾಗದ 167ನೇ ಮಧ್ಯವರ್ಜನ ಶಿಬಿರ 4ನೇ ತಾರೀಕಿನಂದು ಶುಕ್ರವಾರದಂದು ಶುಭಾರಂಭ ಆಗಲಿಕ್ಕಿದೆ. ತಮ್ಮ ವ್ಯಾಪ್ತಿಯಲ್ಲಿ ಯಾರಾದರೂ ಈ ಮದ್ಯಪಾನದ ಚಟದಿಂದ ಬಹಳಷ್ಟು ಸಮಸ್ಯೆಯಿಂದ ಬಳಲುತ್ತಿರುವ ಯಾರಾದರೂ ಸದಸ್ಯರಿದ್ದಾರೆ, ಅವರ ಕುಟುಂಬದವರನ್ನು ನೀವು ಸಂಪರ್ಕಿಸಿ ಅವರ ಒಪ್ಪಿಗೆಯನ್ನು ಪಡೆದು ಈ ಶಿಬಿರಕ್ಕೆ ನೀವು ಸೇರಿಸಿದರೆ ಬಹುಶಃ ಅವರ ಇಡೀ ಕುಟುಂಬವನ್ನು ತಾವು ಪಾವನ ಮಾಡಿದಾಗೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ತಮ್ಮ ವಿನಂತಿ, ತಮ್ಮ ವ್ಯಾಪ್ತಿಯಲ್ಲಿ ತಮ್ಮ ಬದಿಯಲ್ಲಿ ಕುಟುಂಬದವರು ಯಾರಾದರೂ ಇದ್ದರೆ, ಇಂತಹ ಸಮಸ್ಯೆಗೆ ಸಿಲುಕಿದಂತಹ ಯುವಕರು ಇದ್ದಲ್ಲಿ ದಯಮಾಡಿ ಈ ಶಿಬಿರಕ್ಕೆ ಅವರನ್ನು ಸೇರಿಸಿ 7 ದಿನಗಳ ಕಾಲ ಅವರ ಮನ ಪರಿವರ್ತನೆಯ ಮೂಲಕ ಅವರನ್ನು ಸಮಾಜಕ್ಕೆ ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುವ ಒಂದು ಗುರಿಯನ್ನು ಇಟ್ಟುಕೊಂಡು ಈ ಶಿಬಿರವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ. ತಮ್ಮೆಲ್ಲರ ಅನಂತ ಕೃತಜ್ಞತೆಗಳು. ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ಘಟಕದ ಎಲ್ಲ ಘಟಕ ಪ್ರತಿನಿಧಿಗಳಿಗೆ ಅನಂತ ಕೃತಜ್ಞತೆಗಳು. ಹಾಗೂ ಭಜನಾ ಪರಿಷತ್ತಿನ ಎಲ್ಲ ಸದಸ್ಯರುಗಳಿಗೂ ಕೂಡ ಅನಂತ ಕೃತಜ್ಞತೆಗಳು. ಹಲೋ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ. ತಾಲೂಕು ಜನಜಾಗೃತಿ ವೇದಿಕೆದ ಕಾರ್ಯದರ್ಶಿಲು ಆಯ್ನ ಚಿತ್ನ ಗಿರೀಶ್ ವೇಣೂರು, ಕೋಶಾಧಿಕಾರಲ ಆಯ್ನ ಚಿತ್ನ ಗಿರೀಶ್ ವೇಣೂರು ಮೇರೆಗ್ಲ ಈ ಸಂದರ್ಭಡು ಒಂದಿಸ ಬಂದುಲ್ಲ ಮಾತೆರ್ಲ 4 ತಾರೀಕಿನ ನಡಪುನ ಚಿತ್ನ ಶಿಬಿರಕ್ಕೆ ನಿಖಲ್ ಒಂಜಿ ಪೋರ್ತುಗಾಂಡಲ ಬತ್ತದೆ. ಆ ಶಿಬಿರದ ಪಾಲನೆ ಪಡೆದೆ ಆ ಶಿಬಿರಾರ್ಥಿಗಳಿಗೆ ನಿಖಲೆ ಎಡ್ಡೆಪ್ಪನ್ನು ಬಯಕೊಡು ಒಂದು ನಿಖಲ್ ಭಿನ್ನಯ ಮಲ್ತೊಂದುಲ್ಲ. ಹಲೋ. ಸಾಂಸ್ಕೃತಿಕ ಕಾರ್ಯಕ್ರಮದ ಸುರುಕಾದೆ ಗಣಪತಿ ಶ್ರುತಿ, ಪೂಜಾ ನೃತ್ಯ, ಲೀಲಾವತಿ, ಪುಣ್ಯಶ್ರೀ ಜ್ಞಾನ ವಿಕಾಸ ಕೇಂದ್ರ ಕಡೂರು ದ್ಯಾವರ.
सूर्यकोटि समप्रभ निर्विघ्नम् वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गजेशानाय भालचन्द्राय श्रीगणेशाय धीमहि। एकदन्ताय वक्रतुण्डाय गौरीतनयाय धीमहि। गजेशानाय भालचन्द्राय श्रीगणेशाय धीमहि। गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्र परित्रात्रे गीतसाराय गीततत्त्वाय गीतगोत्राय धीमहि। गूढगुल्फाय गन्धमत्ताय गोजयप्रदाय धीमहि। गुणातीताय गुणाधीशाय गुणप्रविष्टाय धीमहि। एकदन्ताय वक्रतुण्डाय गौरीतनयाय धीमहि। गजेशानाय भालचन्द्राय श्रीगणेशाय धीमहि। एकदन्ताय वक्रतुण्डाय गौरीतनयाय धीमहि। गजेशानाय भालचन्द्राय श्रीगणेशाय धीमहि। ಗಣಪತಿ ಶ್ರುತಿನ ಮಲ್ತನ ಚಿತ್ನೆ ಪೂಜಾ ನೃತ್ಯ ಮಲ್ತನ ಚಿತ್ನೆ ಲೀಲಾವತಿ ಪುಣ್ಯಶ್ರೀ ಜ್ಞಾನ ವಿಕಾಸ ಕೇಂದ್ರ ಕಡೂರು ಅವರ ಮೇರೆಗೆ ಹೊಂದಿಸ ಬಂದು ಈ ಪುರ್ತುಗಾನಗ ಮಾಸ್ಟರ್ ಪ್ರಕಾಶ್ ಹಿರೇ ಬೆಳ್ತಂಗಡಿ ತಾಲೂಕುದ ಬಿದಿರನ್ನು ತಲುಪಿಸುವಂತ ಕೆಲಸವನ್ನು ನಾವು ಮಾಡಲಿಕ್ಕೆ ತಯಾರಾಗಿದ್ದೇವೆ. ಇದಕ್ಕೆ ಒಂದು ತಂಡನೇ ನಿನ್ನೆಯ ದಿನ ತಯಾರಾಗಿದೆ. ವಿಶೇಷವಾಗಿ ಅದರ ಅಧಿಕಾರಿ ವರ್ಗದವರು ಕೂಡ ಇವತ್ತು ಇದ್ದಾರೆ. ಅದು ಪೂರಕವಾಗಿ ಬ್ಯಾಂಬೋ ಸೊಸೈಟಿ ಆಫ್ ಇಂಡಿಯಾ ಬ್ಯಾಂಗ್ಳೂರು ಇದರ ಉನ್ನತವಾದ ಅಧಿಕಾರಿ ಕೂಡ ಇವತ್ತು ಬಂದಿದ್ದಾರೆ. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ತುಳು ಜಾನಪದ ನೃತ್ಯ ಪುಣ್ಯಶ್ರೀ ಕೇಂದ್ರ ಕಡೂರು ದ್ಯಾವರ. ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವ ಮಣ್ಣುಡು ಹುಟ್ಟಿನಂಕುಲು ತುಳುವಪ್ಪೆ ಚಕ್ಕೆಲುಡು ಕೊಕ್ಕುನಕು
ಅದೊಳಿ ಮಂಜಣ್ಣೆ ಕಾಂತ ಬಾರೆ ಬುಧ ಬಾರೆ ಪುಟ್ಟಿ ಮಣ್ಣಿಗೆ ರಾಣಿಯ ಪಕ್ಕ ಮೇರಿ ಪಿರ್ಮಿದ ಮಣ್ಣು ಸಾರಮಾನಿ ದೈವರಿತ್ತಿ ಸತ್ಯದ ಮಣ್ಣು ಪರಪತುದೆನ ದೇವಿರ್ ಬನ್ಪಿ ಧರ್ಮದ ಮಣ್ಣು ಕಡಲ ಅಪ್ಪರ ಕೇನುನ ಬಿಂಕದ ಮಣ್ಣು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡದ ಬಾಲೆಲೆಂಕುಲು പ്രിയ സുഹൃത്തുക്കളെ, എല്ലാവരും ತುಳು ಜಾನಪದ ನೃತ್ಯ ಮಲ್ತನ ಚಿತ್ನ ಪೂಜಾಶ್ರೀ ಜ್ಞಾನ ವಿಕಾಸ ಕೇಂದ್ರ ಕಡವಿರುದ್ದೆ ಅವರ ಮಕ್ಕಳಿಗೆ ಒಂದಿಸಬಹುದು. ಈ ಪುರ್ತುಕಾನಗ ಬ್ಯಾಂಬೂ ಸೊಸೈಟಿ ಆಫ್ ಇಂಡಿಯಾ ಬ್ಯಾಂಗ್ಳೂರ್ನೆತ್ತ ಶ್ರೀಯುತ ಪುನಾಟಿ ಶ್ರೀಧರ್ ಇವರು ಆಗಮಿಸಿದ್ದಾರೆ. ಇವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಈ ಪುರ್ತುಗಾನಗ ಭಾಗ್ಯದ ಬೆಲೆಗಾರ ನೃತ್ಯ ಪವಿತ್ರ ಜ್ಞಾನ ವಿಕಾಸ ಕೇಂದ್ರ ಗುರುವಾಯನ ಕೆರೆ.
ಭಾಗ್ಯದ ಬಲೆಗಾರ ನೃತ್ಯನ ಕೋರ್ನ ಚಿತ್ನೆ ಪವಿತ್ರ ಜ್ಞಾನ ವಿಕಾಸ ಕೇಂದ್ರ ಗುರುವಾಣಿಕೆರೆ ಮೊಕ್ಲಿಗೆ ಒಂದಿಸ ಬಂದು ನಾನು ದುಂಬತಬಾದ್ ಯಕ್ಷಗಾನ ನೃತ್ಯ ಕಳಿಯ ಸ್ಪಂದನ ಕೇಂದ್ರ ಮೀನಾಕ್ಷಿ ತಂಡ ಸದಸ್ಯರಿಂದ ಕಳಿಯ ಸ್ಪಂದನ ಕೇಂದ್ರದ ಮೀನಾಕ್ಷಿ ಮೆರೆಡ್ದು ಆಳುಕಲೆ ಯಕ್ಷಗಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ
ಪ್ರಾಣವನಿತ್ತಾನ ಹುಡುಗಿಗೆ ಚಂದಾದಿ ಪ್ರಾಣವನಿತ್ತಾನ 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 ದೇವನ ದಯದಲ್ಲಿ ದೊರಕಿದ ಪ್ರಸಾದ ದೇವನ ದಯದಲ್ಲಿ ದೊರಕಿದ ಪ್ರಸಾದ ನಾವಿಲ್ಲ ಪಡೆದೇವ ಶಬರೀನ ನಾವಿಲ್ಲ ಪಡೆದೇವ ಶಬರೀನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ 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 ಸೊಬಗಿನ ಮಂದರ ಲೋಕಿಕ ಸೊಬಗಿನ ಮಂದರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ಯಕ್ಷಗಾನ ನೃತ್ಯನು ಕೋರ್ನಾಚಿತ್ನ ಕಲಿಯ ಸ್ಪಂದನ ಕೇಂದ್ರದ ಮೀನಾಕ್ಷಿ ಮೇರೆಗೆ ಸೊಲ್ಮೆಣ್ಣ ಸಂದಾಯಿ ತಮಲ್ತೊಂದು ನನ್ನ ದುಂಬತಬಾದ್ ರಡ್ಡ್ ನೃತ್ಯ ನಾತ್ರ ಬಾಕಿ ನಿಂಬಿಯ ಬನಾದ ಮ್ಯಾಗಲ ನೃತ್ಯ ಕಾನರ್ಪ ಜ್ಞಾನ ವಿಕಾಸ ಕೇಂದ್ರ ಅಕ್ಟೋಬರ್ 4 ಮಧ್ಯವರ್ಜನ ಶಿಬಿರ ಬೆಳಾಲಿಡ್ ನಡಪರ ಉಂಡು ನಿಖಲ್ ಮಾತಿರ್ಲೆ ಒಂಜಿ ದಿನ ಬತ್ತದೆ ನಿಖಲಿಡ್ದ ಆಪುನಚ್ಚಿತ್ನ ಸೇವೆನೆ ಆ ಶಿಬಿರಡ್ ಕುರಿದು ಆ ಶಿಬಿರನೆ ಪುರ್ಲು ಮಲ್ಪಾರ ನಿಖಲ್ ಮಾತಿರ್ಲ ಬಲ ಕುರುಡು ಪಂದ ವಿನಂತಿನ ಮಲ್ತೊಂದುಲ್ಲ ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ
ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಲಿಂಬಿಯ ಬನದ ಮ್ಯಾಗಲೆ ಬರೀ ಪುರ್ಲಕಂಠದ ನಾಟ್ಯನು ಕೋರ್ನ ಚಿತ್ನೆ ಕಾನರ್ಪ ಜ್ಞಾನ ವಿಕಾಸ ಕೇಂದ್ರದಕ್ಕೆ ಹೊಂದಿಸ ಒಂದು ಸ್ವಚ್ಛತೆದ ಬಗ್ಗೆ ಒಂದು ರೂಪಕ ಪವಿತ್ರ ಜ್ಞಾನ ವಿಕಾಸ ಕೇಂದ್ರ ಗುರುವಾಣಿಕೆರೆ ಒಂದು ಕಡೆಯತ ರೂಪಕ ಇಡೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಮುಕ್ತಾಯ ಆಪುಂಡು ಸಾಂಸ್ಕೃತಿಕ ಕಾರ್ಯಕ್ರಮದ ಕಡೆ ಕಾದೆ ಸ್ವಚ್ಛತೆದ ಬಗ್ಗೆ ಒಂದು ರೂಪಕ ಪವಿತ್ರ ಜ್ಞಾನ ವಿಕಾಸ ಕೇಂದ್ರ ಗುರುವಾಯನ ಕೆರೆ ವಿಡಿಯೋ ಚಿತ್ರೀಕರಣ ಮಲ್ತನ ಮಕ್ಕಳಿಗೆ ಒಂದಿಸ ಬಂದು ಫೋಟೋಗ್ರಫಿನ ಮಲ್ತನ ಚಿಂದ ಬೊಕ್ಕ ಅದ್ಭುತವಾದ ಸೌಂಡ್ ಸೆನ್ಸ್ ವ್ಯವಸ್ಥೆ ಮಲ್ತಕೊಂಡ ಚಿಂದ ಮಕ್ಕಳಿಗೆ ಈ ಪುರ್ತುಡು ಧನ್ಯವಾದವನ್ನು ಸಮರ್ಪಿಸ ಬಂದಿಲ್ಲ ಒಂಜಿ ಕೆರೆ ಪುನಃ ಒಂದೇಟೆ ಬರ್ತಿನ ಒಂದೇಟೆ ಪೂರಲ ನೆಟ್ಟೆ ಒಂದೇ ಎಡ್ಡೆ ನೀರ್ಲ
ಇಪ್ಪುಂಡ ಶಿಷ್ಯ ವೇತನ ಉಂಡು ಮಹಿಳೆಯರಿಗೆ ಸ್ವಚ್ಛತೆದ ಬಗ್ಗೆ ಪನ್ಪೇರಿ ಐತ ಇಡಟ್ಟು ಮಾಮಾರಿ ಒಂಜಿ ಹಬ್ಬ ಆಯ್ನ ಕ್ಯಾನ್ಸರ್ ಗೊತ್ತುಂಡತೆ ನಿಕ್ಲೆಗ ಐತ ಮಾಹಿತಿ ಗೊತ್ತುಂಡ ನಿಕ್ಲೆಗ ಇಚ್ಚಿ ನಿಕ್ಲೆ ಗೊತ್ತುಪ್ಪುಂಡ ಎಂಚ ನಿಕ್ಲೆಗೆ ಈ ಸ್ವಚ್ಛತೆ ಇಜ್ಜಾಂದ ನಕ್ಲೆಗ ಓ ವಿಷಯ ಗೊತ್ತಿಪ್ಪುಂಡ ಇಜ್ಜಿ ಅಂಚ ಯಾನೈಕೊಂಜಿ ವಿಷಯ ಪನ್ಪೆ ನಿಕ್ಲೆದ ಆಯ್ತ ಗೊತ್ತುಂಡ ನಿಕ್ಕುಲು ಒಂಜಿ ವಾರ ವಾರ ಒಂಜಿ ಸಂಘ ಮನ್ಪುಲೆ ಸಂಘೋಗ ಯಾನ ನಿಕ್ಲೆಗ ಮಾಹಿತಿ ಕೊರ್ತು ಅಧಿಕಾರಿ ಲೆಕ್ಕನೆ ಪೂರಲೆ ತೊಂಬತ್ತದ ನಿಕ್ಲೆ ಪೂರಾ ವಿಷಯನ ತೆರಿಪವೆ ಸಂಘ ಮಲ್ತಿನ ದಾಲ ಇಜ್ಜಿ ವಾರ ಬರ್ಪುನು ಒಂಜಿ ಉಳಿತಾಯ ಮನ್ಪೊಡ್ ನಮ್ಮ ಉಳಿತಾಯ 10 ರೂಪಾಯಿ ದಾದಕ್ಕ ನಿಕ್ಕುಲು ಒಂಜಿ ಸೇರ ಅರಿಕನತದ ತಿನ್ಪಾರ ಇಲ್ಲಲ್ಲ ಅಂಜನಕಲು ಮಧ್ಯವಸನ ಐಟಿ ಪರ್ ನಿಕ್ಕುಲು ನಿಕ್ಲೆಗ ಒಂಜಿ ಉಳಿತಾಯ 10 ರೂಪಾಯಿ ಮನ್ಪಾರ ಇಂದು ಏರೆಗೆ ಮನ್ಪುನ ನಮಕ್ ಬೋಡದು ಮನ್ಪುನ ಏರೆ ಕಾವಂದೇರ್ಲ ಅಮ್ಮಲ ಮನ್ಪುನ ಅಂಚಿನ ಒಂಜಿ ಇಂದು ನಮಕ್ ಬೋಡದು ನಿಕ್ಕುಲೆಗ ಐನೆ 10 ರೂಪಾಯಿ ಪಂಡಗ ಇಂಚ ಮಂತಾರಿಂಡ ಆಜ ತಿಂಗೋಲನಗ ನಿಕ್ಲೆಗ ಸಾಲ ಸೌಲಭ್ಯ ತಿಕ್ಕೊಂಡು ನಿಕ್ಲೆಗ ಇಲ್ಲ ಕಟ್ಟೋಲಿ ಸ್ವಚ್ಛತೆ ಮನ್ಪೋಲಿ ಬೊಕ್ಕ ಗ್ರಾಮಾಭಿವೃದ್ಧಿ ಮನ್ಪೋಲಿ ಬೊಕ್ಕ ಸಂಘ ಸಂಸ್ಥೆ ಸೇರಿಂಡ ಏತು ಪೂರ ಉಂಡು ನಿಕ್ಲೆ ಓಲ ಗೊತ್ತು ತಿಂದು ಮಾತ್ರ ನಿಕ್ಲೆ ನಿಕ್ಲೆ ಪೂರ ಕನಪುನ ಎಲ್ಲ ವ್ಯವಸ್ಥೆ ಮನ್ಪೆ ನಿಕ್ಲು ಪೂರ ಸೇರ್ಬಾರ ನೆಟ್ಟೆ ಅಂಚಂಡ ಎಲ್ಲ ಬಲೆ ತಪ್ಪಂದೆ ಬರಡು ತಪ್ಪಾರ ಬಲ್ಲಿ ತೂಡು ಐತೆ ನಾನು ಎಂಕ್ಲೋಜಿ ಸಂಗಡ ಸಾಲ ದೆಪ್ಪು ಅಂದುಲ್ಲ ಬೊಕ್ಕ ಉಳಿತಾಯ ಮಂತಂದುಲ್ಲ ಅದೇ ಸ್ಟಾರ್ಟ್ ಮಾಡ್ತದೆ ಉಳಿತಾಯ ಮಂತ ಈಗ ನಾನು ಇದೊಂದು ಸಾಲ ತಿಕ್ಕೊಟ್ಟು ಬಂದ್ಪೇರು ಬೊಕ್ಕ ಒಂದು ಶೌಚಾಲಯ ಪೂರ ಕಟ್ಟಗ ಇದೇ ಒಂಜಿ ಸ್ವಾಗತ ಕೊರಡುಂದುಲ್ಲ ಉಂಟ್ಲೆ ಮೇಡಮ್ ನಮ್ಮ ಇನ್ನಿತ ಪವಿತ್ರ ಜ್ಞಾನ ವಿಕಾಸ ಸಂಘಗ ಬತ್ತನಂಚಿನ ನಮ್ಮ ಮೇಲ್ವಿಚಾರಕರಿಗೆ ನಮ್ಮ ಮಾತಿನ ಪರವಾದ ಸ್ವಾಗತ ವಹಿಸುವುದಿಲ್ಲ ಚೆಕ್ ಚೆಕ್ ಆಯ್ತು ಬೊಕ್ಕ ನಿಕ್ಲೆಗ ನೆಟ್ ಸಾಲ ಕೊಡ್ಪೇರಿ ಆಯ್ತು ಬೊಕ್ಕ ನಮ್ಮ ಶೌಚಾಲಯ ಒಂದು ಪೂರ ದೆತ್ತದು ಆಯ್ತು ಬರುತ್ತ ನಮ್ಮ ಇಲ್ಲೇನೆ ನಮ್ಮ ಉದ್ಧಾರ ಮಂತ್ಪುನ ಒಂಜಿ ವೇಳೆನೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾವಂದೆರ್ಲ ಅಂಚೆನೆ ಅಮ್ಮನಲ ಒಂಜಿ ನೇತೃತ್ವದ ನಮಕ್ ಈ ಕೊಂಜನಕಲು ಪೂರ ಇಂಚ ಪಂಡ 4 ಗೋಡೆದ ಉಲಾಯಿ ಈತದು ಹೂವೆಂದೊಳೆದ ಕಪ್ಪೆದಲೆಕ ಪೂರ ಆರೆ ಬಲ್ಲಿ ನಮ್ಮ ಜ್ಞಾನ ವಿಕಾಸ ಸೇರಿದ ಕಾರ್ಯಕ್ರಮ ಕೊರೋಡು ಪ್ರತಿ ಒಂಜಿನ ನಮ್ಮ ದಾಯ್ಪಂಡ ಹಂಜೋಣಕಲು ಪಿದಾಯ್ಪೋದು ಬೆಂದದ ಮಣ್ಣ ಗೊಂಚು ಜ್ವಾಲಿ ಬರ್ಪೇರಿ ನಮ್ಮ 4 ಇಲ್ಲದ ಉಲಾಯ ಇಪ್ಪುವ ಅಂಚಾದಿಪ್ಪುನಗ ಈ ಯೋಜನೆಯನ್ನು ಮಾತೆಲ್ಲ ಅನುದಾನ ಫಸ್ಟಲ್ಲಿ ಬಂದಿದೆ ನಿಗ್ಲ ಮಾತೆಲ್ಲ ಕೊರ್ಲೂಡೊಂದು ಮೀಟಿಂಗ್ ಮಾಡ್ಬಿಡಿ ಎಂದು ಕೇಳ
ಇದ ಲೆಕ್ಕಡ್ ಇನಿ ಆ ಒಂಜಿ ಖುಷಿನ ಹಂಚೊಂಡ್ರಲ್ಲೇರ ನಮ್ಮ ಜೋಕು ಕಟ್ಟೀರಪ್ಪ ಕಟ್ಟೀರ ಶೌಚಾಲಯ ಕಟ್ಟೀರ ಮನೆಗೊಂದು ತಂಡಸ್ಸ ತಲೆಗೊಂದು ಮುಂಡಸ್ಸ ನಮ್ಮ ಆರೋಗ್ಯ ನಮ್ಮ ಅಂಗಳದಲ್ಲಿದೆ ನಮ್ಮ ಆರೋಗ್ಯ ನಮ್ಮ ಅಂಗಳದಲ್ಲಿದೆ ತಿಂಡಿ ತಿನಿಸಿಗೆ ಬೇಕು ಅಡಿಗೆ ಮನೆ ಮಲಮೂತ್ರ ವಿಸರ್ಜನೆ ಬೇಕು ಶೌಚಾಲಯ ಕಟ್ಟೀರಪ್ಪ ಕಟ್ಟೀರ ಶೌಚಾಲಯ ಕಟ್ಟೀರ ಮನೆಗೊಂದು ತಂಡಸ್ಸ ತಲೆಗೊಂದು ಮುಂಡಸ್ಸ ಆಂಡತೆ ತುಲೆ ಏತೊಂಜಿ ಪೊರ್ಲುದೊಂಜಿ ನಮ್ಮ ಜೀವನ ಮಂತೊಂದುಲ್ಲ ಬಂದ್ಬೇಕು ಮುಂದೆ ಸಾಕ್ಷಿ ಎಂಕ್ಲೆಗೆ ಎನ್ನ ಮಗಕ್ಕೆ ಕಲ್ಪರ ಸುಜ್ಞಾನ ನಿಧಿ ತಿಂಗಳಿಗೆ 1,000 ಬರೋದಿತ್ತನು 4 ವರ್ಷಗೂ 48,000 ಬರ್ತದನು ಅವು ಎನ್ನ ಮಗಕ್ಕೆ ಬಾರಿ ಮಲ್ಲ ಒಂಜಿ ಉಂದಾತನು ಯೋಜನೆದಲ್ಲೇ ಕೊಡು ನಾನು ವೀರೇಂದ್ರ ಹೆಗ್ಡೇನು ಎನ್ನ ಪರವಾದ ಧನ್ಯವಾದ ನಮ್ಮ ಮಾತೆಲ್ಲಕ್ಕೆ ಒಂಜಿ ಸಂಘದ ಪರವಾದ ಒಂಜಿ ಪದ್ಯ ಪಂಕನ ಚಪ್ಪಾಲೆ ತಟ್ಟೋನವೇ ನಾವೆಲ್ಲ ಒಟ್ಟು ಸೇರಿ ಓ ನಾವೆಲ್ಲ ಒಟ್ಟು ಸೇರಿ ಚಪ್ಪಾಲೆ ತಟ್ಟೋನವೇ ನಾವೆಲ್ಲ ಒಟ್ಟು ಸೇರಿ ಓ ನಾವೆಲ್ಲ ಒಟ್ಟು ಸೇರಿ ನಾವೆಲ್ಲರೂ ಒಂದು ಸಂಘವ ರಚಿಸಿ ನಾವೆಲ್ಲರೂ ಒಂದು ಸಂಘವ ರಚಿಸಿ ಸುಂದರವಾಗಿ ನಾವು ಬಾಳುವೆವು ನಾವು ಬದುಕುವೆವು ಸುಂದರವಾಗಿ ಬಾಳುವೆವು ನಾವು ಬದುಕುವೆವು ಕಷ್ಟವೇ ಬರಲಿ ಸುಖವೇ ಇರಲಿ ಕಷ್ಟವೇ ಬರಲಿ ಸುಖವೇ ಇರಲಿ ಸಂತೋಷದಿಂದ ಬಾಳುವೆವು ನಾವು ಬದುಕುವೆವು ಬಾಳುವೆವು ನಾವು ಬದುಕುವೆವು ಚಪ್ಪಾಲೆ ತಟ್ಟೋನವೇ ನಾವೆಲ್ಲ ಒಟ್ಟು ಸೇರಿ ಓ ನಾವೆಲ್ಲ ಒಟ್ಟು ಸೇರಿ ವಾರಕ್ಕೊಮ್ಮೆ ಒಟ್ಟು ಸೇರಿ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಬಾಳುವೆವು ನಾವು ಬದುಕುವೆವು ಬಾಳುವೆವು ನಾವು ಬದುಕುವೆವು ಚಪ್ಪಾಲೆ ತಟ್ಟೋನವೇ ನಾವೆಲ್ಲ ಒಟ್ಟು ಸೇರಿ ಓ ನಾವೆಲ್ಲ ಒಟ್ಟು ಸೇರಿ ಜಾತಿ ಭೇದ ನಮ್ಮಲ್ಲಿಲ್ಲ ಮೇಲು ಕೀಳು ನಮಗೆ ಇಲ್ಲ ಜಾತಿ ಭೇದ ನಮ್ಮಲ್ಲಿಲ್ಲ ಮೇಲು ಕೀಳು ಭಾವನೆ ಇಲ್ಲ ಬಡವ ಬಲ್ಲಿದ ಭೇದವೇ ಇಲ್ಲ ಬಡವ ಬಲ್ಲಿದ ಭೇದವೇ ಇಲ್ಲ ಇದು ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಮಹಿಳೆಯ ಗುಣವು ಇದು ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಮಹಿಳೆಯ ಗುಣವು ಚಪ್ಪಾಲೆ ತಟ್ಟೋನವೇ ನಾವೆಲ್ಲ ಒಟ್ಟು ಸೇರಿ ಓ ನಾವೆಲ್ಲ ಒಟ್ಟು ಸೇರಿ ವಿಧ ವಿಧ ಬಣ್ಣ ಅದು ನೋಡಲು ಚೆನ್ನ ವಿಧ ವಿಧ ಬಣ್ಣ ಅದು ನೋಡಲು ಚೆನ್ನ ಕಾಮನ ಬಿಲ್ಲು ಅದು ಕಣ್ಣಿಗೆ ತಂಪು ಕಾಮನ ಬಿಲ್ಲು ಅದು ಕಣ್ಣಿಗೆ ತಂಪು ಹೆಗ್ಗಡೆ ದಂಪತಿ ನಮ್ಮಿ ಕೇಂದ್ರಕ್ಕೆ ಹೆಗ್ಗಡೆ ದಂಪತಿ ನಮ್ಮಿ ಕೇಂದ್ರಕ್ಕೆ ದರಗಿಳಿದ ಪಾರ್ವತಿ ಪರಮೇಶ್ವರರು ದರಗಿಳಿದ ಪಾರ್ವತಿ ಪರಮೇಶ್ವರರು ದರಗಿಳಿದ ಪಾರ್ವತಿ ಪರಮೇಶ್ವರರು ಚಪ್ಪಾಲೆ ತಟ್ಟೋನವೇ ನಾವೆಲ್ಲ ಒಟ್ಟು ಸೇರಿ ಓ
ನಾವೆಲ್ಲ ಒಟ್ಟು ಸೇರಿ ಚಪ್ಪಾಲೆ ತಟ್ಟೋಣವೇ, ನಾವೆಲ್ಲ ಒಟ್ಟು ಸೇರಿ, ಓ ನಾವೆಲ್ಲ ಒಟ್ಟು ಸೇರಿ. ಗುರುವೇನ್ಕೆರೆ ವಲಯ ಗುರುವೇನ್ಕೆರೆ ಎ ಒಕ್ಕೂಟದ ಪವಿತ್ರ ಧ್ಯಾನ ವಿಕಾಸ ಕೇಂದ್ರದ ಸದಸ್ಯರಿಗೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇವೆ. ಗುರುವೇಣಿಕೆರೆ ಜ್ಞಾನ ವಿಕಾಸ ಕೇಂದ್ರದ ಎಲ್ಲ ಸದಸ್ಯರಿಗೆ ಅತ್ಯಂತ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಈ ದಿನದ ಗಾಂಧಿ ಸ್ಮೃತಿ ಮತ್ತು ನವಜೀವನ ಸಮಿತಿ ಸದಸ್ಯರ ಸಮಾವೇಶದಲ್ಲಿ SDM ಶಾಲಾ ವಿದ್ಯಾರ್ಥಿಗಳು ಬಹಳ ಚಂದವಾಗಿ ಪ್ರಾರ್ಥನೆ ಗೀತೆ ಹಾಗೂ ನಮ್ಮ ಗಾಂಧಿ ಸ್ಮೃತಿಯನ್ನು ಬಹಳ ಅಂದವಾಗಿ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಡದ ವಿದ್ಯಾರ್ಥಿಗಳು ಈಗಾಗಲೇ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತಾ ನಮ್ಮ ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರಾದಂಥ ಶ್ರೀಯುತ ವಸಂತ್ ಸಾಲಿಯನ್ ಸರ್ ಅವರು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಡ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮುಂದಕ್ಕೂ ತಮ್ಮ ನಿರೀಕ್ಷೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಇದೆ ಅಂತ ತಿಳಿಯಪಡಿಸುತ್ತಾ ಮುಂಡಾಜೆ ವಿವೇಕಾನಂದ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಈ ಒಂದು ಸ್ಟೇಜಿಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಂಬಂಧಪಟ್ಟ ಉಪನ್ಯಾಸಕರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯಂತ ಗೌರವಪೂರ್ವಕವಾಗಿ ವಂದನೆಗಳು. ನಮ್ಮ ಶಿಕ್ಷಕರಿಗೂ ಕೂಡ ಅತ್ಯಂತ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರಾದಂತಹ ಶ್ರೀಯುತ ವಸಂತ್ ಸಾಲಿಯನ್ ಸರ್ ಅವರಿಗೂ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಬಿದಿರು ಅನುಷ್ಠಾನ ಮಾಡುವಂತಹ ಸಂದರ್ಭದ ವಿಶೇಷವಾದಂತಹ ಅಧಿಕಾರಿಗಳು ಬೆಂಗಳೂರಿನಿಂದ ನಮ್ಮೊಂದಿಗೆ ಆಗಮಿಸಿ ಶ್ರೀಯುತ ಶ್ರೀಧರ್ ರವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಶ್ರೀಧರ್ ರವರು ದಯಮಾಡಿ ವೇದಿಕೆಗೆ ಬಂದು ನಮ್ಮೊಂದು ಸಣ್ಣ ಆತಿಥ್ಯವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರು, ಜಿಲ್ಲಾ ನಿರ್ದೇಶಕರು ವೇದಿಕೆಗೆ ಬಂದು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸರ್ ಕಾಸಿಂ ಮಲ್ಲಿಗೆ ಸರ್ ಮನೆಯವರು ದಯಮಾಡಿ ವೇದಿಕೆಗೆ ಬರಬೇಕು. ಶ್ರೀಧರ್ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸೇವಾ ಪ್ರತಿನಿಧಿಗಳು ಮತ್ತು ಮೇಲ್ವಿಚಾರಕರು ಗಮನಿಸಿ, ಊಟ ಆದ ತಕ್ಷಣ ಎಲ್ಲರೂ ಪ್ರಧಾನ ವೇದಿಕೆ ಹತ್ರ ಬರಬೇಕು. ಎಲ್ಲ ಸೇವಾ ಪ್ರತಿನಿಧಿ ಮತ್ತು ಮೇಲ್ವಿಚಾರಕರು. ಎಲ್ಲ ಮೇಲ್ವಿಚಾರಕರು ಮತ್ತು ಸೇವಾ ಪ್ರತಿನಿಧಿಗಳು ಇಲ್ಲಿರುವವರು ಎಲ್ಲ ಮೇಲ್ಗಡೆ ಸಭಾ ವೇದಿಕೆ ಎದುರು ಭಾಗದಲ್ಲಿ ಬಂದು ಸೇರಬೇಕಾಗಿ ವಿನಂತಿಸ್ತೇನೆ.